ಗೋವಿಂದ.
कटील श्री दुर्गा परमेश्वर पादारविंदಕ್ಕೆ ಗೋವಿಂದ ಅನ್ನಿ ಗೋವಿಂದ ಗಣಪತಿಯವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ ಗಣಪತಿಯ ದೈವದ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ ರಮಣ ಗೋವಿಂದ ಅನ್ನಿ ಗೋವಿಂದ
ಹಲ್ 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 ಹಲ್
విఘ్నవ్యాల కులాభిమాన గరుడు విఘ్నేభ పంచానన విఘ్నో తుంగగిరి ప్రవేధన పవి విఘ్నాభి కుంభోద్భవ విఘ్నౌఘ ప్రకుల ప్రచండ పవనో विघ्नेश्वर पाहि गजमुखदवगी गणपगी ಚೆಲ್ವತಿ ಜಗವಂದಿತಗೆ ಆರತಿ ಎತ್ತಿರೆ ಗಜಮುಖದವಗಿ ಗಣಪಗಿ ಹರುಷದಿ ಭಕುತರ ಪುರಿವವಗಿ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗಿ ಗಣಪಗಿ ನಿನಗಿಲೋಚನ ಎಲ್ಲ ಗುಣಯುತನ ಘನ ಮೂರ್ತಿ ಮದ ಊರ ಗಣನಾಥನ ಘನ ಮೂರ್ತಿ ಮದ ಊರ ಗಣನಾಥನ ದೇವರ ದೇವ ಕೃಪಾ ಕರನ ಪಾವನ ಚರಿತ ಪುಣ್ಯೋದಯನ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲುಕದನ ಕೋವಿದಗಿರಿ ಜಯ ಅಮರ ಸುತನ ಕೋವಿದಗಿರಿ ಜಯ ಅಮರ ಸುತನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ
ಭವಕರನ ಪರಮಾತ್ಮ ದುರಿತ ಭಯಂಕರನ ವರಮದ ಮೂಲ ವಿಘ್ನೇಶ್ವರನ ವರಮದ ಮೂಲ ವಿಘ್ನೇಶ್ವರನ ತೈರಿಂಗ 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 ತೈ ತೈರಿಂಗ 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 ತಾ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಬಾಲಿಗಿರಿ ಜಿಗಳ ಬಾಲ ನಿಲ್ಲಿಸಿರಿಪು ಜಾಲವರಿದ ಜಯಶೀಲ ನಿನ್ನನು ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ तुम तन तिद्दनं ही तन तिद्दना हिम तन तिद्दन तोम तन तिद्दना तदैदिनति तगदिनति तैदिनति तैदिनदादिन तैदिनदादिन तै 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 तत्तम वन्दे देवर देवो
ಸ್ವಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಪಾಲನಾಂತರಿರ ಹರೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯೊಳಗಿಂತ ಪುರುಷನುಳ್ಳನೆ ಕಾತೆ ಕಾನನಾಂತರಿರ ಹರೇ ಈ ಮಹಿಯೊಳಗಿಂತ ಪುರುಷನುಳ್ಳಯನೆ ಕಾಂತೆ ಭೀಮಬಲನು ಬಲು ಸಾಮರ್ಥ್ಯನು ಇವ ಭೀಮಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತ ಭೀವನು ಪ್ರೇಮದಿ ಕರೆದರೆ ಕಾಮಿತ ಭೀವನು ಪ್ರೇಮದಿ ಕರೆದರೆ ತೈ ಭೀಮಿತ ದಿನದಿ ತಕತ ದಿನದಿ ಸೋಂತ ದಿನದಿ ತಕತ ದಿನದೈ ದಿನದಿ ದಿನದಿ ತೈ ಭೀಮಿತ ದಿನದಿ ತಕತ ದಿನದಿ ಸೋಂತ ದಿನದಿ ತಕತ ದಿನದೈ ದಿನದಿ ದಿನದಿ ಜಣುತ ಜಣುತ ಭೀಮಿತ ಜಣುತ ತಕತ ಜಣುತ 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 ಜಣು ದೀಂತನ ತನ ದೀಂತನ ತನ ದೀಂತನ ದೀಂತನ ದಿರಿನಾಂ ತೋಂ ತನ ದಿರಿನಂ 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 ದಿರತಗತಿ ಭೀಮಿತ ದಿನದಿ ತಕತ ದಿನದಿ ತೋಂತ ದಿನದಿ ತಕತ ದಿನದೈ 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 ತತ್ತೋಂಗದಿ ಕುತಗದಿ ತಾದರಿ ಗಿಡ ಗಿಡದಗ ತತ್ತೋಂಗದಿ ಕುತಗದಿ ತಾದರಿ ಗಿಡ ಗಿಡದಗ ತತ್ತೋಂಗದಿ ಕುತಗದಿ ತಾದರಿ ಗಿಡ ಗಿಡದಗ ತತ್ತೋಂಗದಿ ಕುತಗ ತಯ್ಯ 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 ತಕತ ದಿನದ ಭೀಮಿತ ದಿನದ ತೋಂತ ದಿನದ ಭೀಂತ ದಿನದ 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 ತಾಂ ಧಿಂತರಿ ಗಿಡದಗ ತರಿ ಗಿಡ ಗಿಡದಗ ತಾಂ ತಾಂ ಧಿಂತರಿ ಗಿಡದಗ ತರಿ ಗಿಡ ಗಿಡದಗ ತಾಂ ತಾಂ ಧಿಂತರಿ ಗಿಡದಗ ತರಿ ಗಿಡ ಗಿಡದಗ ತಾಂ ಸರಿ ಗಿಡ ಗಿಡದಗ ತಾಂ ಸರಿ ಗಿಡ ಗಿಡದಗ ತಾಂ
ಧರಿ ಕಿಟ ಕಿಟ ತಗತಾಂ ಕಿಟ ತಗತಾಂ ಕಿಟ ತಗತಾಂ ಕಿಟ ತಗತೈ ದಿವಿ ತದಿನತೈ ತಕತ ದಿನತೈ ತೋತ ದಿನತೈ ತಕತ ದಿನತೈ 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 ಧರಿ ಕಿಟ ತಗ ಧರಿ ಕಿಟ ಕಿಟ ತಗ ಧಿಂ ಧರಿ ಕಿಟ ತಗ ಧರಿ ಕಿಟ ಕಿಟ ತಗ ಧಿಂ ಧರಿ ಕಿಟ ತಗ ಧರಿ ಕಿಟ ಕಿಟ ತಗ ಧಿಂ ತೈ ಧಿವಿ ತದಿನದಿ ತಕತ ದಿನದಿ ತೋಂತ ದಿನದಿ ತಕತ ದಿನದಿ 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 ತೈ 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 ತತ್ತಂ ಆನರಾಂ ತದಿರಿನ ಹರೇ ಆಹೋ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಶಾಬಾಸ್ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಬಲ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶಾಬಾಸ್ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ಬಲ ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ದಕ್ಕಿತ್ತು ದಕ್ಕಿತ್ತು ಆಹೋ ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಶಾಬಾಸ್ ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಬಲ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ ಜಂಬೂಫಲ ಸಾರ ಭಕ್ಷಿತಂ ಶಾಬಾಸ್ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಂ ವಿಘ್ನೇಶ್ವರ ಪಾದಪಂಕಜಂ ಎಂಬುದಾಗಿ ಬಲ ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ದಕ್ಕಿತ್ತು ದಕ್ಕಿತ್ತು ಆಹೋ ಆಹೋ ಶಿಬರೂರು ಶ್ರೀ ಕೊಡಮನಿತ್ತಾಯ ದೈವ ದೇವರುಗಳು ಶಿಬರೂರು ಶ್ರೀ ಕೊಡಮಣಿತಾಯ ದೈವ ದೇವರುಗಳು ಶಾಬಾಸ್ ಮತ್ತು ಶಿಬರೂರು ಶ್ರೀ ಕೊಡಮಣಿತಾಯ ದೈವ ದೇವರುಗಳು ಬಲ ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ದಕ್ಕಿತ್ತು ದಕ್ಕಿತ್ತು ಆಹೋ ಆಹೋ ಮಹಾರಾಜರುಗಳಾದ ಕೊಡೆತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ರುಗಳು ಮಹಾರಾಜರುಗಳಾದ ಕೊಡೆತ್ತೂರುಗುತ್ತು ಶ್ರೀ ಸನತ್ಕುಮಾರ್ ಶೆಟ್ಟಿಗಳವರು ಶಾಬಾಸ್ ಮತ್ತು ಮಹಾರಾಜರುಗಳಾದ ಕೊಡೆತ್ತೂರುಗುತ್ತು ಶ್ರೀ ಸನತ್ಕುಮಾರ್ ಶೆಟ್ಟಿಗಳವರು ಬಲ ಅರ್ತಿಗಾರರು ಕುಶಾಲುಗಾರರು ಮೋಜುಗಾರರು ಶಾಬಾಸ್ ಪ್ರೀತಿ ಪೂರ್ವಕವಾಗಿ ಕೊಟ್ಟಿರುವಂತಹ ಪಟ್ಟೇಶಾಲು ದಕ್ಕಿತ್ತು ದಕ್ಕಿತ್ತು ಸಭೆಗೆ ಪಾಲಿಸೋಗಿರುವಾಣಿ ಕೀರ್ತಿ ವಿಶಾಲಿ ಪುಸ್ತಕ ಪಾಣಿ विशाली पुस्तक पाणी कीर्ति विशाली पुस्तक पाणी नील कुंदळि खडजाल विधारिणी नील कुंदळि खडजाल विधारिणी लोलनयने गुणशीले कल्याणी विशाले पुस्तक पाणी कीर्ति विशाले पुस्तक पाणी
ಶೃಂಗಾರ ಪುರದಿ ನೆಲೆಸಿಗ ಭಕ್ತರ ಸಂತಸದಿ ಹೊರೆಯುತ್ತ ನೆಲೆಸಿಗ ಭಾರತಿ ಎಮ್ಮನು ಕರುಣದಿ ರಕ್ಷಿಸು ಚರಣಕ್ಕೆ ನಮಿಪೆನು ಹೊರೆಯುತ್ತ ನೆಲೆಸಿಗ ಭಾರತಿ ಎಮ್ಮನು ಕರುಣದಿ ರಕ್ಷಿಸು ಚರಣಕ್ಕೆ ನಮಿಪೆನು ಪಾಲಿಸು ಹೋಗಿರುವಾಣಿ ಕೀರ್ತಿ ವಿಶಾಲಿ ಪುಸ್ತಕ ಮಾಡಿ ಕೀರ್ತಿ ವಿಶಾಲಿ ಪುಸ್ತಕ ಮಾಡಿ ತಾದಿ ದಿನ ತಗ ದಿನ ತೈ ದಿನ ತಗ ದಿನ ತೈ ದಿನ ತಗ ದಿನ ತೈ ದಿನ ತೈ ತೈ ದಿನ ತೈ ತಗ ದಿನ ತೈ ತೈ ದಿನ ತೈ ತೈ ದಿನ ದಾ ದಿನ ತೈ ದಿನ ದಾ ದಿನ ತೈ 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 ತೋಂಗ ತೋ ತಗ ತ ದಿನ ತೈ ಹೋಗಿ ಹೇಳಪ್ಪ
ಅಂಬುರುಹದಳನೇತ್ರಿ ಶ್ರೀ ದುರ್ಗಾಂಬಿಕೆಗೆ ಬಲಗುಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿಡಿದು ಸಂತುತಿಸಿ ಅಂಬುನಿಧಿಯ ಪರಿಪಾಲಿಸು ಸ್ವಾಮಿ ಪರಿಪಾಲಿಸು. ಹೀಗೆ ಆಡಿ ಆ ಪರಮಾತ್ಮನಾದಂತಹ ನಾರಾಯಣನನ್ನು ದಿನನಿತ್ಯವೂ ಧ್ಯಾನಿಸುತ್ತಾ ಅಯೋಧ್ಯ ಸಾಮ್ರಾಜ್ಯದ ಅಧಿಕಾರಿಯಾಗಿ ದಶರಥ ಭೂಪಾಲ ಚಕ್ರವರ್ತಿಯಾಗಿ ಮೆರೆದಾಡುತ್ತಾ ಇದ್ದೇನೆ. ಈ ಹಿಂದೆ ಸೂರ್ಯವಂಶವನ್ನು ಆಳಿ ಬಾಳಿದವರು ಅದೆಷ್ಟೋ ಮಂದಿ. ಲೋಕಕ್ಕೆ ಎರಡು ಕಣ್ಣುಗಳು ಸೂರ್ಯಚಂದ್ರ. ಅಂತೆಯೇ ಸೂರ್ಯಚಂದ್ರರಾಗಿ ತನ್ನೆರಡು ಕರಗಳಂತೆ ಸೂರ್ಯ ಹಾಗೂ ಚಂದ್ರ ವಂಶಗಳೇನಿದೆ ಅದರಲ್ಲಿ ಸೂರ್ಯ ವಂಶವನ್ನು ಆಳಿದವರು ನನ್ನಯ್ಯ ಅಜಮಹಾರಾಜರು. ಅವರ ಸುಪುತ್ರನಾಗಿ ಲೋಕದ ಬೆಳಕನ್ನು ಕಂಡವನ ನಾನೇ ಧನ್ಯನಿದ್ದೇನೆ. ಅಂತಹ ತಂದೆಯವರ ಆಳ್ವಿಕೆಗೆ ಎಳ್ಳಿ ನಿಂತು ಕೊರತೆ ಬಾರದ ರೀತಿಯಲ್ಲಿ ನಮ್ಮ ಪ್ರಜಾವರ್ಗವನ್ನು ಪರಿಪಾಲಿಸುತ್ತಾ ಬಂದವ ಈ ದಶರಥ. ದಶರಥನ ಆಳ್ವಿಕೆಯಲ್ಲಿ ಯಾವುದಕ್ಕೂ ಕುಂದುಕೊರತೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅವ ಬೇರೆಯವ, ಇವ ಬೇರೆ ಸಮುದಾಯದವ ಅನ್ನುವ ಹಾಗೆ ವಿಂಗಡಣೆ ಮಾಡಿ ತಾರತಮ್ಯವನ್ನು ಮಾಡಿದವನೇ ಅಲ್ಲ. ಯಾರು ಸಾಧಕರಿದ್ದಾರೆ, ಯಾರು ಸ್ವಂತ ಪರಿಶ್ರಮದಿಂದ ಯಾವ ಸಾಧನೆಯನ್ನು ಮಾಡಿದ್ದಾರೆ
ಅವರನ್ನು ಕರೆದು ಅವರಿಗೆ ಸನ್ಮಾನವು, ಅವರಿಗೆ ಬೇಕಾದದ್ದನ್ನು ಒದಗಿಸಿಕೊಟ್ಟವ ಇದುವರೆಗೆ ನಾನಿದ್ದೇನೆ. ಸಂತೋಷ. ಯಾಕೆ ಈ ಮಾತನ್ನಾಡಿದೆ? ಈ ಸಾಧಕರ ವಿಚಾರ ಮಾತನಾಡುವಾಗ ನನ್ನ ಸ್ನೇಹದ ಬಗ್ಗೆ ಒಂದು ನೆನಪಾಗುತ್ತದೆ. ನನಗೊಬ್ಬ ಸ್ನೇಹಿತನಿದ್ದ, ಗುಹ ಅನ್ನುವ ಹಾಗೆ. ಹೇಳಿಕೊಳ್ಳುವುದಕ್ಕೆ ಕಿರಾತ, ಬೆಸ್ತನಿದ್ದ. ನಮ್ಮ ರಾಜ್ಯದ ಮೇಲೆ ಅವನಿಗಿರುವಂತಹ ಪ್ರೀತಿ ಹಾಗೂ ನನ್ನ ಮೇಲಿರುವಂತಹ ಗೌರವ ಇರಿಸಿಕೊಂಡು ಬಂದದ್ದರಿಂದ ನಮ್ಮದಾದಂತಹ ಸ್ನೇಹ ವಾತ್ಸಲ್ಯ ಏನಿದೆ ಅದು ಇದುವರೆಗೂ ಮುಂದುವರಿಯುತ್ತಲೇ ಇದೆ. ಯಾಗ ಯಜನಾದಿಗಳಲ್ಲಿ ತೊಡಗಿಸಿಕೊಂಡವ ನಾನು. ಲೋಕದಲ್ಲಿ ನಮ್ಮ ಪ್ರಜಾವರ್ಗಕ್ಕೆ ಯಾವುದಕ್ಕೂ ಕುಂದುಕೊರತೆ ಬರಬಾರದನ್ನುವ ಉದ್ದೇಶದಿಂದ ಸದಾಕಾಲ ಒಳ್ಳೆಯ ಸತ್ಕರ್ಮಗಳನ್ನೇ ಮಾಡುತ್ತಾ ಯಾಗಗಳನ್ನು ಮಾಡುತ್ತಾ ಇದ್ದೇನೆ. ಹಾಗಾಗಿ ಮೆಚ್ಚಿದಂತಹ ಸುರ ಸಂಪದವೇ ಆ ಇಂದ್ರನೇ ಕೌಟುಂಬಿಕವಾಗಿ ಆಲೋಚನೆ ಮಾಡುವಾಗ ಮನಸ್ಸಿನಲ್ಲಿ ಒದಗಿರುವುದು ಒಂದೇ ಬೇಸರ, ಸಂತಾನದ ಕುರಿತಾಗಿ. ಹಾಗಾಗಿ ಮನಸ್ಸಿನಲ್ಲಿರುವ ಬೇಸರವನ್ನು ಮನಸ್ಸಿನಲ್ಲಿ ಇರಿಸಿಕೊಂಡು ನಾನು ಇದ್ದೇನೆಂದಾದ್ರೆ ಅದು ಇನ್ನಷ್ಟು ಬೇಸರ ವೃದ್ಧಿ ಆಗುತ್ತಲೇ ಹೋಗುತ್ತದೆ. ಹಾಗಾಗಿ ಇದರ ಬಗ್ಗೆ ಮಾತಾಡಬೇಕಲ್ಲ. ಆರಲ್ ಎನ್ನುವ ಹಾಗೆ ಆಲೋಚಿಸಿದಾಗ ನಮ್ಮ ಕುಲದ ಉದ್ಧಾರವನ್ನೇ ಬಯಸುವವರು ಕುಲಗುರುಗಳು ವಸಿಷ್ಠರು. ಅವರಿರುವಾಗ ನಾನು ಯಾಕೆ ಚಿಂತೆ ಮಾಡುವುದು? ಮನಸ್ಸಿನಲ್ಲಿರುವ ಬೇಸರವನ್ನು ಗುರುಗಳಲ್ಲಿಯೇ ಭಿನ್ನವಿಸಬೇಕು. ಗುರುಗಳೇ, ಗುರುವರಿಯೋ ಮಾತಾಡುವ ಭಕ್ತಿಯೂ ಜನಬಲ ಗಣಿತನ್ನ ಗಾಯದಿರವು ಬೀಳುತ್ತಲಿಂದಿಂದನೂ ಮುನಿವರ ಅರಸ ಬದಲಾಗಿ ವಂದಿಸಿಕೊಂಡಿದ್ದೇನೆ. ಶುಭವಾಗಲಪ್ಪ ಗುರುಗಳೇ. ದಶರಥ ಮನಸ್ಸಿನಲ್ಲಿ ಅಂದುಕೊಂಡದ್ದು, ಮನಸ್ಸಿನಲ್ಲಿರುವಂತಹ ವಿಚಾರಗಳೇನಿದೆಯೋ ಅದನ್ನು ಹೇಳಿಕೊಳ್ಳುವುದಕ್ಕೆ ಯಾರಾದ್ರೂ ಬೇಕು ಅನ್ನುವ ಹಾಗೆ ಹಕ್ಕನ ಯೋಚನೆಗೆ ಬಂದದ್ದು ನನ್ನ ಗುರುಗಳು ವಸಿಷ್ಠರು. ನಿಮ್ಮ ಯೋಗ್ಯತೆ ಏನು ಅನ್ನುವುದನ್ನು ಅರಿತವ ನಾನಿದ್ದೇನೆ ಗುರುಗಳೇ. ಹಾಗಾಗಿ ಅಂದುಕೊಂಡ ಸಮಯಕ್ಕೆ ನೀವು ಸರಿಯಾಗಿ ಬಂದಿದ್ದೀರಿ. ಉಚಿತ ಆಸನವನ್ನು ಇಟ್ಟಿದ್ದೇನೆ, ಸ್ವೀಕರಿಸಿ. ಓ ಚಕ್ರವರ್ತಿ, ಹೇಳನ್ನ ಹೇಳಿನ ಭೂಪಾಲ ನಿನ್ನ ಮನದಿರವ ಏನಯ್ಯ ಜಗತ್ತಿನ ಕತ್ತಲನ್ನು ಕಳೆದು ಜನಮನನ್ನು ಮುದಗೊಳಿಸುವ ಸೂರ್ಯದೇವರ ವಂಶದಲ್ಲಿ ಕಾಣಿಸಿಕೊಂಡವರು ನೀವು. ನಿಮ್ಮ ವಂಶದ ಹಿರಿಯರು ಆಳಿ ಬಾಳಿದ ಪುಣ್ಯ ಭೂಮಿ ಈ ಅಯೋಧ್ಯ ದೇಶ. ಹೌದಲ್ಲ? ಒಂದೊಮ್ಮೆಗೆ ನೇಮಿರಾಜನಾಗಿ ಕಾಣಿಸಿಕೊಂಡವ. ದಶ ದಿಕ್ಕುಗಳಿಗೆ ರಥವನ್ನು ಹಾಯಿಸಿ ಯುದ್ಧ ಮಾಡಿ ಗೆಲ್ಲುವ ಸಾಮರ್ಥ್ಯ
ಇರುವ ಎಂಬುದರಿಂದ ದಶರಥ ಎನ್ನುವ ಅನ್ವರ್ಥ ನಾಮ ನಿನ್ನ ಪಾಲಿಗೆ ಒದಗಿ ಬಂತು. ಹೌದಷ್ಟೇ. ಸಂತೋಷ ವಿಷಯ. ಕೌಸಲ್ಯ, ಸುಮಿತ್ರೆ, ಕೈಕೆ ಮೂವರನ್ನು ಮದುವೆ ಆಗುವುದರ ಮೂಲಕವಾಗಿ ಸಂಸಾರದಲ್ಲಿ ಸುಖವನ್ನು ಕಂಡವನು ನೀನು. ಆದ್ದರಿಂದಲ್ಲವೇ ರಾಜ ಪ್ರತ್ಯಕ್ಷ ದೇವತ, ನಮ್ಮ ಅರಸನೆಂದರೆ ದೇವರಿಗೆ ಸಮಾನ ಎಂಬುದಾಗಿ 10 ಮುಖದಿಂದ ಮುತ್ತಿನಂತೆ ಮಕ್ಕಳಿಲ್ಲದರಿಂದ ಮಾನಸದುಳಿಂದು ಗುರುವರ ಮುನೀಶ್ವರ ಲೋಕವನ್ನು ಪರಿಪಾಲಿಸುವವ ಶ್ರೀಮನ್ನಾರಾಯಣ. ಹೌದು, ಅವನನ್ನು ದಿನನಿತ್ಯವೂ ಕಾಣುವುದಕ್ಕೆ ನಮ್ಮಿಂದ ಅಸಾಧ್ಯ. ಆದರೆ ಅವನನ್ನು ನಿಮ್ಮಲ್ಲಿ ಕಾಣುವವ ನಾನು. ಆದರೆ ಕುಲದೇವನಾದ ರಂಗನಾಥ ಸ್ವಾಮಿಯ ಪೂರ್ಣಾನುಗ್ರಹಕ್ಕೆ ನೀನು ಪಾತ್ರರಾಗಿದ್ದಿ ಎಂಬುದನ್ನು ತಿಳಿದವ ನಾನು. ಸ್ವಾಮಿ, ಕೊರತೆ ಯಾವುದೂ ಇಲ್ಲವಲ್ಲ ಅಯೋಧ್ಯೆಯಲ್ಲಿ? ಯಾವತ್ತೂ ಕೂಡ ಮನಸ್ಸಿಗಾದಂತಹ ನೋವಿನ ಪರಿಹಾರಾರ್ಥವಾಗಿ ಒದಗಿ ಬರುವವರು ತಾನು. ಮುಖವನ್ನು ನೋಡಿ ಮನಸ್ಸಿನಲ್ಲಿರುವಂತಹ ಆ ಭಾವ ತರಂಗಗಳೇನಿದೆಯೋ ಅದನ್ನು ತಿಳಿಯಬಲ್ಲ ಸೂಕ್ಷ್ಮಜ್ಞರು ತಾಗಿದ್ದೀರಿ. ಮುಖವೇ ಮನಸ್ಸಿನ ಕೈಗನ್ನಡಿ. ಹೌದಂತೆ. ಆದರೆ ದಶರಥ ಚಕ್ರವರ್ತಿಗೆ ಬೇಕಾದಂತಹ ಸಂಪತ್ತು ಐಶ್ವರ್ಯಗಳಿದೆ, ಉಂಟು. 3 ಮಹಿಷಿಯರು, ಅರಸಿಯರಿದ್ದರೆ ಏನು ಪ್ರಯೋಜನ ಸ್ವಾಮಿ? ಈ ಭೂಪತಿಗೆ ಮುಂದಿನ ಆಳ್ವಿಕೆಯನ್ನು ಮಾಡಬೇಕಾದ ಮನಸ್ಸು ನನಗಿಲ್ಲ. ಬಳ್ಳಿರ ಅಧಿಕಾರವನ್ನೇನೋ ನಾನು ಮಾಡುತ್ತೇನೆ. ಹೌದು. ಆದ್ರೆ ಕುಲಪುತ್ರ ಅನ್ನುವಂತಹ ಒಂದು ನೆಗಳತೆಗೆ ಪಾತ್ರನಾಗುವುದಕ್ಕೆ ಒಂದು ಮಗ ಅನ್ನುವುದು ಬೇಡವೆ? ಎಲ್ಲರೂ ಹೇಳುತ್ತಾರೆ 60,000 ವರ್ಷಗಳನ್ನು ಕಳೆದವ ದಶರಥ ಭೂಪ. ವೃದ್ಧಾಪ್ಯ ಬಾಧಿಸುತ್ತಾ ಇದೆ ನನ್ನನ್ನು. ಈ ಕಾಲಕ್ಕೆ ಆಲೋಚನೆ ಮಾಡು. ಪುತ್ರ ಶೋಕ ಅನ್ನುವಂತಹದ್ದು ನಿರಂತರವಾದದ್ದು ಸ್ವಾಮಿ, ನಿರಂತರವಾದದ್ದು. ಜೀವನದಲ್ಲಿ ಇಷ್ಟು ವರ್ಷ ನಾನು ಬದುಕಿದರೂ ಕೂಡ ಮಕ್ಕಳ ಭಾಗ್ಯವನ್ನು ಪಡೆಯದವ ನಾನಿದ್ದೇನೆ. ಈಗ ಪುತ್ರ ಶೋಕ ಎನ್ನುವುದು ಹುಟ್ಟಿದಂತ ಮಗ ಅಳಿದು ಹೋದ್ರೆ ಆ ಶೋಕ ಬರುವುದು ಸ್ವಾಭಾವಿಕ. ಆದ್ರೆ ಇಲ್ಲವಲ್ಲ. 3 ಮಡದಿಯರನ್ನು ಕೈ ಹಿಡಿದರೂ ಕೂಡ ಮಗುವನ್ನು ಪಡೆಯುವಂತಹ ಸುಯೋಗ ನನ್ನ ಪಾಲಿಗೆ ಒದಗದೇ ಹೋಯಿತಲ್ಲ ಸ್ವಾಮಿ. ಈ ಬೇಸರದಿಂದ ದಿನನಿತ್ಯವೂ ನಾನು ಆಲೋಚನೆಯನ್ನೇ ಮಾಡುತ್ತಿದ್ದವ. ಆದರೆ ಇಂದಿನ ದಿನ ಅದರ ಕುರಿತಾಗಿ ಆಲೋಚನೆಯನ್ನು ಮಾಡುವಂತಹ ಕಾಲಕ್ಕೆ ಪಕ್ಕನೆ ನೆನಪಾದದ್ದು ಈ ವಿಚಾರವನ್ನು ಗುರುಗಳಾದ ವಸಿಷ್ಠರಲ್ಲಿ ಮಂಡಿಸೋಣ ಅನ್ನುವ ಹಾಗೆ. ಹಾಗಾಗಿ ನೆನವರಿಕೆ ಮಾಡಿದ ಕ್ಷಣದಲ್ಲಿ ಬಂದವರು ತಾವಿದ್ದೀರಿ. ಗುರುಗಳೇ, ಪುತ್ರನನ್ನು ಪಡೆಯಬೇಕನ್ನುವ ಮನದಲ್ಲಿ ಬಯಕೆ ಇಲ್ಲದಿದ್ರೆ ದಶರಥ ಹೀಗೆ ಇರುವುದೇ, ಅಥವಾ ಸರ್ವಸಂಗ ಪರಿತ್ಯಾಗಿಯಾಗಿ ಕಾನನವನ್ನು ಸೇರುವುದೇ? ನೀವೇ ಹೇಳಬೇಕು ಗುರುಗಳೇ, ನೀವೇ. ಅರಿತೆ ಮನದಿರವ ಅರಿತೆ ನಿನ್ನಯ ಮನದಿರವ ಅಶ್ವಮೇಧವ
ನದಿ ರಾಮ ಭೂಪಾಲ ಭೂಪಾಲ ಭೂಪಾಲ. ದಶರಥ, ಗುರುಗಳೇ, 3 ಮಂದಿ ತರುಣಿಯರನ್ನು ಮದುವೆ ಆಗುವುದರ ಮೂಲಕವಾಗಿ ಸಂತಾನವಿಲ್ಲ. ಇಲ್ಲ. ಹೀಗೆ ಒಂದು ರೀತಿಯಲ್ಲಿ ಬೇಸರಗೊಂಡ ಆ ಕಾಲದಲ್ಲಿ ಆ, ಶಾಂತಿ ಎಂಬ ಮಗಳನ್ನು ಪಡೆಯುವುದರ ಮೂಲಕವಾಗಿ ಋಷಿಶೃಂಗರಿಗೆ ಮದುವೆ ಮಾಡಿ ದಾರಿ ಎರೆದು ಕೊಟ್ಟವರು ನೀನೇ ಅಲ್ಲವೇ? ಹೌದಲ್ವೇ? ಆದ್ರೆ ಇನ್ನು ಮುಂದಕ್ಕೆ ಆ, ಪುತ್ರ ಸಂತಾನ ಇಲ್ಲದಿದ್ರೆ ಆ. ಈ ರಾಜ್ಯ ಅರಾಜಕತೆ ಆಗ್ತದೆ. ಗಂಡಾಗಿ ಹುಟ್ಟಿದ ನನ್ನ ಮನಸ್ಸಿಗೆ ಇಷ್ಟು ಬೇಸರ ಆಗಬೇಕಾದ್ರೆ ಅಯೋಧ್ಯೆಗೆ ಹೆಣ್ಣು ಮಕ್ಕಳಾದವರಿಗೆ ಎಷ್ಟು ಬೇಸರವನ್ನು ಪಟ್ಟಿರಬೇಡ. ಅಯೋಧ್ಯೆ ಪ್ರಜಾ ಜನರಿಗೆ ನಾಡಿಗೊಬ್ಬ ಉತ್ತರಾಧಿಕಾರಿ ಬೇಕು. ಬೇಕಲ್ಲವೇ? ಅವನ್ನು ನೀಡುವಲ್ಲಿ ನಾನು ಅಸಮರ್ಥನಾಗಿದ್ದೇನೆ. ಹಾಗಾದ್ರೆ ಅಯೋಧ್ಯೆಯ ನಗರದ ಆಳ್ವಿಕೆ ಅನ್ನೋದು ಇಲ್ಲಿಗೆ ನಿಂತಿತೆ. ಅಯೋಧ್ಯ ದೀಪನಾಗಿ ಕಾಣಿಸಿಕೊಳ್ಳುವವ ಲೋಕಕ್ಕೆ ಬೇಕು ಬೇಕು. ಎನ್ನುವಂತೆ ಈ ಅಭಿಪ್ರಾಯಕ್ಕೆ ಬಂದವ. ಆದ್ರಿಂದ ಬೇಸರ ಬರುವುದು ಸ್ವಾಭಾವಿಕ. ಆದ್ರೆ ಈಗ ಸಂತಾನ ಪಡೀಲಿಕ್ಕಿಲ್ಲ ಅಂತ ಹೇಳೋಕ ಆಗಿರುದಿಲ್ಲ. ಹಾಗಾದ್ರೆ ಸಂತಾನ ಆಗುತ್ತದೆ. ಅಂದ್ರೆ ನಾವು ಈ ಹಿಂದೆ ಒಂದು ಸೂಚನೆಯನ್ನು ಕಂಡುಕೊಂಡಿದ್ದೇವಲ್ಲ. ಈ ಹಿಂದೊಮ್ಮೆ ಆ, ನೀನು ಮೃಗಬೇಟೆಗೆಂದು ಹೋದ ಆ ಕಾಲದಲ್ಲಿ ಮರಳಿ ಬಂದಾಗ ಯಾವುದೊಂದು ಬೇಸರದಲ್ಲಿ ಇದ್ದಾಗ ಏನಯ್ಯ ಬೇಸರ ಅಂತ ಕೇಳಿದಾಗ ಅಲ್ಲಿ ನಡೆದಂತಹ ಘಟನೆಯನ್ನು ನೀವು ಸ್ಪಷ್ಟಪಡಿಸಬಲ್ಲವೇ? ಹೌದು. ಮೃಗಬೇಟೆಯನ್ನು ಆಡಿ ಯಾವುದೊಂದು ಶಬ್ದ ಕೇಳಿದ ಕಾಲದಲ್ಲಿ ನೀನು ಬಾಣ ಪ್ರಯೋಗ ಮಾಡಿದೆ. ಶಬ್ದ ಶರ. ಆ ಶರ ಮತ್ತೆ ಅದು ಪ್ರಾಣಿತ ಭಾವಿಸಿ ಹತ್ತಿರಕ್ಕೆ ಹೋದಾಗ ಅದು ಆರ್ತನಾದ ಬೇರೆ ಯಾರದ್ದಲ್ಲ, ಮನುಷ್ಯರದ್ದೇ ಆಯ್ತು. ನೋಡಿದ್ರೆ ತಾಂಡವ ಮುನಿಗಳ ಮಗ ಶ್ರವಣ ಕುಮಾರ ಸತ್ತು ಬಿದ್ದಿದ್ದಾನೆ ಹೌದಲ್ಲ? ಬಾಣದಿಂದ. ಆ, ಆ ಹೊತ್ತಿನಲ್ಲಿ ನೀನು ತಪ್ಪಾಯ್ತು ಅಂತ ಕೇಳಿಕೊಂಡದ್ದು. ಆ, ಅವರು ಸಿಟ್ಟುಗೊಂಡು ಶಾಪ ಒದಗಿದ್ದು ನನ್ನ ಮಗನಕ್ಕೆ ಮರಣಕ್ಕೆ ಕಾರಣ ಆದಿಯೋ, ನೀನು ಪುತ್ರಯೋಗದಿಂದ ಅಳಿದು ಹೋಗು ಅಲ್ವಾ? ಹೌದು ಸರ್. ನೀನು ಸಾಯುವಾಗ ನಿನ್ನ ಮಕ್ಕಳು ಇಲ್ಲದೆ ಹೋಗಲಿ, ಹೀಗೆ ಶಾಪೋನ್ನಿತ ವಿಚಾರ ನೀನೇ ನಾನಲ್ಲಿ ಹೇಳಿದ್ದಲ್ವ? ಹಾಗಾದ್ರೆ ಮಕ್ಕಳಾಗುತ್ತಾರಂತಾಯ್ತು. ಹಾಗಾದ್ರೆ ಮಕ್ಕಳಾಗ್ತದೆ ಎನ್ನುವ ಸೂಚನೆಯನ್ನು ಆ ಋಷಿಮುನಿಗಳೇ ಹೇಳಿಕೊಟ್ಟಿದ್ದಾರೆ ಎಂದಾದ್ರೆ ಅದು ಶಾಪವಲ್ಲ, ಅದು ನಿನ್ನ ಪಾಲಿಗೆ ವರ ಯಾಕೆ ಆಗಬಾರದು ಎನ್ನುವುದಾಗಿ ತಿಳಿದಿದ್ದೇನೆ. ಆದ್ರಿಂದ ಸಂತಾನ ಪಡೆಯುವುದಕ್ಕೆ ಬೇಕಾಗಿ ಒಂದು ಅಶ್ವಮೇಧವನ್ನು ಮಾಡಿದ್ರೇನು? ಅಶ್ವಮೇಧವೇ? ಹೌದು. ಯಾಗ ಅಂದ್ರೆ ತೇನವಿನ ತೃಣಮಪಿನ ಚಲತಿ, ದೇವರ ಇಚ್ಛೆ ಇಲ್ಲದರೆ ಒಂದು ಹುಲ್ಲುಕಡ್ಡಿ ಅತ್ತಿಂತ ಅಲುಗಾಡುವುದಿಲ್ಲ ಎಂಬ ಸತ್ಯ ವಿಚಾರವನ್ನು ಎಲ್ಲವರು ತಿಳಿದವರೇ ಹೌದಷ್ಟೇ. ಆಗಿರುವಾಗ ದೇವತಾನುಗ್ರಹಕ್ಕೆ ಪಾತ್ರರಾಗಬೇಕು. ಅಂತಹ ದೇವತೆಗಳನ್ನು ನಾವು ಮೆಚ್ಚಿಸಬೇಕು. ಅದಕ್ಕೆ ಬೇಕಾಗಿ ಅಶ್ವಮೇಧವನ್ನು ಮಾಡುವುದರ ಮೂಲಕವಾಗಿ ಪುತ್ರ ಸಂತಾನದ ಆ ಫಲವನ್ನು ಕಾಣುವುದಕ್ಕೆ ಸಾಧ್ಯ ಉಂಟು ಎನ್ನುವುದಾಗಿ ನನ್ನ ಅಭಿಪ್ರಾಯ. ಹೇಗೆ ಅದಕ್ಕೆ ಬೇಕಾದಂತಹ ಸಲಕರಣೆ ಪರಿಕಳ ಅದನ್ನೆಲ್ಲ ತರಿಸು, ಅಶ್ವಮೇಧವನ್ನು ರಚಿಸು. ಮನಸ್ಸಿಗೆ ಆನಂದವಾಯಿತು ಸ್ವಾಮಿ. ಬೇಸರವನ್ನು ಪಟ್ಟಂತಹ ನನಗೆ ಪುತ್ರನನ್ನು ಪಡೆಯುವಂತಹ ಯೋಗ್ಯ ನಿನ್ನ ಪಾಲಿಗೆ ಇದೆ ಎನ್ನುವ ಹಾಗೆ ನೆನಪಿಸಿದವರು ತಾವಿದ್ದೀರಿ. ಅಶ್ವಮೇಧ ಯಾಗವನ್ನು ಕೈಗೊಳ್ಳಬೇಕು. ಅದಕ್ಕೆ ಬೇಕಾದ ಸಾಂಬಾರಗಳನ್ನು ತರುವುದಕ್ಕೆ ನಾನು ಮನ ಮಾಡುತ್ತೇನೆ. ಈ ವಿಚಾರದ ಕುರಿತಾಗಿ ಮಂತ್ರಿಯಲ್ಲಿ ಮಾತಾಡ್ಲಿಕ್ಕುಂಟು. ಆಗಲಪ್ಪ, ಅಂದಾಗಿ ಸ್ವಾಮಿ. ಶುಭವಾಗಿ. ಎಲ್ಲಿ ನೋಡೋಣ ನಮ್ಮ ಮಂತ್ರಿಗಳು ಬರಲಿ. ಇಂತೆಂದ ಋಷಿ ಬೀಳಲು ಸಂತಸದಿ ಗುರುಪತಿ ಬೀಳ್ಕೊಡುತ್ತ ಸುಮಂತ್ರನು ಕಂಡು ಮುನಿಗಳಿಂದ ಮಾತ ಬೇಡನಾಗ ದಶರಥ ಭೂಪ. ಮಂತ್ರಿವರ್ಯ, ಈ ಸಂದರ್ಭದಲ್ಲಿ ನಿಮ್ಮನ್ನು ಕರೆಸಿದವ ಈ ದಶರಥ ಭೂಪ. ಗುರುಗಳಾದಂತಹ ವಸಿಷ್ಠರು ನನ್ನ ಮನಸ್ಸಿನಲ್ಲಿ ಹುದುಗಿರುವಂತಹ ಬೇಸರಕ್ಕೆ ಪರಿಹಾರವನ್ನು ನೀಡಿದವರಿದ್ದಾರೆ. ಪುತ್ರನನ್ನು ಪಡೆಯದಿರುವಂತಹ ನನಗೆ ಪುತ್ರ ಶೋಕ ನಿರಂತರ ಅನ್ನುವ ಹಾಗೆ ಮನಸ್ಸಿನಲ್ಲಿ ಬೇಸರಿಸಿರುತ್ತಿರುವಂತಹ ಕಾಲಕ್ಕೆ ಅಶ್ವಮೇಧ ಯಾಗವನ್ನು ಕೈಗೊಳ್ಳಬೇಕನ್ನುವ ಹಾಗೆ. ಮಂತ್ರಿವರ್ಯ, ನಾವು ತಿಳಿದವರು ಪುತ್ರನನ್ನು ಪಡೆಯುವುದಾದ್ರೂ ಹೇಗೆ, ಇದರ ಬಗ್ಗೆ ನಿಮಗೇನಾದ್ರೂ ತಿಳಿದಿದ್ರೆ ಹೇಳಬಹುದೇ ಮಂತ್ರಿ? ಓ ಭೂಪಾಲಾಗ್ರಣಿ, ಭೂಪಾಲಾಗ್ರಣಿ ಕೇಳಿದೆಯೇನೆ ದೇವ ಮುನಿಯುತ ಕೇಳಿದ
ಭೂಪಾಲ ಗಣಿ ಕೇಳಿದೀನೆ ದೇವ ಮುನಿಯುತ ಕೇಳಿದರದನ ಸೂರ್ಯಾನ್ವಯಗಳು ಜನಿಸಿದ ದಶರಥ ಸೂರ್ಯಾನ್ವಯಗಳು ಜನಿಸಿದ ದಶರಥ ಧಾರಿಣಿ ಪಾಲಿಸುವ ಸಮಯಗಳು ಭೂಪಾಲ ಗಣಿ ಕೇಳಿದೀನೆ ದೇವ ಮುನಿಯುತ ಕೇಳಿದ ಅದನ ಪವಿತ್ರವಾದ ಆಡಿದವರುಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಒಳ್ಳೆಯದಾಗಿ. ಪುತ್ರರಿಲ್ಲ ಎನ್ನುವಂತಹ ಶೋಕದಿಂದ ಬಳಲುತ್ತಾ ಇರುವಂತಹ ಹೊತ್ತು ಓ ಎಂತಹವರಿಗಾದರೂ ಮನೆಗೊಂದು ಮಗು ಬಂದ್ರೆ ಅದರಿಂದಾಗುವಂತಹ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ. ಇಲ್ಲವಲ್ಲ. ಮಕ್ಕಳಿರಲ್ಲವೋ ಮನೆ ತುಂಬ. ಆ ಮನೆಯಲ್ಲಿ ಮಕ್ಕಳಿದ್ರೆ ನಾವು ಕೂಡ ಮಕ್ಕಳಾಗುತ್ತೇವೆ. ಹೌದಷ್ಟೇ. ಆದ್ರೆ ಆದರೆ ಭೂಪಾಲ ಅಗ್ರಣಿ ಆಗಿರುವಂತಹ ನೀನು ಆ ಪ್ರಸಕ್ತ ಕಾಲದಲ್ಲಿ ಇರುವಂತಹ ಭೂಪಾಲರಲ್ಲಿ ಅಗ್ರಗಣ್ಯ ಯಾರು ಅಂತ ಕೇಳಿದ್ರೆ ದಶರಥ ಮಹಾರಾಜ. ಓ ದಶ ದಿಕ್ಕುಗಳಿಗೂ ರಥವನ್ನು ಹಾರಿಸಿ ದಶರಥನೆನ್ನುವಂತಹ ಬಿರುದನ್ನು ಪಡೆದವರು ನೀವು. ಆ ಆದರೆ ಆ ಇಷ್ಟೆಲ್ಲ ಇದ್ರೂ ಕೂಡ ಮನಸ್ಸಿಗೆ ಬಾಧಿಸುತ್ತಾ ಇರುವಂತಹ ಚಿಂತೆ ಮಕ್ಕಳಿಲ್ಲ. ಈ ಸೂರ್ಯಾನ್ವಯವನ್ನು ಬೆಳಗುವವರು ಯಾರು ಎನ್ನುವ ಹಾಗೆ ಆ. ಈ ಹೊತ್ತಿಗೆ ನಾನು ಯೋಚಿಸುವುದು ಏನು ಮಂತ್ರಿಗಳೇ? ಸುರಮುನಿ ಆಡಿದಂತಹ ಮಾತು. ಓ ಆ ಮಾತನ್ನೇ ನಾನು ಉಸಿರುವುದು. ಆಹಾ. ಗುರುಗಳು ಹೇಳಿದ್ರು ಆ ಯಜ್ಞವನ್ನು ಮಾಡಬೇಕು ಎನ್ನುವ ಹಾಗೆ. ಹೌದಷ್ಟೇ. ಈ ಹೊತ್ತಿಗೆ ಹ್ಮ್ ಅವರು ಆಡಿದ ಮಾತಿನ ಪ್ರಕಾರವಾಗಿ ಮಕ್ಕಳಾಗಬೇಕು ಅಂತಾದ್ರೆ ಆದರೆ ಯಜ್ಞವನ್ನು ಮಾಡಿಸಬೇಕು. ಮಕ್ಕಳಾಗುತ್ತದೆ ಎನ್ನುವ ಹಾಗೆ ಮುನ್ಸೂಚನೆಯನ್ನು ನೀಡಿದ್ದಾರೆ ಗುರುಗಳು. ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಆ ಒಬ್ಬರನ್ನು ಇಲ್ಲಿಯವರೆಗೆ ಬರಮಾಡಿಸಿಕೊಳ್ಳಬೇಕು ಸ್ವಾಮಿ. ಬರಮಾಡಿಸುವುದು. ಹೌದೌದು. ಯಾರನ್ನು? ಅವರು ಬಂದ್ರೆ ನಮ್ಮ ಉದ್ದೇಶ ಈಡೇರುತ್ತದೆ. ಆಹಾ. ವೈಭಾಂಡಕ ಸುತನಾದಂತಹ ಋಷ್ಯಶೃಂಗನನ್ನು ಇಲ್ಲಿಯವರೆಗೆ ಬರಮಾಡಿಸಿಕೊಂಡ್ರೆ ಆ. ನಮ್ಮದಾದಂತಹ ಕಷ್ಟ ದೂರ ಆಗಬಹುದು ಎನ್ನುವ ಹಾಗೆ ನನ್ನ ಭಿನ್ನ ಸ್ವಾಮಿ. ಸ್ವಾಮಿ ಅವರಾರು ಹೇಗೆ ಬರುವುದಾದ್ರೂ ಹೇಗೆ ಈ ವಿಚಾರ ನನಗೆ ತಿಳಿದಿಲ್ಲವಲ್ಲ. ನೀವೇ ತಿಳಿಯಪಡಿಸಬೇಕು. ಹಾಗೆಂದು ಆ. ಅವರನ್ನು ಬರಮಾಡಿಸಿಕೊಂಡು ನಾವು ಮಾಡಬೇಕಾದಂತಹ ಯಾಗವಾದರೂ ಯಾವುದು? ಓ ಬೇರೆ ಯಾವ ಯಾಗವೂ ಅಲ್ಲ ಸ್ವಾಮಿ. ಯಾವ ಯಾವ? ನಾವು ಮಾಡಬೇಕಾದಂತಹ ಯಾಗ ಆ. ಪುತ್ರ ಕಾಮೇಷ್ಟಿ. ಪುತ್ರಕಾಮೇಷ್ಟಿ. ಹೌದು. ಪುತ್ರ ಕಾಮೇಷ್ಟಿಯನು ಋತ್ವಿಜರ ಕೈಯಿಂದ ಪೃಥ್ವಿಯುಳ್ ಮಾಡಿಸಿ ಶಾಸ್ತ್ರವಿಧಿಯಿಂದ ಪುತ್ರ ಕಾಮೇಷ್ಟಿಯನು ಋತ್ವಿಜರ ಕೈಯಿಂದ ಪೃಥ್ವಿಯುಳು ಮಾಡಿಸಿ ಶಾಸ್ತ್ರವಿಧಿಯಿಂದ ಭೂಪಾಲ 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 ಪುತ್ರನನ್ನು ಪಡೆಯಬೇಕು ಅಂತಾದ್ರೆ ಆದರೆ ಸೂರ್ಯವಂಶವನ್ನು ಬೆಳಗುವಂತಹ ಮಕ್ಕಳನ್ನು ಪಡೆಯಬೇಕು ಅಂತಾದ್ರೆ ಆಹಾ. ಬೇರೆ ಯಾವುದೋ ಯಾಗವನ್ನು ಮಾಡಿಸುವುದಲ್ಲ. ಮತ್ತೆ ಪುತ್ರರ ಆಕಾಂಕ್ಷಿಯಾಗಿ ಇರುವಂತಹ ನೀವು ಆ. ಪುತ್ರ ಕಾಮೇಷ್ಟಿ ಯಾಗವನ್ನೇ ಮಾಡಿದ್ರಿ ಹೌದು ಅಂತಾದ್ರಿ ಓಹೋ. ಖಂಡಿತವಾಗಿ ಕೂಡ ಯಾಗದ ಕೊನೆಯಲ್ಲಿ ಆ. ಮಕ್ಕಳಾಗುವಂತಹ ಯೋಗ ನಿಮ್ಮ ಪಾಲಿಗೆ ಒದಗಿ ಬರಬಹುದು ಸ್ವಾಮಿ. ಪುತ್ರ ಕಾಮ ಇಷ್ಟಿ. ಹೌದು. ಪುತ್ರ ಕಾಮೇಷ್ಟಿ ಆ, ಈ ಯಾಗವನ್ನು ಮಾಡುವುದರಿಂದ ಹ್ಮ್ ಸಂತಾನವನ್ನು ಪಡೆಯುವಂತಹ ಯೋಗ ನನ್ನ ಪಾಲಿಗೆ ಒದಗಿ ಬರುತ್ತದೆ. ಹೌದು ಸ್ವಾಮಿ. ಆ. ಮಂತ್ರಿಗಳೇ, ಹ್ಮ್ ಪುತ್ರನನ್ನು ಪಡೆಯುವಂತಹ ಯೋಗ ನನ್ನ ಪಾಲಿಗೆ ಇದೆ ಅಂತ ಆದ್ರೆ ಆ, ಆ ಯಾಗವನ್ನು ನಾನು ಮಾಡಿಯೇ ಸಿದ್ಧ. ಹ್ಮ್ ಆದರೆ ಹ್ಮ್ ನಾನು ಭಕ್ತನಾಗಬೇಕು ಅಂತ ಆದ್ರೆ ಆ, ಅದಕ್ಕೆ ಮಾಡಬೇಕಾದಂತಹ ವಿಚಾರಗಳಾದ್ರೂ ಏನು ಇದೆಲ್ಲವನ್ನು ತಿಳಿಸಬೇಕು ತಾವು. ಯಾಗ ಮಾಡಬೇಕು ಅಂತ ಆದ್ರೆ ಅದಕ್ಕೆ ಅದರದ್ದೇ ಆದ ಕ್ರಮಗಳಿವೆ. ಹೇಗೆ? ಕ್ರಮಗಳನ್ನು ನಾವು ಹೇಗಾದ್ರೂ ಮಾಡಬಹುದು. ಆದರೆ ಆದರೆ ಅದನ್ನು ಮಾಡಿಸುವವರು ನಿರ್ದೇಶನ ಕೊಡುವವರು ಸರಿಯಾಗಿರಬೇಕು. ಆ, ನಿರ್ದೇಶಕರು ಸರಿಯಾಗಿದ್ರೆ ಸಕಲವೂ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಹಾದಿಯಲ್ಲಿ ಮುಂದುವರಿಯುತ್ತದೆ. ಹೌದಲ್ಲವೇ? ಹಾಗೆಂದು ಅಂತಹ ನಿರ್ದೇಶಕರು ಯಾರು ಎನ್ನುವ ಹಾಗೆ ನಾನು ಮೊದಲೇ ಆಡಿದವ ಹೌದು. ವೈಭಾಂಡಕ ಸುತನಾಗಿರುವಂತಹ ಆ,
ಋಷ್ಯಶೃಂಗರನ್ನೇ ಬರಮಾಡಿಕೊಳ್ಳಬೇಕು ಎನ್ನುವ ಹಾಗೆ. ಹಾಗೆಂದು ಅವರನ್ನೇ ಯಾಕೆ ಬರಮಾಡಿಕೊಳ್ಳಬೇಕು? ಅವರನ್ನೇ ಯಾಕೆ ಬರಮಾಡಿಕೊಳ್ಳಬೇಕು ಸ್ವಾಮಿ? ಕಾರಣ ಉಂಟು. ಏನು? ಇದಕ್ಕೊಂದು ಹಿಂದೆ ನಡೆದಂತಹ ಘಟನೆ ನಮ್ಮ ಪಾಲಿಗೆ ನಿದರ್ಶನವಾಗಿ ಉಂಟು. ಈ ಹಿಂದೆ ಒಂದು ಘಟನೆ ನಡೆದಿದೆ. ಹೌದು. ಏನದು? ಹಿಂದೆ ಹೇಳುವಿರೆ? ಆ ರೋಮಪಾದನು ಪೂರ್ವದೊಳಗೆ ಯಜ್ಞವನ್ನು ಮಾಡಲ. ಆ ರೋಮಪಾದನು ಪೂರ್ವದೊಳಗೆ ಸುರಭ ಬಳೆಯ ಧರಿಸಿದನು. ಚಿಂತಿಸಲು ನಾರದನು ಚಿತ್ತೈಸಿ ಬಂದು ನಿಂತ ಕ್ಷಣದಿ ಭೂಪ ಪೊರಮಟ್ಟನಂದು ಮಹಾರಾಜ ಮಂತ್ರಿವರ್ಯ, ಅವರನ್ನೇ ಯಾಕೆ ಬರಮಾಡಿಕೊಳ್ಳಬೇಕು ಎನ್ನುವ ಹಾಗೆ ಯೋಚಿಸಿದ್ರಿ. ಋಷ್ಯಶೃಂಗರೇ ಯಾಕಾಗಬೇಕು ಹೇಳಬೇಕು. ಈ ಹಿಂದೆ ನಡೆದಂತಹ ಘಟನೆಯ ಬಗ್ಗೆ ನಾವು ಯೋಚಿಸಬೇಕು. ಏನದು? ಹೇಗೆ? ಒಂದೊಮ್ಮೆಗೆ ರೋಮಪಾದ ಎಂಬಾತ ನಿಮ್ಮ ಮಿತ್ರನು ಹೌದು. ಹೌದಲ್ಲವೇ? ಬಂದಂತಹ ಬರಗಾಲವನ್ನು ಕ್ಷಾಮವನ್ನು ದೂರಗೊಳಿಸುವುದಕ್ಕೆ ಬೇಕಾಗಿ ಅದಕ್ಕೆ ಯಾಗವನ್ನು ಮಾಡುತ್ತಾ ಇದ್ದಂತ ಹೊತ್ತು ಸುರಪನೆ ಮಳೆಯನ್ನು ತಡೆದಿದ್ದನಂತೆ. ನಾರದರು ಬಂದರು. ನಾರದರಲ್ಲಿ ಭಿನ್ನವಿಸಿಕೊಂಡಂತಹ ಕಾಲಕ್ಕೆ ಋಷ್ಯಶೃಂಗರನ್ನೇ ಬರಮಾಡಿಕೊಳ್ಳಿ, ಈ ಸಮಸ್ಯೆ ದೂರ ಆಗುತ್ತದೆ ಎನ್ನುವ ಹಾಗೆ ಆಡಿದರಂತೆ. ಆ ಪ್ರಕಾರವಾಗಿ ಋಷ್ಯಶೃಂಗರನ್ನೇ ಬರಮಾಡಿಕೊಂಡ್ರು. ಅವರು ಬಂದಂತಹ ಹೊತ್ತಿಗೆ ಆ ನೆಲಕ್ಕೆ ಕಾಲಿಟ್ಟಂತ ಹೊತ್ತಿಗೆ ಇದ್ದ ಕ್ಷಾಮವೆಲ್ಲ ಬರಗಾಲವೆಲ್ಲ ದೂರವಾಯಿತಂತೆ. ಹೌದೇ? ಶಾಂತ ನಿಮ್ಮ ಮಗಳು ಶಾಂತಿ ರೋಮಪಾದನ ದತ್ತಪುತ್ರಿ. ಹೌದು. ಸಂತೋಷಗೊಂಡಂತಹ ರೋಮಪಾದ ತನ್ನ ಮಗಳನ್ನೇ ಅವರಿಗೆ ಮದುವೆ ಮಾಡಿಕೊಟ್ಟನಂತೆ. ಹಾಗಾಗಿ ರೋಮಪಾದನಿಗೆ ಋಷ್ಯಶೃಂಗರು ಅಳಿಯ ಹೌದು. ಅವರು ಹೋದಲ್ಲಿ ಕ್ಷಾಮ ದೂರವಾಗುತ್ತದೆ, ಬರಗಾಲ ದೂರವಾಗುತ್ತದೆ ಅಂತಾದ್ರೆ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ದೇನು? ಅವರು ಹೋದಲ್ಲಿ ಫಲ ಬಂದಿದೆ ಎನ್ನುವುದು ಅರ್ಥ. ಹೌದಷ್ಟೇ. ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿದರೆ ಸಾಕಾಗುವುದಿಲ್ಲ. ಯಾಗದ ಅಂತ್ಯದಲ್ಲಿ ನಾವು ನಿರೀಕ್ಷಿಸಿದಂತಹ ಫಲವೂ ಕೂಡ ಬರಬೇಕಲ್ಲ, ಒದಗಿ ಬರಬೇಕಲ್ಲ. ಆ ಫಲವನ್ನು ಭರಿಸುವುದಕ್ಕೆ ಬೇಕಾಗಿ ಅವರನ್ನು ಬರಮಾಡಿಕೊಳ್ಳಬೇಕು ಎನ್ನುವ ಹಾಗೆ ನಾನು ಆಡಿದ್ದು. ಅವರು ಬಂದರು ಹೌದು ಅಂತಾದರೆ ಯಾಗದ ಕೊನೆಯಲ್ಲಿ ಖಂಡಿತವಾಗಿ ಕೂಡ ಫಲವನ್ನು ನಾವು ನಿರೀಕ್ಷಿಸಬಹುದು. ಹಾಗಾಗಿ ಅವರನ್ನೇ ಬರಮಾಡಿಸಿಕೊಳ್ಳಬೇಕು ಪ್ರಭು. ಮಂತ್ರಿವರ್ಯ, ಸರಿಯಾದ ಸಂದರ್ಭಕ್ಕೆ ಬಂದು ಋಷ್ಯಶೃಂಗನನ್ನು ವರಿಸುವುದರ ಮುಖೇನವಾಗಿ ಪುತ್ರ ಕಾಮೇಷ್ಟಿ ಯಾಗವನ್ನು ಕೈಗೊಳ್ಳಬೇಕನ್ನುವ ಹಾಗೆ ಆಡಿದವರು ತಾವು. ಋಷ್ಯಶೃಂಗರನ್ನು ಬರಮಾಡಿಸಿಕೊಳ್ಳುವುದೇ? ಹೌದು. ಬರಮಾಡಿಸಿಕೊಳ್ಳುವುದಾದ್ರೂ ಹೇಗೆ? ಇದನ್ನು ನೀವೇ ಆಡಬೇಕು ಮಂತ್ರಿವರ್ಯ. ಹೌದು, ಬರಮಾಡಿಸಿಕೊಳ್ಳಬೇಕೆನ್ನುವ ಹಾಗೆ ನಾವು ಯೋಚಿಸಬಹುದು. ನಾವು ಹೇಳಿದ ಕೂಡಲೇ ಅವರು ಹಾಗೆ ಬರುವವರೇ. ಸಾಮಾನ್ಯರನ್ನು ಯಾರನ್ನಾದ್ರೂ ಕಳುಹಿಸಿಕೊಟ್ಟವರು ಬರುವುದಾದ್ರೂ ಬಂದಾರೆ. ಅವರು ಬರಬೇಕು ಅಂತಾದ್ರೆ ಏನು ಮಾಡಬೇಕು? ಯಾರನ್ನು ಕಳುಹಿಸಿಕೊಡಬೇಕು? ಸಾಮಾನ್ಯರು ಹೋದ್ರೆ ಅವರು ಬರಲಿಕ್ಕಿಲ್ಲ. ಇಲ್ಲ, ತಪೋನಿರತರವರು. ಹೌದಷ್ಟೇ. ಮನುಷ್ಯರಲ್ಲಿ ಭೇದವನ್ನು ಕಂಡವರಲ್ಲ. ಲಿಂಗ ಭೇದದ ವ್ಯತ್ಯಾಸವೇ ಅವರಿಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ತಪಸ್ಸಿನಲ್ಲಿ ನಿರತರಾಗಿದ್ದಾರೆ. ಹಾಗಾಗಿ ನಮ್ಮಲ್ಲಿರುವಂತಹ ವಾರಾಂಗನೆಯರು ಅವರಿರುವಂತಹ ಕಾಡಿಗೆ ಕಳುಹಿಸಬೇಕು. ಹೌದೇ? ಅವರಲ್ಲಿಗೆ ಹೋದರು ಅಂತಾದ್ರೆ ಆದರೆ ಅವರಿಗೆ ಅದರ ಜೊತೆಗೆ ಅವರಿಗೆ ತಿನ್ನುವುದಕ್ಕೆ ಭಕ್ಷಿಸುವುದಕ್ಕೆ ಏನೆಲ್ಲ ಬೇಕು ಎಲ್ಲ ಪರಿಕರಗಳನ್ನು ಅವರ ಜೊತೆ ಕಳುಹಿಸಿಕೊಟ್ಟವು ಅಂತಾದ್ರೆ ಖಂಡಿತವಾಗಿಯೂ ಕೂಡ ಅವರು ಬರುವಂತಹ ಸಾಧ್ಯತೆ ಉಂಟು. ಮೊದಲಾಗಿ ತಪಸ್ಸಿನಲ್ಲಿ ನಿರತರಾಗಿರುವಂತಹವರು ಎದ್ದೇಳಬೇಕು. ಆಮೇಲೆ ನಮ್ಮಲ್ಲಿಗೆ ಬರುವಂತಹ ಮನ ಮಾಡಬೇಕು ಹೌದು ಅಂತಾದ್ರೆ ವಾರಾಂಗನೆಯರನ್ನು ಕಳುಹಿಸಬೇಕು. ಯಾಕೆ? ವ್ಯತ್ಯಾಸವಾದರೂ ಕಾಣಿಸುತ್ತದಲ್ಲ. ಹೌದಲ್ಲ? ತಪಸ್ಸಿನಲ್ಲಿ ನಿರತರಾಗಿರುವಂತಹ ಅವರಿಗೆ ಇಲ್ಲಿಯವರೆಗೆ ತಪಸ್ಸಿನಲ್ಲಿಯೇ ತೊಡಗಿಸಿಕೊಂಡಂತಹ ಅವರಿಗೆ ಅಂತಹ ವ್ಯತ್ಯಾಸಗಳು ಗಮನಕ್ಕೆ ಬರದೇ ಇರಲಿಕ್ಕೂ ಸಾಕು. ಯಾಕಂತ ಹೇಳಿದ್ರೆ ನಾವು ಒಳ್ಳೆಯವರಾಗಿದ್ರೆ ಎಲ್ಲವರನ್ನು ಒಳ್ಳೆಯವರಂತೆ ತಿಳಿದುಕೊಳ್ಳುವುದೇ. ಹೌದಷ್ಟು. ನಮ್ಮೊಳಗೆ ಕೆಟ್ಟತನ ಇದ್ರೆ ಉಳಿದವರೆಲ್ಲರೂ ಕೆಟ್ಟವರಾಗಿ ಕಾಣಿಸುವುದಲ್ಲ. ಈಗ ಮಹಾ ತಪಸ್ವಿಗಳವರು
ಬಂದವರೆಲ್ಲರನ್ನು ತಪಸ್ವಿಗಳು ಎನ್ನುವ ಹಾಗೆ ಭಾವಿಸಿಕೊಳ್ಳುತ್ತಾರೆ. ಹಾಗಾಗಿ ಅವರನ್ನು ಕಳುಹಿಸಿ ಅವರ ಜೊತೆಗೆ ಅವರಿಗೆ ತಿನ್ನುವುದಕ್ಕೋ ಭಕ್ಷಿಸುವುದಕ್ಕೋ ಬೇಕಾದಂತಹ ಪರಿಕರಗಳನ್ನು ಕಳುಹಿಸಿ ಅವರನ್ನು ಸಂತೃಪ್ತಿಪಡಿಸಿ ಇಲ್ಲಿಯವರೆಗೆ ಭರಿಸಬೇಕು. ಅವರು ಇಲ್ಲಿಯವರೆಗೆ ಬಂದದ್ದು ಹೌದು ಅಂತ ಆದ್ರೆ ಪುತ್ರ ಕಾಮೇಷ್ಟಿ ಯಾಗದ ಕೊನೆಯಲ್ಲಿ ಫಲ ಬಂದೇ ಬರ್ತದೆ. ಇದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಬೇಕು. ಮಂತ್ರಿವರ್ಯ ಮನಸ್ಸಿಗೆ ಬಹಳಷ್ಟು ಆನಂದವಾಗುತ್ತಾ ಇದೆ. ಬೇಕಾದಂತಹ ಸಕಲ ವಿಚಾರಗಳನ್ನು ತಾವು ಹೇಳಿದ್ದೀರಿ. ಇನ್ನು ಮಾಡಬೇಕಾದಂತಹ ಸಿದ್ಧತೆಗಳು ಅನೇಕ ಇದೆ. ತಡ ಮಾಡುವುದು ಯಾಕೆ? ಸಿದ್ಧತೆಯಲ್ಲಿ ತೊಡಗಿಸಿಕೊಳ್ಳೋಣ. ಸುರಲೋಕಕ್ಕೆ ಯಾರೆಂದುಕೊಂಡಿರಿ? ನಾನೇ ಸರಿ, ಅನೇಕವಿದೆ. ಆದರೆ ವಿಷಯ ಸಂಕಟ ಕಾಲ. ಯಾಕಂದ್ರೆ ನಾನು ಈಗ ನಾಮ ಮಾತ್ರ ದೇವೇಂದ್ರನಾಗಿದ್ದೇನೆ. ನಿಜವಾದ ಅಧಿಕಾರ ನನ್ನ ಕೈಯಲ್ಲಿ ಇಲ್ಲ. ಇದಕ್ಕೆ ಕಾರಣ ಚಾರ ಚತುರ್ದಶ ಭುವನದಲ್ಲ ಎನ್ನುವ ಕೀರ್ತಿಯನ್ನು ಪಡೆದ ರಾವಣೇಶ್ವರನಾಗಿದ್ದಾನೆ. ನನ್ನಲ್ಲಿ ಬಂದು ಹೋರಾಡಿದ. ಹೋರಾಟ ಕಾಲದಲ್ಲಿ ಅವ ಒಮ್ಮೆ ಕೈ ಸೋತ. ಆದ್ರೆ ಏನು ಮಾಡೋಣ, ಅವನ ಮಗವಂತ ಮೇಘನಾಥ. ಅವನಲ್ಲಿ ಹೋರಾಡುವಾಗ ನಾನು ಸೋತು ಹೋದೆ. ನನ್ನ ಹೆಡೆಮುಡಿ ಬಿಗಿದು ಎಳಕಂಡು ಹೋಗಿ ರಾವಣೇಶ್ವರನ ಸಿಂಹಾಸನದ ಕಾಲಿಗೆ ಕಟ್ಟಿದ. ಅದರಿಂದ ಅವ ಮುಂದೆ ಇಂದ್ರಜಿತು ಎನ್ನುವಂತ ಬಿರುದನ್ನು ಪಡೆದ. ನಾನು ಕಾಲ ಕಾಲಕ್ಕೆ ಅವನಿಗೆ ಕಪ್ಪವನ್ನು ಕೊಡುತ್ತಾ ಇದ್ದೇನೆ. ಏನು ಮಾಡೋಣ? ಇಂಥ ಒಂದು ದುಃಖದ ಪರಿಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂದಿದೆ. ಅವನು ನಮ್ಮನ್ನು ಮಾತ್ರ ಬಿಟ್ಟವನಲ್ಲ, ನವಗ್ರಹಗಳನ್ನು ತನ್ನ ಮೆಟ್ಟಿಲಿನಲ್ಲಿ ಹಾಕಿ ಅವರ ಬೆನ್ನನ್ನು ತುಳಿದು ತನ್ನ ಪೀಠವನ್ನು ಏರ್ತಾನೆ. ಅಷ್ಟು ಸಾಮರ್ಥ್ಯವಂತನಾಗಿದ್ದಾನೆ. ಅವನನ್ನು ಎದುರಿಸುವವರು ಯಾರು? ಪರಮೇಶ್ವರನ ಮಹಾಭಕ್ತನಾಗಿದ್ದಾನೆ. ಶ್ರೀಹರಿಯು ಅವನ ಗೋಜಿಗೆ ಹೋಗುವುದಿಲ್ಲ. ಬ್ರಹ್ಮನ ಅನುಗ್ರಹ ಉಂಟು. ಬ್ರಹ್ಮನೇ ಅವನ ಪುರೋಹಿತನಾಗಿರುವಾಗ ಏನು ಮಾಡಲಿ? ಆದರೆ ಏನು, ನಾವು ಪ್ರಯತ್ನ ಮಾಡದೆ ಏನು ಆಗುವುದಿಲ್ಲ. ಯಾಕಂದ್ರೆ ಪುರುಷನಾದವ ಸದಾ ಪ್ರಯತ್ನಶೀಲನಾಗಬೇಕು. ಈ ಸಂಕಟ ಕಾಲದಲ್ಲಿ ಲೋಕವನ್ನು ನಾನು ಉದ್ದೇಶಿಸಿ ಲೋಕ ಕಲ್ಯಾಣವನ್ನೇ ಮಾಡುವ ಕಾರಣ ಲೋಕದ ಜನರ ಹಿತಕ್ಕಾಗಿ ಏನಾದರೂ ಒಂದು ಮಾಡಬೇಕು. ಯಾಕೆಂದ್ರೆ ಯಾಗ ಯಜ್ಞಾದಿಗಳು ನಿಂತಿದೆ. ಸಜ್ಜನರಿಗೆ ಸಾಧುಗಳಿಗೆ ಕಷ್ಟ ಕೊಟ್ಟಲೆಗಳು ಇದನ್ನೆಲ್ಲ ನೋಡುವಾಗ ಅಯ್ಯೋ, ಇಂಥ ಒಂದು ದುರ್ಗತಿ ಎಲ್ಲರ ಪಾಲಿಗೆ ಆಗಿದೆ ಅಂತಾದ್ರೆ ಸದಾ ಸರ್ವದ ಲೋಕ ಕಲ್ಯಾಣವನ್ನೇ ಮಾಡುತ್ತಿರುವ ನನಗೆ ಈಗ ಕಷ್ಟವಾಗಿದೆ. ಯಾರಲ್ಲಿ ನಮ್ಮ ದುಃಖವನ್ನು ಹೇಳೋಣ ಎಂಬುದನ್ನು ಆಲೋಚನೆ ಮಾಡಿದ್ರೆ ಬ್ರಹ್ಮದೇವನಲ್ಲಿಯೇ ಹೇಳಬೇಕು. ಯಾಕೆಂದ್ರೆ ಅವರು ಈಗ ರಾವಣನ ಅಡಿಯಾಳಾಗಿ ಇದ್ದರೂ ಕೂಡ ಏನಾದರೂ ಒಂದು ಉಪಾಯವನ್ನು ಸೂಚಿಸಿಯಾರ. ಅದಕ್ಕೆ ತಡ ಮಾಡುವುದಲ್ಲ, ಆದಷ್ಟು ಶೀಘ್ರದಲ್ಲಿ ಬ್ರಹ್ಮದೇವನಲ್ಲಿಯೇ ಹೋಗ್ತೇನೆ. ಬ್ರಹ್ಮದೇವನಲ್ಲಿ ದೇವದೇವಾ ತ್ರಾಗಿ ರಕ್ಷಿಸು ನಮ್ಮ ಭಕ್ತ ಸಂಜೀವ. ರಾವಣ ಮೊದಲಾದ ಜೀವಿತ ಕೊಡಲೇ ಪಾಗಿಸುವರಯ್ಯ. ಪಾಗಿಸಾದ ಸಭ
ಸುರಪಾಲ, ಏನು ಬಂದೆಯಪ್ಪ? ಓ ದೇವರ ದೇವ, ಹಾ. ನಾವು ಕಷ್ಟದಲ್ಲಿ ವಿಚಾರ ನಿಮಗೆ ಗೊತ್ತೇ ಇದೆ. ಹ್ಮ್. ಯಾಕಂದ್ರೆ ಹಾ. ಕುಳಿತಲ್ಲೇ ಸರ್ವವನ್ನು ಅರಿಯುವಂತ ಸಾಮರ್ಥ್ಯವುಳ್ಳವರು ನೀವು. ಹಾ. ಆದ್ರೆ ಏನು ಮಾಡೋಣ, ಏನು? ಕಷ್ಟವನ್ನು ಹೇಳಲಿಕ್ಕಾಗಿಯೇ ನಾನು ಬಂದವ. ಏನು ಕಷ್ಟ? ನಿಮಗೆ ಬೇರೆ ಹೇಳ್ಬೇಕಾಗಿಲ್ಲ. ಹ್ಮ್. ಲೋಕವನ್ನೇ ಗಾರುಗಳಿಸಿದಂತ ರಾವಣೇಶ್ವರ ಹಾ. ಈಗ ಅಖಂಡ ವಿಜಯಿಯಾಗಿ ಮೆರೆಯುತ್ತಾ ಇದ್ದಾನೆ. ಹ್ಮ್. ಅವ ಮಾಡುವ ಅನ್ಯಾಯ ಒಂದೇ ಎರಡೇ. ಹಾ. ನಮ್ಮದಾದಂತ ಸ್ವರ್ಗಲೋಕವನ್ನು ಏರಿದ. ಹ್ಮ್. ನನ್ನ ಕೈಯಲ್ಲಿ ಸೋತು ಹೋದರು. ಹಾ. ಅವನ ಮಗನಾದಂತಹ ಮೇಘನಾಥ ಹ್ಮ್. ನನ್ನನ್ನು ಸೋಲಿಸಿದ ಸ್ವಾಮಿ. ಹಾ. ಎಡೆಮುರಿ ಬಿಗಿದು ಹ್ಮ್. ಅವನ ಸಿಂಹಾಸನದ ಕಾಲಿಗೆ ಕಟ್ಟಿದ. ಹಾ. ಆದ್ದರಿಂದ ನಾನು ಹ್ಮ್. ನಾಮ ಮಾತ್ರ ದೇವೇಂದ್ರನಾಗಿದ್ದೇನೆ. ಹಾ. ಕಾಲ ಕಾಲಕ್ಕೆ ಅವನಿಗೆ ಕಪ್ಪವನ್ನು ಕೊಡುತ್ತೋ, ಅವನ ಆಜ್ಞೆಯನ್ನು ಮಾಡುತ್ತೋ, ಸ್ವತಃ ಅವನ ಸೇವಕನಾಗಿದ್ದೇನೆ. ಹ್ಮ್. ಈ ಕಾಲಕ್ಕೆ ಏನು ಮಾಡೋಣ? ಹಾ. ಹೀಗೆ ಮುಂದುವರಿಯಿತು ಅಂತಾದರೆ ಹಾ. ಲೋಕದ ಗತಿ ಏನು, ಸಾಧು ಸಜ್ಜನರ ಪಾಡೇನು, ಹಾ. ಋಷಿಮುನಿಗಳ ಗತಿ ಏನು ಹ್ಮ್. ಎನ್ನುವುದಾಗಿ ಅವರ ಪರವಾಗಿ ನಾನು ಬಂದಿದ್ದೇನೆ. ಹಾ. ಈ ಕಷ್ಟಕ್ಕೆ ಹ್ಮ್. ನೀವೇ ಪರಿಹಾರ ಸೂಚಿಸಬೇಕು ಸ್ವಾಮಿ. ಸುರಪಾಲ, ತಂದೆಯಾದರು ಷಡಗಿಂಗನತಿ ಮುದದಿಂದ ಸುಲಭ ಸಹಿತ ಕಾಣುವಾಗ ನನಗೂ ದುಃಖವಾಗುತ್ತಾ ಇದೆ. ಹೌದೇ? ನಿಮ್ಮ ಈ ಪರಿಸ್ಥಿತಿಗೆ ಹಾ. ಒಂದರ್ಥದಲ್ಲಿ ನಾನೂ ಕಾರಣನಿದ್ದೇನೆ. ಆತನ ರಾವಣನ ತಪಸ್ಸಿಗೆ ಮೆಚ್ಚಿದಂತಹ ನಾನು ಆತನಿಗೆ ವಿಶೇಷವಾದಂತಹ ವರವನ್ನು ನೀಡಿದ್ದೇನೆ. ವರದ ಪ್ರಕಾರವಾಗಿ ನಾನು ಆತನನ್ನು ವಧಿಸುವುದಕ್ಕೆ ಅಸಾಧ್ಯವಾಗಿದೆ. ಆದರೆ ಕೊಟ್ಟು ಪೊರೆಯುವಂತಹ ಸಾಮರ್ಥ್ಯ ಯಾರಲ್ಲುಂಟು ಕೇಳಿದ್ರೆ ಶ್ರೀಮನ್ನಾರಾಯಣನಾದನ ಅವನಿಂದ ಮಾತ್ರ ಸಾಧ್ಯ. ಇನ್ನು ಕಾಲಹರಣ ಮಾಡುವುದು ಸರಿಯಲ್ಲ. ಮುಕ್ಕೋಟಿ ದೇವತೆಗಳ ಸಹಿತವಾಗಿ ಕ್ಷೀರಶಯನನಾದಂತಹ ಶ್ರೀಮನ್ನಾರಾಯಣನಿದ್ದಲ್ಲಿ ಹೋಗೋಣ. ಆ ಕಡೆ ನಡೆಯೋಣ. ಜಯ 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 ಜಯ. ವದನಗಳು ಪಾಡಿಗೂ ಆಧನವನ್ನು ಸೂಚಿಸುವುದು
ದೇವ ಮುಕ್ಕೋಟಿ ದೇವಾದಿ ದೇವತೆಗಳನ್ನು ಒಡಗೂಡಿಕೊಂಡು ಕ್ಷೀರಸಾಗರದೆಡೆಗೆ ನಿಮ್ಮ ಪಯಣ. ಭಕ್ತಿಯಿಂದಲೇ ನುತಿಗೈದವರಿದ್ದೀರಿ. ನಿಜ. ಪ್ರಸನ್ನನಾಗಿದ್ದೇನೆ. ಹ ಮುಖಾವಲೋಕನ ಮಾಡಿದ್ರೆ ಎಂದಿನಂತಿಲ್ಲ ವದನ ಕಂದಿದಾನನ. ಏನು ರಕ್ಕಸರ ಉಪಟಳ ಹೆಚ್ಚಾಯ್ತೆ ಇಂದ್ರ, ಅಥವಾ ನಿನ್ನ ಕರ್ತವ್ಯದಲ್ಲಿ ಹಿಂದುಳಿದೆಯಾ? ದೇವಾದ ಬ್ರಹ್ಮದೇವನನ್ನು ಕೂಡಿಕೊಂಡು ಇಲ್ಲಿವರೆಗೆ ಬಂದೆಯಲ್ಲ, ಏನು ಸಂಕಟ ಒದಗಿತು ನನ್ನಲ್ಲಿ ತಿಳಿಸಬಾರದೆ? ದೇವಾ ಮಾಧವ ಸ್ವಾಮಿ ಮೊದಲಾಲಿಸು ನೀದಯ ಬುದ್ಧಿ ನಿನ್ನ ಸೇರ್ತೆವು ಬಂದು ರಾವಣ ಮೊದಲಾದ ರಕ್ಕಸರಿಮ್ಮನು ರಾವಣ ಮೊದಲಾದ ರಕ್ಕಸರಿಮ್ಮನು ಜೀವಿಸಗೊಡದೆ ಬಾಧಿಸುವರಯ್ಯ ಮಾಧವ ಸ್ವಾಮಿ. ನನ್ನ ಮಗನೆಂದೆನಿಸಿಕೊಂಡಿದ್ದೇನೆ. ಶ್ರೀಮನ್ನಾರಾಯಣನ ಮಗನಾದಂತಹ ನನ್ನಿಂದ ಈ ಕಾಲಕ್ಕೆ ಲೋಕೋದ್ಧಾರದ ಕಾರ್ಯವಾಗಬೇಕಿತ್ತು. ಆದರೆ ಈ ಸಮಯದಲ್ಲಿ ನನ್ನಿಂದೊಂದು ಅಪರಾಧವಾಗಿ ಹೋಗಿದೆ. ನಿನ್ನಿಂದ ಅಪರಾಧ? ಏನದು ಬ್ರಹ್ಮ? ರಾವಣನ ತಪಸ್ಸಿಗೆ ಮೆಚ್ಚಿದಂತಹ ನಾನು ಆತನಿಗೆ ವರವನ್ನು ನೀಡಿದ್ದೇನೆ. ಅದು ಅಪರಾಧ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಹೌದು. ನಿನ್ನನ್ನು ಭಕ್ತಿಯಿಂದ ಯಾರು ಪ್ರಸನ್ನಗೊಳಿಸುತ್ತಾರೋ ಅವನಿಗೆ ನೀನು ವರಗಳನ್ನು ಅನುಗ್ರಹಿಸಬೇಕಾದ ವ್ಯಾಖ್ಯೆ ಅವರ ಕರ್ಮಕ್ಕನುಗುಣವಾಗಿ ನೀನು ಅನುಗ್ರಹಿಸಿ. ನಿಜ. ಅದು ಹೇಗೆ ಅಪರಾಧ ಆಗುತ್ತದೆ? ಆತ ವರವನ್ನು ದುರುಪಯೋಗ ಪಡಿಸುತ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲದೆ ದೇವಲೋಕಕ್ಕೆ ದಾಳಿ ಮಾಡಿ ಇಂದ್ರಾದಿ ಸುಮನಸರನ್ನು ದೆಸೆಗೆಡಿಸಿದವನಿದ್ದಾನೆ. ಈ ಸಮಯದಲ್ಲಿ ಲೋಕ ಕಂಟಕನಾಗಿ ಮೆರೆಯುತ್ತಿದ್ದಾನೆ. ಈ ಕಾಲಕ್ಕೆ ನಾನು ನೀಡಿದಂತಹ ವರವು ಹುಸಿಯಾಗಬಾರದು. ಅದೇ ರೀತಿಯಾಗಿ ಆತನನ್ನು ವಧಿಸಿ ಲೋಕ ಕಲ್ಯಾಣವನ್ನು ಮಾಡಬೇಕು ದೇವ. ಹೌದು ದೇವ. ಅರಿತೆ ನಿಮ್ಮ ಸಂಕಟವನ್ನು. ತಪಸ್ಸಿನಿಂದ ನಿಮ್ಮನ್ನು ಒಲಿಸಿಕೊಂಡ ಕಾಲದಲ್ಲಿ ನೀವು ಅನುಗ್ರಹಕಾರಕರಾದದ್ದು. ಆಮೇಲೆ ಅವನ ಕರ್ತವ್ಯ ಅದು. ಹೇಗೆ ಅದನ್ನು ವಿನಿಯೋಗಿಸಬೇಕಿತ್ತು ಅಲ್ಲಿಯೇ ಆತ ದಾರಿ ತಪ್ಪಿದ. ಸಂಪಾದನೆ ಮಾಡುವುದು ದೊಡ್ಡ ವಿಷಯವೇ ಅಲ್ಲ, ಮಾಡಿದ ಸಂಪಾದನೆಯನ್ನು ಹೇಗೆ ವಿನಿಯೋಗಿಸಬೇಕು ಎನ್ನುವುದನ್ನು ಅರಿಯದಿದ್ರೆ ಹೀಗೆ ಲೋಕಮಾರಕ ಶಕ್ತಿಯಾಗಿ ತಾನು ಕಾಣಿಸಿಕೊಳ್ಳಬೇಕಾಗುತ್ತದೆ. ರಾವಣನು ಹಾಗೆ ಆಗಿ ಹೋಗಿದ್ದಾನೆ. ಇದಕ್ಕಾಗಿ ನಿಮಗೆ ಕ್ಲೇಶವೇ? ಹೇಳಿ, ಚಿಂತಿಸಬೇಡಿ. ಅವನಿಂದಲಾಗಿ ಈಗಾಗಲೇ ಅಧರ್ಮವೇ ತಾಂಡವವಾಡುವ ಹಾಗಾಗಿ. ಹಾಗಾದರೆ ನಮಗಿರುವ ಕರ್ತವ್ಯ ಏನು? ಹಾಗಾಗಿ ನೀವು ಕೊಟ್ಟ ವರದ ಹಾಗೆ ಅವನನ್ನು ವಧಿಸುವುದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ. ನಿಮ್ಮನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು ದೇವ ದಾನವರಿಂದಲಾಗಲಿ
ಅಥವಾ ಯಕ್ಷ ಗಂಧರ್ವರಿಂದಲಾಗಲಿ ಯಾರಿಂದಲೂ ನನಗೆ ಮರಣ ಬಾರದ ವರವನ್ನೇ ಆತ ಸಂಪಾದಿಸಿಕೊಂಡಿದ್ದ. ನಿಜ. ನೀವು ಅನುಗ್ರಹಿಸಿದ್ದೀರಿ. ಹಾಗಾದ್ರೆ ದೇವತೆಗಳಿಂದಾಗಲಿ ಅಥವಾ ಯಕ್ಷ ಕಿನ್ನರರಿಂದಾಗಲಿ ಅವನಿಗೆ ಯಾವ ಕಾಲಕ್ಕೂ ಮರಣ ಬರುವುದಿಲ್ಲ. ಹಾಗಾದ್ರೆ ಮರಣ ಬರುವುದಿದ್ರೆ ಯಾವನಿಂದ? ಎಲ್ಲರನ್ನು ಕೇಳಿದ, ಒಬ್ಬನನ್ನು ಮರೆತು ಬಿಟ್ಟ, ಮಾನವರನ್ನು ಮರೆತು ನಿಮ್ಮಲ್ಲಿ ವರವನ್ನು ಕೇಳಿದ. ನಿಜ. ಹಾಗಾದ್ರೆ ಅವನಿಗೆ ಮರಣ ಬರುವುದಿದ್ರೆ ಒಬ್ಬ ಪುರುಷನಿಂದ ಮಾತ್ರ ಸಾಧ್ಯ. ಹಾಗಾದ್ರೆ ಮಾನವನಿಂದ ಅವನಿಗೆ ಮರಣ ಉಂಟು ಎನ್ನುವುದು ಇದರ ಅರ್ಥ. ಅಂದ್ರೆ ದೇವರಾದಂತ ನೀವು ಕೊಟ್ಟಂತ ವರವಾಗಲಿ ಅಥವಾ ಅವ ಸಂಪಾದಿಸಿದ ಶಾಪವಾಗಲಿ ಎರಡೂ ಸಮನ್ವಯ ಆಗಬೇಕು, ಯಾವುದಕ್ಕೂ ಕೊರತೆ ಬಾರದ ಹಾಗೆ ಅದನ್ನು ಪಾಲಿಸುವಂತ ಕರ್ತವ್ಯ ಇರುವವ ನಾನು. ಈಗಾಗಲೇ ಲೋಕದಲ್ಲಿ ಯಜ್ಞ ಯಾಗಾದಿಗಳು ನಡೆಯುತ್ತಾ ಇಲ್ಲ, ಅಧರ್ಮವೇ ವೃದ್ಧಿಯಾಗಿದೆ. ಮತ್ತೆ ಅದೇ ಭೂಲೋಕದಲ್ಲಿ ಯಜ್ಞ ಯಾಗಾದಿಗಳು ನಿರಂತರವಾಗಿ ನಡೆಯಬೇಕು ಅಂತಾದ್ರೆ ನಾನು ಇಳಿದು ಬರಬೇಕಾಗುತ್ತದೆ. ನನ್ನ ಪರಮ ಭಕ್ತ ದಶರಥ ಈಗಾಗಲೇ ಪುತ್ರಾಪೇಕ್ಷೆಯನ್ನು ಹೊಂದಿದವನಿದ್ದಾನೆ. ಅವನಿಗೆ ಮಗನಾಗಿ ಜನಿಸಿ ಅವನ ಅಪೇಕ್ಷೆಯನ್ನು ಈಡೇರಿಸಿ ದುಷ್ಟನಾಗಿ ಮೆರೆಯುತ್ತಿರುವಂತಹ ರಾವಣನ ವಧೆಯೂ ನಾನು ಮಾಡಬೇಕಾಗಿದೆ. ಯಾಕೆ ಅವನಿಗೇ ಮಗನಾಗಿ ಹುಟ್ಟಬೇಕು? ಯಾಕೆ? ಈ ಹಿಂದೆಯೇ ಅನರಣ್ಯಕನಿಂದ ಶಾಪವನ್ನು ಹೊಂದಿದ್ದಾನೆ ರಾವಣ. ಮುಂದೆ ಸೂರ್ಯವಂಶದವನಿಂದಲೇ ನಿನಗೆ ಮರಣ. ಅದಕ್ಕಾಗಿ ದಶರಥನ ಮಗನಾಗಿ ಹುಟ್ಟಬೇಕು ನಾನು. ದಶರಥ ಸೂರ್ಯವಂಶಸ್ಥ. ಹಾಗ ಅವನ ಮಗನಾಗಿ ಹುಟ್ಟಿ ಅವನನ್ನು ವಧಿಸುವುದಕ್ಕೆ ಆಗುತ್ತದೆ. ನಾನೊಬ್ಬನೇ ಇಳಿದರೂ ಆಗುವುದಿಲ್ಲ. ಎನ್ನರಸಿಯಾದಂತ ಲಕ್ಷ್ಮಿಯೂ ನನ್ನನ್ನು ಒಡಗೂಡಿಕೊಂಡು ಅಲ್ಲಿಗೆ ಬರಬೇಕಾಗುತ್ತದೆ. ಯಾಕೆ? ಪರದಾರ ಅಪಹಾರದಂತಹ ಪಾಪಕರ್ಮವನ್ನು ಮಾಡಿದಾಗ ಅವನಿಗೆ ಮರಣ. ಇಷ್ಟೆಲ್ಲ ಬೆಂಗಡೆಯಲ್ಲಿ ಅದಕ್ಕೆ ಅವನಿಗೆ ಶಾಪ, ಅವನಿಗಿರುವ ವರ, ಇದೆಲ್ಲವನ್ನು ಸಮನ್ವಯಗೊಳಿಸಿ ನನ್ನನ್ನು ಈ ರಂಗದಲ್ಲಿ ತೊಡಗಿಸಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಕೇವಲ ಅವನೊಬ್ಬನೇ ಅಲ್ಲವಲ್ಲ ದುಷ್ಟನಾಗಿರುವುದು, ಅವನ ಬಂಧು ಬಾಂಧವರೆಲ್ಲ ಇದ್ದಾರಾ? ಕಾಣಿಸಿಕೊಂಡದ್ದಲ್ವ? ಅವನನ್ನು ಅನುಸರಿಸಿಕೊಂಡು ಬಂದವರು, ಅವನ ಒಡ ಹುಟ್ಟಿದವರು, ಅವನನ್ನೇ ನಮ್ಮ ನಾಯಕ ಅಂತ ಒಪ್ಪಿದವರು, ಇವರೆಲ್ಲ ಅವನ ಜೊತೆ ಸೇರಿಕೊಂಡು ಅವರೂ ಅಧರ್ಮದ ಪಥದಲ್ಲಿ ಸಾಗುತ್ತಾ ಇದ್ದಾರೆ. ಹಾಗಾಗಿ ಯಾರೆಲ್ಲ ಅವನನ್ನು ಅನುಸರಿಸಿಕೊಂಡು ಬಂದಿದ್ದಾರೋ ಅವನ ಬಂಧು ಬಳಗ, ಅವನ ಮಕ್ಕಳು ಸಹಿತ ಎಲ್ಲರನ್ನು ಕೂಡ ನಿರ್ನಾಮ ಮಾಡುವುದಕ್ಕಾಗಿ ನಾನು ಇಳಿದು ಬರುತ್ತೇನೆ. ಆದ್ರೆ ಇಂದ್ರ, ನಾನೊಬ್ಬನೇ ಈ ಕಾಯಕದಲ್ಲಿ ತೊಡಗಿಸಿಕೊಳ್ಳುವುದಕ್ಕಾಗುವುದಿಲ್ಲ. ನೀವು ಸಹಕಾರಿಗಳಾಗಬೇಕು. ದೇವತೆಗಳಾದ ನೀವೆಲ್ಲ ಕೋತಿಗಳಾಗಬೇಕು. ಹೌದು, ಮತ್ತೆ ಕೋತಿ ಅಂದ್ರೆ ಬೇರೆ, ಮಂಗ ಅಂದ್ರೆ ಬೇರೆ, ಒಂದೇ ಅದು. ಹೌದೌದು, ನೀವು ಕೋತಿಗಳಾಗಬೇಕು. ಹೌದೌದು. ಯಾಕೆ ಕೋತಿಗಳಾಗಬೇಕು? ಅವನಿಗೆ ಅದೂ ಒಂದು ಶಾಪ ಉಂಟು. ಮುಂದೆ ಕಪಿಮುಖಗಳನ್ನು ಕೂಡಿಕೊಂಡು ಬಂದ ಕಾಲದಲ್ಲಿ ನಿನಗೆ ಮರಣ. ಆ ಶಾಪವನ್ನು ಕೊಟ್ಟವರಾದರೂ ಯಾರು? ನಂದಿ. ಹೌದೌದು. ಹಾಗಾಗಿ
ಆ ಶಾಪ, ಆ ಶಾಪವನ್ನು ಪರಿಹರಿಸುವುದಕ್ಕಾಗಿ ದೇವತೆಗಳಾದ ನೀವೆಲ್ಲರೂ ಕೂಡ ನನ್ನ ಜೊತೆ ಸಹಕರಿಸಿ ಲೋಕಕ್ಕೆ ಬಂದಂತ ಸಂಕಟವನ್ನು ಪರಿಹರಿಸಿಕೊಡುವಲ್ಲಿ ನಾನು ತನ್ನನ್ನು ತೊಡಗಿಸಿಕೊಳ್ಳುತ್ತೇನೆ. ನೋಡುವ, ದಶರಥನಿಗೆ ಮಗನಾಗಿ ಹುಟ್ಟಿ ಬಂದು ಲೋಕ ಕೈಂಕರ್ಯದ ಕಾಯಕದಲ್ಲಿ ತೊಡಗಿಸಿಕೊಳ್ಳೋಣ. ಆಗಲಿ ಆಗಲಿ. ಜೈ ಜಯ ಜೈ ಜಯ ಜೈ ಜಯ. ಋಷ್ಯಶೃಂಗ ಮಹರ್ಷಿಗಳನ್ನು ಕರೆತರುವುದಕ್ಕಾಗಿ ವಾರಾಂಗಣೆಯರನ್ನು ಕಳುಹಿಸಿಕೊಟ್ಟವ ನಾನಿದ್ದೇನೆ. ಎಲ್ಲರೂ ತೆರಳಿದ್ದಾರೆ. ಅವರ ಬರುವಿಕೆಯ ನಿರೀಕ್ಷೆಯಲ್ಲಿರುವಾಗ ಬರ್ತಾ ಇದ್ದಾರಲ್ಲ ವಂದಿಸಿಕೊಂಡಿದ್ದೇನೆ. ನಿಮ್ಮ ಆಗಮನ ಆಯ್ತಲ್ಲ, ಮನಸ್ಸಿಗೆ ಆದಂತಹ ಬೇಸರ ಎಲ್ಲವೂ ಈಗ ದೂರ ಆಗಿದೆ. ಸ್ವಾಮಿ, ಯಾಗವನ್ನು ಕೈಗೊಳ್ಳಬೇಕೆನ್ನುವ ಉದ್ದೇಶದಿಂದ ನಾನು ಮನ ಮಾಡಿದ್ದು. ಸರಿಯಾದ ಸಮಯಕ್ಕೆ ಒದಗಿ ಬಂದಿದ್ದೀರಿ. ಗುರುಗಳಾದಂತಹ ವಸಿಷ್ಠರ ನಿರ್ದೇಶನದಂತೆಯೇ ಇವೆಲ್ಲವೂ ಸಾಂಗವಾಗಿ ನೆರವೇರುವುದಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಇನ್ನು ತಡ ಮಾಡುವುದು ಯಾಕೆ? ನನ್ನ ಮಡದಿಯರ ಜೊತೆಯಲ್ಲೇ ಇರಬೇಕು. ಹಾಗಾಗಿ ಎಲ್ಲಿ ನನ್ನ ಮಡದಿಯರು ಬರಲಿ. ಹಾಗಾಗಿ ತಡ ಮಾಡುವುದು ಯಾಕೆ ಸ್ವಾಮಿ? ಯಾಗವನ್ನು ಪ್ರಾರಂಭಿಸೋಣ. ಆಗಲಿ ಅಂತೆ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ನೃಪತಿ ದಶರಥ ಎನ್ನುವ ಹೆಸರು ಬಂತು. ಈ ಸಂದರ್ಭ ಇಲ್ಲ ಎನ್ನುವ ಕಾರಣಕ್ಕಾಗಿ ಗುರುವಿನ ಅಣತಿಯಂತೆ ಪುತ್ರ ಕಾಮೇಷ್ಟಿ ಯಾಗವನ್ನು ಕೈಗೊಂಡವನಿದ್ದೀಯ. ಈ ಸಂದರ್ಭ ಯಾಗವೇನು ಪೂರ್ಣಾಹುತಿಯನ್ನು ಕೈಗೊಂಡಿದ್ದೆ. ಈ ಸಂದರ್ಭ ಯಜ್ಞನಾರಾಯಣೆ ಬಂದು ಪ್ರಸಾದವನ್ನು ನೀಡುವುದಕ್ಕೆ ಇದ್ದಾನೆ. ಅಷ್ಟು ಮಾತ್ರವಲ್ಲ, 4 ಸುಪುತ್ರರು ಜನಿಸುವುದಕ್ಕೆ ಇದ್ದಾರೆ. ಅವರಿಂದ ಮುಂದೆ ಲೋಕ ಕಲ್ಯಾಣವಾಗಲಿದೆ. ಹಾಗಾಗಿ ಯಜ್ಞನಾರಾಯಣನಿಂದ ಪ್ರಸಾದವನ್ನು ಸಂತೋಷದಿಂದ ಸ್ವೀಕರಿಸಯ್ಯ. ಸ್ವರ್ಣ ಪಾತ್ರವ ಪಿಡಿದು
ಯುಗಳ ಶರೀರದ ಧಗಧಗಿಸುವುದರ ಯುಗಳ ಶರೀರದ ನಗೆ ಮೊಗದ ಋಷಣದಿಂದ ಸಫಲವಾಯಿತು ನಗೆ ಮೊಗದ ಋಷಣದಿಂದ ಸಫಲವಾಯಿತು ಭಗವಾನ್ ವಿಧಿಯೋತ ಸ್ವಾಮಿ ನಿನ್ನಯ ಪಾದ ಯುಗಳಕ್ಕೆ ನಮೋ ಎಂದೆನು ನಮೋ ಎಂದೆನು ಸ್ವಾಮಿ ಜಯ 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 ಸ್ವಾಮಿ ಸ್ವಾಮಿ ಮಗನೇ ನಿಮ್ಮ ಈ ಪಾದ ಕಮಲವನ್ನು ಕಂಡು ಹ ನಾನು ಧನ್ಯನಾದೆ, ನಾನು ಪಾವನನಾದೆ. ನಿಮ್ಮ ದರ್ಶನ ಮಾತ್ರದಿಂದಲೇ ಹ ನಾನು ಧನ್ಯನಾದೆ ಸ್ವಾಮಿ. ನಿಮ್ಮ ದರ್ಶನಕ್ಕಾಗಿ ಕಾಯುತ್ತಿದ್ದವ ಸರಿ ನನ್ನ ಮನದಲ್ಲಿ ಹುದುಗಿರುವಂತಹ ನೋವನ್ನು ದೂರ ಮಾಡುವುದಕ್ಕಾಗಿ ಕೈಗೊಂಡ ಈ ಯಾಗದ ಪರಿಣಾಮವಾಗಿ ಪ್ರತ್ಯಕ್ಷನಾದೆಯಾ ತಂದೆ. ಸ್ವಾಮಿ ನಮ್ಮನ್ನು ಉದ್ಧರಿಸೋ ಹೊರೆಯೋ ತಂದೆ, ಉದ್ಧರಿಸು. ಚಿಂತಿಸಬೇಡ. ಕೊಟ್ಟ ಬಯದ ಬಿಡುವು ಹರುಷದಿ ನಿನಗಿವೆನು ತರುಣಿಯರಿಗೆ ನಾವು ಪಾಲಾಗಿ ನೀರು ತರುಣಿಯರಿಗೆ ನಾವು ಪಾಲಾಗಿ ನೀರು ತರಣರು ಬಿಸುವರು ನಾಲ್ವರು ನಿಜವಾಗಿ ತರಣರು ಬಿಸುವರು ನಾಲ್ವರು ನಿಜವಾಗಿ ನರವರ ಸುರರೆಲ್ಲ ಕೊಟ್ಟ ಬಗೆದ ಬಿದು ಅರುಷದಿ ನಿನಗಿವೆನು ನಿನಗಿವೆನು ದಶರಥ ಮಹಾರಾಜನೇ, ನಿನ್ನ ಭಕ್ತಿಗೆ ಮೆಚ್ಚಿ ಯಜ್ಞ ನಾರಾಯಣನಾದಂತಹ ನಾನೇ ಪ್ರತ್ಯಕ್ಷನಾಗಿದ್ದೇನೆ. ಧನ್ಯನಾದೆವು ಸ್ವಾಮಿ, ಧನ್ಯವಾದ. ಬಂದಂತಹ ನಾನು ಬರೀಗೈಯಲ್ಲಿ ಬಂದಿಲ್ಲ. ಇದೋ ನನ್ನ ಕರವನ್ನು ನೋಡಿದೆಯಾ? ಏನು ಸ್ವಾಮಿ ಇದು? ದೇವತೆಗಳು ಎಲ್ಲರೂ ಸೇರಿ ಮಾಡಿದಂತಹ ದಿವ್ಯವಾದಂತಹ ಪಾಯಸವನ್ನು ತಂದವನಿದ್ದೇನೆ. ಹೌದೇ? ನಿನ್ನ ಕೈಗೊಪ್ಪಿಸುತ್ತಾ ಇದ್ದೇನೆ. ದೋಷ ಅಂತಿಂತಹ ಪಾಯಸವಲ್ಲ, ಯಾಕಾಗಿ ಸ್ವಾಮಿ? ಅಶ್ವಿನಿ ದೇವತೆಗಳ ಅನುಗ್ರಹ ಇದೆ ಇದರಲ್ಲಿ. ಹೌದೇ? ಈ ಪಾಯಸವನ್ನು ನಿನ್ನ ಮಡದೇರಿಗೆ ನೀನು ಉಣಿಸಬೇಕು. ಉಳಿಸಿದಾಗ ಅದರಿಂದ ಪುತ್ರರು ನಿನಗೆ ಜನಿಸುವುದಕ್ಕಿದ್ದಾರೆ. ಜನಿಸುವುದು ಮಾತ್ರವಲ್ಲ, ಮುಂದಕ್ಕೆ ಲೋಕ ಕಲ್ಯಾಣವನ್ನು ಮಾಡುವವರಿದ್ದಾರೆ. ಚಿಂತೆಯನ್ನು ಬಿಡು, ನಿಮಗೆಲ್ಲರಿಗೂ ಶುಭವಾಗಲಿ. ಮುಂದಿರ್ಪ ಅಂಗನೆಯರೊಡನೆ ನಿಂತಿರುವಾಗ ಬಹಳ ಆನಂದವಾಗುತ್ತಾ ಇದೆ. ಹುಲ್ಲಲೋಚನೆ ಕೌಸಲ್ಯೆ ಸೊಲ್ಲ ಅವತರಿಸಿ
ಕೌಸಲ್ಯ, ರಮಣ, ನೋಡಿದೆಯೋ ಏನು? ಯಜ್ಞ ನಾರಾಯಣನೇ ನಮ್ಮದಾದಂತಹ ಭಕ್ತಿಗೆ ಮೆಚ್ಚಿ ಕೈಗೊಂಡಂತಹ ಯಾಗಕ್ಕೆ ಶರಣಾಗತನಾಗಿ ನಮ್ಮ ಕಣ್ಣ ಮುಂದೆ ಪ್ರತ್ಯಕ್ಷನಾದವು. ದೇವತೆಗಳಿಂದ ದತ್ತವಾದಂತಹ ಈ ಶ್ರೇಷ್ಠವಾದ ಪಾಯಸವನ್ನು ನನ್ನ ಕರದಲ್ಲಿರಿಸಿ ಸುಪುತ್ರನನ್ನು ಪಡೆಯುವಂತಹ ಯೋಗ ನಿಮ್ಮ ಪಾಲಿಗಿದೆ ಎನ್ನುವ ಹಾಗೆ ಅನುಗ್ರಹಿಸಿ ಆ ಪರಮಾತ್ಮ ಮರೆಯಾದವನಿದ್ದಾನೆ. ಕೌಸಲ್ಯ, ನೋಡಿದೆಯಾ ಪಾಯಸದ ಪರಿಮಳವನ್ನೊಮ್ಮೆ ಆದ್ರಾಡಿಸಿ ಆಹಾ ಮನಸ್ಸಿಗೆ ಸಂತೋಷ ನೆನೆಸ್ತಾಗಿ ಇದನ್ನು ಕೊಡುವುದಕ್ಕೆ ನಾನು ಮುಂದಾಗಿದ್ದೇನೆ. ಕನಸಿನಲ್ಲಿ ವಿಚಾರವನ್ನು ಕೇಳಬಹುದು. ನನಗೊಂದು ಕೊರಗಾಗುತ್ತದೆ ಈ ಹೊತ್ತಿನಲ್ಲಿ. ಯಾಕೆ? ಎರಡೇ ಕಿವಿಯಾಗಿ ಹೋಯಿತಲ್ಲ ಎನ್ನುವಂತ ಒಂದಷ್ಟು ಕಿವಿಗಳು ಇರುತ್ತಿದ್ರೆ ಈ ವಿಷಯವನ್ನು ಆ ಎಲ್ಲ ಕಿವಿಗಳಿಂದ ಕೇಳುವಂತ ಆ ಭಾಗ್ಯ ಎನ್ನುವುದು ನನ್ನ ಪಾಲಿಗೆ ಲಭಿಸ್ತಾ ಇತ್ತು. ಯಾಕೆ ಈ ಒಂದು ಕ್ಷಣಕ್ಕಾಗಿ ಎಷ್ಟು ಕಾತರರಾಗಿದ್ದವರು ನಾವು. ಹೌದಲ್ಲ, ನಾವು ಹೋಗದಂತ ದೇವಸ್ಥಾನ ಉಂಟೆ, ಎಷ್ಟೊಂದು ಹರಕೆಯನ್ನು ನಾವು ಹೊತ್ತಿದ್ದೇವೆ. ಹೌದಷ್ಟೇ. ನೋಡಿ ಸ್ವಾಮಿ, ದೇವರು ಕೊಡುವಾಗ ಎರಡೂ ಕೈಯಿಂದ ಕೊಡುತ್ತಾನೆ ಎನ್ನುವುದಕ್ಕೆ ಇದೇ ಜ್ವಲಂತ ಸಾಕ್ಷಿಯಾಗಿ ಹೋಯಿತು. ಹೌದಲ್ಲ, ಈ ಹೊತ್ತಿನಲ್ಲಿ ಕೊಟ್ಟಂತ ಪಾಯಸವನ್ನು ಕೊಡುವುದಕ್ಕಾಗಿ ಮುಂದಾಗುತ್ತಾ ಇದ್ದೀರಿ. ನಿಜ ಸ್ವಾಮಿ, ನಮ್ಮ ಓರಿಗೆಯವರೆಲ್ಲ ನಮ್ಮನ್ನು ಒಂದು ರೀತಿಯಾಗಿ ನೋಡುತ್ತಾ ಇದ್ರು ಇಷ್ಟ ತನಕ. ಇನ್ನು ಮುಂದಕ್ಕೆ ಅವರಿಗೆ ಅಂತ ರೀತಿಯಲ್ಲಿ ನೋಡುವಂತ ಅವಕಾಶ ಯಾವ ಕಾರಣಕ್ಕೂ ಸಿಗುವುದಕ್ಕಿಲ್ಲ. ಕಾರಣ ಅಂತ ಮಹಾಭಾಗ್ಯವಂತ ನಾವು ಆಗುವುದಕ್ಕಿದ್ದೇವೆ ಮುಂದಕ್ಕೆ. ಸ್ವಾಮಿ, ಈ ಸೂರ್ಯವಂಶಕ್ಕೆ ಈ ಸೂರ್ಯವಂಶವನ್ನು ಬೆಳಗುವುದಕ್ಕಾಗಿ ಒಂದು ವಂಶದ ಕುಡಿಯನ್ನು ಕೊಡುವಂತ ಹಪಿಕೆ ಎನ್ನುವುದು ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇತ್ತು. ಈ ಹೊತ್ತಿನಲ್ಲಿ ಅದು ಪೂರ್ಣವಾಗುವ ಹಂತಕ್ಕೆ ತಲುಪಿದೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಸ್ವಾಮಿ, ಈ ಸಂತೋಷ ಕ್ಷಣದಲ್ಲಿ ನನಗೂ ಕೊಡುವಂತ ಭಾಗವನ್ನು ಕರುಣಿಸಿರಿ ಅಂತ ಆದ್ರೆ ಅದರಲ್ಲೇ ಮುಂದುವರಿತೇನೆ ನಾನು. ಸಂತೋಷ. ನೀವೇನು ಹೇಳ್ತೀರಿ ಸ್ವಾಮಿ? ಮಾರರು
ಇದಕ್ಕಾಗಿ ಮಾರರೂಪ ಬನ್ನಿ ಸ್ವಾಮಿ, ನಿಮ್ಮ ಪದದ್ವಯಗಳಿಗೆ ವಂದಿಸಿದ್ದೇನೆ ಎಂಬುದಾಗಿ ಹೇಳಿದೆ. ಮನಸ್ಸಿಚ್ಛೆಯಿಂದ ಸಾಮ್ರಾಜ್ಞಿ ಆಗಬೇಕೆಂಬಂತಹ ಆಸೆಯಿಂದಲೇ ನಿಮ್ಮನ್ನ ಮದುವೆಯಾಗಿ ಬಂದವಳೆ ನಾನು. ಹೌದಲ್ಲ? ಅಂದಿನಿಂದ ಇಂದಿನವರೆಗೂ ಕೂಡ ಹೆಣ್ತನದ ಸಾರ್ಥಕತೆಯನ್ನು ಹೊಂದಬೇಕಾದ್ರೆ ತಾಯ್ತನವನ್ನು ಪಡೆಯಬೇಕಂತೆ. ನಿಜ. ಮದುವೆಯಾದ ಅಂದಿನಿಂದ ಇಂದಿನವರೆಗೆ ಸಂತಾನ ಭಾಗ್ಯ ಎನ್ನುವುದು ಕೂಡಿ ಬಂದದ್ದೇ ಇಲ್ಲ. ಆದ್ರೆ ಇನ್ನು ನನ್ನ ಮಾಂಸಾಕ್ಷಿಯನ್ನು ನಾನೇ ನಂಬದಾಗಿ ಹೋದೇನಲ್ಲ. ದೇವನೇ ಕೊಟ್ಟಂತಹ ಪಾಯಸವದು. 3ರಲ್ಲಿ 4 ಮಕ್ಕಳು ಹುಟ್ಟುತ್ತಾರೆ. ಅಲ್ಲ ಪ್ರಭು, ಒಬ್ಬೊಬ್ಬರಿಗೆ 4 ಮಕ್ಕಳಾಗುತ್ತದೆ ಎನ್ನುವಂತಹ ಮನದಾಸೆಯನ್ನು ಇರಿಸಿಕೊಂಡು ನಿಮ್ಮ ಆಸೆ ಏನೆಂಬುದಾಗಿ ಕೇಳುತ್ತಾ ಇದ್ದೀರಲ್ಲ. ನಿಮ್ಮ ಆಸೆಯೇ ನನ್ನ ಆಸೆ. ಕೊಟ್ಟ ಪಾಯಸದಲ್ಲಿ ನನಗೆಷ್ಟು ಭಾಗವಿದೆ ಅದನ್ನು ಕೊಡುತ್ತೀರಾ ಸ್ವಾಮಿ? ದೋಷ. ಪುತ್ರರುದಿಸುವರಿಯೂರು ಸೌಮಿತ್ರಿಯೇ ಸೌಮಿತ್ರೆ ಬಾರಬೇಗ. ಚಿತ್ರ ಪಾಯಸವ ಕೊಳ್ಳೆ, ಚಿತ್ರ ಪಾಯಸವ ಕೊಳ್ಳೆ, ಪುತ್ರಾರ್ಥಿ ನೀನೀಗ ಸೌಮಿತ್ರೆ. ಪಾಯಸವನ್ನು ಅನುಗ್ರಹಿಸಿದವನಿದ್ದಾನೆ ಯಜ್ಞನಾರಾಯಣ. ಅದನ್ನು ಕೊಡುವುದಕ್ಕಾಗಿ ನಾನು ಮುಂದಾದವನಿದ್ದೇನೆ. ಹೌದು. ಪ್ರಪಂಚದಲ್ಲಿ ಹೆಂದಾದವಳು ಮಕ್ಕಳಿಲ್ಲ ಅನ್ನುವಂತಹ ವಿಚಾರವನ್ನು ಹೇಳಿಕೊಳ್ಳುವುದಕ್ಕೆ ಅಥವಾ ಬರುವುದಂತಹ ಅಪವಾದವನ್ನು ಕೇಳುವುದಕ್ಕೆ ಎಷ್ಟು ಬೇಸರವನ್ನು ಪಡುತ್ತಾಳೆ ಎನ್ನುವುದನ್ನು ನಾನು ತಿಳಿದವನಿದ್ದೇನೆ. ಹೌದು. ಹೆಣ್ಣಾದವಳು ಮನಸ್ಸಿನ ಬೇಸರವನ್ನು ಅಳುವುದರ ಮುಖೇನವಾದರೂ ಹೊರಸೂಸುತ್ತಾಳೆ. ಆದರೆ ಗಂಡಾದವ ಮನಸ್ಸಿನಲ್ಲಿ ಆ ನೋವನ್ನು ಇರಿಸಿ ಸದಾಕಾಲ ಬೇಸರದಲ್ಲಿಯೇ ಇರುತ್ತಾನೆ. ಈ ಸಂದರ್ಭದಲ್ಲಿ ನನಗಾದ ಬೇಸರವು ದೂರವಾದಾಗ ಆಯಿತು, ನಿಮ್ಮ ಮನಸ್ಸಿನಲ್ಲಿ ಹುದುಗಿರುವ ನೋವು ದೂರವಾಯಿತು. ಮಕ್ಕಳನ್ನು ಪಡೆಯುವಂತಹ ಸುಯೋಗ ನಮ್ಮ ಪಾಲಿಗೆ ಒದಗಿ ಬಂತಲ್ಲ ಸುಮಿ. ಪಾಯಸವನ್ನು ನಾನು ಕೊಡುವುದಕ್ಕಾಗಿ ಮುಂದಾಗುತ್ತಾ ಇದ್ದೇನೆ. ಸ್ವೀಕರಿಸಿ ಸ್ವೀಕರಿಸಿ. ಹೀಗೆ ಪೃಥ್ವಿಪಾ ಶಿರೋಮಣಿಯೇ ಚಿತ್ತಜ ಸ್ವರೂಪ ಆದರೆ ಹಿಂದೆ ನಾವು ಬೇಸರದಲ್ಲಿದ್ದೇವೆ. ಯಾಕೆ ಆದರೂ ಕೂಡ ಮಕ್ಕಳು ಆಗದೇ ಇರುವಂತಹ ಸಂದರ್ಭದಲ್ಲಿ ಬೇಸರವನ್ನು ನಿವಾರಣೆ ಮಾಡಿದ್ದು ನೀವೇ ತಾನೆ. ಕಬ್ಜ ಮುಕ್ತವಾದಂತಹ ಮಂತ್ರಾಕ್ಷತೆಯನ್ನು ಹಿರಿಯರು ನಮ್ಮ ಮುಡಿಗೆ ಇರಿಸುವಾಗ ಆಶೀರ್ವಾದ ಮಾಡಿದ್ದು ಹೇಗೆ?
ಪಡೆದು 11 ಮಕ್ಕಳನ್ನು ಸಾಕಿ ಸಲಹೆ ಎಂಬುದಾಗಿ. ಕಾರಣ ಏನು? 10 ಮಕ್ಕಳಿಂದ ನಿಮ್ಮಿಂದ ಪಡೆದು ನಾವು ನಿಮ್ಮನ್ನು ಕೂಡ ಮಗುವಾಗಿ ನೋಡಿಕೊಂಡು ಬರಬೇಕು ಎಂಬುದಾಗಿ. ಇಷ್ಟರವರೆಗೆ ಮಾಡಿ ಬಂದದ್ದು ಅದೇ ತಾನೆ. ಭೇದ ಭಾವವನ್ನು ತೋರಿಸದೆ 3 ಹೆಂಡತಿಯರನ್ನು ಅಕ್ಕರೆಯಿಂದ ಪ್ರೀತಿಯಿಂದ ಸಾಗಿ ಸಲಹಿದವರು ನೀವು ಕೂಡ. ಆದರೆ ಈ ಸಮಯದಲ್ಲಿ ಮಕ್ಕಳು ಇಲ್ಲ ಎಂಬಂತಹ ಬೇಸರ ದೂರ ಆಗುವಂತಹ ಈ ಪರಿಭ್ರಮ ಹುಟ್ಟಿ ಬಂತು ಎಂಬುದಾಗಿ ನಮಗೆ ಸಂತೋಷ ಆಗುತ್ತಾ ಇದೆ ಸ್ವಾಮಿ. ಈ ಸಂದರ್ಭದಲ್ಲಿ ಅವರಿಗೆ ನೀಡಿದಂತಹ ಭಾಗಗಳು 2. ಅವರಿಂದ ಉದಿಸುತ್ತಾರೆ ನಮ್ಮ ಲೋಕಾದಲ್ಲಿ ಲೋಕವನ್ನು ಉದ್ಧರಿಸುವಂತಹ ದೇವ ಎಂಬುದಾಗಿ ವಿಘ್ನೇಶ್ವರನೇ ಆಡಿದವರಿದ್ದಾರೆ. ಹಾಗಾದ್ರೆ ಇಂದು ನೀವು ಕೊಡುವಂತಹ ಭಾಗ 2 ಆಗಿರುತ್ತದೆ ಎಂಬುದಾಗಿ ನಾನು ಭಾವಿಸಿಕೊಂಡಿದ್ದೇನೆ. ಆ 2 ಭಾಗದಲ್ಲಿ ಉತ್ತಮವಾದಂತಹ ಮಕ್ಕಳನ್ನು ನಾನು ಪಡೆಯುತ್ತೇನೆ. ಆ ಮಕ್ಕಳು ಅವರ ಮಕ್ಕಳಿಗೆ ಪೂರಕವಾಗಿ ಇರಬೇಕು ಎಂಬುದಾಗಿ ನಾನು ಹಾರೈಸುತ್ತೇನೆ. ಅದಕ್ಕಾಗಿ ಸಂತೋಷದಿಂದ ನೀವು ನೀಡುವಂತಹ ಭಾಗವನ್ನು ಸ್ವೀಕರಿಸಬೇಕು. ಸಂತೋಷ. ಮೂವರು ಸಾಲಾಗಿ ನಿಲ್ಲಿ ಪಾಯಸವನ್ನು ಕೊಡುವುದಕ್ಕಾಗಿ ನಾನು ಮುಂದಾಗುತ್ತೇನೆ. ಹೀಗೆ ಮೂವರಿಗೂ ಪಾಯಸವನ್ನು ಹಂಚಾಗ್ಯದು. ಆದ್ರೆ ಇನ್ನು ಅರ್ಥ ಉಳಿತದ. ಸುಮಿತ್ರೆಗೆ ಕೊಡು. ಹಣ ಮಾಡುವುದು ಯಾಕೆ? ಸಂತೋಷದ ವಾತಾವರಣ ಇದಾದ್ರೂ ಕೂಡ ಮನಸ್ಸಲ್ಲಿ ಒಂದು ರೀತಿಯ ಅಂತ ವೇದನೆ ನಮ್ಮನ್ನು ಆವರಿಸಿಕೊಂಡಿದೆ. ಯಾಕೆ ಹಿಂದಿನಂತಿಲ್ಲ ನಾವು. ಕೆಲವೇ ದಿನಗಳ ಹಿಂದೆ ಸಪ್ತಮದ ಸೀಮಂತವನ್ನು ಅತಿ ವಿಜೃಂಭಣೆಯಿಂದ ಮಾಡಿ ಪೂರೈಸಿದವರು ನಮ್ಮ ಪತಿದೇವರಾಗಿದ್ದಾರೆ. ಹೌದು, ಅದರ ಅರಚನೆ ಎನ್ನುವುದು ನಮ್ಮ ಮೈಯಲ್ಲಿ ಈಗಲೂ ರಾರಾಯಿಸ್ತಾ ಇದೆ. ಆದ್ರೆ ಅದನ್ನಲ್ಲ, ಆವಾಗ ನಮ್ಗೆ ಆಸೆ ಇತ್ತು. ಹೌದು, ಪ್ರಪಂಚ ಮುಖಕ್ಕೆ ಒಳ್ಳೆ ವ್ಯಕ್ತಿಯನ್ನು ಕೊಡುವಂತ ಯೋಗ ನಮ್ಮ ಪಾಲಿಗೆ ಬಂದಿದೆ ಎಂಬುದಾಗಿ ಈಗಲೂ ಆ ಆಸೆ ಅಧಿಕವಾಗಿ ಇದೆ. ಆದರೆ ಈ ಹೊತ್ತಲ್ಲಿ ನಾವಿರುವಂತ ಸ್ಥಿತಿ ಹೇಗೆ ನೋಡಂತೆ. ಎಂದಿನಂತೆ ಇದ್ದೇವೆ ನಾವೀಗ. ನನ್ನನ್ನೇ ಒಮ್ಮೆ ಸರಿಯಾಗಿ ನೋಡಂತೆ. ಯಾಕೋ ಏನು ಒಂದು ಹೆಜ್ಜೆ ಮುಂದಿಡುವುದಕ್ಕೆ ಆಗುತ್ತಾ ಇಲ್ಲ. ಬದಲಾಗಿ ಸೊಂಟ ಎನ್ನುವುದು ಸಿಡಿಯುತ್ತಾ ಇದೆ. ಇದಕ್ಕೆ ಆಗಿರೋದು ತಿಳಿದವರು ಹೇಳಿದ್ದು ಬಸಿರ ಬಾರ ಎನ್ನುವುದಾಗಿ. ಹೌದು ಅಲ್ವೇನೆ? ಅವ್ರು ಹೇಳ್ತಾರೆ, ಹೌದು, ನಮಗೆ ಹೊಸದಿದು, ಅನುಭವಿಸ್ತಾ ಇದ್ದೇವೆ.
ನೋವಾದ್ರೂ ಕೂಡ ಸಹಿಸಿಕೊಳ್ಳುವಂತ ಸಾಮರ್ಥ್ಯ ನಮಗೆ ಬೇಕು ತಾನೆ. ಮುಂದೆ ಹುಟ್ಟುವಂತ ಮಕ್ಕಳಿಗೆ ತಾಯ್ತನವನ್ನು ಉಣಿಸ್ತೇವೆ ಎನ್ನುವಂತ ಸಂತೃಪ್ತಿ ನಮ್ಮ ಪಾಲಿಗಿದೆ. ಆದ್ರೆ ಈ ವೇದನೆಯನ್ನು ಹೇಗೆ ಸಹಿಸಿಕೊಳ್ಳುವುದೇ? ನಿನಗಷ್ಟೇಯ ಮತ್ತೆ ಅಡಿಗಿಡಲವಲ್ಲ ನುಡಿವರೆ ಮನದಿಲ್ಲ ಕೂತಲ್ಲಿಂದ ಏಳುವುದಕ್ಕೆ ಸಾಧ್ಯವೇ ಇಲ್ಲ. ಸಖೀರನ್ನು ಕರೆಸಿ ಕೈ ಹಿಡಿದು ನಾ ಏಳಿಸುವುದು, ಒಂದು ಹೆಜ್ಜೆ ಮುಂದಿರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಈ ರೋದನೆಯನ್ನು ಹೇಗೆ ಹೇಳಿಕೊಳ್ಳುವುದಕ್ಕ? ಸಂತಾನವಾಗದಿರುವ ಸಂದರ್ಭದಲ್ಲಿ ಸಂತಾನ ಬೇಕು ಬೇಕು ಎಂಬುದಾಗಿ ಮನಸ್ಸಿನಲ್ಲಿ ನಾನಾ ರೀತಿಯ ಆಸೆಗಳನ್ನು ಹರಕೆಗಳನ್ನು ಕಟ್ಟಿಕೊಂಡವರಲ್ಲವೇ ಅಲ್ವೇ? ಆದ್ರೆ ತಾಯ್ತನವನ್ನು ಪಡೆಯುವಂತಹ ಭಾಗ್ಯವಿದು ನಮ್ಮ ಪಾಲಿಗೆ ಬಂದಿದೆ ಎನ್ನುವುದು ಸಂತೋಷದ ವಿಚಾರವೇ ಹೌದು. ಆದರೆ ಈ ತಾಯ್ತನದಿಂದ ಬಹಳ ಹಿಂಸೆ ಆಗುತ್ತಾ ಇದೆ, ನೋವಾಗುತ್ತಾ ಇದೆ, ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಏನಂತ ಹೇಳುವುದಕ್ಕ? ಸುಮಿತ್ರೆ ಅಕ್ಕ, ಇಬ್ಬರು ಶೇಷಯುಕ್ತ ಕುಳಿ ಲಗ್ನ ದುದಯೇ ತಾರಾ ಪುನರ್ವಸುವಿನೂ ತಪಸ್ಸಿನಲ್ಲಿದ್ದಂತಹ ಋಷ್ಯಶೃಂಗರನ್ನು ಅಯೋಧ್ಯೆಗೆ ಬರಿಸುವ ಮೂಲಕವಾಗಿ ಪುತ್ರ ಕಾಮೇಶನ್ನು ಮಾಡುವುದರ ಮೂಲಕ ಯಜ್ಞ ನಾರಾಯಣ ಇದ್ದಂತಹ ಆ ಪಾಯಸವನ್ನು ನಿನ್ನ ರಾಣಿಯರು ಭುಂಜಿಸುವ ಮೂಲಕವಾಗಿ ಗರ್ಭಿಣಿಯರಾಗಿ 4 ಮಂದಿ ಮಕ್ಕಳನ್ನು ಪಡೆದವನು ನೀನಲ್ಲವೇ? ಜನ್ಮ ನೀಡಿದರಲ್ಲ. ಹೌದು, ಮನಸ್ಸಿಗೆ ಸಂತೋಷ. ನಿನ್ನ ಹಿರಿಯ ಹೆಂಡತಿ ಆದ ಕೌಸಲ್ಯ ಗಂಡು ಮಗುವಿಗೆ ಜನ್ಮವಿತ್ತಿದ್ದಾಳೆ, ಪುನರ್ವಸು ಲಕ್ಷಣದಲ್ಲಿ ಕಾಣಿಸಿಕೊಂಡಿದ್ದಾನೆ ಎನ್ನುವುದರಿಂದ ಲೋಕ ರಕ್ಷಾಮಣಿಯಾಗಿ ನಾಳೆ ಲೋಕದಲ್ಲಿ ಕಾಣಿಸಿಕೊಳ್ತಾನೆ ಎನ್ನುವುದರಿಂದಲೇ ಅವನಿಗೆ ಶ್ರೀರಾಮ ಎಂಬ ಹೆಸರನಿಗೆ ಸಹ ಹಾಗಾಯಿತು. ಆಮೇಲೆ ನಿನ್ನ 3ನೇ ಹೆಂಡತಿ ಕೈಕಾದೇವಿ ಹೆತ್ತಂತ ನೋಡಿದ್ರೆ ಅವನ ಸೌಜನ್ಯ ನೋಡಿದ್ರೆ ಆದ್ರಿಂದ ಅವನಿಗೆ ಭರತ ಎಂಬ ಹೆಸರನ್ನು ಇರಿಸ ಹಾಗಾಯಿತು. ಮತ್ತೆ ಸುಮಿತ್ರ ಹೆತ್ತುದು ಇರುವರು ಮಕ್ಕಳನ್ನು ಲಕ್ಷಣವಾಗಿದ್ದಾನೆ. ಆದ್ದರಿಂದ ಲಕ್ಷ್ಮಣ ಹಾಗೆ ಅಂತ ವಿರೋಧಿಗಳಿಗೆ ಶತ್ರುಗಳಿಗೆ ಹರನಾಗಿ ಕಾಣಿಸಿಕೊಳ್ತಾನೆ ಎನ್ನುವುದರಿಂದ ಮತ್ತೊಬ್ಬನಿಗೆ ಶತ್ರುಘ್ನ ಎನ್ನುವಂತ ಹೆಸರನ್ನು ಇರಿಸಿದ ಹಾಗಾಯಿತು. ಮಕ್ಕಳಿಗೆ ಹೆಸರನ್ನು ಇರಿಸಿದ್ದೀನಿ, ಸಂತೋಷ. ಅವರ ಆಟ ಪಾಠಗಳನ್ನು ನೋಡುತ್ತಾ ನನ್ನ ಜೀವನವನ್ನು ಕಳೆಯುತ್ತೇನೆ. ಸಾಗೋಣ.
ನಗರದ ಅಧಿಕಾರಿ ಯಾರು ಅಂತ ಕೇಳಿ ನಾವೇ ಸರಿ ಅನಿಸಬೇಕು. ಕ್ಷಣಶೋಣಿತ ನಗರದಲ್ಲಿ ದಾನವ ಸಾಮ್ರಾಜ್ಯದ ಪರಮೋತ್ಕರ್ಷ ನಮ್ಮ ಪೂರ್ವಿಕರದ್ದಾದಂತಹ ಸಂಕಲ್ಪ. ಆದರೆ ಅದನ್ನು ಸಾಧಿಸಿ ಒದಗಿಸುವಲ್ಲಿ ಏನೇನು ಪ್ರಯತ್ನಗಳನ್ನು ಮಾಡಿದರು ಪೂರ್ಣ ಫಲವನ್ನು ಹೊಂದುವಂತಹ ಅವಕಾಶ ಯಾರಿಗೂ ಒದಗಿದ್ದಿಲ್ಲ. ಲೋಕ ಸಹಜವಾದಂತಹ ಸ್ವಭಾವ ಅಂತ ಸುಮ್ಮಗುಳಿಯೋಣವು. ಯಾಕಂದ್ರೆ ಸಂಚಲನಶೀಲವಾದಂತಹ ಸ್ವಭಾವ ಈ ಲೋಕದಲ್ಲಿ ನಾವು ಕಂಡೇ ಕಾಣುತ್ತೇವೆ. ಎತ್ತರದಲ್ಲಿದ್ದದ್ದು ಸದಾಕಾಲ ಊರ್ಜಿತವಾಗಿ ಎಲ್ಲೇ ಉಳಿಯುವುದಿಲ್ಲ. ತಗ್ಗಿನಲ್ಲಿ ಉಳಿದದ್ದು ತಗ್ಗಲ್ಲೇ ತನ್ನನ್ನು ತಾನು ಕಳೆದುಕೊಳ್ಳುವ ಸ್ಥಿತಿ ಬರುವುದಿಲ್ಲ. ಮೇಲೆ ಕೆಳಗೆ, ಒಳಿತು ಕೆಡುಕು, ಲಾಭ ನಷ್ಟ, ಸುಖ ದುಃಖ, ರಾತ್ರಿ ಹಗಲು ಎಲ್ಲ ದ್ವಂದ್ವಮಯವಾಗಿ ಅನುಭವಕ್ಕೆ ಸಿಗಬಹುದಾದಂತಹ ಲೋಕವೇ ಇದಾದದ್ದರಿಂದ ದಾನವರಾದಂತಹ ನಮಗೂ ಹಾಗಾಗಿ ಹೋಯಿತು. ಆಗುವುದಕ್ಕೆ ಕಶ್ಯಪ ಸಂತಾನವೇ. ಆದರೆ ಕಶ್ಯಪರ ಕೈ ಹಿಡಿದ ಸತಿಯರಲ್ಲಿ ಹುಟ್ಟಿದಂತಹ ಸಂತಾನವೆಲ್ಲ ಏಕ ಸ್ವಭಾವವುಳ್ಳದ್ದಲ್ಲ, ಏಕಾಭಿಪ್ರಾಯ ಉಳ್ಳದ್ದೂ ಅಲ್ಲ. ಬೇರೆ ಬೇರೆಯಾದಂತಹ ಸ್ವಭಾವವನ್ನು ಲಕ್ಷ್ಯವನ್ನು ಬದುಕಿನಲ್ಲಿ ಇರಿಸಿಕೊಂಡು ಸಾಗುವಂತಹ ಸ್ವಾತಂತ್ರ್ಯವನ್ನು ನಮ್ಮಪ್ಪಯ್ಯ ನಮಗೆ ಒದಗಿಸಿಕೊಟ್ಟವರು. ನೀವು ಹೀಗೆ ಇರಬೇಕು ಅನ್ನುವಂತಹ ನಿಯಮವನ್ನು ನೀತಿಯನ್ನು ನಮಗವರು ರೂಪಿಸುವುದಕ್ಕಿಲ್ಲ. ನಮ್ಮ ಹೆತ್ತಮ್ಮನ ಅಭಿಲಾಷೆ ಏನು, ಅದಕ್ಕನುಗುಣವಾಗಿ ಮುಂದೆ ಸಾಗುವಲ್ಲಿ ನಮಗವರ ಪಥ ನಿರ್ದೇಶನವೂ ಇಲ್ಲ, ಪ್ರತಿಬಂಧಕವೂ ಇಲ್ಲ. ಒಂದು ದೃಷ್ಟಿಯಿಂದ ಒಳ್ಳೆಯದೇ. ನಮ್ಮ ಅಪ್ಪಯ್ಯನ ಸ್ವಭಾವವೇ ಹಾಗೆ. ಸಂಸಾರ ಇಲ್ಲುವ ಕೇಳಿದರೆ ಅವರಿಗಿದ್ದಷ್ಟು ಯಾರಿಗೂ ಇಲ್ಲ. ಸಂತಾನ ಅಲ್ಲುವ ಕೇಳಿದರೆ ಪ್ರಪಂಚದಲ್ಲಿ ಅವರದ್ದೇ ಸಂತಾನ. ಹಾಗೆಂದು ಅದರಲ್ಲಿ ಅವರು ಎಷ್ಟು ಸಂಬಂಧವನ್ನು ಊರ್ಜಿತದಲ್ಲಿ ಉಳಿಸಿಕೊಂಡಿದ್ದಾರೆ ಕೇಳಿದರೆ ಉಳಿಸಿಕೊಂಡಿದ್ದಾರೆ ಅನ್ನುವುದಕ್ಕೆ ವಿಶ್ವಾಸ ಇಲ್ಲ. ಹಾಗೆಂದು ತಾನು ಪಡೆದಂತಹ ಸಂತಾನವನ್ನು ಸಂಸಾರವನ್ನು ಮರೆತೇ ಬಿಟ್ಟಿದ್ದಾರೆ ಅಂತ ಆಕ್ಷೇಪಿಸುವುದಕ್ಕೂ ಇಲ್ಲ. ಯಾವಾಗಲೋ ಒಮ್ಮೆ ಆಗಲೋ ಈಗಲೋ ನಮ್ಮ ನೆನಪಾದಾಗ ಸಮಯ ಸಂದರ್ಭ ಬಂದಾಗಲಿಲ್ಲ. ಆಪತ್ತಿನ ಸನ್ನಿವೇಶದಲ್ಲಿ ಅನುಕೂಲಕ್ಕೆ ಒದಗಿ ಬಂದದ್ದಕ್ಕೆ ನಮಗೆ ಸಾಕಷ್ಟು ಉದಾಹರಣೆಗಳು ಸಿಗುತ್ತದೆ. ಹಾಗೆಂದು ಕೇವಲ ಅಪ್ಪನ ಆಶ್ರಯವೋ ಅಮ್ಮನದ್ದಾದಂತಹ ಆಶ್ರಯವೋ ನಮ್ಮ ಬದುಕಿಗೆ ಸಾಕಾಗುತ್ತದೆ ಅನ್ನುವಂತೆ ನಾವು ಭಾವಿಸಿ ಸುಮ್ಮನೆ ಉಳಿಯುವುದಕ್ಕಿಲ್ಲವಲ್ಲ. ಹೆಸರಾಯಿಸಿದ್ರು ತಾರಕ. ಏನು ತಾರಕ ಅಂದ್ರೆ ಅಷ್ಟು ಎತ್ತರಕ್ಕೆ ಹೋಗಬೇಕು ಅಂತ ಅರ್ಥ. ಆ ಉದ್ದೇಶದಿಂದ ಅಲ್ವಾ ಯಾವ ಅಪ್ಪ ಅಮ್ಮ ಆದ್ರೂ ಮಕ್ಕಳಿಗೆ ಹೆಸರಿಡುವುದು ಆಲೋಚನೆ ಮಾಡಿಯೇ ಇಡುವುದು. ಗುರುತಿಸುವುದಕ್ಕೆ ಹೆಸರು ಒಂದಿದ್ರೆ ಸಾಕಾಗ್ತದೆ, ಯಾವುದೂ ಆಗುತ್ತದೆ. ಕೈ ತಟ್ಟಿ ಕರೆದರೂ ಸಾಕಾಗ್ತದೆ, ಹೋಯ್ ಇಲ್ಲಿ ಬಾ, ಅದು ಒಂದು ಸಾಕು. ಆದರೆ ಒಂದು ಉದ್ದೇಶ ಬಂದಿರಿಸಿಕೊಂಡು ಲಕ್ಷ್ಯ ಸಿದ್ಧಿಯನ್ನು ಸಂಕಲ್ಪಿಸಿಕೊಂಡು ತಮ್ಮ ಸಂತಾನಕ್ಕೆ ಹೆತ್ತವರು ಹೆಸರನ್ನಿರಿಸುತ್ತಾರೆ. ಹೇಗಿರಬೇಕು ತನ್ನ ಮಗ, ನನ್ನ ಅವ್ವೆಯಾದಂತಹ ಅದಿತಿ ದೇವಿಯ ಸಂಕಲ್ಪ ನಮಗೆ ಬುದ್ಧಿ ಬೆಳೆದಾಗ ಅರ್ಥ ಆಗಿ ಹೋಯಿತು. ತಾರಕನಾಗಬೇಕು ಅಂದ್ರೆ ರಾಕ್ಷಸರ ಸಮುದಾಯದಲ್ಲಿ ಪರಮೋತ್ಕರ್ಷವನ್ನು ಸಾಧಿಸುವಂತಹ ಒಂದು ಯೋಗ್ಯತೆಯನ್ನು ಹೊಂದಬೇಕು. ಈ ಯೋಚನೆ ನಮಗೆ ಯಾವಾಗ ಬಂತು, ಅದಕ್ಕನುಕೂಲವಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಅಣಿಗೊಳಿಸುತ್ತಾ ನಾನು ಮುಂದಕ್ಕೆ ಸಾಗಿದೆವು. ಇಂದು ಶೋಣಿತಾ ನಗರ ಇದು ಕೇವಲ ರಾಕ್ಷಸರು ವಾಸಿಸುವುದಕ್ಕಿದ್ದ ಒಂದು ಪ್ರದೇಶ ಅನ್ನುವ ಹಾಗೆ ಸೀಮಿತವಾಗಿ ಉಳಿಯಲಿಲ್ಲ. ಬದಲಾಗಿ ಸಂಘಟನಾ ಸಾಮರ್ಥ್ಯದ ಮೂಲಕವಾಗಿ
ಒಂದು ಸಾಮ್ರಾಜ್ಯವನ್ನು ಹೇಗೆ ಕಟ್ಟಿ ನಿಲ್ಲಿಸಬಹುದು ಅನ್ನುವುದಕ್ಕೆ ಉದಾಹರಣೆಯಾಗುವ ಹಾಗೆ ಪ್ರಪಂಚದಲ್ಲಿ ನಾವಿದನ್ನು ಬೆಳೆಸಿ ನಿಲ್ಲಿಸಿದ್ದೇವೆ. ಕೇವಲ ನನ್ನ ಹೆಗ್ಗಳಿಕೆ ಅಂತ ಅರ್ಥ ಅಲ್ಲ. ನನ್ನ ಒಟ್ಟಿಗೆ ಇದ್ದಾರೆ ಕೆಲವರು, ನೋಡಬೇಕು ನೀವು. ಬರಲಿ ಇಲ್ಲಿಗೆ ಸಭೆಗೆ. ಸೇನಾಧಿಪತಿಗಳೆಲ್ಲ ಸಭೆಗೆ ಬರಲಿ ಅನ್ನುವಂತ ದೀರ್ಘವಂತ ಧ್ವನಿ ಕೇಳಿಸಿತ್ತು. ನಿಮ್ಮ ಕರೆಯನ್ನು ಆಲಿಸಿ ಸಭೆಯನ್ನು ಪ್ರವೇಶ ಮಾಡಿದ್ದೇವೆ. ಏನಾಗಬೇಕು
ಹರಿರಿಕ್ಷವಂತ ಕರೆ ಹಸಿರ ವೀರಳು ಸಭೆಗೆ ಬರಬೇಕು ಎನ್ನುವ ಹಾಗೆ ಕರೆಯ ಮೊರೆಯನ್ನು ಲಾಲಿಸಿ ಬಂದಿದ್ದೇವೆ. ಏನಾಗಬೇಕು ಹೇಳಿ. ಪವಿತ್ರ ಪಾದಗಳಿಗೆ ಹೊಂದಿಸಿಕೊಂಡಿದ್ದೇನೆ. ಒಳ್ಳೆಯದು. ಅವಸರದ ಕರೆ. ಆ ಕರೆಯನ್ನೇ ಆಲಿಸಿ ಬಂದಿದ್ದೇನೆ. ಕರೆಸಿದ ಕಾರಣವೇನು? ಮೊದಲಾಗಿ ಚರಣದ್ವಯಗಳಿಗೆ ಶಿರವನ್ನು ಬಾಗಿದ್ದೇನೆ. ನಮ್ಮ ಕರ್ಣಗಳೇ ಕಂಪಿಸುವ ಹಾಗೆ ಆರ್ಭಟಿಸುತ್ತಾ ನಮ್ಮನ್ನು ಕರೆಯಬೇಕು ಅಂತಾದ್ರೆ ಕಾರಣ ಏನು ಅನ್ನುವ ಹಾಗೆ ತಿಳಿಯಲಿಲ್ಲ. ಆದ್ರೆ ಒಂದರ್ಥದಲ್ಲಿ ನಾವು ತಿಳಿಯಬೇಕಾದ್ದು ಏನು ಅಂತ ಕೇಳಿದ್ರೆ ಸುರರನ್ನು ಬಗ್ಗು ಬಡಿಯಬೇಕೆ? ಏನು ವಿಚಾರ ನಮ್ಮಲ್ಲಿ ಹೇಳಬೇಕು. ನೀವು ಅನೇಕರು ಸಮಯಕ್ಕೆ ಸರಿಯಾಗಿ ಒದಗಿದ್ದೀರಿ. ಯಾವುದೇ ಒಂದು ನಾಯಕತ್ವದ ಸರ್ವಸಿದ್ಧಿ ಒದಗುವುದು ಯಾವಾಗ? ಎಷ್ಟು ಮಂದಿಗಳು ಒಟ್ಟಿಗಿದ್ದಾರೆ ಅನ್ನುವುದರಿಂದಲ್ಲ, ಇದ್ದ ಮಂದಿಗಳು ಹೇಗೆ ಹೇಗೆ ಒದಗುತ್ತಾರೆ ಅನ್ನುವುದರ ಮೂಲಕವಾಗಿ. ಒಂದು ನನ್ನ ಮನಸ್ಸಿನ ಅಭಿಪ್ರಾಯವನ್ನು ನಾನು ತಿಳಿಸಿದರೆ ಸಾಕು, ನಾ ಮುಂದು ತಾ ಮುಂದು ಅನ್ನುವಂತಹ ನಿರ್ಣಯದಿಂದ ಒಂದಾಗಿ ಬಂದು ನನ್ನ ಮುಂಭಾಗದಲ್ಲಿ ನಿಂತು ಕೇಳಿದ್ದೀರಿ, ಯಾಕೆ ಕರೆದಿದ್ದೀರಿ, ಏನು ವಿಷಯ ಹೀಗೆ ನನ್ನನ್ನು ಪ್ರಶ್ನಿಸುವುದಕ್ಕೆ ತೊಡಗಿದ್ರಿ. ನಿಜವಾಗಿ ಅದು ಬೇಕಾಗುವುದು. ಸ್ವಾಮಿಯಾದವನು ಏನು ಸಂಕಲ್ಪಿಸ್ತಾನೆ ಅನ್ನುವುದನ್ನು ಸದಾ ಕಾಲ ಕಣ್ಣಲ್ಲಿ ಕಣ್ಣಿಟ್ಟು ಕಾದು ಅದನ್ನು ಅಕ್ಷರಶಃ ಪಾಲಿಸುವಲ್ಲಿ ಪ್ರಾಣಾರ್ಪಣವನ್ನಾದರೂ ಮಾಡುವುದಕ್ಕೆ ಸಿದ್ಧವಾಗುವ ಸಮರ್ಥರಾದಂತಹ ಹಿಂಬಾಲಕರು ಯಾವನಿಗಿದ್ದಾರೆ ಅವನು ಯಾವ ಕಾಲಕ್ಕೂ ಗೆಲ್ಲುತ್ತಾ ಮುಂದೆ ಸಾಗುತ್ತಾನೆ ಅನ್ನುವುದು ನಿರ್ಣಯ. ಕೇಳ್ತೀರಾ? ನೀವು ಬಂದವರು ಯಾಕೆ ಕರೆದದ್ದು ಅಂತ ಕೇಳಿದ. ಈಗ ಅದಲ್ಲ, ಕಿವಿಗೊಟ್ಟು ನಾನೀಗ ಆಡುವುದನ್ನು ಕೇಳುತ್ತೀರಿ. ಯಾಕೆ? ಮೈಯೆಲ್ಲ ಕಿವಿಯಾಗಿ ಆಲಿಸುವುದಕ್ಕೆ ನೀವು ಸಿದ್ಧರಾಗಬೇಕು. ನನ್ನ ಮಾತಿನಲ್ಲೋ ನನ್ನ ಅಭಿಪ್ರಾಯದಲ್ಲೋ ನಿಮಗೆ
ಅಸಡ್ಡೆ ಉಂಟು ಅನ್ನುವುದಕ್ಕಾಗಿ ಆಡಿದ್ದಲ್ಲ. ನಾನಿದನ್ನು ಎಷ್ಟು ತೀವ್ರವಾಗಿ ಪರಿಗಣಿಸಿದ್ದೇನೆ ಅನ್ನುವುದು ನಿಮ್ಮ ಅರಿವಿಗೆ ಬರುವುದಕ್ಕಾಗಿ ಆಡಿದ್ದು. ಕೇಳ್ತೀರಿ? ಕಿವಿಗೊಟ್ಟು ಎಲ್ಲಾದರೂ ಬೆರಳ ಸಂಧಿಯಲ್ಲಿ ಸೋರಿ ಹೋಗುವ ದ್ರವದ ಹಾಗೆ ಒಂದು ವಿಷಯವು ನಿಮ್ಮ ಕಿವಿಯಿಂದ ಹೊರಗುಳಿದ್ರೆ ನಮ್ಮ ಉದ್ದೇಶವೇ ಭಂಗವಾಗಿ ಹೋದೀತು. ಏನು ವರ್ತಮಾನ ಕಾಲದಲ್ಲಿ ತಾರಕನಾಗಲಿ ತಾರಕನನ್ನು ಅನುಸರಿಸುವಂತಹ ನೀವುಗಳಾಗಲಿ ಅಗ್ಗಳೆಯರಾಗಿ ಪ್ರಪಂಚದಲ್ಲಿ ಸ್ಥಾಪಿತರಾಗಿದ್ದೇವೆ. ಒಂದು ದೃಷ್ಟಿಯಿಂದ ಗಮನಿಸಿದರೆ ನಮ್ಮದ್ದಾದಂತಹ ವೈಭವ ಇತರರು ಅಸೂಯೆ ಪಡುವ ಹಾಗುಂಟು. ಶೋಣಿತಾನಗರ ಇದರ ವ್ಯಾಪ್ತಿ ವಿಸ್ತಾರ ದೊಡ್ಡದಾಗಿದೆ ಅಂತಲ್ಲ, ಆದರೆ ರಾಕ್ಷಸ ಸಾಮ್ರಾಜ್ಯದ ಘನವಾದ ಯೋಗ್ಯತೆ ಪ್ರಪಂಚಕ್ಕೆ ಸ್ಫುಟವಾಗುವ ಹಾಗೆ ಇಂದಿನ ದಿನ ಅರಳಿ ನಿಂತಿದೆ, ಬೆಳೆದು ನಿಂತಿದೆ. ಆದರೆ ಇಷ್ಟು ಸಾಧಿಸಿದರು ಸಾಕು ಅನ್ನುವಂತಹ ತೃಪ್ತಿ ನನಗೆ ಹುಟ್ಟಲಿಲ್ಲ. ಯಾಕೆ? ಸಿಗಬೇಕಾದದ್ದು ಇನ್ನೂ ಸಿಗಲಿಲ್ಲ. ಎಂತ ಸಿಗಬಹುದು? ನಾನು ಇಷ್ಟು ದಿವಸ ಕಾದದಿಗೆ ಸಿಗ್ಬೋದು ಅಂತಿಲ್ಲ, ಇನ್ನೂ ಸಿಗಲಿಲ್ಲ. ಯಾವುದು ನಿಜವಾಗಿ ನಮಗೇನು ಸಿಗಬೇಕು ಅದು ಸಿಗಲಿಲ್ಲ. ಯಾವುದು ನಿಜವಾಗಿ ಸಿಗಬೇಕಾದದ್ದು? ಹಿರಿಯ ಭಾಗಿಗಳು ನಾವು. ಸ್ವರ್ಗಲೋಕ ಭೋಗ ಭೂಮಿ ಎಂದು ಗುರುತಿಸಲ್ಪಟ್ಟದ್ದು. ಅಲ್ಲಿ ದುಡಿಮೆ ಇಲ್ಲ ಅಂತ, ಎಲ್ಲ ಅನುಭವಿಸಲಿಕ್ಕೆ ಮಾತ್ರ ಇರುವುದು. ಈಗ ನಾವಿಲ್ಲಿ ಭೂಲೋಕದಲ್ಲಿ ಎಷ್ಟೋ ಮಾಡಿದ್ದೇವೆ, ಆದ್ರೆ ಏನು ಇದು ಉಪಯೋಗಿಸಿದಾಗ ಮುಗಿದು ಹೋಗ್ತದೆ, ಮತ್ತೆ ಸಂಪಾದಿಸಬೇಕಾಗ್ತದೆ. ಸ್ವರ್ಗಲೋಕದಾದ್ರೆ ಹಾಗಲ್ಲ, ಮುಗಿಯುವುದೇ ಇಲ್ಲ, ದುಡಿಮೆಯೇ ಇಲ್ಲ ಅಲ್ಲಿ. ಹಾಗೆ ಮುಗಿಸ್ಲಿಕ್ಕೆ ಏನು ಉಪಾಯವೇ ಇಲ್ಲ. ಎಲ್ಲಿ ಮುಗಿಯುವುದೇ ಇಲ್ಲ, ಉಪಾಯ ಅಂತದ್ದು ಇಲ್ವೇ ಇಲ್ಲ. ಅನುಭವಿಸುವುದು ಮಾತ್ರ ಇರುವುದಲ್ಲ, ದುಡಿಮೆ ಇಲ್ಲ. ಒಂದು ವೇಳೆ ಏನಾದ್ರೂ ದುಡಿಬೇಕು ಅಂತಂದ್ರೆ ಮತ್ತೆ ಮೊದಲನೇ ಜಾಗಕ್ಕೆ ಬರಬೇಕು. ಹಾಗಿದ್ರೆ ದುಡಿಯದೆ ಕಳೆದುಕೊಳ್ಳದೆ ಬೇಕಾದಷ್ಟು ಅನುಭವಿಸಬೇಕಾದ ಸ್ವರ್ಗಲೋಕದ ಸಂಪದ ದೇವತೆಗಳ ಕೈವಶವಾಗಿದೆ. ಅಲ್ಲ, ಅವರು ಪಡ್ಕೊಂಡದ್ದಕ್ಕಲ್ಲ, ಆದ್ರೂ ನಾವು ಹಿರಿಯ ಭಾಗಿಗಳಲ್ಲ, ಹಿರಿಯವ್ವೆಯ ಮಕ್ಕಳು. ಅವರು ನಮ್ಮ ಚಿಕ್ಕ ತಾಯಿಯ ಮಕ್ಕಳು, ನಮ್ಮ ಅಣ್ಣಂದಿರು ಜ್ಯೇಷ್ಠರು ಅನ್ನೋ ಹಾಗೆ ಕಂಡು ನಮಗದನ್ನು ಅನುಭವಿಸುವ ಅವಕಾಶವನ್ನು ಅವರು ಬಿಟ್ಟು ಕೊಡಬೇಕಿತ್ತು. ಅದನ್ನು ಹೊಂದದೇ ಹೋದ್ರೆ ಕೇವಲ ನಮಗೆ ಬೇಸರ ಆಗ್ತದೆ ಅಂತ ಅಲ್ಲ, ನಮ್ಮ ಅಮ್ಮನಿಗಾದ್ರೂ ಬೇಸರ ಆಗಲಿಲ್ಲ. ಅಲ್ಲದಿದ್ರು ಅಮ್ಮ ಆಗಾಗ ಮರುಗುತ್ತಾ ಇರ್ತಾಳೆ. ಕಿರಿಯಳ ರೀತಿ ಪೆತ್ತ ಅಮ್ಮನಿಗೆ ದುಃಖ ಉಂಟಾಗಾಗ ಕಿರಿಯಳ ರೀತಿ ಪೆತ್ತ. ಮಕ್ಕಳೆಲ್ಲ ಸ್ವರ್ಗಲೋಕದಲ್ಲಿ ಸುಖವನ್ನು ಅನುಭವಿಸ್ತಾ ಇದ್ದಾರೆ. ಜ್ಯೇಷ್ಠಭಾಗಿಯಾದಂತಹ ನನ್ನ ಮಕ್ಕಳಿಗೆ ಅದಿಲ್ಲದೆ ಹೋಗಿದೆ. ಈ ದುಃಖ ಮರುಕ ಆಕೆಯನ್ನು ಸದಾಕಾಲ ಬಾಧಿಸ್ತದೆ. ಈಗ ಅಮ್ಮನ ಮಕ್ಕಳಾಗಿ ನಾವು ಅದನ್ನು ಸಂಪಾದಿಸುವುದಕ್ಕಾಗಿ ಪ್ರಯತ್ನಿಸಬೇಕೋ ಬೇಡೋ? ಅದಕ್ಕಾಗಿ ಇಷ್ಟೊಂದು ಎತ್ತರವನ್ನು ನಾವೇರಿದ ಮೇಲೆ ನಮ್ಮ ರಸ್ತೆಯ ತ್ರಾಣದಿಂದ ದೇವತೆಗಳನ್ನು ಬಡಿದಾದ ನಾಲ್ಕಲೋಕದ ಸಂಪದವನ್ನು ನಮ್ಮ ಕೈವಶ ಮಾಡಬೇಕು. ಆ ಗದ್ದುಗೆಯ ಮೇಲೆ ಏರಿ ಕುಳಿತುಕೊಳ್ಳಬೇಕು, ಹೆತ್ತಬ್ಬೆಯ ಒಡಲಿಗೆ ತಂಪುಣಿಸಬೇಕು ಅನ್ನುವ ನಿರ್ಣಯಕ್ಕೆ ನಾನು ಬಂದಿದ್ದೇನೆ. ಯಾವಾಗ ಹೋಗುವ ದೇವಲೋಕ?
ಹೇಳುವಾಗಲೇ ನಮ್ಮವರೆಲ್ಲ ಉತ್ಸಾಹದಿಂದ ಮುಂದುವರಿದಿದ್ದಾರೆ. ತಡೆಯಬೇಕು. ಯಾಕೆಂದ್ರೆ ಈಗ ನಾವು ಹೋಗುವುದು ತಪ್ಪಂತ ನಾನು ಹೇಳುವುದಿಲ್ಲ. ಯಾವತ್ತಾದ್ರೂ ನಾವು ಈ ಸಂದರ್ಭದಲ್ಲಿ ಸ್ವರ್ಗಲೋಕಕ್ಕೆ ಹೋಗುವಾಗ ಆ ಸ್ವರ್ಗಲೋಕದ ದೇವತೆಗಳನ್ನು ರಕ್ಷಣೆ ಮಾಡುವವ ಅವ ಇದ್ದಾರಲ್ಲ ಕಪ್ಪು ಮಯ್ಯವ. ಹೇಳಿದ ಕಪ್ಪು ಮಯ್ಯವ ಕಪ್ಪು ಮಯ್ಯವ ಕಪ್ಪು ಮಯ್ಯವ ಅಂದ್ರೆ ನಮ್ಮಲ್ಲಿ ಯಾರು ಒಬ್ಬನ ನೀನು ಹೇಳುವುದಲ್ಲ. ನಮ್ಮಲ್ಲಿ ಅಲ್ಲ, ದೇವತೆಗಳನ್ನು ರಕ್ಷಣೆ ಮಾಡುವವ, ಅವರಿಗೆ ಸಹಾಯ ಮಾಡುವವ ಆ ಹರಿ ಬರ್ತಾನೆ. ಹರಿ ಹೌದು, ಆವಾಗ ಬಂದು ಅವನು ರಕ್ಷಣೆ ಮಾಡ್ತಾನೆ. ಈಗ ನಮ್ಮಲ್ಲಿ ಸಮರವನ್ನು ಮಾಡಿ ನಾವು ಒಂದು ವೇಳೆ ಸ್ವರ್ಗಲೋಕವನ್ನು ಗೆದ್ದೆ ಅಂತಾದ್ರೆ ಖಂಡಿತವಾಗಿ ನಮ್ಮನ್ನು ಒಬ್ಬ ಬದುಕಲಿಕ್ಕೆ ಬಿಡುವುದಿಲ್ಲ. ಖಂಡಿತ ಅದಕ್ಕೆ ನೀವು ಒಂದು ಉಪಾಯ ಮಾಡಬೇಕು. ಅದಕ್ಕೆ ಹೌದೌದು, ನೀವು ಈಗಿಂದಲೇ ಕಾಡಿಗೆ ಹೋಗಬೇಕು. ನಾನು ಸ್ವರ್ಗ ಪಡೆಯುವ ಅಂತ ಹೇಳ್ತೇನೆ, ನೀವು ನನ್ನನ್ನು ಕಾಡಿಗೆ ಕಳಿಸುವ ಆಲೋಚನೆ ಮಾಡಿ. ಆಗಲ್ಲ ಪ್ರಭು, ಕಾಡಿಗೆ ಹೋಗುದು ಸುಮ್ಮಗಲ್ಲ. ಕಾಡಿಗೆ ಹೋಗಿ ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನು ಮಾಡಿ ಮರಣವೇ ಬರದಂತ ವರವನ್ನು ನೀವು ಅನುಗ್ರಹಿಸಿಕೊಂಡು ಬಂದಂತಂದ್ರೆ ಮತ್ತೆ ಒಬ್ಬ ಇಡ್ಲಿ ಹರಿಯಲ್ಲ ಮತ್ತೊಬ್ಬ ಬಂದ್ರು ನಿಮ್ಮನ್ನು ಹೆದರಿಸುವವರು ಮತ್ತೆ ಪ್ರಪಂಚದಲ್ಲಿ ಯಾರಿಲ್ಲ. ವರವನ್ನು ಸಂಪಾದನೆ ಮಾಡಿಕೊಂಡು ಬರಲೇಬೇಕು. ಕೇವಲ ದೇಹ ಬಲ ಸಾಕಾಗುವುದಿಲ್ಲ, ಜನಬಲ ಸಾಕಾಗುವುದಿಲ್ಲ, ಧನಬಲ ಸಾಕಾಗುವುದಿಲ್ಲ, ನಾವಿದ್ದೇವೆ ಅನ್ನುವಂತಹ ಬೆಂಬಲ ಸಾಕಾಗುವುದಿಲ್ಲ, ದೈವ ಬಲವೂ ಬೇಕಾಗುತ್ತೆ. ಅದೊಂದು ಸ್ವಲ್ಪ ಕಡಿಮೆ ಉಂಟು ಈಗ. ಅದಲ್ಲದೆ ಹೋದರೆ ನಮ್ಮ ಗೆಲುವನ್ನು ನಮಗೆ ಶಾಶ್ವತವಾಗಿ ಅನುಭವಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಗೆದ್ದವರು ಅನೇಕರಿದ್ದಾರೆ, ಆದ್ರೆ ಇದ್ದವರು ಯಾರು ಇಲ್ಲ, ಯಾರು ಉಳಿಲಿಲ್ಲ, ಹೋಗಿದ್ದಾರೆ. ಹಾಗಾಗಿ ನಾವು ಮೊದಲೇ ಯೋಚಿಸಿ ಸರಿಯಾದ ಒಂದು ನಿರ್ಣಯವನ್ನು ಕೈಗೊಳ್ಳಬೇಕು. ಸಮಯೋಚಿತವಾದ ಸಲಹೆಯನ್ನು ಕೊಟ್ಟಿದ್ದು ಒಳ್ಳೆಯದೇ. ಅದು ಮಂತ್ರಿಗಳು ಹೀಗೆ ಸಂದರ್ಭೋಚಿತವಾಗಿ ಸೂಕ್ತವಾದ ಸಲಹೆ ಸೂಚನೆಗಳನ್ನು ಕೊಡತಕ್ಕದ್ದು. ಅರಸನ ಬುದ್ಧಿಯ ಸ್ಥಾನದಲ್ಲಿ ಅಲ್ವ ಮಂತ್ರಿ ಇರುವುದು. ಆದ್ದರಿಂದ ಸರಿಯಾಗಿ ಆಡಿದ್ದೀರಿ, ಒಳ್ಳೆಯದು. ಘೋರ ಕಾನನವನ್ನು ಸೇರಿ ವಾಣಿರಮಣನ್ನು ತಪಸ್ಸಿನಿಂದ ಮೆಚ್ಚಿಸಿ ಬೇಕಾದಂತಹ ವರವನ್ನು ಗಳಿಸಿ ಬಲವಂತನನ್ನಿಸಿಕೊಂಡು ಮರಳಿ ನಾನು ಬರ್ತೇನೆ. ಅದರೊಂದಿದೆ, ಬಹಳ ಪರಿಶ್ರಮ ಪಟ್ಟು ಹಠದಿಂದ ನಾವು ಶೋಣಿತಾ ನಗರವನ್ನು ಕಟ್ಟಿ ನಿಲ್ಲಿಸಿದ್ದೇವೆ. ಇದಕ್ಕೆ ಏನು ಕೊರತೆ ಬರಬಾರದು, ಏನು ಕೊರತೆ ಬರದಾಗೆ ನಾವು ನೋಡ್ಕೊಳ್ತೀವಿ. ಇಲ್ಲಿ ಒಂದು ಕಂಬಾಲುಗಾಡಬಾರದು, ಮುಟ್ಲಿಕ್ಕೆ ಬಿಡುದಿಲ್ಲ ಯಾರು. ಹಾಗಲ್ಲ, ಇದೆಯಾ ಕುಸಿದು ಹೋಗಬಾರದು ಅಂತ ಕಂಬ ಹೊತ್ತುಕೊಂಡು ಹೋಗ್ತಾರೆ ಅಂತ ಹೇಳಿದ್ದಲ್ಲ. ಇದನ್ನು ಪರಿಪೂರ್ಣವಾಗಿ ರಕ್ಷಿಸುವಂತಹ ಹೊಣೆ ನಿಮಗೆಲ್ಲ ಸೇರಿದ್ದು. ಹೇಗೆ ಹೋಗ್ತಾನೆ ಈ ಕ್ಷಣವೇ. ಸಂಕಲ್ಪಿಸಿದ್ದೇನೆ. ವಾಣಿಧವನನ್ನು ತಪಸ್ಸಿನಿಂದ ಮೆಚ್ಚಿಸಿ ಅವನ ಅನುಗ್ರಹ ವಿಶೇಷದಿಂದಲೇ ಬಲವಂತನನ್ನಿಸಿಕೊಳ್ಳಬೇಕು. ಇದು ಬಹಳ ಸುಲಭವಾದ ಕೆಲಸ ಅಲ್ಲ. ನಾವು ಕಾಣುತ್ತೇವೆ ಪ್ರಪಂಚದಲ್ಲಿ ನಮ್ಮ ಅಪ್ಪನೇ ನಮಗೆ ಉದಾಹರಣೆ ಇದ್ದಾರೆ. ಎಷ್ಟೆಷ್ಟು ವರ್ಷದಿಂದ ಅವರು ತಪಸ್ಸು ಮಾಡ್ತಾ ಇದ್ದಾರೆ. ಯಾವ ಬ್ರಹ್ಮದೇವರು ಬಂದು ಅವರಿಗೆ ವರ ಕೊಡ್ಲಿಲ್ಲ ಅಲ್ಲ, ಅವರಿಗೆ ಅಪೇಕ್ಷೆ ಇತ್ತಾ ಇಲ್ಲೋ ಅನ್ನುವುದೇ ಮೇಲಿನ ಪ್ರಶ್ನೆ. ಹಾಗಿದ್ರೆ ಏನು, ಸಜ್ಜನ ಸಮ್ಮತವಾದಂತಹ ಸುಗಮವಾದ ಪಥದಲ್ಲಿ ಭಗವಂತನ ಅನುಗ್ರಹವನ್ನು ಸಂಪಾದಿಸ್ತೇನೆ ಅನ್ನೋ ಹಾಗೆ ಪ್ರಯತ್ನಿಸಿದರೆ ಅದು ಸುಲಭ ಸಾಧ್ಯವಾಗಿ ಫಲದಾಯಕವಾಗುವುದಿಲ್ಲ. ಆದ್ದರಿಂದಲೇ ಕಠಿಣ ಪರಿಶ್ರಮದ ಅವಶ್ಯಕತೆ ಇದೆ. ಒಳ್ಳೆಯದು, ಶುದ್ಧ ಸ್ನಾತನಾಗಿದ್ದೇನೆ, ಅಂತರಂಗದ ಶುದ್ಧಿಯಿಂದಲೂ ಸಿದ್ಧನಾಗಿದ್ದೇನೆ, ಹೇಗೆ ತಪಸ್ಸನ್ನು ಆಚರಿಸೋಣ ಹೀಗೆ ಯೋಚಿಸಿದರೆ ಹಠಯೋಗದಿಂದಲೇ ಅದು ಸಾಧ್ಯವಾಗಬೇಕು. ಪಂಚಾಗ್ನಿ ಮಧ್ಯದಲ್ಲಿ, ಹೌದೌದೌದೌದು, ಚಳಿ ಸಮಯದಲ್ಲೆಲ್ಲ
ಬಿರು ಬೇಸಗೆಯಲ್ಲಿ ಪಂಚಾಗ್ನಿ ಮಧ್ಯದಲ್ಲಿ ತಪಸ್ಸು ಮಾಡಬೇಕು. ಹೇಗೆ? ನಮ್ಮ ಸುತ್ತಲೂ ಬೆಂಕಿ ಹಾಕುವುದು, ಮತ್ತೆ ಮೇಲಿನಿಂದ ಸೂರ್ಯ ಉದಯ ಸುಡುತ್ತಾ ಇರ್ತಾನೆ. ಈ 5 ಬೆಂಕಿಗಳು 5 ದಿಕ್ಕಿನಿಂದಲೂ ಬರಬೇಕು ಅಂತ ಅರ್ಥ. ಸುತ್ತ ನಮ್ಮ 4 ಕಡೆಯಿಂದ, ಒಂದು ಮೇಲಿನಿಂದ. ಅಂತ ಸನ್ನಿವೇಶದಲ್ಲಿ ಕಠೋರವಾದ ತಪಸ್ಸು. ಹೇಗೆ? ಹಠ ಸಾಧನೆ. ಕುಳಿತುಕೊಂಡು ತಪಸ್ಸು ಮಾಡುವುದಲ್ಲ, ನಿಂತುಕೊಂಡು ಅಲ್ಲ, ತಲೆ ಕೆಳಗೆ ಕಾಲು ಮೇಲೆ. ನಾವು ತಪಸ್ಸು ಮಾಡುವುದೇ ಅದಕ್ಕಲ್ಲ. ಹೊರ ಪಡೆದ ಮೇಲೆ ಯಾರ್ಯಾರ್ದಾರು ತಲೆ ಕೆಳಗೆ ಕಾಲು ಮೇಲೆ ಮಾಡಲಿಕ್ಕೆ ಅದಕ್ಕೆ ಬೇಕಾಗಿ ತಲೆ ಕೆಳಗಾಗಿ ಕಾಲು ಮೇಲಾಗಿ ಹಠ ಸಾಧನೆಯಿಂದ ಪಂಚಾಗ್ನಿ ಮಧ್ಯದಲ್ಲಿ ಸ್ಥಿತನಾಗಿ ಕನಕ ಗರ್ಭನನ್ನು ಸೃಷ್ಟಿಕರ್ತ ಸಕಲ ಲೋಕದ ಪಿತೃವೇ ನಮೋ ನಮಃ ನಮೋ ನಮಃ ನಮೋ ನಮಃ. ನಿನ್ನ ಮನಸ್ಸಿನಲ್ಲಿರುವಂತಹ ವಾಂಚೆಯನ್ನು ಉಸುರಿದೆ ಅಂತಾದ್ರೆ ಈ ಕೂಡಲೇ ಅನುಗ್ರಹಿಸಿದ್ದೇನೆ. ಕನಸಲ್ಲ ಇದು, ಎಚ್ಚರವೇ ಹೌದಲ್ಲ. ಜಯ 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 ನಮೋ ನಮಃ. ತಪಸ್ಸು ಬಿಡಬಹುದಲ್ಲ, ಕೇಳಬಹುದಲ್ಲ. ಕೇಳಿದ್ದನ್ನು ಕೊಡುವೆ ಅಲ್ಲ, ಕೊಡುವುದಕ್ಕಾಗಿಯೇ ಬಂದಿರುವೆ ಅಲ್ಲ. ಓ ಕನಕ ಗರ್ಭ ನಮೋ ನಮಃ. ನಾನು ಬಂದದ್ದಲ್ಲ, ನೀನು ಬರೆಸಿಕೊಂಡ. ಹೀಗೆ ನೀನು ಆಡಿದಂತಹ ಕಾಲಕ್ಕೆ ಧನ್ಯತಾ ಭಾವದಿಂದ ನಾನು ಪುಳಕಿತನಾಗಿ ಹೋದೆ. ಅಬ್ಬಾ, ಈ ಕರ್ಮ ಭೂಮಿಯಲ್ಲಿ ಕರ್ಮಾನುಸಾರವಾಗಿ ಅದಕ್ಕನುಗುಣವಾದ ಫಲವನ್ನು ಹೊಂದುವುದಕ್ಕೆ ಒಬ್ಬ ಸಾಧಕನಾದವನಿಗೆ ಸಾಧ್ಯ ಆಗುತ್ತದೆ ಅನ್ನುವುದನ್ನು ನನಗೆ ನೀನು ಮತ್ತೊಮ್ಮೆ ದೃಷ್ಟಾಂತಗೊಳಿಸಿ ಒದಗಿ ಬಂದೆಯಲ್ಲ ಪ್ರಭು. ಎಂತಹ ಸೆಳೆತ, ಎಂತಹ ಸೆಳೆತ! ನಿನ್ನ ಭಕ್ತಿಯ ಸೆಳೆತಕ್ಕೆ ಇಲ್ಲಿವರೆಗೆ ನಾನು ಬರಬೇಕಾಯಿತು. ಅದೇ ಒಬ್ಬೊಬ್ಬರಿಗೆ ಒಂದೊಂದು ಸೆಳೆತ. ಆ ಸೆಳೆತಕ್ಕನುಗುಣವಾಗಿಯೇ ಬದುಕು ಸಾಗುತ್ತಾ ಹೋಗುತ್ತದೆ. ಹರಿಯುವಂತಹ ನೀರಿಗೆ ಬಿದ್ದಂತಹ ಯಾವುದೇ ಒಂದು ವಸ್ತು ಯಾವ ಕಡೆಗೆ ನೀರು ಹರಿಯುತ್ತದೆಯೋ ಅತ್ತ ಕಡೆಗೆ ತನ್ನನ್ನು ಸೆಳೆದೊಯ್ಯುವುದಕ್ಕಾಗಿ ಒಪ್ಪಿಸಿಕೊಳ್ಳಬೇಕಾಗುತ್ತದೆ. ಆದರೆ ಸ್ವತಃ
ವಿಮರ್ಶೆಯ ಮೂಲಕವಾಗಿ ತನ್ನ ಬದುಕಿನ ಗತಿಯನ್ನು ನಿರ್ಣಯಿಸಿಕೊಳ್ಳಬಲ್ಲಂತಹ ಸಾಮರ್ಥ್ಯವುಳ್ಳ ಒಬ್ಬ ಮನನಶೀಲನಾದವನಿಗೆ ಪ್ರವಾಹದಲ್ಲಿ ಕೊಚ್ಚಿ ಹೋಗುವಾಗಲಾದರೂ ಸಾಮರ್ಥ್ಯ ಉಂಟು ಅಂತಾದ್ರೆ ವಿರುದ್ಧ ದಿಕ್ಕಿಗೆ ಈಜು ಮೇಲೆ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಭು, ಹರಿದು ಹೋಗುವ ನೀರಿನಲ್ಲಿ ಸಿಕ್ಕಿದ ಯಾವುದೋ ಒಂದು ಸಾಮಾನ್ಯವಾದ ವಸ್ತುವಿನಂತೆ ತಾರಕನ ಬದುಕಾಗಕೂಡದು. ಆ ಕಾರಣಕ್ಕಾಗಿಯೇ ನಿನ್ನನ್ನು ಭಜಿಸಿದೆ. ನೀನು ಅನುಗ್ರಹಿಸಬೇಕು. ಯಾಕಂದ್ರೆ ನಿನ್ನ ಪರಂಪರೆಯಲ್ಲೇ ನಾನು ಹುಟ್ಟಿದ ಹೌದಲ್ಲ, ಕಶ್ಯಪಸು ದಿತಿ ಪುತ್ರ. ಆದ್ದರಿಂದ ಆ ಮೊಮ್ಮಗನೋ ಮರಿಮಗನೋ ಆಗಬೇಕು ಅಲ್ಲ. ಸಂಬಂಧದ ದೃಷ್ಟಿಯಿಂದ ನಾನೇನಾದ್ರೂ ದಾಯಭಾಗ ಕೇಳಲಿಕ್ಕೆ ಅಲ್ಲ ನಿನ್ನನ್ನು ಧ್ಯಾನ ಮಾಡಿ ನನ್ನದಾದಂತಹ ಸಾಮರ್ಥ್ಯ ವಿಶೇಷದಿಂದಲೇ ಸಂಪಾದಿಸಿಕೊಳ್ಳಬೇಕು ಅನ್ನುವಂತಹ ಉದ್ದೇಶದಿಂದ ಮಾಡಿದ್ದೇನೆ. ಹೇಗಾಗಬೇಕು ನಾನು ಇದರ ಕುರಿತು ನನಗೆ ಸರಿಯಾದಂತಹ ಒಂದು ಲಕ್ಷ್ಯವಿದೆ. ಈ ಸಕಲ ಸುರ ನರ ಭುಜಂಗಮ ಪ್ರಧಾನವಾಗಿ ಇದು ಮೂರಲ್ಲ. ಆಮೇಲೆ ಆಯಾಯ ಲೋಕಗಳಲ್ಲಿ ಬೇರೆ ಬೇರೆ ಉಪವರ್ಗದವರಲ್ಲಿದ್ದಾರೆ. ಅದನ್ನೆಲ್ಲ ನೀನು ಆಲೋಚಿಸಿದ್ರಾಯ್ತು. ಯಕ್ಷರಿರಬಹುದು, ಗಂಧರ್ವರಿರಬಹುದು, ಕಿನ್ನರರಿರಬಹುದು, ಕಿಂಪರುಷರಿರಬಹುದು, ಗರುಡರಿರಬಹುದು, ಸಿದ್ಧರಿರಬಹುದು, ಸಾಧ್ಯರಿರಬಹುದು, ಯಾರೇ ಆಗಲಿ ಅವರೆಲ್ಲರನ್ನು ಗೆಲ್ಲುವಂತಹ ಸಾಮರ್ಥ್ಯ ನನಗೆ ಬರಬೇಕು ಅಂತ ಅವರನ್ನು ನೀನು ಕೊಡಬೇಕು. ಮಾತ್ರ ಅಲ್ಲ, ಇದು ಲೋಕದಲ್ಲಿ ಇರ್ತದಂತ ಒಂದು ಅಪೇಕ್ಷೆ. ಗುರುವಾದವನಿಗೆ ಅಪೇಕ್ಷೆ ಏನು? ನನ್ನನ್ನು ಮೀರಿಸಿದ ಶಿಷ್ಯ ಆಗಬೇಕು. ಅಪ್ಪನಾದವನಿಗೆ ಆಸೆ ಏನು? ನನ್ನನ್ನು ಮೀರಿಸುವ ಮಗ ಆಗಬೇಕು. ಒಳ್ಳೆಯ ರೀತಿ ಅಂದ್ರೆ ಅಪ್ಪನನ್ನು ಮೀರಿ ಹೋಗುವ ಮಗ ಅಂತ ಅರ್ಥ ಅಲ್ಲ, ಏರು ನಿಲ್ಲುವ ಮಗ ಆಗಬೇಕು ಅಂತ. ಅಪ್ಪ ಕೆಟ್ಟದ್ದು ಮಾಡಿದ್ರೆ ಅಲ್ಲ ಹೇಳಿದ್ ನಾನು, ನನ್ನನ್ನು ಮೀರಿಸುವ ಆಗಬೇಕು. ಈ ಭಾವ ಅಪ್ಪ ಕೆಟ್ಟದ್ದು ಮಾಡ್ತಾನೋ ಮಗ ಒಳ್ಳೇದು ಮಾಡ್ತಾನೋ ಅಲ್ಲ ಅನ್ನುವ ನಿರ್ಣಯವನ್ನು ಹೊಂದಿರ್ತಾನೆ. ನಿನಗೆ ಮೊಮ್ಮಗನ ಸ್ಥಾನದಲ್ಲಿಯೋ ಮರಿಮಗನ ಸ್ಥಾನದಲ್ಲಿಯೋ ನಾನಿರುವ ನಿನ್ನಲ್ಲಿಯೂ ಅಪೇಕ್ಷೆ ಬೇಕಲ್ಲ. ನನ್ನನ್ನು ಮೀರುವ ಮೊಮ್ಮಗ ಆಗಬೇಕು, ಮರಿಮಗ ಆಗಬೇಕು. ಅಲ್ಲ, ಇಲ್ಲದಿದ್ರೆ ನೀನು ಮಾಡಿಕೊಳ್ಬೇಕು. ಯಾಕಂದ್ರೆ ನಿನಗಿಂತಲೂ ನಿನ್ನನ್ನು ಗೆದ್ದು ನಿಲ್ಲುವ ಸಾಮರ್ಥ್ಯ ನನಗೆ ಬರಬೇಕು. ಮಾತ್ರ ಅಲ್ಲ, ನಿನ್ನ ಸಾಲಲ್ಲೇ ಇರುವವರು. ನಿನ್ನ ಸಾಲದಲ್ಲಿ ಅಲ್ಲ, ನನ್ನ ಸಾಲದಲ್ಲಿ ಅಂತ ನಿನ್ನ ಸಾಲಲ್ಲಿ ಆ ಪಾಲನಾಧಿಕಾರಿ ಅಲ್ಲ, ಲಯಾಧಿಕಾರಿಯಾದಂತಹ ವಿಶ್ವೇಶ್ವರ. ನಾನು ಈ ಸಲ ವಿಶ್ವೇಶ್ವರನನ್ನು ಮೀರಿ ನಿಲ್ಲಬೇಕು. ಈ ಉದ್ದೇಶ ಹೌದೌದು. ಹಾಗಾಗಿ ಲೋಕದಲ್ಲಿ ಎಲ್ಲರನ್ನು ಮೀರಿ ವಿಶ್ವೇಶ್ವರನಷ್ಟು ಸಾಕಾಗುದಿಲ್ವಾ? ಎಲ್ಲ ಮೀರಬೇಕು. ಮೀರಿ ನಿಲ್ಲುವ ಹಾಗೆ ಅನುಗ್ರಹ ಮಾಡಬೇಕು. ಇಂದು ನಸುನಗುತ್ತಿಂದ ಹರನಲಿ ಮುಂತೆ ಜನಿಸುವ ಸುತ ಹೊರತು, ಹರನಲಿ ಮುಂತೆ ಜನಿಸುವ ಸುತ ಹೊರತು ಮಿಕ್ಕ ಸುರನರರ ಸಂತತಿಯ ಗೆಲುವುನಿ, ಸುರನರರ ಸಂತತಿಯ ಗೆಲುವುನಿ ನಿಶ್ಚಿಂತನಾಗೆನುತ ಬೇಡಿ. ಸಂತೋಷವಾಯಿತು ಬ್ರಹ್ಮದೇವ. ನಿನ್ನ ಅಂತ ಅಪರಿಮಿತವಾದಂತಹ ಭಕ್ತಿಗೆ ಮೆಚ್ಚಿದವರಿದ್ದೇನೆ. ನೀನು ಕೇಳಿದಂತಹ ವರವನ್ನು ಕೊಡುವುದಕ್ಕೂ ಸಿದ್ಧರಿದ್ದೇನೆ. ನೀನಾಡಿದಂತಹ ಮಾತಿನ ಪ್ರಕಾರವಾಗಿ 3 ಮೂರ್ತಿಗಳಿರಬಹುದು. ನಿನ್ನ ಸೃಷ್ಟಿಯಲ್ಲಿ ಇಲ್ಲಿವರೆಗೆ ಇರುವ ಯಾರು ನನ್ನನ್ನು ಸೋಲಿಸುವ ಸುರ ನರೋರಗ ಸಂತತಿಗಳಿರಬಹುದು. ಯಾರಿಂದಲೂ ನಿಮಗೆ ಸೋಲೇ ಬಾರದ ವರವನ್ನು ಕೊಡುತ್ತೇನೆ. ಇಲ್ಲಿದ್ರು ಆಗಾಗ ಮುಂದೆ ಯಾರಾದ್ರೂ ಸೋಲಿಸಿ ಬಿಡ್ತಾರೆ. ನನಗೆ ಅದು ಆತಂಕ. ಯಾರು ಸೋಲಿಸುವ? ಆದರೆ ಒಬ್ಬನಿಂದ ಮಾತ್ರ ನಿನಗೆ ಮರಣ ಸಂಭವ. ಒಬ್ಬನ? ಹೌದು. ಅಲ್ಲ, ಯಾರಿಂದಲೂ ಬರಬಾರ್ದು ಹೇಳಿದ್ದೇನೆ, ಮತ್ತೆ ಒಬ್ಬ ಎಂತದ್ದು? ಇಲ್ಲ, ಯಾರಿಂದಲೂ ಬರದೇ ಇರುವಂತಹ ವರವನ್ನು ಕೊಡುವುದಕ್ಕಾಗುವುದಿಲ್ಲ. ಯಾರಿಂದಲೂ ಬರದಿದ್ರೆ ನೀನು ಅಜೇಯನಾಗುವುದಿಲ್ಲ. ಹೌದು, ಅದೇ ಆಗ್ಬೇಕು. ಅದೇ ಅಭಿಪ್ರಾಯ ನಂದು. ಆ ವರವನ್ನು ಕೊಡ್ಲಿಕ್ಕೆ ಆಗುವುದಿಲ್ಲ. ಅದೇ ಆಗುವುದಿಲ್ಲ, ಎಲ್ಲರಿಗೂ ಕೊಡ್ಲಿಕ್ಕೆ ಆಗುವುದಿಲ್ಲ. ಎಲ್ಲರಿಗೂ ಬೇಡ, ನನಗೆ ಕೊಡ್ಬೋದಲ್ಲ. ನಿನಗೆ ಕೊಟ್ಟರೆ ಉಳಿದವರು ಕೇಳುದು. ಅದಾಮೇಲೆ ಪ್ರಶ್ನೆ. ಮತ್ತೆ ನಾನೇ ಅವರನ್ನು ನಿಯಂತ್ರಣ ಬಂದವರೆಲ್ಲರೂ ಎಲ್ಲರನ್ನು ಮೀರಿ ನಿಲ್ಲೋ ಯೋಗ್ಯತೆ ನನಗೆ ಬಂದ್ರೆ ಮತ್ತೆ ನಿನ್ನ ಹೊಣೆ ಕಡಿಮೆ ಆಗ್ತದೆ. ಬಂದವರೆಲ್ಲ ನಾನು ನೋಡಿಕೊಳ್ಳು. ಈಗ ಬಂದವರೆಲ್ಲರೂ ಇದನ್ನೇ ಕೇಳಿದ್ರೆ ಹೇಗೆ ಕೊಡುವುದು? ಅದು ಯಾರ್ಯಾರಿಗೆ ಅಂತ ನಾನು ಮತ್ತೆ ತೀರ್ಮಾನ. ಎಲ್ಲರನ್ನು ಮೀರಿ ನಿಲ್ಲೋ ಯೋಗ್ಯತೆ ನನಗೆ ಬಂದ್ರೆ ಅದನ್ನು ಕೊಡುವಂತಹ ಶಕ್ತಿ ನನಗಿಲ್ಲ. ಶಕ್ತಿ ಇಲ್ವಾ? ಇಲ್ಲ, ಹಾಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ. ಹೌದಾ? ಹಾಗಾಗಿ ಹಾಗಿದ್ರೆ ಮತ್ತೆ ತಪಸ್ಸು ಮಾಡಿ ಪ್ರಯೋಜನ ಇಲ್ವಾ? ಉಂಟು. ನೀನು ಕೇಳಿದ್ದೆಲ್ಲವನ್ನು ಕೊಡುತ್ತೇನೆ. ಆದರೆ ಒಬ್ಬನಿಂದ ಮಾತ್ರ ಮರಣ ನಿನಗೆ. ಅದೇ ಒಬ್ಬ ಅದು ಮನನ್ನು ಮೊದಲು ತೆಗೆಯುವುದು ಮತ್ತೆ ರಗಲಿಲ್ಲ.
ಶಿವಕುಮಾರನಿಂದ ಮಾತ್ರ ನಿನಗೆ ಮರಣ. ಎಲ್ಲಿದ್ದಾನೆ ಆ ಶಿವಕುಮಾರ? ಆಗ್ಲಿಲ್ಲ ಕುಮಾರ, ಆಗ್ಲಿಲ್ಲ ಅಂತ. ಶಿವಕುಮಾರ ಇಲ್ವಾ? ಇಲ್ಲ. ಮತ್ತೆ ಒಬ್ಬನಿಂದ ಅಂತ ಹೇಳ್ತೀನಿ ನೀನು ಆಗಿನಿಂದ. ಅದೇ ನಿನಗೆ ಸುಲಭದಲ್ಲಿ ಮರಣ ಬರಬಾರದು ಅಂತ, ಬರುವುದಿಲ್ಲ ಅಂತ. ಈಗ ಇರುವವರಲ್ಲಿ ಯಾರಿಂದಲೂ ಮರಣ ಇಲ್ಲ. ಇಲ್ಲ ಇಲ್ಲ. ಮುಂದೆ ಎಲ್ಲಿ ಆದರೂ ಆದರೆ ಶಿವನಿಗೆ ಕುಮಾರ ಸಂಭವಿಸಿದರೆ ಕುಮಾರ ಸಂಭವ ಆದರೆ ಅಲ್ವಾ, ಆದರೆ ಮರಣ. ಹೌದು. ಅಲ್ಲದಿದ್ರಿಲ್ಲ. ಇಲ್ಲದಿದ್ರೆ ನಿನಗೆ ಚಿಂತೆಯೇ ಇಲ್ಲ. ಇನ್ನು ಬ್ರಹ್ಮದೇವರು ವರ ಕೊಟ್ಟರು, ಅದರ ಮಧ್ಯದಲ್ಲಿ ಯಾರಿಂದಲೂ ಮರಣ ಬರ್ತದೆ ಅಂತ ಹೇಳಿದ್ರು, ನಿನ್ನ ಮನಸ್ಸಿನಲ್ಲಿ ಒಂದು ಅಳುಕು ಇರಬಾರ್ದಲ್ಲ. ಈಗ ಸದ್ಯಕ್ಕೆ ಕುಮಾರ ಇಲ್ಲ. ಈಗ ಇದ್ದವರಲ್ಲಿ ಮರಣ ಇಲ್ಲ. ಇದ್ದವರಲ್ಲಿ ಮರಣ ಇಲ್ಲ. ಇನ್ನು ಮುಂದೆ ಜನಿಸಿದರೆ, ಮುಂದೆ ಎಲ್ಲಿಯಾದ್ರೂ ಜನಿಸುವುದಾದ್ರೆ ಶಿವನಿಗೆ ಜನಿಸಿದವರಿಗೆ ಮಾತ್ರ. ಹೌದು, ಬೇರೆಯವರಿಂದಿಲ್ಲ. ಇಲ್ಲ. ಅಷ್ಟೇ ಅಲ್ವಾ? ಹೌದು. ಅದಾ ಸಮಾಧಾನ. ಶುಭವಾಗಲಿ. ಅಮೋಘವಾದ ವರ ಸಿದ್ಧಿಯಾಗಿದೆ. ಇದನ್ನು ಅನುಭವಿಸಲಿಕ್ಕೆ ನಾನು ಮಾತ್ರ ಅಲ್ಲ, ನಮ್ಮವರೆಲ್ಲ ಕಾಯ್ತಾ ಇದ್ದಾರೆ. ಏನು ಸಿಕ್ಕಿದೆ, ಎಷ್ಟು ಸಿಕ್ಕಿದೆ ಹೋಗುವ ಅವರಿಗೆ. ನಿರೀಕ್ಷೆ ಮಾತ್ರವ? ನನಗೆ ಏನಾದ್ರೂ ಸಿಕ್ಕಿದ ಅಂತ ನಿರೀಕ್ಷೆ ನಿಮಗೆ ಸಿಕ್ಕಿದ್ರೆ ನಮಗೂ ಅದರ ಪ್ರಯೋಜನ ಆದಿತ್ತಲ್ಲ. ಆದಂತಹ ವ್ಯವಸ್ಥೆ ಹಾಗಾಯಿತು. ಹೌದಾ? ಏನಾಯ್ತು? ಬಹುಶಃ ಕಾಡಿನಲ್ಲಿ ಏನು ಸಿಗಲಿಲ್ಲ. ಏನೊಡೆಯ? ನನಗೆ ಸಿಕ್ಕಿದ್ದನ್ನು ನೀವು ಕೇಳಿದ್ರೆ ಹೀಗೆ ನಗಾಡ್ತೀರಿ. ಫಲ ಬರ್ತದೆ. ಬಹುಶಃ ನಿಮಗೆ ಸಿಕ್ಕಿದ್ದು ಕಡಿಮೆ ಅಂತ. ಹಾಗಲ್ಲ, ಸಿಕ್ಕಿದ್ದು ಕಡಿಮೆ ಆದ್ರೆ ದುಃಖ ಬರಬೇಕು. ಸಿಕ್ಕಿದ್ದು ಅತಿಶಯವಾದದ್ದರಿಂದ ನಗು ಸೂಸುತ್ತಾ ಇರುವುದು. ಹೆಚ್ಚು ಸಿಕ್ಕಿದ ನೀವು ಆಡಿದ ಹಾಗೆ ಕಾಡು ಸೇರಿದೆ. ಪಂಚಾಗ್ನಿ ಮಧ್ಯದಲ್ಲಿ ಸ್ಥಿತನಾಗಿ ಪರಮೇಷ್ಠಿಯನ್ನು ತಪಸ್ಸು ಮಾಡಿದೆ. ಒಲಿದು ಬಂದಂತಹ ವಿಜಾತ ಏನು ಬೇಕು, ಬೇಕಾದದ್ದನ್ನು ಕೊಡ್ತೇನೆ, ಕೇಳುವುದಕ್ಕೆ ಮುಂದಾಗುವನ್ನು ಹಾಗಾಡಿದಾಗ ಅವನಲ್ಲಿ ಕೇಳಿಕೊಂಡೆ, ಏನು ಬ್ರಹ್ಮ ಸೃಷ್ಟಿಯಲ್ಲಿರುವ ಯಾವ ವರ್ಗದಲ್ಲೂ ನನಗೆ ಮರಣವೇ ಬರಬಾರದು. ಸುರ ನರ ಭುಜಂಗಮ ಯಾವ ವರ್ಗವಾದರೂ ನನ್ನಿಂದ ಸೋಲುವಂತಹ ಸ್ಥಿತಿ ಬರಬೇಕು. ಹೀಗೆ ಕೇಳಿದೆ. ತಥಾಸ್ತು ಅಂತ ಹೇಳಿದ್ರು. ಹೇಳಿ ಅಲ್ಲಿಗೆ ಮುಗಿಸಿದ್ರೆ ಆಗ್ತಿತ್ತು. ಮತ್ತೆ ಮುಗಿಸಿಲ್ವ? ಸ್ವಲ್ಪ ಅಧಿಕ ಪ್ರಸಂಗ. ಅವನಿಗೆ ಮಾತಾಡುವ ಚಟ ಅವನಿಗೆ ಮುಗಿಸಿರ್ಕಿಲ್ಲ, ಪಕ್ಕ ಮುಗಿಸಿರ್ಕಿಲ್ಲ. ಮುಗಿಸುದಿಲ್ಲ. ಹೌದು, ಅಲ್ಲಿಗೆ ತಥಾಸ್ತು ಅಂತ ಹೇಳಿ ಹೋಗುದಲ್ವ? ನಮಗೆ ಮುಂದಿನದ್ದು ಏನು ಅಂತ ನೋಡುದಲ್ವ? ಮಾತಾಡಿಕೊಂಡು ನಿಂತ. ಹಾಗಲ್ಲ, ಎಂತಲ್ಲ, ಒಂದು ಮುಳ್ಳಿಟ್ಟ. ಹೇಗೆ ಈಗ ಹುಟ್ಟಿದವರಿಂದ ಯಾರಿಂದಲೂ ನಿನಗೆ ಮರಣ ಇಲ್ಲ. ಆದರೆ ಮುಂದೆಲ್ಲಿಯಾದರೂ ಶಿವನಿಗೊಬ್ಬ ಕುಮಾರನಾದರೆ, ಶಿವನಿಗೆ ಕುಮಾರನಾದರೆ ಅವನಿಂದ ಸ್ವಲ್ಪ ಅಪಾಯ ಉಂಟು. ಹುಟ್ಟಿದರೆ ಅದೇ ಕುಮಾರ ಸಂಭವ ಆದರೆ ಅಂದ್ರೆ ಈಶ್ವರನಿಗೆ ಕುಮಾರ ಸಂಭವಿಸಿದರೆ ಉಂಟು. ಚತುರ್ಮುಖ ಆದ್ರೆ ಏನು, ತಲೆ ಎಷ್ಟುಂಟು ಅನ್ನೋದು ಮುಖ್ಯ ಅಲ್ಲ, ತಲೆಯಲ್ಲಿ ಎಷ್ಟುಂಟು ಅನ್ನೋದು ಮುಖ್ಯ. ಅದು ಬೇಕು ಅಲ್ವಾ? ಈಗ ಆಗ್ಲಿಕ್ಕೆ 4 ತಲೆ ಉಂಟು. ಈಗ 4 ತಲೆಯಲ್ಲಿ ನಮ್ಮ ಒಂದು ತಲೆಯಲ್ಲಿ ಇರುವ ಕಾಲಾಂಶವೂ ಇಲ್ಲ. ಅದ ಇದ್ರೆ ಹೀಗಿದ್ದ ವರ ಕೊಡ್ತಾನ. ಈಗ ಮಕ್ಕಳಾಗಬೇಕು ಅಂತಾದ್ರೆ ತನ್ನಷ್ಟಕ್ಕೆ ಮಕ್ಕಳಾಗ್ತದ? ಆ ಈಶ್ವರನಿಗೆ ಹೆಂಡತಿ ಉಂಟಾ? ಇಲ್ವಾ? ಮೊನ್ನೆ ಬೆಂಕಿಗೆ ಬಿದ್ದು ಸತ್ತಲ್ವಾ? ಯಾರಿಗೆ ಬೇಕು? ಹಾಗೆ ಇಲ್ಲಿ
ಎಲ್ಲಿಯಾದ್ರೂ ಬೆಂಕಿಗೆ ಬಿದ್ದಿರ ಆತ್ಮಹತ್ಯೆ ಮಾಡಿಕೊಂಡದ್ದಲ್ಲ ಮತ್ತೆ ಆ ದಕ್ಷಿಣಮುಖದಲ್ಲಿ ಸುಟ್ಟು ಹೋಗಿದ್ದಾಳೆ. ಈಗ ಹೆಂಡತಿ ಇಲ್ಲ. ಹೆಂಡತಿ ಇಲ್ಲದೆ ಇರುವ ಈಶನಿಗೆ ಮಕ್ಕಳಾಗುತ್ತದ? ಮಕ್ಕಳಾಗಲಿಕ್ಕಿಲ್ಲ. ಹಾಗಿದ್ರೆ ಮತ್ತೆ ನಮಗೆ ಸೋಲು ಉಂಟಾ ಸಾವು ಉಂಟಾ? ಇಲ್ಲ. ಈಗ ನಾವು ಪಡೆದದ್ದು ಸಾಕೋ ಸಾಲದು ಅಲ್ವಾ? ಇನ್ನು ಸುಮ್ಮನೆ ಇರುವುದು ದೇವಲೋಕವನ್ನು ಸೇರಬೇಡುವ ಬೇಡುವ ಅವರನ್ನು ಏನು ಮಾಡುವ? ನಮ್ಮ ಪಾಲಿಗೆ ಒದಗಬೇಕಿತ್ತು, ಇಷ್ಟರವರೆಗೆ ಒದಗಲಿಲ್ಲ. ಈ ಸಂದರ್ಭದಲ್ಲಿ ಒದಗಿ ಬಂದಿದೆ ಶುಭ ಕಾಲ. ಸ್ಥಿರವಾದಂತಹ ಸಂಪತ್ತನ್ನು ಅನುಭವಿಸುತ್ತೇನೆ ಹಾಗೆ ಆಶೆಯನ್ನು ಪಟ್ಟರು ಎಂದಾದರೆ ಅದು ಶಾಶ್ವತವಾದಂತಹ ಸುಖವನ್ನು ಒದಗಿಸಿ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಇದು ಗೊತ್ತಾಗಬೇಕು ಎಂದಿದ್ದರೆ ಒಮ್ಮೆ ಏರಬೇಕು, ಆತನಿಗೆ ಪಡೆದ ಸ್ವರ್ಗ ಪೀಠವನ್ನು ನಮ್ಮದಾಗಿಸಿಕೊಳ್ಳಬೇಕು. ನಮ್ಮಲ್ಲಿ ಯಾವುದೆಲ್ಲ ಕಡಿಮೆ ಉಂಟು ಅದನ್ನು ನೀವೆಲ್ಲ ಸಂಪಾದಿಸಿಕೊಂಡು ಬಂದಿದ್ದೀರಿ. ಇನ್ನು ನಮಗೆ ಯಾರ ಭಯವೇ ಇಲ್ಲ. ಅಪ್ಪಣೆ ಒಂದು ಇದ್ದರೆ ಸಾಕು, ಸೂರಪ್ಪನ ಜನರನ್ನು ಕಟ್ಟಿಕೊಂಡು ತರತರನ್ನು ಎಲ್ಲ ತಂದು ನಿಮ್ಮ ಕಾಲ ಬಳಿದ
ಬಂದದ್ದು ಒಗ್ಗಟ್ಟಿನ ವಲಯ ಇದನ್ನು ಲೋಕಕ್ಕೆ ಕಾಣಿಸುವ ಕಾಲ ಒದಗಿ ಬಂದಿದೆ. ಮಧ್ಯಾಹ್ನ ತಡ ಸೇನೆ ಹೊರಡಲಿ, ಸೇರಿ ಮೊಳಗಾಲಿ, ನಡೆಯಾಡು. ಹೋದಲ್ಲೆಲ್ಲ ಹಾಳು ಮಾಡುದು ನಮ್ಮ ಉದ್ದೇಶ. ಯಾಕಲ್ಲ, ನಾವಿದನ್ನು ಅನುಭವಿಸಲಿಕ್ಕೆ ಬಂದವರು. ಹಾಳು ಮಾಡಿದ್ರೆ ನಮಗೂ ಇಲ್ಲ ಅವರಿಗೂ ಇಲ್ಲ ಅಂತ ಆಗ್ತದೆ. ಅದಲ್ಲ, ಬಂದು ನಿಂತದ್ದು ದೇವಲೋಕದ ಸೀಮೆ ಆಗಿರಬೇಕು. ಯಾಕಂದ್ರೆ ಈ ತನಕ ಇದ್ದ ಹಾಗಲ್ಲ. ನೋಡಿದ್ರ ಮಹಾದ್ವಾರ ಫಳ 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 ಅಂತ ಹೊಳೆಯುತ್ತದೆ. ಎಲ್ಲ ಕೃತಕ. ಹೌದೌದು, ನೋಡ್ಲಿಕ್ಕೆ ಮಾತ್ರ ಅವರ ಬುದ್ಧಿಯೇ ಕೃತಕ ದೇವತೆಗಳ ನೋಡ್ಲಿಕ್ಕೆ ಅಲ್ವಾ. ಇರ್ಲಿ, ದಿವಲೋಕಕ್ಕೆ ಕಾಲಿಟ್ಟಿದ್ದೇವೆ. ಏನಾದ್ರೂ ಕಾರ್ಯಕ್ರಮ ಉಂಟು? ಒಮ್ಮೆಲೆ ನುಗ್ಗುವುದಲ್ಲ, ಕಾರ್ಯಕ್ರಮ ನಾವೇ ಮಾಡುವುದಿಲ್ಲ. ಹೌದೌದು, ಬೇರೆ ಯಾರ್ದು ಇಲ್ಲ. ನಾವು ಬಂದದ್ದು ಒಳಗೆ ಹೋಗಬೇಕಾದ್ರು ಎಲ್ಲಿ ಹೇಗೆ ಅಂತ. ಪರಲೋಕದಲ್ಲಿ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಏನಾದ್ರೂ ಇಲ್ಲಿಯ ವಿಷಯ ಗೊತ್ತಿದ್ದವರು ಯಾರಾದ್ರೂ ಇದ್ರೆ ಸುಲಭ. ಸ್ವಲ್ಪ ಕೂಡ ಬೆವರದಿಲ್ಲ ಅಂತ ನನಗೆ. ಅಲ್ಲ, ಅದನ್ನು ನಾವು ಪುಣ್ಯ ಅಲ್ವ. ಯಾರಾದ್ರೂ ಇದ್ದಾರ ನೋಡಿ. ಗೊಂಬೆ ವಿಷಯ ಹೌದು. ಪುಸ್ತಕ ಬಹಳಷ್ಟು ಎಂತದ್ದು ಅವರೇ ಬೇಕಾದ ಹಾಗೆ ಗೊಂಬೆ, ನಮ್ಮ ಸ್ವಾಗತಕ್ಕೆ ಗೊಂಬೆದು ಯಾವುದು ಅಲ್ಲಿ ಇರಿಸಿದರೆ ಗೊಂಬೆ? ಹೌದು. ಎಂತ ಗೊಂಬೆ? ಗೊಂಬೆ ಅದಕ್ಕೆ ಪ್ರೇರಣೆ ಇಲ್ಲ. ಎಲ್ಲ ಮೋಸ. ಸ್ವರ್ಗಲೋಕ ಎಂತದ್ದು ಕೃತಕ ಇರಬಹುದು, ಎಂತದ್ದು ಯಂತ್ರ ಇರ್ಲಿಕ್ಕೂ ಸಾಕು. ಒಮ್ಮೆಲೆ ಹೋಗ್ಬೇಕು. ಈಗ ಯಂತ್ರ ಇದ್ರೆ ಏನಾದ್ರೂ ತಿರುಗಿಸಿದ್ರೆ ಚಾಲನೆ ಆಗುತ್ತೆ. ಹತ್ತಿರ ಹೋಗಿ ಎಲ್ಲ ತಿರುಗಿಸಿದ್ರೆ ಏನಾದ್ರೂ ಆಗ್ತದೆ. ಪ್ರೇರಣೆ ಇರಬೇಕು. ಅಲ್ಲಿ ಇಲ್ಲ ಅದರ ಬಿಟ್ಟು ಬೇರೆ ಎಲ್ಲಿಯಾದ್ರೂ ತಿರುಗಿಸಿ, ಬೇರೆ ಎಲ್ಲಿಯಾದ್ರೂ ತಿರುಗಿಸಿ. ಇದು ತಿರುಗಿಸಿ ಎಲ್ಲಿ ಗೊತ್ತಾಗುದಿಲ್ಲ, ಎಲ್ಲಿ ತಿರುಗಿಸಿ ಏನಿಲ್ಲ. ಎಲ್ಲಿ ತಿರುಗಿಸಿದ್ರೆ ಹೀಗೆ ಏನಿಲ್ವಾ? ಹಾಗಿದ್ರೆ ಯಾವ ಪ್ರಯೋಜನಕ್ಕೂ ಆಗದೇ ಇದ್ದದ್ದು ತೆಗೆದು ಕೆಳಗೆ ಹಾಕಿ.
ನೆಲ್ಲಿ 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 ನಿಮಗೆ ಹೇಳದೆ ನಿಲ್ಲಿಕ್ಕಾಗುವುದಿಲ್ಲ. ಹೇಳುವಾಗಾದ್ರೂ ನಿಲ್ಲುವಷ್ಟಕ್ಕಿದ್ದೇವೆ, ಅದು ನಿನ್ನ ಪುಣ್ಯ. ನೆಲ್ಲಿಯ ಎಂತದ ನೀನು? ಈಗ ಹೇಳುವಾಗಲೂ ನಿಲ್ಲಿಕ್ಕಾಗದೇ ಇದ್ದವರು ಇದ್ದಾರೆ ಕೆಲವರು, ಅದು ಗೊತ್ತು ನನಗೆ. ನೆಲ್ಲಿ ಅಲ್ಲ ನಿಲ್ಲಿ. ಹೌದೇನೋ? ನಿಮ್ಮನ್ನು ನಾನು ಗಮನಿಸಲಿಲ್ಲ ಅಂತಲ್ಲ, ಮತ್ತೆ ದೂರದಿಂದಲೇ ಬರುವುದನ್ನು ನಾನು ಕಂಡಿದ್ದೇನೆ. ಹೌದಾ? ನೀನು ಕಣ್ಣು ಬಿಟ್ಟು ಕೂತಾಗ ನಮಗೆ ಅರ್ಥ ಆಗಲಿಲ್ಲ. ನಾವು ಕಣ್ಣು ಬಿಟ್ಟೇ ಕುಳಿತುಕೊಳ್ಳುವುದು ಇಲ್ಲಿ. ನಮಗೊಂದು ಮರ್ತೋಯ್ತು. ನೀನು ಒಂದು ಸಲ ಆದ್ರೂ ಕಣ್ಣು ಪಿಳಿ ಪಿಳಿ ಮಾಡ್ತಿದ್ರೆ ನಿನಗೊಂದು ಪ್ರಾಣ ಉಂಟು ಅಂತ ನಮಗೆ ಗೊತ್ತಾಗ್ತದೆ, ಅದು ಗೊತ್ತಾಗ್ಲಿಲ್ಲ ನೋಡು. ನಾನು ಮಾತಾಡ್ಲಿಲ್ಲ ಯಾಕೆ? ಅದು ನೀನು ಹೇಳ್ಬೇಕು. ನೀವು ಬಂದದ್ದು ಯಾಕೆಂತ ನನಗೆ ಗೊತ್ತಿಲ್ಲ. ಅದು ನಮಗೆ ಗೊತ್ತುಂಟು. ಬೇಕು ಅಂತಲೇ ಬಂದದ್ದ, ದಾರಿ ತಪ್ಪಿ ಬಂದದ್ದ? ದಾರಿ ತಪ್ಪಿದವರೆಲ್ಲ ಬರುವ ಜಾಗವ ಇದು. ಈಗ ಕೆಲವು ಸಲ ಏನಾಗುತ್ತದೆ, ಒಂದು ಹೀಗೆ ಸ್ವರ್ಗಕ್ಕೆ ಸತ್ತ ಮೇಲೆ ಹೇಗೂ ಹೋಗ್ಲಿಕ್ಕೆ ಆಗುದಿಲ್ಲ ನಿಮ್ಗೆ. ಹೌದಾ? ಒಂದು ಹೊರಗಿನಿಂದ ಆದ್ರೂ ನೋಡಿಕೊಂಡು ಹೋಗುವಂತ ಬಂದದ್ದು ಅಂತ ಹೌದಂತಾದ್ರೆ ಎಲ್ಲರೂ ನಿನ್ನ ಹಾಗೆ ಅಂತ ನಿನ್ನ ಆಲೋಚನೆ. ನಾನು ಇಲ್ಲಿ ಇರೋ ನಾನು ನಿನ್ನ ಎಣಿಕೆ ಹಾಗೆ ಎಲ್ಲರೂ ಅಂತ ನಿನ್ನ ಆಲೋಚನೆ ಅಂತ ಅಲ್ಲ, ನಾನು ಯೋಚಿಸಿದ್ದು ಹಾಗೆ ಅಂತ. ಈಗ ಬಂದವರು ಅವರಷ್ಟಕ್ಕೆ ಹೋಗ್ತಾರೆ ಅಂತ ನಾವು ಮಾತಾಡಿ ಮೈ ಮೇಲೆ ಹೇಳ್ಕೊಳ್ಳೋದು ಯಾಕೆ? ಈಗ ಬಂದವರು ಹೋಗದೇ ಇದ್ರೆ ನೀನು ಮಾತನಾಡುವುದಕ್ಕಿದ್ದವನ ಅಲ್ಲ, ಮಾತಾಡುವವರಲ್ಲಿ ಮಾತ್ರ ಮಾತಾಡುವುದು ಅಂತ. ಈಗ ಬಂದವರು ಮಾತನಾಡುವವರಲ್ಲ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಅವರಷ್ಟಕ್ಕೆ ಹೋದ್ರೆ ಮಾತಾಡುವುದಿಲ್ಲ ಅಂತ ಆಯ್ತಲ್ಲ. ನಾವು ಆಗಲ್ಲ, ನಾವು ಮಾತಾಡದಿದ್ದವರನ್ನು ತಟ್ಟಿ ಮಾತಾಡಿಸೋದು. ಹೇಗಿದ್ಯಪ್ಪ ಉದಾಹರಣೆ? ಆದ್ರೆ ನೀವು ಮಾತಾಡುವವರು ಅಂತೇಳಿ ಅರ್ಥ ಆಯ್ತು. ಈಗ ಬಂದಾಯ್ತಲ್ಲ. ಹೌದಾ? ಎಷ್ಟು ಸಮಯದಿಂದ ಬಂದಾಯ್ತಲ್ಲ? ಎಷ್ಟು ಸಮಯ ಆಯ್ತು? ಯಾವುದು ಅದು ನೀವು ಹೇಳ್ಬೇಕು. ಅಲ್ಲ, ಬಂದಾಯ್ತು ಹೇಳಿದ್ದೀನಿ ನೀನು. ನಿಮ್ಗೆ ಗೊತ್ತಿಲ್ವಾ ಬಂದದ್ದು? ಎಂತದ್ದು? ನೀವು ನಾವು ಬಂದದ್ದ? ನಾನು ನೀನು ಬಂದದ್ದನ್ನು ಹೇಳೋದು ಅಲ್ಲ, ನಾನು ಇಲ್ಲೇ ಇದ್ದವ. ನೀನ್ ಇಲ್ಲೇ ಇದ್ದವ? ಹೌದು. ನೀನ್ ನಮ್ಮಗ ಬಂದವಲ್ಲ. ಹೌದೌದು. ಈಗ ಬಂದಾಯ್ತಲ್ಲ. ಎಂತದ್ದು ಬಂದದ್ದು? ಮತ್ತೆ ಬಂದದ್ದು ಯಾಕೆ? ಮತ್ತೆ ಎಲ್ಲಿಂದ ಬಂದದ್ದು? ಇಲ್ಲಿಗೆ ಬಂದಾಯ್ತಾ? ಹೌದು. ಬಂದಾಯ್ತು ಅಂತ ಹೇಳಿ ನಿಮ್ಗೆ ಗೊತ್ತುಂಟ? ಅಲ್ಲ, ಬಂದಾಯ್ತು ಅಂತ ಇಲ್ಲಿಗೆ ಬಂದಾಯ್ತು ಅಂತ ಗೊತ್ತಾಯ್ತು. ಬಂದಾದ್ಮೇಲೆ ಬಂದದ್ದು ಹೌದಾ? ನೀವು ಬಂದದ್ದು ಹೌದಾ? ನಾವು ಬಂದ ಮೇಲೆ ಬಂದ ಆದದ್ದು ಹೌದಾ? ನೀವು ಬರುವುದಕ್ಕಿಂತ ಮೊದಲು ಬಂದ ಆಗಲಿಲ್ಲ. ಮೊದಲು ಆಗ್ಲಿಲ್ಲ. ಬಂದಲ್ಲಿಗೆ ಬಂದಾಯ್ತು. ಬಂದಾಗಿದೆ ಅಂತ ನಿಮ್ಗೆ ಗೊತ್ತಾಯ್ತಾ? ಗೊತ್ತಾಯ್ತು. ನಾವೆಲ್ಲ ಬಂದದ್ದು. ಹಾಗಾದ್ರೆ ಹೋಗಿ. ಯಾಕೆ ಹೋಗ್ಲಿಕ್ಕೆ ಬಂದದ್ದು ಅಂತ ಯಾರು ಹೇಳಿದ್ದು? ಈಗ ಬಂದಾಗಿದೆ ಅಂತ ನಿಮ್ಗೆ ಗೊತ್ತುಂಟಾ? ಈಗ ಹೋಗ್ಲಿಕ್ಕೆ ನಾವು ಬಂದವರಾದ್ರೆ ನೀನು ಹೇಳಿದ್ದು ಸರಿ. ಈಗ ನಾವು ಹೋಗ್ಲಿಕ್ಕೆ ಬಂದವರು ನೀವು ನಿದ್ದೆ ಮಾಡೋದಿಲ್ವಾ? ನಾವು ಬಿಡುಗಣ್ಣರು, ಕಣ್ಣು ಮುಚ್ಚೋದಿಲ್ಲ. ಅಲ್ಲ, ಬಿಡುಗಣ್ಣರಾದ್ರೂ ನಿಮಗೆ ರಾತ್ರಿಯೇ ಇಲ್ವಾ? ಇದ್ರೂ ನಾವು ಕಣ್ಣು ಮುಚ್ಚೋದಿಲ್ಲ. ಅಲ್ಲ, ನಿಮಗೆ ರಾತ್ರಿ ಉಂಟಲ್ಲ? ರಾತ್ರಿ ಉಂಟು. ಮತ್ತೆ ನಮ್ಮ ಭೂಲೋಕದಲ್ಲಿ ಮಾತ್ರ ರಾತ್ರಿ ಇರುವುದಾ? ಅಲ್ಲ, ನಾವು ಕಣ್ಣು ಮುಚ್ಚೋದಿಲ್ಲ ಅಂತ. ಅಲ್ಲ, ಕಣ್ಣು ಮುಚ್ಚೆ ಇದ್ರೆ ರಾತ್ರಿಯಲ್ಲಿ ಕಣ್ಣು ಬಿಟ್ಟು ಕುತ್ಕೊಳ್ಬೇಕಲ್ಲ. ಹಾಗೆ ನಮ್ಮಲ್ಲಿ ಕಣ್ಣು ಮುಟ್ಟೇ ಕೂತ್ಕೊಳ್ಳುವ ಕಾರಣ ನಿಮ್ಮಲ್ಲಿ ಹಾಗೆ ಇಲ್ಲಿ ಕದ್ದುಕೊಂಡು ಹೋಗ್ತಾರೆ ಅನ್ನೋದು ಹೆದರಿಕಿಲ್ಲ. ಅಲ್ಲ, ಕಣ್ಣು ಬಿಟ್ಟು ಕೂತವರನ್ನು ನೋಡ್ತಾರೆ ಅಂತ ಅರ್ಥ ಅಲ್ಲ. ಏನು, ಕೆಲವರು ಕಣ್ಣು ಬಿಟ್ಟೇ ಒಳಗಿಂದೊಳಗೆ ನಿದ್ದೆ ಮಾಡುವವರಿದ್ದಾರೆ. ಮತ್ತೆ ಗೊತ್ತಾಗುದು ಹೋಗಿ ತಟ್ಟುವಾಗ ಎಲ್ಲಿಗೆ ಮುಟ್ಟಿದ್ದು ಕೇಳ್ತಾರೆ. ಇವನಿಗೆ ಅನುಭವ ಉಂಟು ಅಂತ. ಅನುಭವದ ಮಾತು. ಇದು ಅನುಭವದ ಮಾತಲ್ಲ, ನೋಡಿ. ಈಗ ಏನು ಕೆಲಸ, ಏನು ಕೆಲಸ? ಇಲ್ಲಿ ದ್ವಾರದಲ್ಲಿ ಪಾಲಿಸಿ. ಎಲ್ಲಿ? ನಿಮ್ಮಲ್ಲಿ ಉಂಟಾ? ಇಲ್ಲ ಇಲ್ಲ, ದ್ವಾರ ಪಾಲಿಸಿ. ಅಮರರ ಲೋಕದಲ್ಲಿ ಪಾಲಿಸಿ. ಕಾಯ್ಲಿಕ್ಕಲ್ಲ, ಇಲ್ಲಿ ದ್ವಾರ ಕಾಯ್ಲಿಕ್ಕಲ್ಲ, ಪಾಲಿಸಿ. ಎಂತ ಪಾಲಿಸಿ ಅಂತ ಅವ್ರು ಹೇಳಿದ್ದಾರೆ. ನಿಮ್ಗೆ ಇಲ್ಲಿ ಗೊತ್ತಿಲ್ವಾ? ಪಾಲಿಸಿ ಅಂತ ಹೀಗಲ್ಲ, ಪಾಲಿಸಿ. ಪಾಲಿಸಿ ಹೇಳಿದ ಒಬ್ಬ ಇದ್ದಾನೆ, ಬಂದವರನ್ನು ಪಾಲಿಸಿ. ದೊಡ್ಡ ಭಾಷೆ, ದೇವಲೋಕದ ಭಾಷೆ. ಬಂದವರು ಯಾಕೆ ಬಂದ್ರು, ಎಲ್ಲಿಂದ ತಂದ್ರು, ಎಲ್ಲಿಂದ ಐತಂದ್ರು, ಅದೇ ಅದು ಒಟ್ಟಿಗೆ ಮಾಡುವಾಗ ಎಲ್ಲಿಂದ ಐತಂದ್ರು. ಅಲ್ಲ, ನಿಮ್ಮಲ್ಲಿ ನಾನು ಒಂದೊಂದ್ಸಲ ಮಾತಾಡ್ಬೇಕಾಗ್ತದೆ. ಎಲ್ಲಿಂದ ಬಂದ್ರು, ಎಲ್ಲಿಂದ ಬಂದ್ರಿ, ಯಾಕೆ ಬಂದ್ರು, ಯಾಕೆ ಬಂದ್ರಿ, ಇಲ್ಲಿಗೆ ಬಂದದ್ದ, ಬಂದು ಹಿಂದೆ ಹೋಗುವವರ ಅಥವಾ ಬೇರೆ ಉದ್ದೇಶದಿಂದ ಬಂದವರು, ಇಷ್ಟನ್ನು ವಿಚಾರಿಸಿ ಅಲ್ಲಿಗೆ ಮುಟ್ಟಿಸಬೇಕು. ಮತ್ತೆ ಯಾಕೆ ವಿಚಾರಿಸಲಿಲ್ಲ? ಯಾಕೆ ವಿಚಾರಿಸಲಿಲ್ಲ? ಅವ ತಿಂಗಳ ಕೊನೆಗೆ ಕೊಡು, ಕೊಟ್ಟದಕ್ಕೆ ಬೇಕಾದಷ್ಟು ಕೆಲಸ ಮಾಡಬೇಡ. ಅವ ಕೈಕಾಲು ಬಿಟ್ಟುಕೊಂಡು ಬೊಂಬೆಯಲ್ಲಿ ಕೂತಿದ್ದಾನೆ ಇಲ್ಲಿ. ಅಲ್ಲ, ನಾನು ಹೇಳಿದ್ದಂಥದ್ದು ಬಂದವರು ಹಿಂದೆ ಹೋಗುವವರಾದ್ರೆ ವಿಚಾರಣೆ ಯಾಕೆ? ಅಲ್ಲ, ಹಿಂದೆ ಹೋಗುವವರು ಅಂತ ನಿನಗೆ ಗೊತ್ತಾಗಬೇಕಲ್ಲ. ಅಲ್ಲ, ನನಗೆ ಗೊತ್ತಾಗ ನಾನು ಆರಂಭಿಸುವುದಕ್ಕಿಂತ ಮೊದಲು ನೀವು ಜೋರು ಮಾಡಿದ್ದು. ಇನ್ನು ಆರಂಭಿಸಕ್ಕಿಂತ 6 ತಿಂಗಳು ಕಳಿಬೇಕಾ ಇನ್ನು? ಇಲ್ಲ, ನಾನು ಯೋಚನೆ ಮಾಡಿ ಮತ್ತೆ ನೀವು ನಮಗೆ ಎಷ್ಟು ತೀವ್ರತೆ ಉಂಟು ಕೇಳಿದ್ರೆ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಆಗುದು. ನಿಮ್ಮ ಕೈವಶ ನಾಕ. ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ಯಾರು ಅಂತ ಗೊತ್ತಾಗ್ಲಿಲ್ಲ. ಇವನಿಗೆ ಈಗ ಖಂಡಿತ ಬಡಿತೇನೆ ಇವನಿಗೆ. ಮತ್ತೆ ನೀವು ವಿದ್ಯೆ ಕಲೀಲಿಲ್ವ? ಇದು
ಹೀಗೆ ಹೇಳಿದ್ದು ಅವ್ರು ಹೇಳಿದ್ದು ಹೀಗೆಲ್ಲ ಹೀಗಲ್ಲ. ಹೀಗೆ ನೀವು ಇದಿಲ್ಲ ಹೀಗೆ ಹಾಗೆ ವಿದ್ಯೆ ಕಲಿಯಲಿಲ್ಲ ಸುಮ್ಮನೆ ಬಂದದ್ದು. ಎಂತದ್ದು ಎಂತದ್ದು ಹೀಗೆ ಇದೆ ಅದೇ ಅದು. ನೀವು ಸ್ವಲ್ಪ ಚಿತ್ರಸೇನ ಹತ್ರ ಹೋಗಿ ಕಲ್ತು ಬರ್ಬೇಕು. ಅಲ್ಲ ನಮ್ಮಲ್ಲಿ ಹೀಗೆ ಅಂತ ಹೇಳಿದ್ರೆ ಅಭಿನಯ ಅಂದ್ರೆ ಏನು ಎಂತದ್ದು ಸ್ವಲ್ಪ ಅವ್ರ ಕಲಿ. ಅಲ್ಲ ನಮ್ಮಲ್ಲಿ ಹೀಗೆ ಒಬ್ಬರೇ ಇರು. ಯಾರು? ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ. ನಿಮ್ಮಲ್ಲಿ ಯಾರು ಹೀಗಿರೋದು? ನಮ್ಮಲ್ಲಿ ನಮ್ಮ ದೇವೇಂದ್ರ ಮಾತ್ರ. ಅಲ್ಲ ಹೀಗೆಲ್ಲ ಅದು ನೀನು ಹೀಗೆ ಮಾಡಿದ್ರೆ ಅರ್ಥ ಇಂಥವ್ರು ನಮ್ಮಲ್ಲಿ ತುಪ್ಪ ಇದ್ದಾರೆ. ಹೀಗೆ ಯಜಮಾನ ಯಜಮಾನ ನಾನು ನಿಮ್ಮ ಎಲ್ಲಿಂದ ಬಂದದ್ದು? ಶೋಣಿತಾ ನಗರ. ಹೆಚ್ಚು ಕಡಿಮೆ ಎಲ್ಲರೂ ಅಲ್ಲಿಂದಲೇ ಬರುದು. ಹೆಚ್ಚು ಕಡಿಮೆ ಆದವರೆಲ್ಲಿರುವ ಜಾಗವಾದ. ಹೆಚ್ಚು ಕಡಿಮೆ ಇರುವವರು ಅನೇಕ ಸಂದರ್ಭಗಳಲ್ಲಿ ಶೋಣಿತಾ ನಗರದಿಂದಲೇ ಬಂದದ್ದು. ನೀವು ಅದನ್ನು ಸಕಾರಾತ್ಮಕವಾಗಿ ತಗೊಳ್ಳಿ, ಯಾಕೆ ನಕಾರಾತ್ಮಕವಾಗಿ ತಗೊಳ್ತೀವಿ? ನಿನ್ನದು ಯಾವ ಕಾರ? ನೀನು ವಿಕಾರಾತ್ಮಕ ಮಾತಾಡಬೇಡ ಸುಮ್ಮನೆ. ವಿಕಾರ ನೀನು ಪಾಪಿ. ಶೋಣಿತಾ ಅಲ್ಲಿ ಅಧಿಕಾರಿ. ಅಧಿಕಾರಿ ಅಂದ್ರೆ ಒಡೆಯ, ಪ್ರಭು, ರಾಜ, ಅರಸ, ಆಳುವವ. ಅದೆಲ್ಲ ಒಂದೇ ಅಲ್ಲ. ಅದು ನಿನಗೆ ಅರ್ಥ ಆಗದಿದ್ರೆ ಹೇಳಿದ್ದ. ನಮಗೆ ಗೊತ್ತುಂಟು ಅಂತ ನಿನಗೆ ಗೊತ್ತಾಗ್ಬೇಕು. ಹೌದು. ಬಂದವರು ಸಾಮಾನ್ಯರಲ್ಲ ಅಂತ. ತಾರಕ ನೋಡುವಾಗ ಗಂಡಸಿನಾಗಿ ಕಾಣ್ತದೆ. ಅದೇ ನೋಡುವ ಗಂಡಸನೇ ಕಾಣ್ತಾ ಇದ್ರೆ ಅಲ್ವಾ? ಅಲ್ಲ ತಾರಕ ಅಂತ ಹೇಳಿದ್ರೆ ಹೆಣ್ಣಲ್ಲ. ತಾರಕ ಯಾರು? ತಾರಕ ತಾರಕ ಅಂತ ಹೇಳಿದ್ದಾರೆ. ತಾರಕ ತಾರಕ ತಾರಕಾಸುರ. ತಾರಕಾಸುರ ಅಂತ ಪರಿಚಯ ಉಂಟ ನಿನಗೆ? ಅಲ್ಲ ಹೆಸರು ಒಳ್ಳೇದುಂಟು ಅಂತ ನಿನ್ನ ಹತ್ರ ಕೇಳಿಟ್ಟದಲ್ಲ ಅದು. ಹೆಸರು ಒಳ್ಳೇದುಂಟು. ನೀವು ಅವರ ಹತ್ರವೇ ಕೇಳಿ, ಎಲ್ಲ ಮಾತಾಡುವವರೇ. ಜಂಬಾಸುರ. ನೀನು ರಾ ಯಾಕೆ ಸೇರಿಸಿದ? ಅದು ಅರ್ಥ ಬೇರೆ ಆಗ್ತದೆ. ಅಲ್ಲ ನೀನಾಗ ರಕಾರ ಹೇಳಿದ್ದಲ್ಲ. ನಕಾರ ವಿಕಾರ ಆಗುತ್ತದೆ. ನಿನಗೆ ವಿಕಾರ. ನನ್ನದು ಜಂಬರಾಸುರ ಆಗುದು. ನನ್ನದು ವಿಕಾರ ಗೊತ್ತಾಗ್ತದೆ. ಜಂಬಾಸುರ. ಜಂಬಾಸುರ. ದುರ್ಮುಖಾಸುರ. ನೋಡುವಾಗ ಗೊತ್ತಾದ್ರು. ನೋಡುವಾಗ ಮುಖವೇ ಸರಿ ಇಲ್ಲ. ಮುಖ ನೋಡಿ ಹೆಸರಿಟ್ಟದಲ್ಲ. ಹೆಸರಿಟ್ಟ ಮೇಲೆ ಮುಖ ಎಂತ ಹೌದೌದು. ಅದೆಲ್ಲ ವಿವರಣೆ. ನಮ್ಮ ಸ್ವಭಾವಕ್ಕೆ ಹೆಸರಿಟ್ಟು. ಹೆಸರಿಡುವಾಗ ಮುಖ ನೋಡ್ಲಿಲ್ವಾ? ಮುಖ ನೋಡಿ ಹೆಸರಿಡುವುದಲ್ಲ, ಅದು ಮುಖ ನೋಡಿ ಹೆಸರಿಡುವುದ. ಮಗುವಿದ್ದು ಮುಖ ನೋಡ್ಲಿಕ್ಕೆ ಅಲ್ಲ, ಮಗುವಿನ ಮುಖ ನೋಡಿ ಮುಖಕ್ಕೆ ಸರಿಯಾಗಿ ಹೆಸರಿಡುವುದು ಅಂತ ಅರ್ಥ ಅಲ್ಲ. ನಿನ್ನದೆಂತದ ಹೆಸರು? ಹೆಸರಿಗೆ ಸರಿಯಾಗಿ ಹೆಸರಂತದ್ದ. ನನ್ನ ಹೆಸರು ಹೇಳಲಿಕ್ಕಿಲ್ಲ. ಹೇಳಲಿಕ್ಕೊಂದು ಹೆಸರೇ ಇಲ್ಲದವ. ಹೆಸರೇ ಇಲ್ಲದೆ ಇದ್ದವ ನೀನು ನನ್ನ ವಿಮರ್ಶೆ ಮಾಡ್ತೀನಿ. ಹೆಸರು ಹೇಳುದು ಮುಖ್ಯ ಅಲ್ಲ. ನಾನು ಹೆಸರು ಹೇಳಿದ್ರೆ ನಾಳೆ ವಿಮರ್ಶೆ ಆಗ್ತದೆ. ನೀನು ಗೊತ್ತಿಲ್ಲ ಅಂತ ಹೇಳು. ಇವನ ಹೆಸರುಗಳು. ನಿನ್ನ ಹೆಸರು ನಮುಚಿ. ನಮುಚಿ. ನಮುಚಿ ಕೌಚಿ ಅಲ್ಲ, ನಮುಚಿ. ನಮುಚಿ ನಮುಚಿ ನಮುಚಿ. ನಿನ್ನನ್ನು ಕೌಚಿ ಹಾಕ್ಲಿಕ್ಕೆ ಬಂದದ್ದು. ನೀವು ಶಂಬರಾಸುರ. ಇವರದು ಸಂಬರ. ಶಂಬರಾಸುರ. ಶಂಬರ ಅವ ಜಂಬ, ಇವ ಶಂಬರ. ಅವರ ಜೊತೆಗೆ ಜಂಬ ಶಂಬರ ಒಟ್ಟಿಗೆ ಅವರ ಜೊತೆಗೆ ಬಂದದ್ದು ಯಾಕೆ ಕೇಳು? ಇಲ್ಲಿವರೆಗೆ ಬಂದಿದ್ದೀರಲ್ಲ, ಯಾವ ಕಾರಣ ಇಟ್ಟುಕೊಂಡು ಬಂದದ್ದು? ದೇವಲೋಕ ನಮಗೆ ಬೇಕು, ಹಿರಿಯ ಭಾಗಿಗಳು ನಾವು. ಹೋಗಿ ನಿನ್ನ ಒಡೆಯ ದೇವೇಂದ್ರನಲ್ಲಿ ಹೇಳು. ನಿಮ್ಮದೊಂದು ಬಂದವ್ರದ್ದು ಎಲ್ಲ ಪ್ರಸಂಗದಲ್ಲಿ ಇದುವೇ ಆಯ್ತಲ್ಲ. ಎಲ್ಲ ಬಂದು ದೇವಲೋಕ ನಮ್ಮದು, ದೇವಲೋಕ ಕೋಟಿ ಕೋಟಿ ಅಂತ ಹೇಳಿ ಎಲ್ಲರೂ ಇದೇ ಹೇಳಿದ್ದು. ಹಾಗಿದ್ರೆ ನಮ್ಮದು ತಪ್ಪಿಲ್ಲ. ಯಾವುದು? ಅಲ್ಲ, ಎಲ್ಲರೂ ಇದನ್ನೇ ಹೇಳಿದ್ದು. ಹೇಳಿದವರು ಅದೇ ನಿಮ್ಮ ಸ್ವರ್ಗಲೋಕ ಹಾಗುಂಟು, ಎಲ್ಲರೂ ಕೇಳುವ ಹಾಗುಂಟು. ಅದು ಎರಡು ಕಾರಣದಿಂದ. ಯಾಕೆ? ಒಂದು ಅತಿಶಯವಾದದ್ದು, ಆದ್ದರಿಂದ ಎಲ್ಲರೂ ಅಪೇಕ್ಷಿಸ್ತಾರೆ. ಒಂದು ನೀವು ಮಾತ್ರ ಆಳಬೇಕಾದದ್ದಲ್ಲ, ನಾವು ಆಳಬೇಕಾದದ್ದು, ಆದ್ದರಿಂದ ಕೇಳ್ತಾ ಇದ್ದೇವೆ. ದೇವೇಂದ್ರನ ಹತ್ರ ನೀವು ಅಷ್ಟು ಜೋರು ಮಾಡುದು. ಉದ್ಯೋಗ ಮಾಡಿದ್ರೆ ಆಯ್ತು. ಸಾಲುಗೆ ಕೊಟ್ಟರೆ ಎಷ್ಟು ಮಾತಾಡ್ತಾನೆ. ಏನು ನಿನ್ನ ಕೆಲಸ? ನನ್ನ ಕೆಲಸ ಹೋಗಿ ಮುಟ್ಟಿಸುವುದು. ಸಂದೇಶ ಈಗ ಗೊತ್ತಾದದ್ದು. ಹಾಗು ಹೇಳ. ನೀವು ಹಾಗೇ ಬರುವುದಿಲ್ಲ. ನೀವು
ನಾವೇ ಸರಿ ಹಲವಾರಿದೆ ಆಲಿಸಬೇಕು. ಅದು ಯಾರದ್ದು ಗೋಳು? ಈ ವಾತಾವರಣದಲ್ಲಿ ಬೆವರಿದ ಹಾಗೆ ಕಾಣುತ್ತದೆ. ಇಲ್ಲ ಬೆವರ್ಲಿಲ್ಲ, ಈ ಲೋಕದಲ್ಲಿ ಬೆವರೇ ಇಲ್ಲ. ಆದರೂ ಎದ್ದು ಸಿರುಬಿಡ್ತಾ ಇತ್ತು, ಹೆದರಿಕೆಯಲ್ಲಿ ಕಂಪಿಸ್ತಾ ಇತ್ತು. ಏನು ಹೆದರಿಕೆಯೋ ನಾನಿರುವಾಗ? ಅಯ್ಯೋ ನೀವಿರುವಾಗ ಹೆದರಿಕೆ ಇಲ್ಲ. ಅಲ್ಲ, ನಾನು ಇರುವಾಗಲೇ ಹೆದರಿಕೆ ಅಂತ ಹೇಳ್ಬೇಡ. ಅಲ್ಲ ಅಲ್ಲ ಹಾಗಲ್ಲ, ಮತ್ತೆ ಹೇಗೆ? ಬರ್ಲಿಕ್ಕೆ ವಿಷಯ ಉಂಟು. ವಿಷಯ ಇದ್ರೆ ಹೇಳು. ವಂದಿಸಿಕೊಳ್ತಾ ಇದ್ದೇವೆ. ಅದಕ್ಕಾಗಿ ಬಂದದ್ದ? ಅಲ್ಲ, ಮತ್ತೆ ಬಂದದ್ದಕ್ಕೆ ವಂದಿಸಿ. ಒಂದಿರಲಿ ಅಲ್ಲ, ಒಂದಿರ್ಲಿ ಅಂತಲ್ಲ, ಆರಂಭಿಸುವುದಕ್ಕಿಂತ ಮೊದಲೊಂದು. ಮೊದಲಾಗಿ ನಿಮ್ಮ ಪಾದಗಳಿಗೆ ವಂದಿಸಿದ್ದೇನೆ ಅಂತ ಹೇಳದೇ ಇದ್ರೆ ಕೆಲವು ಸಲ ಮಾತೆ ಹೊರಡುವುದು. ಹೌದು, ಪ್ರತಿ ಸಲ ಹೇಳುವಾಗಲೂ ಮೊದಲಾಗಿ. ಆದ್ರೆ ಇಲ್ಲಿಗೆ ಬಂದ ಮೇಲೆ ವಂದಿಸದೆ ಆರಂಭಿಸಿದ್ರೆ ನನ್ನ ತಪ್ಪಾಗುತ್ತದೆ. ಅದೌದು. ಎಂದಿನಂತೆ ಇಂದು ಕೂಡ ನಾನು ನನ್ನದಂತ ಕರ್ತವ್ಯದಲ್ಲಿ ನಿರತರಾಗಿದ್ದೆ. ಎಂದಿನಂತೆ ಇಂದು ಕೂಡ ಅಂತ ಆದ್ರೆ ಕರ್ತವ್ಯ ಅಂತ ಹೇಳ್ಬೇಕಂತ ಇಲ್ಲ, ಎಂತದ್ದು ಇಲ್ಲ. ಹೌದು, ಅಲ್ಲ ಯಾವಾಗ್ಲೂ ಮಾಡ್ತೇನೆ. ಇವತ್ತೇನು ಹೊಸತುಂಟು ಅಂತ ಕಾಣುತ್ತದೆ, ಅಲ್ಲದಿದ್ರೆ ಇಲ್ಲಿಗೆ ಯಾಕೆ ಬರಬೇಕು? ಹೌದು ಅಲ್ವಾ? ಎಂದಿನ ಹಾಗಿರ್ಲಿ ಅಂತೂ ದ್ವಾರಪಾಲಕನಾಗಿದ್ದೆ. ಹೌದು, ಎಂದಿನ ಹಾಗೆ ಇಂದಿರ್ಲಿಲ್ಲ. ನೀನ ಅಲ್ಲ, ನಾನು ಇರ್ತೇನೆ. ನಾನು ನನ್ನ ಕರ್ತವ್ಯದಲ್ಲಿ ಹೆಚ್ಚು ಕಡಿಮೆ ಮಾಡುವುದಿಲ್ಲ. ನಾನು ಎಂದಿನ ಹಾಗೆ ಇದ್ದೆ. ಆದ್ರೆ ನೋಡುವಾಗ ಒಬ್ಬರಲ್ಲ ಇಬ್ಬರಲ್ಲ, ನನಗೆ ಯಾರು ಮಾಡುವುದಿಲ್ಲ, ಸಾವಿರ ಗಟ್ಟಲೆ. ಅದೆಲ್ಲ ನಮ್ಮವರೇ. ಅಲ್ಲ, ನಮ್ಮವರಲ್ಲ. ಮತ್ತೆ ನಮ್ಮವರಾದ್ರೆ ಇಷ್ಟು ತೊಂದರೆ ಆಗುತ್ತಿರಲಿಲ್ಲ. ಹಲವು ಮಂದಿ ಬಂದಿದ್ದಾರೆ, ಸೇನೆಯನ್ನು ಕೂಡಿಕೊಂಡು ಬಂದಿದ್ದಾರೆ. ಯಾರು ಅಂತ ವಿಚಾರಿಸಿದೆ, ಇಲ್ಲಿಯವರಲ್ಲ. ಇಲ್ಲಿಯವರಾದ್ರೆ ಬರುವುದಕ್ಕಿಲ್ಲ, ಅಲ್ಲ ಇಲ್ಲೇ ಇರುವವರು. ಹೌದು, ಬೇರೆ ಎಲ್ಲಿಂದಲೋ ಬಂದಿದ್ದಾರೆ. ಶೋಣಿತ ಸೇನಾ ಸೇನಾ ಸಮೇತ ಬಂದಿದ್ದಾರೆ ಅಂತ ನೀನು ಹೇಳುವಾಗಲೇ ನಾನು ಆಲೋಚನೆ ಮಾಡಿದೆ. ನಮ್ಮ ವಿರೋಧಿ ಸ್ಥಾನದಲ್ಲಿರುವವರು ಅಲ್ಲ, ಶೋಣಿತಾಪುರದಲ್ಲಿ ಇರುವವರೆಲ್ಲ ನಮಗೆ ಅರಿಗಳು ಅನ್ನುವುದಕ್ಕೆ ಆಧಾರ ಏನೂ ಇಲ್ಲ. ಹೌದು, ಇವರು ಯಾರು? ಬಂದವ ತಾರಕಾಸು ಹೆಸರ ಹೌದು, ಒಬ್ಬನದ್ದು. ಅವರಲ್ಲಿ ಮುಖ್ಯವಾದವ. ಆಮೇಲೆ ಜಂಬಾಸುರ, ಸಂಬರಾಸುರ, ಹಿಮುಂಚಿ, ಭಾಗ್ಯ ಭಾಗ್ಯವರೆಲ್ಲ ಇದ್ದಾರೆ. ನಿಮುಚ್ಚಿ, ನಮ್ಮುಚ್ಚಿ ಒಂದು ಹೆಸರು. ಹಲವು ಮಂದಿ ರಕ್ಕಸ ಗಡನವನ್ನೇ ಕೂಡಿಕೊಂಡು ಬಂದಿದ್ದಾರೆ. ಬರಲಿ, ಆದ್ರೆ ಬಂದ ಉದ್ದೇಶ ನಮಗೆ ಪ್ರಮುಖವಾಗುತ್ತದೆ. ಕೇಳಿದರೆ ಹೋಗಿ ನಿನ್ನ ದೇವೇಂದ್ರನಲ್ಲಿ ನೀನು ಹೇಳಬೇಕು, ಒಂದಾವರೆ ಪೀಠವನ್ನು ಬಿಟ್ಟು ಕೊಡಬೇಕು. ಇಲ್ಲದೆ ಇದ್ರೆ ಪೀಠದಿಂದ ಕೆಳಗಿಳಿಸಿ ಸ್ವರ್ಗವನ್ನು ನಾವು ವಶಪಡಿಸಿಕೊಳ್ತೇವೆ ಅಂತ ಹೇಳಿದ್ರು. ಅವರಷ್ಟು ಹೇಳುವಾಗ ಅಲ್ಲಿಂದ ಹೆದರಿ ಓಡಿ ಬಂದಿಯಲ್ಲ, ಅವರಿಗೊಂದು ಬೆಚ್ಚಗಿನ ಉತ್ತರ ಕೊಡುವುದಕ್ಕಾಗಲಿಲ್ಲ ನಿನಗೆ? ಉತ್ತರ ಕೊಡ್ಲಿಕ್ಕೆ ಮನಸ್ಸಿತ್ತು, ಮತ್ತೇನಾಯ್ತು? ನಾನು ಉತ್ತರ ಕೊಡ್ಲಿಕ್ಕೆ ಹೋದ್ರೆ ಈ ಉತ್ತರವನ್ನು ಇಲ್ಲಿ ಬಂದು ನಿಮ್ಮಲ್ಲಿ ಹೇಳಲಿಕ್ಕೆ ನಾನು ಅಲ್ಲಿಯೇ ಉಳಿದ್ರೆ ನನಗೆ ವಿಷಯ ಗೊತ್ತಾಗುವುದಿಲ್ಲ. ನಾನು ಅವರಿಗೆ ಹೊಡಿಲಿಕ್ಕೆ ಹೋಗುವಾಗ ಅವರು ತಿರುಗಿ 4 ಕೊಡುವುದಿಲ್ಲ. ಅದು ಕೊಡ್ತಾರೆ, ನಿನಗೆ 8 ಕೊಡುವುದಕ್ಕೆ ಕಷ್ಟ ಆದಿತ್ತು. ಮತ್ತೆ ನಮ್ಮದೊಂದು ಕ್ರಮ ಉಂಟು. ಎಂತದ್ದು? ನಾವು ಎಷ್ಟೇ ಕಷ್ಟ ಆದ್ರೂ ಅಧಿಕ ಪ್ರಸಂಗ ಒಂದು ಮಾಡ್ಲಿಕ್ಕಿಲ್ಲ. ಯಾರಿಗೆ ಕಷ್ಟ ಆದ್ರೆ? ಅಲ್ಲ, ನಮಗೆ ಹಾಗೆ ನಿನ್ನ ಅಧಿಕ ಪ್ರಸಂಗದಿಂದ ಬಾಕಿದ್ದವರಿಗೆ ಕಷ್ಟ ಆದ್ರಲ್ಲ. ಅಲ್ಲ ಅಲ್ಲ ಅಲ್ಲ, ನಾನು ಅಲ್ಲಿ ಹೋಗಿ ಅವರ ಜೊತೆ ಯುದ್ಧ ಮಾಡುದಾದ್ರೆ ಸರಿ ಸರಿ, ನಮ್ಮಲ್ಲಿ ಇಷ್ಟು ಜನ ಇದ್ದಾರಲ್ಲ. ಅಲ್ಲ, ಒಳ್ಳೆಯದೇ. ನಮ್ಮಲ್ಲಿ ಇದ್ದವರಿಗೆ ಕೆಲಸ ಮಾಡಬೇಕು ಅನ್ನೋದು ನಿನ್ನ ಉದ್ದೇಶ. ಹೀಗೆ ತಪ್ಪು ತಿಳ್ಕೊಳ್ಳುವುದಿಲ್ಲ ನಾನು. ಯಾರು ಯಾವ ಕರ್ತವ್ಯದಲ್ಲಿ ನಿಮಗ್ನರಾಗಬೇಕು ಅವರೇ ಆ ಕರ್ತವ್ಯ ಮಾಡಬೇಕು. ನನ್ನ ಕರ್ತವ್ಯವನ್ನು ಮಾಡಿ ಮತ್ತೆ ಸ್ವಸ್ಥಾನ ಪರಿಜ್ಞಾನ ಅಂತ ಹೇಳುದು ಅಲ್ವಾ? ಹೌದು, ಒಳ್ಳೆಯದು. ತಾರಕಾಸುರ ಕಷ್ಟ ಉಂಟು, ಸೇನೆ ದೊಡ್ಡದುಂಟು.
ಸೇನೆ ದೊಡ್ಡದುಂಟು, ಸ್ವರ್ಗಕ್ಕೆ ಆಪತ್ತು ಬರುವ ಲಕ್ಷಣ ಕಾಣಿಸ್ತಾ ಉಂಟು. ಬೇಡ. ಕ್ಷೇಮ ಚಿಂತನೆ ನಮ್ಮ ಹೊಣೆ. ಆದ್ದರಿಂದ ನಾವು ಕಟ್ಟ ಕಡೆಯವರೆಗೆ ಆ ಕ್ಷೇಮವನ್ನು ಉಳಿಸಿಕೊಳ್ಳಬೇಕು ಅನ್ನುವುದಕ್ಕಾಗಿ ಹೋರಾಡಬೇಕಾದವರು. ಬಂದವ ಯಾವುದೇ ಇರಲಿ, ರಜತಮ ಸಮ್ಮಿಶ್ರವಾದ ಸ್ವಭಾವ, ರಜ ಸಾತ್ವಿಕ ಎರಡು ಗುಣಗಳನ್ನು ಹೊಂದಿದ ನಮ್ಮ ಮುಂದೆ ನಡೆಯುವುದಿಲ್ಲ. ಆದ್ದರಿಂದ ಹೋರಾಡಿ ಅವರನ್ನು ಹಿಮ್ಮೆಟ್ಟಿಸಬೇಕಾದಂತಹ ಕರ್ತವ್ಯದಲ್ಲಿ ನಿಮಗ್ನರಾಗಬೇಕಾದದ್ದು ನಮಗೆ ಅವಶ್ಯ. ಹೆಚ್ಚು ಬೇಡ, ನಾನೊಬ್ಬ ಹೇಗೂ ಇದ್ದೇನಲ್ಲ, ಅಷ್ಟದಿಕ್ಪಾಲಕರಲ್ಲಿ ಇನ್ನು 4 ಮಂದಿಗಳನ್ನು ಇಲ್ಲಿಗೆ ಬರುವುದಕ್ಕೆ ಹೇಳೋ. ಸೇನಾ ಸಮೇತ
ಆಗಮಿಸಿದ್ದಾನಂತೆ, ಅಭಿಯೋಗವನ್ನು ನಡೆಸಿದ್ದಾನಂತೆ. ಅವನ ಕವಿ ಮುಷ್ಟಿಗೆ, ಅವನ ವಜ್ರ ಮುಷ್ಟಿಗೆ ಸಿಲುಕದೆ ನಮ್ಮ ನಾಕವನ್ನು ಉಳಿಸಿಕೊಳ್ಳಬೇಕಾಗಿದೆ. ಆದ್ದರಿಂದ ಏನು ಅಭಿಪ್ರಾಯ? ವಿನಾಶಕಾಲ ವಿಪರೀತ ಬುದ್ಧಿ ಎಂಬಂತೆ ವಿನಾಶಕಾಲ ಹತ್ತಿರ ಬರುವಾಗ ತಾವೇನು ಮಾಡುತ್ತೇವೆ ಎಂಬುದರ ಬಗ್ಗೆ ಸ್ವಲ್ಪವೂ ಅರಿವಿರುವುದಿಲ್ಲ ಆ ದಾನವರಿಗೆ. ನಾಲ್ಕಲೋಕಕ್ಕೆ ದಾಳಿ ಮಾಡಿದಂತಹ ದಾನವರನ್ನು ನಾವು ವಧಿಸಿಕೊಡುತ್ತೇನೆ. ನಿಮ್ಮ ಎದೆ ಧೈರ್ಯ, ನಿಮ್ಮ ಸ್ಫೂರ್ತಿ ನಮಗೆ ಇಷ್ಟವಾಗಿ ಅದೇ. ಆದ್ದರಿಂದ ಯುದ್ಧರಂಗದಲ್ಲಿ ಅವರನ್ನು ಎದುರಿಸೋಣ. ನೀನು ಕುಳಿತುಕೊಳ್ಳಿ, ನೀನು ಹೇಳ್ಬೇಕಾ? ಹಾಗಿದೆ, ಹೊರಡು ಇಲ್ಲಿಂದ. ಕುಳಿತುಕೊಳ್ಬೇಕಾ ನಿಂತುಕೊಳ್ಬೇಕಾ ತೀರ್ಮಾನ ಮಾಡ್ಲಿಕ್ಕೆ ನೀನು ಯಾರು? ಇಲ್ಲಿರುವಂತಹ ದೇವತೆ. ಹೌದಾ? ಇಲ್ಲಿ ನಮ್ಮ ಇಲ್ಲಿಗೆ ಬಂದವನಿದ್ದೇನು. ಇದು ಹೇಳ್ತೀನಿ. ಈಗ ನೀನು ಇಲ್ಲಿಗೆ ಬಂದದ್ದ, ನಾನು ಇಲ್ಲಿಗೆ ಬಂದದ್ದ? ನೀವು ಬಂದವರಿದ್ದೀರಿ. ಹೌದು. ದಾರಿ ತಪ್ಪಿ ಬಂದದ್ದ? ನಾನು ದಾರಿ ತಪ್ಪಿ ಬಂದದ್ದಲ್ಲ, ದಾರಿ ಗೊತ್ತಿದ್ದೇ ನಾವು ಬಂದದ್ದು. ಹಾಗಿದ್ದರೆ ನೀವು ಬಂದಂತಹ ದಾರಿ ತಪ್ಪು ದಾರಿ, ಬರಬರ ಉಂಟು ಎಂಬುದಕ್ಕಾಗಿ, ಸ್ವರ್ಗಲೋಕದಲ್ಲಿರುವಂತಹ ಸುವಸ್ತುವನ್ನು ಪಡೆಯುವುದಕ್ಕಾಗಿ ಮುಂದೆ ಬಂದದ್ದೇ ಹೌದಾದರೆ ಇದಂತಹ ಆಯುಧದಿಂದ ಶಿರಕತ್ತು. Thank you.
ಕಾರ್ಯವನ್ನು ಮಾಡುವುದಕ್ಕೂ ಅಧಿಕಾರವನ್ನು ಪಡೆಯುವುದಕ್ಕಾಗಿ ಬಂದಿದ್ದೇವೆ. ಒಂದು ಮಾತು ಹೇಳ್ತಾನೆ, ಅಧಿಕಾರವನ್ನು ಬಿಟ್ಟುಕೊಟ್ಟು ನನ್ನ ಪಾದಕ್ಕೆ ಶರಣಾಗ್ತಿಯ ನಿನ್ನ ಬೆನ್ನಿಗೆ ತಾಳ್ಗು ತಾಲೆ ಹೋದಿ ಈಗ ನಿಮ್ಮ ತಲೆಗಡವಿದ ಪಿತ್ತವನ್ನು ಇಳಿಸುವುದಕ್ಕೆ ಬೇಕಾಗಿ ಈ ಕಾಲಕ್ಕೆ ಬಂದಿದ್ದೇವೆ. ಸಾಮರ್ಥ್ಯ ಉಂಟು, ತೋರಿಸು ನನ್ನ.
ಹಾಗೆ ಮುಂದುವರೆದು ಬಂದೆ ಅಂತಾದ್ರೆ ನಿನ್ನ ಪ್ರಾಣ ಓದಿದರೆ ನಿನ್ನ ಅಸಹನೆ ಹೇಳುವಾಗ ಒಂದು ಮುಖ ಕಾಣುವುದಿಲ್ಲ ಅವನದ್ದು. ಚಂದಕ್ಕೆ ಬಡಿಯುವವರಿದ್ದಾರೆ ಅಂತ ಒಟ್ಟು ಅಬ್ಬರವ ಅಲ್ಲ, ಬಡಿಯುವುದೇ ಚಂದ. ನಿನ್ನಂತವರಿಗೆ ಬಡಿಯದಿದ್ರೆ ಚಂದ ಇಲ್ಲ ಅದು. ನಿನ್ನ ಊರಲ್ಲ ಇದು. ಅದೇ ನಾವು ಇನ್ನೊಂದು ಊರಿಗೆ ಹೋಗಿಯೇ ಬಡಿಯುವವರು. ಇಲ್ಲಿ ಸ್ವಲ್ಪ ಮರ್ಯಾದೆ ಬೇಕಾಗುತ್ತದೆ. ಇಲ್ಲಿ ಮರ್ಯಾದೆ ಅಂದ್ರೆ ಹೊಡೆತದಿಂದಲೇ ಗೊತ್ತಾಗುವುದು ಅದು. ಅದು ಯಾರಿಗಂತ ಪ್ರಶ್ನೆ ಉಳಿಯುತ್ತದೆ. ನನ್ನಿಂದ ನಿನಗಾದರೆ ಆದರೆ ಹೌದು, ಮತ್ತೆ ಚಾರಕ ಅಲ್ಲ ಬಂದಮ್ಮ, ತಾರಕ. ಹೆಸರು ಹೇಗೂ ಇಟ್ಟುಕೊಳ್ಳಬಹುದು. ತಾರಕ ಅಂದ್ರೆ ಎಂತದ್ದು ಅರ್ಥ? ತಾರಕ ಆದ್ರೆ ಅದು ನಾನು ಮಾಡಿ ತೋರಿಸ್ತೇನೆ ನಿನಗೆ. ಎಂತದ್ದು ಮಾಡಿ ತೋರಿಸುದು? ತಾರಕ ಅಂದ್ರೆ ಏನು ಅಂತ. ತಾರಕಕ್ಕೆ ಹೋದ್ರೆ ಸಾಲದು, ಮಂತ್ರವೂ ಗೊತ್ತಿರಬೇಕು, ಷಡ್ಜವೂ ಗೊತ್ತಿರಬೇಕು. ಇದು ಮೇಲವಾಗುತ್ತದೆ ಮತ್ತಲ್ಲೇ ಉಳಿಯುತ್ತದೆ. ಈಗ ಕೆಳಗೆ ಗೊತ್ತಿಲ್ಲದ ಮೇಲೆ ಹೋಗುದು ಅಂತ ನಿನ್ನ ಆಲೋಚನೆ. ಮತ್ತೆಂತದ್ದು? ಕೆಳಗೆ ಗೊತ್ತಿಲ್ಲದ ಮೇಲೆ ಹೋದವ ಮತ್ತೆ ಕೆಳಗೆ ಬರ್ಲಿಕ್ಕೆ ಇಲ್ಲ. ನಿನ್ನ ಸ್ಥಿತಿ ಅದೇ ಆಗುತ್ತದೆ ಈಗ. ನಾವು ಹಾಗಲ್ಲ. ಮತ್ತೆ ನಾವು ಎಲ್ಲಾ ಸ್ಥಾಯಿಗಳನ್ನು ದಾಟಿ ಇಷ್ಟು ಎತ್ತರ, ಇಷ್ಟು ತಾರ ಸ್ಥಾಯಿಗೆ ಬಂದ. ನಿಜವಾಗಿ ಆ ಹೆಸರು ಸಲ್ಲುವುದು ನನಗೆ. ಹೌದಾ? ನಾಲ್ಕು ಲೋಕಕ್ಕಿಂತ ಮಿಗಿಲಾದದ್ದಿಲ್ಲ. ಇಲ್ಲ. ಪಾತಾಳದಲ್ಲಿರುವವರು ಭೋಗಿಗಳು, ಅವುಗಳು ಮೇಲೆ ನೋಡುವುದು. ಭೂತಳದಲ್ಲಿರುವವರು ಭೋಗಾಸಕ್ತರು, ಮಾನವರು. ಅವರು ಹಾಗೆ ಸತ್ಕರ್ಮಾಚರಣೆಯ ಮೂಲಕವಾಗಿ ಹೇಗೆ ನಾಲ್ಕಕ್ಕೆ ಹೋಗಬಹುದು ಹೀಗೆ ಮೇಲ್ಮುಖವಾಗಿ ನಿಟ್ಟಿಸಿ ನೋಡುತ್ತಿರುವವರು. ಅವರು ಬರಬಹುದಾದವರು ಬರಬೇಕಾದ ಸತ್ಪಥವನ್ನು ಮೀರಿ ಇನ್ನೊಬ್ಬರಿಗೆ ತಪ್ಪು ಆದರ್ಶವನ್ನು, ತಪ್ಪು ಸಂದೇಶವನ್ನು ಕೊಡುವ ಹಾಗೆ ನೀನು ಇದ್ದಕ್ಕಿದ್ದ ಹಾಗೆ ಮೇಲೆ ಬಂದಿದ್ದಿ. ಸ್ವರ್ಗಲೋಕದ ಪದವಿ ಬೇಕಲ್ವ ನಿನಗೆ? ನೀನು ಮಾತ್ರ ಪದವೀಧರ ಅಲ್ಲ, ನಾನು ಮಾತ್ರ ಅಲ್ಲ. ನಾನು ಪದವಿ ಆಗುವ ಸದ್ಯದ ಪದವೀಧರ ನಾನು ಮಾತ್ರ ಅಲ್ಲ. ಯಾಕೆ ಈ ಮೊದಲೂ ದೇವೇಂದ್ರಾದಿಗಳು ಇಲ್ಲಿದ್ದರು. ಇನ್ನು ನನ್ನ ಅವಧಿ ಕಳೆದ ಮೇಲೂ ಬೇರೆಯವರು ಬರ್ತಾರೆ. ಬರಲಿ. ನೀನು ಪದವೀಧರನಾಗಕೂಡದು ಅಥವಾ ದೇವೇಂದ್ರ ಪದವಿಯನ್ನು ಏರಕೂಡದು ಅನ್ನುವುದು ನಮ್ಮ ಹಠ ಏನಲ್ಲ. ಆದರೆ ಅದಕ್ಕೆ ಅದರದ್ದೇ ಆದ ದಾರಿ ಉಂಟು. ಏನದು? 100 ಯಾಗಗಳನ್ನು ಮಾಡಬೇಕು. ಯಾರಿಗಾದ ಹೊಗೆ ತಿನ್ನುವ ಕೆಲಸ. ಹೊಗೆ ತಿನ್ನುವುದು ಬೇಡ, ಹೊಗೆ ಕುಡಿಸಬಹುದಲ್ಲ. ಅದು ಬೇಡವೆಂದಾದರೆ ಸ್ವಂತ ವರ್ಚಸ್ಸನ್ನು ಬೆಳೆಸಿಕೊಳ್ಳಬೇಕು. ಅದರಿಂದಲೂ ಸ್ವರ್ಗಲೋಕವನ್ನು ಆಳುವ ಅಧಿಕಾರಾರ್ಹತೆ ಬರ್ತದೆ. ಈ ಎರಡು ದಾರಿಗಳನ್ನು ಹೊರತುಪಡಿಸಿ ಬಲಪ್ರಯೋಗದಿಂದ ನಾಲ್ಕಲೋಕವನ್ನು ಪಡೆಯುವುದಕ್ಕಾಗುವುದಿಲ್ಲ. ಆಗುವುದಿಲ್ಲವೆಂದರೆ ಆಗುವುದಿಲ್ಲವೇ ಇಲ್ಲ ಅಂತಲ್ಲ. ಅಲ್ಲ,
ಒಂದು ಅಲ್ಪ ಕಾಲ ಆಳಬಹುದು. ನಮ್ಮಂತವರು ನೇರ ದಾರಿಯಿಂದ ಬಂದವರು ಒಂದು ಮನ್ವಂತರ ಕಾಲ. ಎಷ್ಟು? ಹೌದೌದು, ಒಂದು ಮನ್ವಂತರ. ಎಷ್ಟು ದೀರ್ಘಕಾಲ ಆಳಿದ್ದಾನೆ ಅನ್ನೋದು ಮುಖ್ಯ ಅಲ್ಲ, ಇರುವಷ್ಟು ದಿನ ಆಳಿದ್ದಾನೆ ಇಲ್ಲೋ ಅನ್ನೋದು ಮುಖ್ಯ. ಅಲ್ಲ, ಇರುವಷ್ಟು ದಿನ ಆಡ್ತಾ ಇದ್ದಾನೆ. ನನಗೆ ಮತ್ತೊಂದು ಕಥೆ ಹೇಳ್ತೇನೆ ನಾನು. ನನ್ನನ್ನು ನಿಮ್ಮಂತವರನ್ನು ಹೊಡೆದು ಓಡಿಸಿದ್ರು ಅಂತ ಇಟ್ಟುಕ, ನನ್ನ ಅಧಿಕಾರಾವಧಿಯೇ ಹೆಚ್ಚಾಗುವುದು. ಮತ್ತೆ ಒಂದು ಮನ್ವಂತರಕ್ಕಿಂತ ಹೆಚ್ಚು ಹೋಗ್ತದೆ? ಇಲ್ಲ, ಒಂದು ಮನ್ವಂತರ ನಮಗೆ ಲೆಕ್ಕ. ಹೌದು, ಒಂದು ಮನ್ವಂತರ. ಈಗ ನಾವು ಇಲ್ಲಿಯೇ ಕೂತಿದ್ರು ಒಂದು ಮನ್ವಂತರ, ಇದು ಬಿಟ್ಟು ಹೋದ್ರು ನಾವು 4 ದಿವಸ ಬಿಟ್ಟು ಹೋಗಿದ್ದಾನೆ. ಹಾಗಾಗಿ ಒಂದು ಮನ್ವಂತರದ ಒಂದು ಮನ್ವಂತರ ತ್ರಿವಿಷ್ಟ ಪಗದ್ದುಗೆಯನ್ನು ಏರಿ ಆಳುವುದು ನಮ್ಮ ಅರ್ಹತೆ. ಮಧ್ಯದಲ್ಲಿ ನಿಮ್ಮಂತವರು ನಮ್ಮನ್ನು ಹೊಡೆದು ಓಡಿಸಿದ್ರು ಅಂತ ಇಟ್ಟು ಈಗ ಮನ್ವಂತರಕ್ಕಿಂತ ಮುಂದೆ ಹೋಗ್ತದೆ. ಮತ್ತೆ ಹೋಗದೆ ಮನ್ವಂತರದ ಮುಂದೆ ಅಲ್ಲ, ಒಂದು ಮನ್ವಂತರ ಉಳಿತು. ಒಂದು ಮನ್ವಂತರಕ್ಕೆ ಎಷ್ಟು ಬಾಕಿಯೋ ಅಷ್ಟನ್ನು ನಾವು ಅಳಿಯಾಡ್ತೇವೆ. ಈಗ 1 ತಿಂಗಳು ಒಬ್ಬನಿಗೊಂದು ಅಧಿಕಾರ, ಅದರಲ್ಲಿ 15 ದಿವಸ ಬೇರೆ ಎಲ್ಲಿಗೆ ಹೋಗಬೇಕಾಗಿ ಬಂತು. ಆಮೇಲೆ ಮತ್ತಿನ ತಿಂಗಳಿನಲ್ಲಿ 15 ದಿವಸ ಅಂತ ಇದ್ರೆ ನೀನು ಹೇಳಿದ ನ್ಯಾಯ ಸರಿ ಅಲ್ಲ. ನಿನ್ನ ಒಂದು ಮನ್ವಂತರಕ್ಕೆ ಅಧಿಕಾರಿ, ನಿನಗೆ ಇದ್ದ ಅವಕಾಶದಲ್ಲೇ ಹೋಗುದಲ್ಲ. ಎಷ್ಟು ಸಲ ಬರ್ತಾರೆ ನಿನ್ನ ಮನ್ವಂತರದಲ್ಲಿ ನಮ್ಮಾಗಿದ್ದವರು. ನಿನ್ನ ತಿಂಗಳ ಲೆಕ್ಕ ಅಲ್ಲ, ಅಲ್ಲಿಗೆ ಇಲ್ಲಿಗಲ್ಲ. ಅಲ್ಲಿ ಒಂದು ಹಗಲು, ಇಲ್ಲಿ ಒಂದು ಉತ್ತರಾಯಣ, ಒಂದು ಹಗಲು ಇರ್ಲಿ. ಹಾಗಾಗಿ ಲೆಕ್ಕ ಯಾವುದೇ ಆದರೂ ಲೆಕ್ಕಕ್ಕಿಂತ ಹೆಚ್ಚಿಲ್ಲಲ್ಲ, ಕಡಿಮೆ ಅಲ್ವಾ? ಪರೋಕ್ಷವಾಗಿ ನೀನೇ ಹೇಳಿದೆ ನಿನ್ನ ಅಧಿಕಾರಾವಧಿಯಲ್ಲಿ ಎಷ್ಟು ಜನ ಬರ್ತಾರೆ. ಮತ್ತೆ ಹಾಗಾದ್ರೆ ಅಷ್ಟು ಜನ ಬಂದವರು ನನ್ನನ್ನು ಮೀರಿ ಇಲ್ಲಿ ಉಳಿಯಲಿಲ್ಲ ಅನ್ನುವುದನ್ನು ನೀನು ಪರೋಕ್ಷವಾಗಿ ಧ್ವನಿಸಿದ ಹಾಗೆ. ಬಂದವರೇ ಉಳಿಯಲಿಲ್ಲ ಅನ್ನುವುದರಿಂದ ನೀನು ಒಂದು ಮನ್ವಂತರ ಆಳಿದ್ದಿ ಅಂತ ಅರ್ಥ ಅಲ್ಲ. ನಾನು ಯಾಕೆ ಹೇಳಿದ್ದು, 100 ಯಾಗ ಮಾಡಿದ್ರೆ ಒಂದು ಮನ್ವಂತರದ ಅಧಿಕಾರ ಸಿಗ್ತದೆ ಹೇಳುತ್ತಿ. 100 ಯಾಗ ಮಾಡಿ ಬಂದಂತ ನನಗೆ ಒಂದು ಮನ್ವಂತರ ಪೂರ್ತಿ ಆಡ್ಲಿಕ್ಕೆ ಎಷ್ಟು ದಿವಸ, ಬರಿದಾದ ದಿವಸ ಆಗಿ ಹೋಯಿತು. ಅದರಲ್ಲಿ ಆಗುವುದಷ್ಟು ಉಂಟು. ಯಾವಾಗ ಮೊನ್ನೆ ಹೊರಟದ್ದು, ನಾಡ್ದು ಕೊನೆ. ಅದರಲ್ಲಿ ಆಗುವುದಕ್ಕೆ ಹೋಗುವುದಕ್ಕೆ ಏನೂ ಇಲ್ಲ. ನಿಮ್ಮ ಭೂಲೋಕದ ಲೆಕ್ಕಾಚಾರವನ್ನೇ ನೋಡು. ಆಕಾಶ ನಿರಭ್ರವಾಗಿರ್ತಾನೆ, ಮೋಡ ಮುಸುಕಿತು. ಅಯ್ಯೋ, ಎಷ್ಟು ಅನಂತವಾದ ಆಕಾಶ, ಮೋಡದಿಂದ ಎಲ್ಲ ಕಪ್ಪಾಗಿ ಹೋಯಿತು ಅನ್ನುವ ಹಾಗೆ ಹೇಳುವವ ನಿರಾಶಾವಾದ. ನಮ್ಮದು ನಿರಭ್ರವಾದ ಆಕಾಶ ಇದ್ದ ಹಾಗೆ ಇಂತಹ ಕರಿ ಮೋಡಗಳು ಬಂದು ದಟ್ಟೈಸುತ್ತವೆ. ಆದರೆ ಒಂದು ಶುಭ ಪ್ರಾತಃ ಕಾಲ, ಒಂದು ಚಂದದ ತಂಗಾಳಿ ಬೀಸಿದರೆ ಇದೆಲ್ಲ ನಮಗೆ ಲೆಕ್ಕವೇ ಇಲ್ಲ. ಆದ್ದರಿಂದ ಅಂತಹ ನಿರಾಶೆ ನಮಗಿಲ್ಲ. ಆದ್ರೂ ಒಂದುಂಟು, ಸಂಬಂಧದಿಂದ ನೀನು ನನಗೆ ಎಂಥದ್ದಾಗಬೇಕಂತ ನನಗೆ ಗೊತ್ತಿಲ್ಲ. ಮತ್ತೆ ಬೇರೆ ಯಾವುದರಿಂದ ಎಂಥದ್ದಾಗಬೇಕು? ಎಂಥದ್ದು ಆಗಬೇಡ. ಮತ್ತೆ ಸಂಬಂಧದ ಎಂಥದ್ದಾಗಬೇಕು ಗೊತ್ತಿಲ್ಲ ಹೇಳಿದರೆ. ಆದ್ರೆ ಒಂದು ಸಂಬಂಧ ಉಂಟಲ್ಲ. ಎಂಥದ್ದು ಸಂಬಂಧ? ಕಶ್ಯಪ ಬ್ರಹ್ಮರ ಲೆಕ್ಕಾಚಾರ ಹಿಡಿದ್ರೆ ಉಂಟು. ಸಂಬಂಧ ಉಂಟೋ ಇಲ್ಲವೋ ಅನ್ನುವುದಕ್ಕೆ ನೀನು ಸಂಬಂಧ ಎಲ್ಲ ಮಾತಾಡಿ ನನ್ನನ್ನು ಮೆತ್ತಗೆ ಮಾಡಬಹುದು ಅಂತ ಯೋಚನೆ ಮಾಡಬೇಡ. ಅದೆಲ್ಲ ನಡೆಯುವುದಿಲ್ಲ. ನಿನ್ನಲ್ಲಿ ಸಂಬಂಧ ಮಾತಾಡಿ ನಮಗೇನು ಲಾಭವೂ ಇಲ್ಲ. ನಮಗಾಗಬೇಕಾದ್ದೆಲ್ಲ ಆಗಿದೆ. ಎಂಥದ್ದು? ಅದೇ ನಾನು ಹೇಳುದು, ನಿನಗೆ ಆಗಬೇಕಾದದ್ದೆಲ್ಲ ಆಗಿದೆ, ಇನ್ನು ಹೋಗ್ಲಿಕ್ಕೆ ಮಾತ್ರ ಇರುವುದು ಅಂತ. ಹೋಗುದಲ್ಲ, ನಿನ್ನ ಮೇಲೆ ಒಂದು ಭ್ರಾತೃ ವಾತ್ಸಲ್ಯ ಉಂಟು. ಅದು ನಿನಗೆ. ಹೌದೌದು. ಆದ ಕಾರಣ ಹೇಳುದು, ಬಂದು ಇಲ್ಲಿ ಇದ್ದದ್ದನ್ನೆಲ್ಲ ಚಾನಾಹಾನಿ ಮಾಡಿದೆಯಲ್ಲ, ಎಷ್ಟು ಒಳ್ಳೆ ಸಾಧ್ಯ ಇತ್ತು. ನಮ್ಮ ದಿಕ್ಪಾಲಕರೆಲ್ಲ ಎಷ್ಟು ಗಟ್ಟಿಗರಾಗಿದ್ದು. ಹೌದು, ನೋಡಿದ್ದೇನೆ ನಾನು. ನಿತ್ತಲಿಂದ ಅಲುಗಾಡುವುದಿಲ್ಲ, ಸ್ಥಿರವಾಗಿ. ಅವರ ಪ್ರವೇಶ, ಅವರ ನಿರ್ಗಮನ, ಎಲ್ಲೇ ಬಂದಿದ್ದಾರೆ ಎಲ್ಲೇ ಹೋಗಿದ್ದಾರೆ ಅಂತ ಗೊತ್ತಾಗಲಿಲ್ಲ. ನಿನಗೆ ಮಾತ್ರ ಅರ್ಥ ಆಗಿಲ್ಲ ಅಷ್ಟೇ. ನಿಮ್ಮ ದೇವಲೋಕದವರ ಅವರನ್ನೆಲ್ಲ ಹಾಗೆ ಮಾಡಿ ಹಾಕಿದ್ದು ನೀನು. ಆದ್ದರಿಂದ ಇದೆಲ್ಲ ನಿನ್ನಂತವರಿಗೆ ಚಂದ ಕಾಣುವುದಿಲ್ಲ. ನೀನೊಂದು ಸ್ವಲ್ಪ ಬುದ್ಧಿವಂತ ಅಂತ ನಾನು ಆಲೋಚನೆ ಮಾಡಿದ್ದೇನೆ. ಹೌದು ಅಲ್ವ ಅಂತ ನೀನು ಹೇಳಬೇಕು. ಆದ ಕಾರಣ ಸ್ವರ್ಗಲೋಕವನ್ನು ಪಡೆದಕ್ಕೂ ಆಕ್ಷೇಪ ಇಲ್ಲ. ಪಡೆಯಬಹುದಾದ ದಾರಿಯನ್ನೇ ಹಿಡಿದು ಪಡ್ಕೊ. ಅದಲ್ಲವಾದರೆ ನಾನು ಹೀಗೆ ಮಾತಾಡ್ತೇನೆ ಅಂತ ಆಲೋಚನೆ ಮಾಡಬೇಡ. ನನ್ನ ಈ ಮುಖ ಮಾತ್ರ ನೀನು ಕಂಡದ್ದು, ಇನ್ನೊಂದು ಮುಖ ಉಂಟು ನನಗೆ. 2 ಮುಖ ಉಂಟು? ಇನ್ನೊಂದು ಮುಖ. ಇದು ಸೌಮ್ಯ ಮುಖ, ಸಾತ್ವಿಕ ಮುಖ. ಒಂದು ವೇಳೆ ನನ್ನ ಮನಸ್ಸಿಗೆ ವಿರೋಧವಾಗಿ ನಡೆದರೆ ಹಲುಗಚ್ಚಿದನವನನ್ನು ಉಗ್ರವಾಗಿ ಹೋರಾಟ ಮಾಡಿ ಓಡಿಸ್ತೇನೆ. ಎಚ್ಚರ. ನೀವು ಕೊನೆಗೂ ಮಾಡಿದ್ರೆ ಇಷ್ಟು ಮಾತ್ರ ಮಾಡುವುದು. ನಮ್ಮದು ಉಗ್ರ ಹೋರಾಟ ಇದೆ ಅಂತ ಹೇಳಿ ಅದು ಮುಂದೆ ಮಾಡುವುದಷ್ಟೇ, ಬಿಟ್ಟು ಕೊಡೋದಿಲ್ವಾ?
ಕೈ ತಪ್ಪಿ ಹೋಗುವುದನ್ನು ಯಾವನು ಸಹಿಸಿಕೊಳ್ಳಲಾರ, ನನಗದ ಅರ್ಥ ಆಗುತ್ತೆ. ಕೈ ತಪ್ಪ ಕೂಡದು, ಕೈ ತಪ್ಪ ಕೂಡದು. ಕೈ ತಪ್ಪಿಸಿಕೊಳ್ಳುತ್ತೇನೆ ಅಂತಾದ್ರೆ ನನಗೆ ಇದನ್ನು ಕೊಡುವುದೇ ಇಲ್ಲ. ಈ ಯೋಚನೆ ಸಾರ್ವಕಾಲಿಕವಾಗಿ ನಿನ್ನಲ್ಲಿ ಜಾಗೃತವಾಗಿರಬೇಕಾದದ್ದು ಸಹಜ. ಇದನ್ನು ಉಳಿಸಿಕೊಳ್ಳುವುದಕ್ಕೇನು ದಾರಿ ಅನ್ನುವುದನ್ನು ಯೋಚಿಸಿ ನಾವು ಉಪಾಯಗಳ ಮೂಲಕವಾಗಿ ಕಾರ್ಯ ಸಾಧಿಸಿಕೊಳ್ಳುವಲ್ಲಿ ನೀನು ಮುಂದಾಗುತ್ತಾ ಇದ್ದ. ಎಂತದ್ದು ಉಪಾಯ ಇದ್ದದ್ದನ್ನು ಹೇಳಿದೆ, ಅದಕ್ಕೆ ಹೇಳಿದಿ. ಅಲ್ಲಪ್ಪ, ಹೀಗೆಲ್ಲ ಬರಬೇಕಾದದ್ದು. 100 ಯಾಗ ಮಾಡು, ಮತ್ತೆ ನಿನಗೆ ದೇವಲೋಕ ಸಿಗ್ತದೆ. ನನಗೂ ಗೊತ್ತಿದೆ ಅದು 100 ಯಾಗ ಮಾಡಿದವರಿಗೆ ಸಿಗ್ತದೆ ಅಂತ. ಯಾವಾಗ ಸಿಗ್ತದೆ? ಈ ಅಧಿಕಾರಾವಧಿ ಮುಗಿದ ಮೇಲೆ. ಅದು ಪ್ರಧಾನ. ನಿನಗೆ ನನಗೆ ಸಿಗಬಾರದು ಅನ್ನುವ ಉದ್ದೇಶ ಅಲ್ಲ, ನಿನ್ನ ಅವಧಿಗಿಂತ ಮೊದಲು ಇನ್ನೊಬ್ಬ ಬರಬಾರದು ಅನ್ನುವುದು ಅಲ್ಲ. ನನ್ನ ಅವಧಿ ಅಂತಲ್ಲ, ಈಗ ನನ್ನ ಬದಲಿಗೆ ಮತ್ತೊಬ್ಬ ಇದ್ದರು. ನೀನು 100 ಯಾಗ ಮಾಡಿ ಬಂದೊಡನೆ ನಿನಗೆ ಯಾರು ಕೊಡುವುದಿಲ್ಲ. ಅದೇ ನಿನ್ನ ಈ ಒಂದು ಅನುನಯ ಯಾಕೆ ಅನ್ನುವುದು ನನಗೆ ಅರ್ಥ ಆಯಿತು. ಈಗ ವಿಕ್ರಮದಿಂದ ಸಂಪಾದಿಸುವುದಕ್ಕೆ ಹೊರಟರು. ಹಾಗೇನಿಲ್ಲ. ಈಗ ದೇವೇಂದ್ರ ನಾನೇ ಇರಬೇಕೆಂದೇನು ನನ್ನ ಹಠ ಅಲ್ಲ. ಆದರೆ ಅನಿವಾರ್ಯವಾಗಿ ಈಗ ನಿನ್ನೆಯೂ ದೇವೇಂದ್ರ ನಾನು, ಇವತ್ತು ದೇವೇಂದ್ರ ನಾನು, ಅದಕ್ಕೆ ನಾಳೆಯೂ ದೇವೇಂದ್ರ ನಾನು. ಇಲ್ಲ, ಈಗ ನಾವು ಅದನ್ನು ಬದಲು ಮಾಡಿದ್ದೇವೆ. ನಾಳೆ ಬೇರೆ, ನಾಳೆಯಿಂದ ದೇವೇಂದ್ರ ಬೇರೆ. ಯಾರು? ನಾನು. ಮತ್ತೊಂದು ಗುಟ್ಟು ಹೇಳ್ತೇನೆ, ಅದು ಕೆಲವು ಸಲ ಹಾಗಾಗುತ್ತದೆ. ನಿನ್ನೆಯೂ ನಾನೇ, ಇವತ್ತು ನಾನೇ, ಯಾವತ್ತು ನಾನೇ ದೇವೇಂದ್ರ. ಆ ಪ್ರಶ್ನೆ ಬರುವುದು ಬೇಡ. ಇನ್ನು ನಿನಗೆ ದೇವೇಂದ್ರ. ನಾಳೆಯಿಂದ ನೀನು ಆ ಪ್ರಶ್ನೆ ಹೇಳ್ತಿ. ಏನು? ನಾಳೆಯೂ ನಾನೇ ದೇವೇಂದ್ರ ಕೇಳುತ್ತಿ. ನಮಗಷ್ಟು ಬೇಸರ ಬರುವಷ್ಟು, ಜುಗುಪ್ಸೆ ಬರುವಷ್ಟು ನಾವು ದೇವೇಂದ್ರ ಆಗುದೇ ಉಳಿಯುವುದಿಲ್ಲ. ಹೇಳು ಯಾಕೆ ಈ ದೇವೇಂದ್ರ ಪದವಿ ಎಂದರೆ ಏನು? ಹೂವಿನ ಹಾಸುಗೆ ಅಂತ ಆಲೋಚನೆ ಮಾಡಿದ್ಯಾ? ಈ ಕಿರೀಟ ಇಟ್ಟು ನೋಡಿದ್ಯಾ ನೀನು? ಇಲ್ಲಪ್ಪ. ಅದು ಯಾರ ತಲೆಗೂ ಆಗ್ಲಿಕ್ಕೆಲ್ಲ ಕಾಣುತ್ತದೆ. ಎಷ್ಟು ನೋವಾಗುತ್ತದೆ. ನಾನು ಅದಕ್ಕೆ ಹಣೆಗೆ ತಲೆಗೆ ನೋವಾಗುತ್ತದೆ ಅಂತದ್ದಲ್ಲ, ಇದರ ಹೊಣೆ ಅಷ್ಟು ಉಂಟು. ನಾನು ಅದಕ್ಕೆ 100 ಯಾಗ ಮಾಡಿ ದೇವೇಂದ್ರ ಆಗ್ಲಿಕ್ಕೆ ಹೊರಡದಿದ್ದದ್ದು. ಈಗ 100 ಯಾಗ ಮಾಡಿ ದೇವೇಂದ್ರ ಆಗ್ಲಿಕ್ಕೆ ಹೊರಟ್ರೆ ಇದೇ ಕಿರೀಟ ಸಿಗ್ತದೆ. ಆ ಕಿರೀಟ ಕಟ್ಲಿಕ್ಕೆ ಆಗ್ತದ ಪುಣ್ಯ? ನಾನೀಗ ಅದಕ್ಕೆ ನನ್ನದೇ ಕಿರೀಟ, ಈ ಕಿರೀಟ ಕಟ್ಟಿಕೊಂಡೇ ದೇವೇಂದ್ರ ಆಗ್ಲಿಕ್ಕೆ ಬಂದ. ಏನು ಮಾಡಿದ್ರು ಕಿರೀಟ ಹೋಗ್ಲಿಕ್ಕಿಲ್ಲ, ಯಾಕಂದ್ರೆ ನಿನ್ನದೇ ಕಿರೀಟ. ನನ್ನದೇ ಕಿರೀಟ ಇದು, ನನ್ನ ತಲೆಯ ಅಳತೆಗೆ ಇರುವುದು. ಗೊತ್ತಾಯ್ತಾ? ಅಷ್ಟು ದೊಡ್ಡ ತಲೆ ಅಂತ ತಾರಕ. ಜ್ಯೇಷ್ಠರು ನಾವು, ಕೇವಲ ವಾವೆಯಿಂದ ಮಾತ್ರ ಅಲ್ಲ, ಅರ್ಹತೆಯಿಂದಲೂ ಜ್ಯೇಷ್ಠರು. ಆದ್ದರಿಂದ ನಿನ್ನಲ್ಲಿ ಹೇಳುವುದು ಹೀಗೆ, ಕೊಡ್ತೀಯಾ? ಅಲ್ಲ, ಯಾವ ಅರ್ಹತೆಯಿಂದ ನೀನು ದೊಡ್ಡವ ಅದು ಕೇಳುವ. ಯಾವ ಅರ್ಹತೆ ಉಂಟು ನಿನಗೆ? ಮತ್ತೆ ಯಾವ ಅರ್ಹತೆಯಿಂದ? ಈಗ ಎತ್ತರದಲ್ಲಿಂದ ನಿಂದ ದೊಡ್ಡವ ನೀನು. ನೀನೇ ಬಿತ್ತರದಲ್ಲಿ ದೊಡ್ಡವನ. ಎಂತದ್ದು ಬಿತ್ತರ ನಿನಗೆ ನನ್ನದು ಗೊತ್ತಿಲ್ಲ. ಅಯ್ಯ, ಯಾವ ರೀತಿಯಿಂದಲೂ ಕೇಳಿದರೂ ಕೇಳುವುದಿಲ್ಲವೆಂದಾದರೆ ಮತ್ತು ದಾರ್ಷ್ಟ್ಯದ ಪ್ರಶ್ನೆ ನಿನ್ನದು. ಬಿಟ್ಟು ಕೊಡುತ್ತೆಯೋ ಇಲ್ವೋ? ನಾನೀಗ ಭಾವಿಸಿದಾಗ ನಿನ್ನಿಂದ ಒಂದೇ ವಿಷಯದಲ್ಲಿ ನಾನು ಕಡಿಮೆ. ಯಾವುದರಲ್ಲಿ? ನಾನು ದೇವೇಂದ್ರ ಆಗಲಿಲ್ಲ, ಅದೊಂದು ಮಾತ್ರ. ಮತ್ತೆಲ್ಲ ನಾನು ದೊಡ್ಡವನೇ. ಈಗ ಅದೊಂದಾದ್ರೆ ಮತ್ತೆ ನಿನಗಿಂತ ದೊಡ್ಡವಾಗ್ತೇನೆ. ಹಾಗೆ ಈ ಸಲ ಒಂದು ದೇವೇಂದ್ರ ಆಗುದೇ. ಹೊಡೆದಾದರೂ ಬಡಿದಾದರೂ ಒಂದು ತಿಳ್ಕೊ, ದೇವೇಂದ್ರ ಪದವಿಯನ್ನು ನನಗೆ ಕೊಟ್ಟವರು ಬೇರೆ. ನಾನೆಂದು ಮಾಡುದು? ಹಾಗಾಗಿ ನಾನು ನಿನಗೆ ಕರೆದುಕೊಡುವುದಕ್ಕಾಗುವುದಿಲ್ಲ. ನಿನ್ನ ಹತ್ರ ಭಿಕ್ಷೆ ಕೇಳಲಿಕ್ಕೆ ಬಂದದ್ದಲ್ಲ. 1-2 ದಿವಸಕ್ಕಾದ್ರೂ ದೇವೇಂದ್ರ ಆಗ್ತೇನೆ ನನಗೆ ಬಿಟ್ಟು ಕೊಡಿ ಅಂತ ಕೇಳಿದ್ದಲ್ಲ. ಅಧಿಕಾರ ಭಿಕ್ಷೆಯಾಗಿಯೂ ಕೊಡುವುದಿಲ್ಲ, ದಾನವಾಗಿಯೂ ಕೊಡುವುದಿಲ್ಲ, ನಿನ್ನ ಹೊಡೆತ ತಿಂದು ಸೋತು ಕೊಡುವುದಿಲ್ಲ. ಕೊಟ್ಟ ಕೊನೆಯವರೆಗೆ ಹೋರಾಡಿ ನಿನ್ನ ಎದೆ ಮೆಟ್ಟಿ ರಕ್ತ ಕಕ್ಕಿಸದೆ ಹೋದ್ರೆ ಸಾತ್ವಿಕ ಗುಣ ಸಂಪನ್ನನಾದ, ರಜೋಗುಣ ಸಂಪನ್ನನಾದ ಈ ದೇವೇಂದ್ರ ರಜೋಗುಣ ಇರಬಹುದು, ಆದರೆ ರಜಾದ್ರೂ ಬೇಡುವ ಬುದ್ಧಿ ಕೆಟ್ಟವನೇ. ನಾನು ಇಂದ್ರಿಯಗಳಿಗೆ ಅಧಿಪತಿ, ಗೊತ್ತುಂಟ ನಿನಗೆ? ಆದ್ದರಿಂದಲೇ ನಾನು ದೇವೇಂದ್ರ. ನೀನು ಯಾವುದಕ್ಕೆಲ್ಲ ಅಧಿಪತಿಯಿಂದ ನಾನು ನೋಡ್ತೇನೆ. ಹೇಗೆ ನೋಡ್ತೀನಿ? ನಿನ್ನ ಇಂದ್ರಿಯಗಳು ಒಂದೊಂದು ಹೊರಗೆ ಬರಬೇಕು. Thank you.
ರಹಸ್ಯದ ಮೂಲಕವಾಗಿ ನಮ್ಮ ಕೈವಶವಾಗಿದೆ. ಇನ್ನೇಕೆ ಸಾವಕಾಶ? ಎಲ್ಲಿದ್ದೀವಿ ಇಷ್ಟಪ್ಪ? ಹೊಡೆಸಿದನು ಡಂಗುರವ ಪೃಥ್ವಿ ಮೂರಕ್ಕೆ ನಾನೇ ಒಡೆಯ. ಇನ್ನು ನಮ್ಮ ಶಾಸನ, ನಮ್ಮ ಅಂಕೆ ಮೀರಿ ಯಾರು ಕುಳಿತಲ್ಲಿಂದ ಎದ್ದ ಆಚೀಚೆ ಹೋಗಬಾರದು. ಬಹುಶಃ ಯಾರು ಕೂಡ ಇಲ್ಲಿಗೆ ರಾಕ್ಷಸರು ಬರ್ಲಿಲ್ಲ ಅಂತ ಸದ್ಯಕ್ಕೆ. ಯಾಕದು ಇಷ್ಟೊಂದು ವಾದ ಯಾರಲ್ಲಿ ಮಾಡಲಿಲ್ಲ? ಅವನು ಜನ ನೋಡಿ ಮಾತಾಡುವ ಜನ. ಒಳ್ಳೆಯದು. ಮಾತಾಡಿದವ ಈಗ ಎಲ್ಲಿದ್ದಾನೆ ಅಂತ ಇಲ್ಲ, ಓಡಿ ಹೋಗಿದ್ದಾನೆ. ಒಳ್ಳೆಯದು, ಸುಖವಾಗಿದ್ದುಕೊಳ್ಳು. ಸ್ವಾಮಿ ಅಪ್ಪಣೆ ಮಾಡಿದನಲ್ಲ, ಹರನ ಕುಮಾರನಿಂದ ಹೊರತು ಆ ತಾರಕಾಸುರನಿಗೆ ಮರಣವಿಲ್ಲ, ಅವಸಾನವಿಲ್ಲ. ಹರನಿಗೊಬ್ಬ ಕುಮಾರ ಸಂಭವಿಸಬೇಕಾದರೆ ದಾಕ್ಷಾಯಿಣಿಯನ್ನು ಕಳೆದುಕೊಂಡಂತಹ ಪರಮೇಶ್ವರ ಸ್ಥಾಣುವಿನಂತೆ ತಪಶ್ಚರ್ಯೆಯಲ್ಲಿ ನಿರತನಾಗಿದ್ದಾನೆ. ಅವನ ಮನಸ್ಸಿನಲ್ಲಿ ಆಶೆ ಹುಟ್ಟಬೇಕು, ಕಾಮ ಉದಯಿಸಬೇಕು. ಅದಾಗಬೇಕೆಂದಾದರೆ ಕುಸುಮಶರನಾದಂತಹ ಮನ್ಮಥನ ಶರ ಪ್ರಯೋಗಗಳಾಗಬೇಕು. ಆದ್ದರಿಂದ ಹೋಗು ಕುಸುಮಾವತಿಗೆ, ನಿನ್ನ ಕೆಲಸ ಸಸೂತ್ರವಾಗುತ್ತದೆ ಅನ್ನುವ ಹಾಗೆ ಅಪ್ಪಣೆಯಾಯಿತು. ಆದ್ದರಿಂದ ನೇರವಾಗಿ ಆ ಕಡೆಗಾಗಿ ತೆರಳುತ್ತೇನೆ. ಬಂದು ಸೇರಿದಂತಹ ಕಲಾಭಿಮಾನಿಗಳಿಗೆ ವಂದಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾ ಮಧ್ಯದಲ್ಲಿ ರಸಭಂಗ ಉಂಟು ಮಾಡಿರುವುದಕ್ಕೆ ಸಹೃದಯಿ ಪ್ರೇಕ್ಷಕರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಇಂದಿನ ದಿನದ ಸೇವಾಕರ್ತರಿಗೆ ಮಂಡಳಿ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ಹಾಗೂ ಬಂದಿರುವಂತಹ ಸಕಲ ಯಕ್ಷ ಕಲಾಭಿಮಾನಿಗಳಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಐಶ್ವರ್ಯ ಆಯುರ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಬರುವ ದಿನ ಸಂಜೆ 6:15ರಿಂದ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ವೃಂದ ಕರ್ಪೆ ಮದಂಗೋಡಿ ಸಿದ್ದಕಟ್ಟೆ ಇವರ ಬಾಪ್ತು ಕಂಜಾಕ್ಷಿ ಕಲ್ಯಾಣ ಎನ್ನುವಂಥ ಪುಣ್ಯಕಥಾನಕವನ್ನು ಆಡಿತುಲಿಕ್ಕಿದ್ದೇವೆ. ಅದೇ ರೀತಿ 12/1/2026 ಸೋಮವಾರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಧರ್ಮಸ್ಥಳ ಇವರಿಂದ ಕಟೀಲು ಶ್ರೀ ಗೋಪಾಲಕೃಷ್ಣ ಆಶ್ರಮ ಸಭಾಭವನದ ಆವರಣದಲ್ಲಿ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ ಎನ್ನುವಂಥ ಪುಣ್ಯಕಥಾನಕವನ್ನು ಶ್ರೀಮತಿ ಪುಷ್ಪ ಮತ್ತು ಶ್ರೀ ರಮೇಶ್ ಪೂಜಾರಿ ಶ್ರೀದೇವಿ ನಿಲಯ ಮಲ್ಲಿಗೆ ಅಂಗಡಿ ಇವರ ಬಾಪ್ತು ಆಡಿತುಲಿಕ್ಕಿದ್ದಾರೆ. ಅದೇ ರೀತಿ ಬ್ರಹ್ಮಶ್ರೀ ನಾರಾಯಣಗುರು ನಾಗರಿಕ ಸೇವಾ ಸಮಿತಿ ಪುರ್ಕೋಡಿ ಇವರ ಬಾಪ್ತು 18ನೇ ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀ ಅಂಬಿಕಾನ್ನಪೂರ್ಣೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಸುಂಕದಕಟ್ಟೆ ಬಜ್ಪೆ ಇವರಿಂದ 17/1/2026 ಶನಿವಾರ ಪುರ್ಕೋಡಿ ಬ್ರಹ್ಮಶ್ರೀ ನಾರಾಯಣಗುರು ನಗರದಲ್ಲಿ ಮಾಗಣದ ಮಲರಾಯ ಎನ್ನುವಂಥ ಪುಣ್ಯಕಥಾನಕವನ್ನು ಆಡಿತುಲಿಕ್ಕಿದ್ದಾರೆ. ಈ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಕಲಾಭಿಮಾನಿಗಳಲ್ಲಿ ವಿನಂತಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾಪ್ರಸಂಗವನ್ನು ಮುಂದುವರಿಸಿ ಭಾಗವತರ ಹಾಗೂ ಸಭಿಕರ ಅಪ್ಪಣೆಯನ್ನು ಅನುಮತಿಯನ್ನು ಕೇಳ್ತಾ ಇದ್ದೇವೆ. ಜೈ ಹಿಂದ್. ಯಕ್ಷಗಾನ Thank you.
ಇಲ್ಲವಂತೆ. ಭಾಗ್ಯ ಇದ್ದವರಿಗೆ ಯೋಗ ಇರುವುದರಂತೆ. ಯೋಗ ಭಾಗ್ಯಗಳ ಸಮ್ಮೇಳನದಿಂದ ಓರ್ವ ವ್ಯಕ್ತಿಯ ಜೀವನ ಎನ್ನುವುದು ಉತ್ಕರ್ಷೆಯನ್ನು ಹೊಂದುತ್ತದೆ. ಇದು ಬಲ್ಲವರಾಡಿದಂತಹ ಮಾತು. ಇದನ್ನೇ ಸರಿಯಾಗಿ ಯೋಚನೆಯನ್ನು ಮಾಡಿದ್ರೆ ನಮ್ಮ ಜೀವನವು ಹಾಗೆ ಅಲ್ವೇನೆ. ಯೋಗ ಭಾಗ್ಯಗಳು ಸಮ್ಮೇಳನವಾಗಿಯೇ ಇದೆ. ಹರಿಗೆ ಮನಸ್ಸಿಜನಾಗಿ ಹುಟ್ಟಿದವ ನಾನು. ಹುಟ್ಟಿದ ಕಾಲಕ್ಕೆ ಅವರ ನಿರೂಪಣೆಯಂತೆ ಪರಶಿವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಪಂಚಶರಗಳನ್ನು ಪಡೆದೆ. ಭಾಗ್ಯ ಎನ್ನುವುದು ಹುಟ್ಟುವಾಗಲೇ ಇದ್ದ ಕಾರಣ ಶಿವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸುವಂತ ಆಯಿತು. ಪಂಚಶರಗಳು ನನಗೆ ಲಭ್ಯವಾಯಿತು. ಆದ್ದರಿಂದಲೇ ನನ್ನನ್ನು ಎಲ್ಲರೂ ಕಾಮ ಮನ್ಮಥ ಎನ್ನುವುದಾಗಿ ಕೊಂಡಾಡುವುದಕ್ಕೆ ಪ್ರಾರಂಭ ಮಾಡಿದ್ರು. ಅಷ್ಟೇ ಅಲ್ಲ, ನಿನ್ನ ವೃತ್ತಾಂತವನ್ನು ಯೋಚಿಸಿದರು ಹಾಗೆ ಅಲ್ವೇರೆ. ದಕ್ಷ ಪುತ್ರಿಯಾಗಿ ಜನಿಸಿದವಳು, ನನ್ನನ್ನೇ ಹೊಂದಬೇಕು ಅಂತ ಯೋಚಿಸಿದವಳು. ಅದೇ ರೀತಿ ನನ್ನ ತಂದೆಯ ನಿರೂಪದಂತೆ ನಮ್ಮಿಬ್ಬರ ಕಲ್ಯಾಣವು ನಡೆದೇ ಹೋಯಿತು. ಕಲ್ಯಾಣ ನಡೆದ ಬಳಿಕ ಕುಸುಮಾವತಿಯಲ್ಲಿ ಸಂತೋಷದಿಂದ ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಎಲ್ಲರೂ ಹೇಳುವುದುಂಟು, ರತಿಯ ಮೇಳದೊಳಿರ್ಪ ಕಾಮ ಎನ್ನುವುದಾಗಿ. ನಾನು ನಿನ್ನನ್ನು ಅಗಲಿರುವುದಿಲ್ಲ ಎನ್ನುವುದಾಗಿ ಹೇಳ್ತಾರೆ. ನಿಜವಾಗಿ ಹೇಳಬೇಕು ಅಂತಾದ್ರೆ ಅದಲ್ಲ. ಗಂಡ ಹೆಂಡಿರು ಹೇಗಿರಬೇಕೆನ್ನುವುದನ್ನು ಲೋಕಕ್ಕೆ ತೋರಿಸಿಕೊಟ್ಟವರು ನಾವು. ಯಾವತ್ತೂ ಹೆಂಡತಿಯ ಹಿಂದೆ ಹೋಗುವ ಗಂಡನಲ್ಲ. ಹಾಗೆಂದು ಹೆಂಡತಿಗೆ ಮೊದಲ ಸ್ಥಾನವನ್ನು ಕೊಡುವ ಗಂಡನಾಗುತ್ತಾರೆ. ಆದ್ದರಿಂದ ಸಂತೋಷ ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಅದೇನು ಆಗದಿಂದ ಯಾರೋ ಕರೆದಾಗ ಹೇಳ್ತಾರೆ, ಅಲ್ಲ ಇಷ್ಟೆಲ್ಲ ಹೆಸರಿನ ಕರೆಯುವವರು ಯಾರೇ? ಅದು ಪರಿಚಿತ ಸ್ವರ. ಪರಿಚಿತ ಸ್ವರವಾದ್ದರಿಂದ ಅಲ್ಲಿ ಕಾಯಿಸುವುದು ಒಳ್ಳೆಯದಾ? ಬರುವುದಕ್ಕೆ ಹೇಳಿದ್ರೆ ಒಳ್ಳೇದಲ್ಲ. ಅತಿಥಿ ದೇವೋಭವ ಅಂತ ಪೂಜಿಸುವವರು ಬಾಗಿಲು ತೆರೆದೇ ಇರ್ತದೆ. ಸ್ವಾಗತಿಸ್ಬೇಕಲ್ಲ, ಹೇಗೆ? ರತಿಯ ಮೇಳದೊಳ್ಳಿರ್ಪ ಕಾಮನೋ ಸುರಪತಿಯ ನಮ್ಮ ದೇವೇಂದ್ರ ಬಂದದ್ದು. ಹೌದು. ನಿನಗೆ ಗೊತ್ತಾಗ್ಲಿಲ್ವಾ? ಗೊತ್ತಾಯ್ತು. ನೋಡಂತೆ. ಓಯ್ ನಮಸ್ಕಾರ. ಈಗ ಬಾ. ಏನು ಪ್ರಯೋಜನ ಇಲ್ಲ. ಯಾಕೆ ಬಲ್ಲೆಯ? ದೂರದಿಂದ ಬಂದಿದ್ದಾರೆ. ಪ್ರಯೋಜನ ಆಗುದು ಹೆಂಡತಿ ಹಿಡ್ಕೊಂಡ್ರೆ ಪ್ರಯೋಜನ ಆದಿತ್ತು. ಮತ್ತೆ ದೇವೇಂದ್ರ ಹಾಗೆಲ್ಲ ಪ್ರಯೋಜನ ಇಲ್ಲ ಅಂತ ಹೇಳಿದ್ ಯಾಕೆ? ನನ್ನ ಆಲಿಂಗನದಿಂದ ಇವನ ಮುಖ ಒಂದು ಪ್ರಶ್ನೆ ಹುಟ್ಟುತ್ತದೆ, ಯಾರ ಹೆಂಡತಿ ಅಂತ ಉಂಟು. ಅದಂತವರಿಗೆ ಅಲ್ಲ, ಇಲ್ಲಿರುವುದೀಗ ಯಾರ ಹೆಂಡತಿ? ಅದನ್ನ ಹೆಂಡತಿ ನಾನೇ ಹೇಳುವುದಕ್ಕೆ ಮತ್ತೆ ಅಲ್ಲ, ವಿಷಯದ ಒಳಗಿದ್ರೆ ಯಾರ ಹೆಂಡತಿ ಅಂತ ಪ್ರಶ್ನೆ ಬರುವುದಿಲ್ಲ. ಅಲ್ಲ, ಅದನ್ನು ಅನ್ಯ ಮುಂದೆ ಹೇಳುವುದೆಂತದಕ್ಕೆ ಪುರುಷ ಅಂತ ಭಾವಿಸಿದ್ರೆ ನಾವು ನಮ್ಮ ಸಂಕಟದಲ್ಲಿದ್ದೇವೆ. ಇವರು ಹೇಳಿ ಆಯ್ತು, ನಮ್ಮ ಮುಖ ನೋಡದೆ ಕಾಲ ಎಷ್ಟಾಯ್ತು. ನಮ್ಮ ದೇವೇಂದ್ರ ಅಂತ ಹೇಳಿ ಆದ
ಮತ್ತೆ ಮತ್ತೆ ಇನ್ನು ಬೇರೆ ವಿಭಾಗ ಆಗ ನಿಮ್ಮ ದೇವೇಂದ್ರನ ಕಷ್ಟವನ್ನೇ ಹೇಳಿದ್ದೀಗ. ಈಗ ನಮ್ಮ ದೇವೇಂದ್ರನ ನಾನು ನನ್ನ ಸ್ವಂತ ಹೆಂಡತಿಯ ಮುಖ ನೋಡಿದ ಸಮಯ ಎಷ್ಟಾಯ್ತು ಅಂದ್ರೆ ಹೌದಾ? ಆಗ ಮತ್ತೊಂದು ಪ್ರಶ್ನೆ ಬರ್ತದೆ. ಎಂತದು? ನನ್ನ ಹೆಂಡತಿಯ ಮುಖ ನೋಡ್ಲಿಲ್ಲ ಸಮಯ ಎಷ್ಟಾಯ್ತು ಅಂತ ಹೇಳಿದ್ರೆ ಇನ್ನೊಬ್ಬರ ಹೆಂಡತಿಯ ಮುಖವನ್ನೇ ನೋಡ್ತಾ ಇದ್ದದ್ದು. ಆಗ ಬರುದಿಲ್ಲ. ಅಲ್ಲ, ಆಲೋಚನೆ ಇಲ್ಲಿ ಹಾಗೆ ಆಲೋಚನೆ ಆಗ್ತದೆ, ಅಲ್ಲಿ ಆಲೋಚನೆ. ನೀನು ಹಾಗೆ ದೇವರ ಬಗ್ಗೆ ಆಲೋಚನೆ ಮಾಡಬೇಡ. ಅವ ಇಂದ್ರಿಯಾಭಿಮಾನಿ ದೇವತೆ ಆಗಿರಬಹುದು. ಹಾಗೆಂದು ಯಾರಿಗೆ ಎಷ್ಟು ಮರ್ಯಾದೆ ಕೊಡ್ಬೇಕು ಅಂತ ಅವನನ್ನು ನೋಡಿ ಕಲಿಬೇಕು. ಅವರಲ್ಲಿ ದೋಷ ಹುಡುಕಿದ್ದಲ್ಲ, ಮತ್ತೆ ಅವರಿಗೆ ನಮ್ಮಲ್ಲಿ ಪ್ರಶ್ನೆ ಕೇಳಿದ್ರು. ಅಲ್ಲ, ಅದಕ್ಕೆ ನಾವು ಹಾಗೆ ಪ್ರಶ್ನೆ ಇಲ್ಲಿ ಇನ್ನೊಂದು ಆಗಿರ್ತದೆ. ಅದರಲ್ಲಿ ದೊಡ್ಡ ವಿಷಯ ಇಲ್ಲ. ಅದೇ ಈ ರೀತಿಯ ಮಾತುಕತೆ ನನಗೆ ಇಷ್ಟ ಆಗ್ತದೆ. ಹೌದು, ನಮ್ಮ ಕಷ್ಟ ಸ್ವಲ್ಪ ದೂರ ಆಗ್ತದೆ, ಬೇಕು ಅಂತ ಹೇಳುವುದು ನಾನು. ನಮ್ಮ ಮನಸ್ಸಿಗೆ ಒಂದು ಪ್ರಫುಲ್ಲತೆ ಬರ್ತದೆ. ಅಲ್ಲ ದೇವೇಂದ್ರ, ನಾನು ಆಲಿಂಗನ ಮಾಡಿದ್ದೆ ಯಾಕೆ? ನಿನ್ನ ಮನಸ್ಸಿನ ದುಃಖ ಹೋಗ್ಲಿ ಅಂತ ಮಾಡಿ. ಈಗ ಮನಸ್ಸಿನ ಪ್ರಫುಲ್ಲತೆ ಇಳಿದೇ ಹೋಯ್ತಲ್ಲ. ಅಲ್ಲ ಮಾತಾಡುವಾಗ ಅಲ್ಲ, ಇಳಿದದ್ದು ಪುನಃ ಬಂತು. ಮಾತಾಡುವಾಗ ಪ್ರಫುಲ್ಲತೆ ಹೋದಂತ ಬಂದದ್ದು. ಇವು ಆಲಿಂಗನ ಮಾಡಿದಾಗ ಅದು ಉಳಿದ. ಅಲ್ಲ, ಅದು ನನ್ನ ಆಲಿಂಗನದಲ್ಲಿ ಹೋಗ್ತದೆ ಅಂತ ಭಾವಿಸಿ ಅದರಲ್ಲಿ ಹೋಗ್ಲಿಲ್ಲ. ಇವಳ ಮಾತಿನಿಂದ ಎಲ್ಲ ಹೋಯ್ತು. ಮನಸ್ಸಿಗೆ ಮುದ ಕೊಡುವರು ಮಾತಾಡಿದ್ರೆ ಎಷ್ಟು ಮಾತಾಡ್ತೀವಿ ಆಯ್ತು. ಯಶುರಪ್ಪ, ನೀವು ಒಳ್ಳೆ ಜೊತೆ. ಹಾ, ನಮ್ಮ ಜೊತೆ ಒಳ್ಳೇದಪ್ಪ. ಇದು ರತಿಯ ಮೇಳ ಅಲ್ವಾ? ಒಳ್ಳೆ ಮೇಳ, ಒಳ್ಳೆ ಮೇಳ. ನಮ್ಮದು ಚಿಕ್ಕ ಮೇಳ, ಚೊಕ್ಕ ಮೇಳ, ನಾವಿಬ್ಬರೇ ಇರುವ ಮೇಳ. ಚಿಕ್ಕ ಮೇಳ ಅಂತ ಇದು ದೊಡ್ಡ ಮೇಳ. ಏ, ಸೇರುವುದಾದ್ರೆ ಮತ್ತೆ ದೊಡ್ಡದಾಗುತ್ತದೆ ಅಂತ. ಒಂದು ಗಜಮೇಳ. ಹೌದೌದೌದು, ನಮ್ಮ ಇಬ್ಬರೇ ಇದ್ದ ಕಾರಣ ಅದು ಹಾಗೆ ಉಳಿದಿದೆ. ಉಳಿದವರು ಸೇರಿದ್ರು ಅದು ಹೇಳುವುದೇ ಬೇಡ. ಇಲ್ಲ ಇಲ್ಲ, ನಾನು ಸೇರಿದ ಕಾರಣ ನಿಮ್ಮ ಮೇಳ ಹಾಳಾಗಲಿಕ್ಕೆ ನೀವು ಪರೋಕ್ಷವಾಗಿ ನನಗೆ ಹೇಳುದು ಬೇಡ. ಹಾಗಲ್ಲ, ಸೇರಿದ ಕಾರಣ ಹಾಳಾಗುದಿಲ್ಲ, ಸೇರಿದ್ರೆ ಇಲ್ಲಿ ಬಾ. ಈಗ ಈ ನಮ್ಮ ಮನೆಯವರೆಗೆ ಬಂದಿದ್ದಾನೆ, ದಾರಿ ಮಧ್ಯದಲ್ಲಿ ನಿಲ್ಲಿಸಿ ಮಾತಾಡಿಸುವುದಾ? ಅವನು ಉಪಚಾರ ಮಾಡಿ ಬಹಳಷ್ಟು ಒಳ್ಳೆದು. ಯಾರದ್ದು? ಇವಳೊಂದು ಅವಸರದಲ್ಲಿ ಮಾಡ್ತಾಳೆ. ಉಪಚಾರ ಮಾಡಬೇಕು ಅಂತ ನಾನು ಇಲ್ಲಿ ಬೇರೆ ಉಪಚಾರ ಮಾಡ್ತೇನೆ. ಹಾಗಲ್ವೇ? ಮನ್ಮಥನ ಕುರಿತಾಗಿ ಮಾತ್ರ ಉಪಚಾರ. ನಾನು ಹೇಳಿ ಒಂದು ಮುಹೂರ್ತ ಆಗಲಿಲ್ಲ. ಒಂದು ಒಳ್ಳೆ ಮೇಳ. ನಾನು ಆಗ ಹೇಳಿದ್ದೇನು, ಅತಿಥಿ ದೇವೋಭವ ಅಂತ ಹೇಳಿದ್ದೇನೋ. ಬಂದ ಅತಿಥಿಗಳನ್ನು ದೇವರಂತ. ದೇವೇಂದ್ರ, ನೀನು ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಒಂದು ಆಸನ, ಇದು ಉಚಿತ ಆಸನ, ಯಥೋಚಿತ. ಏನಾದ್ರೂ ಕೊರತೆ ಕಂಡಲ್ಲಿ ಹೊಟ್ಟೆಗೆ ಹಾಕಿಕೊಳ್ಳಿ. ಯಾವ್ದು ಆಸನವನ್ನು? ಆಸನ ಹೋಗುವುದಾದ್ರೆ ಆದೀತು. ಈ ಮಾತು ಎನ್ನುವಂತಹ ಆಸನದಲ್ಲಿ ಮನ್ನಿಸಿ ಅದನ್ನು ಹೊಟ್ಟೆಗೆ ಹಾಕಿಕೊಳ್ಳಿ ಅಂತ ಅರ್ಥ ಆಗಿ. ಸರಿ, ಈಗ ಅರ್ಥ ಆಯ್ತು. ನಾನು ಇತ್ತೀಚೆಗೆ ರಾಕ್ಷಸರ ಹತ್ರವೇ ಹೆಚ್ಚು ಮಾತಾಡ್ತಾ ಇದ್ದ ಕಾರಣ ಸುಭಗರ ಮಾತಾಡ್ತಾ ಆಗುದಿಲ್ಲ. ಅಲ್ಲ, ಈಗ ರಾಕ್ಷಸರ ಹತ್ರ ಹೆಚ್ಚು ಮಾತಾಡಿದ್ದು ಅಂತ ನಿನ್ನಲ್ಲಿ ನಮ್ಮಲ್ಲಿ ಅಲ್ಲ. ಹಾಗೆ ಒಂದು ಬರ್ತದೆ, ರಾಕ್ಷಸರು ಮಾತಾಡಿದ ಕಾರಣ ನಿಮ್ಮಲ್ಲಿ ಮಾತಾಡ್ಲಿಕ್ಕೆ ಹೆದರಿಕೆ ಆಗ್ತದೆ. ಇಲ್ಲ ಅಲ್ವಾ? ಹೇಗೋ ನಿನಗೊಂದು ಉಪಚಾರವನ್ನು ಮಾಡಿದ್ದೇವೆ. ಕುಳಿತದಲ್ಲಿ ಸಮಾಧಾನ ಆಯ್ತು. ಆದ್ರೆ ಸಮಯ ಎಷ್ಟಾಯ್ತು? ಸಮಯ ತುಂಬಾ ಆಯ್ತು. ಅದಲ್ಲ, ಮತ್ತೆ ನಾನು ಕುಳಿತುಕೊಳ್ಳದೆ. ಕುಳಿತುಕೊಳ್ಳೇ ಇಲ್ಲ ಈ ತನಕ. ಮತ್ತೆ ಸಿಂಹ ಇಷ್ಟ ಅಲ್ಲ, ಅದೆಲ್ಲ ಉಂಟು. ಅಲ್ಲ, ಅದೆಲ್ಲ ಇದ್ರು ಇವನಿಗೆ ಕುಳಿತುಕೊಳ್ಳಿಕ್ಕೆ ಆಗ್ಲಿಲ್ಲ. ಜಗಕ್ಕೆ ಹಿತವನು ಶಕ್ರ. ಹೌದೌದೌದು, ಜಗಕ್ಕೆ ಹಿತವನ್ನೇ ಮಾಡ್ತಾನೆ ಇವ. ನೀನು ಜಗಕ್ಕೆ ಹಿತವನ್ನೇ ಮಾಡುದು. ಅದೇ ಚಕ್ರ ಇದು. ಮನ್ನ ಅದರಲ್ಲಿ ಪ್ರಶ್ನೆ ಇಲ್ಲ. ಇಲ್ಲ, ಚಕ್ರ ಅಲ್ಲ, ಚಕ್ರ. ಈಗ ನೀನು ಇಲ್ಲಿವರೆಗೆ ಬಂದು ನಿನ್ನ ಉಪಚಾರವನ್ನು ಮಾಡುವುದರ ಜೊತೆಗೆ ನೀನು ನಮಗೆ ಒಂದೆರಡು ಮಾತು ಕೇಳಬೇಕು ಅಂತಲೂ ಉಂಟು. ಅಲ್ಲ, ಕೇಳುವುದೆಲ್ಲ ಮಾತಾಡುವುದಕ್ಕಾಗಿ ಬಂದು. ಈಗ ಮಿತ್ರರು ಮಾತಾಡುವಾಗ ಸ್ವಲ್ಪ ಒಳ್ಳೆ ಮಾತಾಡಬೇಕು. ಅಲ್ಲ, ನೀನು ಮುಖ ಕೆಳಗಾಕಿ ನೋಡುವಾಗ ಸ್ವಲ್ಪ ಒಳಗಳಿಸು ಒಳ್ಳೇದು ಅಂತ. ಮಾತಾಗಿದ್ರೆ ಒಳ್ಳೇದಲ್ವ? ಹಾಗಾದ್ರೆ ಇವಳು ಒಳಗಿರುವುದೇ ಒಳ್ಳೆ ಅಲ್ವಾ? ಈಗ ಮಾತು ಹೇಗಿರ್ಬೇಕು ಅಂತ ಅವಳು ನಿರ್ಬಂಧ ಮಾಡಿದ್ರೆ ನನಗೆ ಅದೇ ರೀತಿ ಮಾತಾಡುವುದಕ್ಕೆ ಬಾರದೇ ಇದ್ದಾರೆ. ಅಲ್ಲಿ ನನಗೆ ಸಮಸ್ಯೆ ಆಗುದೇನು? ಅಮ್ಮ, ನಾನು ಮೊದಲೇ ಹೇಳಿಕೊಟ್ಟ ಮಾತ ನಿಮ್ಗೆ. ಅಲ್ಲ, ನೀನೊಂದು ಸ್ವಲ್ಪ ಒಳಗಿರ್ತೀಯ. ಅತಿಥಿಗಳನ್ನು ದೇವರನ್ನ ಕಾಣ್ಬೇಕು ಅಂತ ಹೇಳಿದ್ಯಾರು? ಹೌದು, ದೇವರನ್ನು ಬಿಟ್ಟು ಹೋಗುವುದು ಹೇಗೆ? ಈಗ ಪೂಜೆ ಆಗ್ಲಿಲ್ಲಲ್ಲ. ಪೂಜೆ ಮಾಡಿದ್ದೇವಲ್ಲ. ಅಲ್ಲ, ಮಾಡಿದ್ದೇವೆ, ಆದ್ರೂ ದೇವರ ನುಡಿ ಇಲ್ಲಿ ಬಾ. ದೇವರ ನುಡಿಗೆ ಬಿಟ್ಟು ಹೋಗುದ. ಅವ ಏನು ಬೇಕಾದ್ರೂ ಆಡ್ಲಿ, ಅವ ಆಡಿದ್ದೆಲ್ಲ ನಿನ್ನಲ್ಲಿ ಹೇಳ್ತೇನೆ. ಕೇಳಬೇಕು, ಒಂದನ್ನು ಬಿಡುವುದಿಲ್ಲ. ಅಲ್ಲ, ಸಂಶಯ ಅಂತಲ್ಲ, ಮತ್ತೆ ಮತ್ತೊಂದು ಈಗ ನಾನು ನಿನ್ನಲ್ಲಿ ಯಾವ್ದಾದ್ರು ವಿಚಾರ ಹೇಳದಿರ್ಲಿಕ್ಕೆ ಉಂಟಾ? ಇಲ್ಲ, ಎಲ್ಲವನ್ನು ಹೇಳ್ತೇನೆ. ಹಾಗಾಗಿ ಇವ ಹೇಳಿದ್ದನ್ನು ಹೇಳ್ತೇನೆ, ನೀನು ಸ್ವಲ್ಪ ಒಳಗೆ. ಇವರ ಮೇಳದ್ದೇ ನೀವು ಮೇಳದ ವಿಷಯ ಮಾತಾಡ್ತೀರಿ ಇದ್ರದೇ. ನೀವು ಬರುವಾಗ ಶಚಿದೇವಿಯನ್ನು ಕರ್ಕೊಂಡು ಬರೋದಕ್ಕಾಗುದಿಲ್ಲ. ಕರ್ಕೊಂಡು ಬರ್ಬೇಕು ಅಂತ ನೀವು ನಿಮ್ಮಷ್ಟಕ್ಕೆ ನೀವು ಮಾತಾಡ್ತೀರಿ. ನೀವು ಬಂದವರು ಗಂಡಸರು ಹಾಗೆ ಮಾತಾಡಿ ನೀವು ಶಚಿಯನ್ನು ಕರ್ಕೊಂಡು ಬಂದ್ರಿ. ಇನ್ನೊಂದು ಸಲ ಬರುವಾಗ ಕರ್ಕೊಂಡು ಬರ್ತೇನೆ. ಇನ್ನೊಂದು ಸಲ ಬರ್ತೀರಿ. ಎಲ್ಲ ಸರಿಯಾದ ಮೇಲೆ ಅಲ್ಲ, ಇಂದ್ರರೊಟ್ಟಿಗೆ ಇಂದ್ರಾಣಿ ಇರ್ತಾರೆ.
ಇಬ್ಬರು ಜೊತೆಯಲ್ಲಿ ಬರುವಾಗ ನಾವೇನಾದ್ರೂ ಮಾಡುವ, ನೀನು ಸ್ವಲ್ಪ ಅಲ್ಲಿ ಆಗ್ಲಿ ಅಂತ ನನ್ನನ್ನು ದೂರ ಇಡಬೇಕು ದೇವೇಂದ್ರ. ಏನಾಗಬೇಕು ತನ್ನಿಂದಲೇ ನಿನ್ನ ವದನವನ್ನು ಕಾಣುವಾಗ ಎಂದಿನಂತೆ ಕಂಡವನೇ ಅಲ್ಲ, ಮ್ಲಾನವದನದಿಂದಲೇ ಇಲ್ಲಿಗೆ ಆಯ್ತಂದೆ. ನಮ್ಮ ಮುಖ ಇನ್ನೊಬ್ಬರಿಗೆ ಸಂತೋಷ ಕೊಡುತ್ತಿತ್ತು. ಹೌದು, ಈಗ ಕಂದಿದ ಆನಂದದಿಂದಲೇ ಬಂದೆ. ಆದ್ದರಿಂದಲೇ ನಾವು ಇಷ್ಟೆಲ್ಲ ಮಾತಾಡಿದ್ದು. ಯಾಕೆ ಆ ಮುಖ ಸ್ವಲ್ಪ ಅರಳಲಿ ಎನ್ನುವುದಾಗಿ. ನೀನು ನಗು ಮಾಡಿಕೊಂಡು ಇದ್ರೆ ಎಲ್ಲರಿಗೂ ಸಂತೋಷವೇ ಆಗುತ್ತದೆ. ಆದ್ರೆ ಇವತ್ತು ಯಾವುದೋ ಒಂದು ಕಷ್ಟ ನಿನ್ನನ್ನು ಆವರಿಸಿದೆ ಎನ್ನುವುದು ನಿನ್ನ ಮುಖ ನೋಡುವಾಗ ಗೊತ್ತಾಗುತ್ತದೆ. ಮನಸ್ಸೆಂಬ ಮಂದಿರಕ್ಕೆ ಮುಖವೇ ಕೈಗನ್ನಡಿ, ಅದನ್ನೆಲ್ಲ ಅರ್ಥವಿಸಿಕೊಂಡೆ. ಆದ್ದರಿಂದಲೇ ಕೇಳ್ತಾ ಇದ್ದೇನೆ, ಏನಾಗಬೇಕು ತನ್ನಿಂದಲೇ. ಯಾವುದೇ ಒಂದು ಕಾರ್ಯವಿಲ್ಲದೆ ಒಬ್ಬರ ಬಳಿಗೆ ನಾವು ಹೋಗುವುದಕ್ಕಿಲ್ಲ. ಹಾಗೆಂದು ಕಾರ್ಯವಿಲ್ಲದೆ ಹೋಗುವುದು ಯಾವಾಗ? ಅದು ಸ್ನೇಹ ಭಾವದಿಂದ ಮಾತ್ರ. ಎಲ್ಲ ಸುಖವಾಗಿದ್ದಾರೆ. ಹೌದು, ಆದ್ರೆ ಇವತ್ತು ಹಾಗೆ ಕಾಣುವುದಿಲ್ಲ. ಎಲ್ಲ ಸುಖವಾಗಿರ್ತಿದ್ರೆ ರತಿ ಹೇಳಿದಂತ ಶಚಿಯ ಜೊತೆಗೆ ಬರಬೇಕಿತ್ತು. ಈಗ ನೀನು ಒಬ್ಬನೇ ಬಂದಿರು, ಒಬ್ಬನೇ ಬಂದಿದ್ದಿ ಅಂತ ಆದ್ರೆ ಯಾವುದೋ ಒಂದು ದುಃಖವಿರ್ಬೇಕಲ್ಲ. ಹಾಗಾಗಿ ಕೇಳ್ತಾ ಇದ್ದೇನೆ, ಯಾರಿಂದ ಕಷ್ಟ ಬಂತು ಎಲ್ಲವನ್ನು ನೀನನ್ನು ಹೇಳಿದೆ ಅಂತ ಆದ್ರೆ ಪರಿಹರಿಸುವಲ್ಲಿ ಯತ್ನ ಮಾಡಬಹುದು. ಮನ್ಮಥ, ವೈಯಕ್ತಿಕವಾಗಿ ನನಗೊದಗಿದ ಸಂಕಟವನ್ನು ನಿವಾರಿಸುವುದಕ್ಕಾಗಿ ನಾನು ಇತ್ತ ಕಡೆಗೆ ಗಮಿಸಿದ್ದಲ್ಲ. ವೈಯಕ್ತಿಕವಾಗಿ ಇಂದ್ರನಿಗೆ ಕಷ್ಟ ಉಂಟೋ ಕೇಳಿದ್ರೆ ಇಲ್ಲ, ಅಥವಾ ಕಷ್ಟ ಒದಗಿದರು ಇನ್ನೊಬ್ಬರ ತಲೆಗೆ ಅದನ್ನು ಕಟ್ಟಿ ಇಡುವ ಸ್ವಭಾವವು ನನ್ನದ್ದಲ್ಲ. ವೈಯಕ್ತಿಕವಾಗಿ ಯಾವ ಕಷ್ಟಗಳನ್ನು ನೀನು ಅಂತ ಭಾವಿಸುವುದು ಯಾಕೆ? ಪರರ ಹಿತವನ್ನು ಬಯಸುವ ನೀನು. ಇದು ನಮ್ಮಿಂದ ಆಳಲ್ಪಡುವಂತಹ 14 ಲೋಕಗಳು ಇಂದು ಉಣ್ಣುತ್ತಿರುವ ಸಂಕಟದ ಕುರಿತಾಗಿ ಹೇಳುವುದಕ್ಕಾಗಿ ಬಂದ ಇಂದ್ರ. ಆದ್ದರಿಂದಲೇ ನನ್ನ ಮುಖ ಮ್ಲಾನವಾಗಿ. ಹೌದೇ? ಓ ಮದನ, ಏನಯ್ಯ ನಾಕಲೋಕವನ್ನು ನಾನು ಆಡುತ್ತಿರುವ ಕಾಲದಲ್ಲಿ ಚೋಣಿತಾಪುರದಲ್ಲಿ ಉದಯಕ್ಕೆ ಬಂದು ಬಲಿಷ್ಠನಾದಂತಹ ತಾರಕಾಸುರ ಅನ್ನುವಂತಹ ದಾನವ ತನ್ನ ಅಪರಿಮಿತವಾದಂತಹ ದೈತ್ಯ ದಾನವರ ಸೈನ್ಯವನ್ನು ಒಗ್ಗೂಡಿಸಿಕೊಂಡು ನಮ್ಮ ಕಡೆಗೆ ಅಭಿಯೋಗವನ್ನು ನಡೆಸಿದ. ದಾನವ ದೇವಲೋಕಕ್ಕೆ ಇದೆಲ್ಲ ಇದ್ದದ್ದೇ ಅಲ್ವೇನೋ? ಇದ್ದದ್ದೇ, ಹೌದು. ಯಾವ ಪ್ರಸಂಗದಲ್ಲೇ ಆದ್ರು ಒಮ್ಮೆ ದೇವೇಂದ್ರ, ಒಮ್ಮೆ ರಾಕ್ಷಸ. ಹೌದೌದು, ಯುದ್ಧ ಆಯ್ತು. ಯುದ್ಧ ಆಗುತ್ತದೆ. ಶಕ್ತಿ ಮೀರಿ ಹೋರಾಡಿದೆವು. ಹಳೆ ಕಥೆಯೇ ಪುನರಾವರ್ತನೆ ಆಯಿತು. ನೀ ಸೋತೆ. ಈಗ ಗೊತ್ತಾಯ್ತು, ನೀ ಸೋತೆ. ತಂದೆಯಲ್ಲಿಗೆ ಹೋದೆ, ಅವರು ಪರಿಹಾರ ಸೂಚಿಸಿದ್ರು, ರಕ್ಕಸರ ವಧೆಯಾಗಿದೆ, ಸಂಭ್ರಮದ ಊಟಕ್ಕೆ ಬರ್ಲಿಕ್ಕೆ ಹೇಳಲಿಕ್ಕೆ ಬಂದ. ನಾನು ಮೊದಲಿನ ಹಾಗೆ ಪೂರ್ತಿ ಸೋತದ್ದಲ್ಲ ಈ ಸಲ. ಮತ್ತೆ ಒಂದು ಸಣ್ಣ ಗೆಲುವುಂಟು. ಗೆಲುವು? ನನಗೀಗ ಹೆಸರೊಂದು ಬದಲಾವಣೆ ಆಗಿದೆ. ಹೇಗದು? ಜಂಬಾರಿ. ಒಬ್ಬನನ್ನು ಅಲ್ಲಿ ಮರ್ದಿಸಿ ಜಂಬಾರಿ ಎನಿಸಿದೆ. ಒಳ್ಳೇದೆ. ಆ ಸೋಲಿನಿಂದ ಹಿಮ್ಮೆಟ್ಟದಂತಹ ತಾರಕಾಸುರ ಮತ್ತೆ ನನ್ನೊಡನೆ ಹೋರಾಟವನ್ನು ಮಾಡಿ ನನ್ನನ್ನು ಹಿಮ್ಮೆಟ್ಟಿಸಿದ. ಸ್ವರ್ಗಲೋಕ ಕೈತಪ್ಪಿ ಹೋಯಿತು. ಈಗ ಸರ್ವಾಧಿಕಾರಿಯಾಗಿ ಆತನೇ ಮೆರೆಯುತ್ತಿದ್ದಾನೆ. ಈಗ ಸರ್ವಾಧಿಕಾರಿಯಾಗಿ ಅವ ಮೆರೆಯುತ್ತಾ ಇರಬಹುದು. ಹಾಗೆಂದು ಅವನಿಗೆ ಒಂದು ಮರಣ ಎನ್ನುವುದು ಬೇಕಲ್ಲ? ಬೇಕು.
ಹೌದು, ಆದರೆ ಯಾರಾದರೂ ಅವರವರಾಗಿ ಅವರವರ ಮರಣವನ್ನು ತಂದುಕೊಳ್ತಾರೆ? ಇಲ್ವೇ ಇಲ್ಲ. ದುಷ್ಟರನ್ನು ಇನ್ನೊಬ್ಬರಿಂದ ವಧೆ ಮಾಡಿಸಬೇಕು ಅಥವಾ ವಧೆ ಮಾಡಬೇಕು. ಅವನ ವಧೆಗೆ ನಾನು ಯೋಗ್ಯತೆಯನ್ನು ಹೊಂದಿದವನಲ್ಲವಾದ್ದರಿಂದ ಅವನನ್ನು ವಧಿಸಬಹುದಾದಂತಹ ಒಂದು ಶಕ್ತಿ ಯಾವುದು ಅನ್ನುವ ಹಾಗೆ ನಾನು ಆಲೋಚಿಸುವ ಕಾಲಕ್ಕೆ ಬ್ರಹ್ಮನೋ ನಾರಾಯಣನು ನನಗೆ ಸೂಚಿಸಿದ್ರು. ಹೇಗೆ? ಒಬ್ಬನಿಂದಲ್ಲದೆ ಮತ್ತೊಬ್ಬನಿಂದ ಮರಣ ಇಲ್ಲ. ಯಾರಿಂದಲೋ ಅದು? ಹರನ ಸುಕುಮಾರನಿಂದ ಮಾತ್ರ ಮರಣ. ಹರನ ಕುಮಾರನಿಂದ ಅಂತ ಹೇಳಿದ್ರೆ ಈಗ ಇರುವುದೊಬ್ಬ ವೀರಭದ್ರ, ಅವನಿಂದ ಆಗ್ತದ? ಅವ ಮಗ ಅಲ್ಲ, ಅಲ್ಲ, ಅವ ಸೃಷ್ಟಿ, ಜಟೆಯಿಂದ ಹುಟ್ಟಿದವ. ಈಗ ಮಗನೇ ಅಂತ ಆದ್ರೆ ಅವ ಮದುವೆ ಈಗ ಗಂಡತಿ ಇಲ್ಲ, ಆದ್ದರಿಂದಲೇ ನಾನು ಸಿಕ್ಕಿಬಿದ್ದದ್ದು. ತನುಭವನಿಂದ ಮರಣ. ಅಯ್ಯೋ, ಇದು ಸತಿಪತಿಯರ ತನು ಸಂಯೋಗದಿಂದ ಹುಟ್ಟಿದವನಿಂದ ಮಾತ್ರ ಮರಣ. ಅದಲ್ಲದೆ ಹೋದ್ರೆ ಪರಶಿವನಿಗೆ ಅದೆಷ್ಟು ಮಕ್ಕಳಿದ್ದಾರೆ? ಎಲ್ಲಾ ದೇವತೆಗಳಿಗೂ ಹಲವು ಮಕ್ಕಳಿದ್ದಾರೆ. ಎಲ್ಲ ಮಾನಸ ಸಂಜನವಾದವರು, ಸಂಕಲ್ಪ ಸೃಷ್ಟಿಯ ಇಂತಹ ರೀತಿ ಅನುಭವರಿಲ್ಲ. ಇಲ್ಲ. ಹಾಗಿದ್ರೆ ಎಂತವರು ಇಲ್ಲ ಅಂತಾದ್ರೆ ತಾರಕಾಸುರನಿಗೆ ಮರಣವೇ ಇಲ್ವಾ? ಮರಣ ಒದಗಬೇಕೆಂದಾದರೆ ಹರನಿಗೊಬ್ಬ ಸುಕುಮಾರ ಸಂಭವಿಸಬೇಕು. ಇದು ಅಸಂಭವ ಅಲ್ವೇನೋ? ಯಾಕೆ? ಈಗ ಸಂಭವಿಸಬೇಕು ಅಂತ ಆದ್ರೆ ಅವನಿಗೆ ಹೆಂಡತಿ ಬೇಕು. ಹೆಂಡತಿ ಅವನ ಎಲ್ಲವನ್ನು ತ್ಯಜಿಸಿ ತಪಸ್ಸಿಯಲ್ಲಿ ಕುಳಿತಿದ್ದಾನೆ. ಅವನನ್ನು ಏನಂತ ಬೇಕಲ್ಲ, ಅವನನ್ನು ಎಬ್ಬಿಸಬೇಕು. ಎಬ್ಬಿಸು? ಹೌದು. ಯಾರು? ನೀನು. ಶರವ ತೊಡಿಸಿ ತಪವನ್ನು ಚೆನ್ನಾಗಿಯೇ ದೃಢವಾದ ತಪಸ್ಸಿನಲ್ಲಿ ಲೀನನಾದಂತಹ ಪರಶಿವ ತಪಸ್ಸನ್ನು ಬಿಟ್ಟೆದ್ದು ತನ್ನೊಳಗೆ ಕಾಮ ಉದ್ದೀಪನವಾಗುವಂತಹ ಸ್ಥಿತಿಗೆ ತಳ್ಳಲ್ಪಡಬೇಕು. ಹೆಣ್ಣಿನ ಮೇಲಿನ ಆಸೆಯನ್ನೇ ಕಾಮ ಹೀಗೆ ಹೇಳಿದರೆ ಅದು ಅಪರಾಧ ಆಗುತ್ತದೆ. ಪರಶಿವನಲ್ಲಿ ಹುಟ್ಟಬೇಕಾದದ್ದು ಜಗತ್ತಿನ ಕ್ಷೇಮದ ಕುರಿತಾದಂತಹ ಕಾಮ, ಜಗತ್ತಿನ ಸಜ್ಜನರು ಸುಖವಾಗಿ ಬದುಕಬೇಕೆನ್ನುವಂತಹ ಆಶೆ, ಗೋಬ್ರಾಹ್ಮಣ ಸ್ತ್ರೀಯರು ಸೌಖ್ಯದ ಜೀವನವನ್ನು ಅನುಭವಿಸಬೇಕನ್ನುವ ವಾಂಛೆ, ಇದನ್ನೆಲ್ಲ ಒಟ್ಟಾಗಿ ಹೇಳುವುದಿದ್ರೆ ಒಂದು ಕಾಮ. ಒಂದು ಕಾಮ ಎನ್ನುವುದು ಅವನ ಮನಸ್ಸಲ್ಲಿ ಮೂಡಬೇಕು ಅಂತಾಯ್ತು. ಆ ಕಾಮ ಸಂಜನಿಸಬೇಕಾದರೆ ಓ ಕಾಮ, ಬೇರೆ ದಾರಿಯೇ ಇಲ್ಲ. ಯಾವುದು? ಕಬ್ಬಿಲ್ಲನ್ನು ಧರಿಸಿ ಪಂಚ ಕುಸುಮ ಸಾಯಕಗಳನ್ನು ಉಪಯೋಗಿಸಿ ನೀನೆಂಥವರ ಮನಸ್ಸನ್ನಾದರೂ ಎಂಥವರ ಮನಸ್ಸೆಂಬ ಮರಳು ಗಾಡನ್ನಾದರೂ ನಂದನವನವಾಗಿ ಮಾರ್ಪಡಿಸಬಹುದಾದ ಸಾಮರ್ಥ್ಯವನ್ನು ಹೊಂದಿದವ ಮನಸ್ಸಿಜ ನೀನು. ಪರಶಿವನ ಮನಸ್ಸಿನ ಒಳಗೆ ಹುಟ್ಟಿ ಈ ಜಗತ್ತಿನ ಕುರಿತಾದಂತಹ ಕಾಮನೆಯನ್ನು ಉದ್ದೀಪಿಸುವ ಕೆಲಸವನ್ನು ನೀನು ಮಾಡಬೇಕು. ಸರಳವಾಗಿ ಹೇಳುವುದಿದ್ದರೆ ನಿನ್ನ ಪಂಚ ಸಾಯಕಗಳನ್ನು ತಪೋನಿರತನಾದಂತಹ ವಿಗಡ ವಿಕ್ರಮಿಯಾದ ವಿಗಡ ಮೂರ್ತಿಯಾದಂತಹ ರುದ್ರನ ಮೇಲೆ ಪ್ರಯೋಗಿಸಬೇಕು. ಜಗತ್ತಿಗೆ ಮಂಗಳವನ್ನು ಒದಗಿಸಬೇಕು. ತೃಣವಿದೆ ಗುಣವೇ ನಿನಗೆ ಲೋಕಗೆ ಸಗುಮತವೇ ಲೇತಲ್ಲ ತೆರಳು ನೀ ತೆರಳು ಮನೆಗೆ ಸಗುಮತವೇ ಲೇತಲ್ಲ ತೆರಳು ಎನ್ನಲು ನಕಲ್ಲ ನಕಲು ಮನ್ಮದ ನಿನ್ನ ಕಬ್ಬಿಲ್ಲನ್ನು ಧರಿಸು, ಚಂಬಾರಿ ಹೂ ಶರಗಳನ್ನು ಉಪಯೋಗಿಸಿ
ಇದನ್ನು ಪ್ರಯೋಗಿಸಿ ಶಿವನ ಮನಸ್ಸನ್ನು ಕದಡಿಸು. ಎಷ್ಟು ಸುಲಭದಲ್ಲಿ ಆಡಿಬಿಟ್ಟೆ. ನಿನ್ನ ಮಾತು ಕೇಳಿದ್ರೆ ನಗುವೇ ಬರ್ತದೆ. ಯಾಕಂದ್ರೆ ನಿನ್ನ ಅವಸ್ಥೆಯನ್ನು ನೋಡಿ ನಗು ಬಂದದ್ದು. ಅದು ನಿಜ. ನನ್ನ ಹತ್ರ ಕೇಳ್ತಾನ ಏನೆಂದೆ? ಅದೇ ನಾನು ಮತ್ತೆ ಅದನ್ನೇ ಹೇಳುವುದಿಲ್ಲ. ಏನಂತೆ ಕಾಮ? ಹೋಗೆಂದೆ. ಮತ್ತೆ ನೀನು ಹೇಳಿ ಬಂದದ್ದು ಅಲ್ಲ, ನೀನು ಹೇಳಬೇಕೆಂದು ಇಲ್ಲ ಹೋಗಬೇಕಾದ್ರೆ. ಆದರೆ ನಿನ್ನ ಒಳಗೇನು ಅನ್ನುವುದನ್ನು ಅರ್ಥ ಮಾಡಿಕೊಂಡ ಕಾಲಕ್ಕೆ ನಮ್ಮದ್ದು ಹೋಗಲಿ, ನಿನ್ನ ಕುರಿತಾಗಿ ನಮಗೆ ಜಿಹಾಸೆ ಮೂಡುವುದಕ್ಕೆ ತೊಡಗಿ. ನನ್ನ ಒಳಗೇನು ಎನ್ನುವುದಾಗಿ ನಾನು ತಿಳಿದ ಕಾರಣವೇ ಹೋಗು ಅಂತ ಹೇಳಿ. ದೇವೇಂದ್ರ ಬಂದಿದ್ದಾನೆ, ಅವನ ಪದವಿ ನಷ್ಟವಾಗಿದೆ, ಅದನ್ನು ಮರಳಿ ಹೊಂದುವುದಕ್ಕಾಗಿ ಪರಶಿವನ ತಪಸ್ಸನ್ನು ಕೆಡಿಸಬೇಕನ್ನುವಾಗ ನನ್ನನ್ನು ಒತ್ತಾಯ ಮಾಡುತ್ತಾ ಇದ್ದಾನೆ. ಸೀಮಿತವಾದ ದೃಷ್ಟಿಕೋನದಿಂದ ನೀನು ಇಷ್ಟನ್ನು ಮಾತ್ರ ಅರ್ಥ ಮಾಡಿಕೊಂಡೆ ಅನ್ನೋದು ನಿನ್ನ ಮಾತಿಂದ ನನಗೆ ಅರ್ಥ ಆಯ್ತು. ನಾನು ನಿನ್ನ ಮನೆ ಸುಡುವುದಕ್ಕೆ ಬಂದವನೇ ಮತ್ತೆ ಅಲ್ವಾ? ಮತ್ತೆ ನಮ್ಮ ಮನೆಯನ್ನು ಉಳಿಸುವುದಕ್ಕೆ ಬಂದವ ನಾನು. ಅದು ನಿನ್ನ ಮನೆಯನ್ನು ನೀನು ಉಳಿಸಿಕೊ. ಈಗ ನನ್ನ ಮನೆ ಸುಡ್ತಾನಲ್ಲ. ಯಾವುದು ನನ್ನ ಮನೆ? ಯಾವುದು ನಿನ್ನ ಮನೆ? ನಿನ್ನ ಕುಸುಮಾವತಿಯ ಸಮೇತ, ನಾಲ್ಕಲೋಕದ ಸಮೇತ 14 ಲೋಕಗಳು ನನ್ನ ಮನೆ ಅನ್ನುವಾಗ ಭಾವಿಸಿದ ವಿಶಾಲ ದೃಷ್ಟಿಕೋನವನ್ನು ಹೊಂದಿದ ಸುರಪ ನಾನು. ಹಾಗಾದ್ರೆ ಅದನ್ನು ಉಳಿಸಿಕೊಳ್ಳುವುದಕ್ಕಾಗಿ ಪರಶಿವನ ತಪಸ್ಸು ನಷ್ಟವಾಗಬೇಕು, ಅವನ ಸಾಂಸಾರಿಕವಾದಂತಹ ಜೀವನದ ಆಸಕ್ತಿ ಚಿಗುರಬೇಕು, ತನ್ಮೂಲಕವಾಗಿ ಕುಮಾರ ಸಂಭವವಾಗಬೇಕು, ತಾರಕಾಸುರನ ವಧೆಯಾಗಬೇಕು. ಇಂತಹ ಆಳವಾದ, ಇಂತಹ ವಿಶಾಲ ವ್ಯಾಪ್ತಿಯುಳ್ಳ ಕನಸನ್ನು ಕಟ್ಟಿಕೊಂಡು ಬಂದಂತಹ ದೇವೇಂದ್ರನಲ್ಲಿ ನೀನು ಹೇಳುತ್ತೀ, ನನ್ನ ಬದುಕನ್ನು ನಷ್ಟ ಮಾಡಬೇಡ. ಸ್ವರ್ಗಲೋಕ ನಷ್ಟವಾದ ಮೇಲೆ, ಜಗದ ಜೀವರುಗಳ ನೆಮ್ಮದಿ ಹ್ರಾಸವಾದ ಮೇಲೆ ನಿನ್ನ ಮನೆಯ ನೆಮ್ಮದಿ ಉಳಿದೇನು ಪ್ರಯೋಜನ ಹೇಳು? ಸುರಪ್ಪ, ಏನು ನಿನ್ನ ಯಾವ ಅಭಿಲಾಷೆ ಉಂಟು ಅದು ತಪ್ಪು ಅಂತ ಹೇಳಿದಲ್ಲ. ಪ್ರಪಂಚದ ಹಿತವನ್ನು ಬಯಸಬೇಕಾದವನೇ ನೀನು. ಹಾಗಿದ್ರು ಈ ಕೆಲಸ ಎನ್ನುವುದು ಯಾರಿಂದ ಆಗ್ತದೆ ಎನ್ನುವುದಾಗಿರ್ತದಲ್ಲ, ಈಗ ನನ್ನಿಂದ ಆಗಬಹುದು ಎನ್ನುವುದಾಗಿ ಭ್ರಮೆಯಲ್ಲಿ ನೀ ಬಂದಿರುವೆ. ಯಾಕಂದ್ರೆ ಪರಶಿವನ ಮುಂದೆ ನಾವೆಲ್ಲ ಸಣ್ಣವರೇ, ಅವನ ಮುಂದೆ ನಾವು ಯಾರು ದೊಡ್ಡವರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅವನ ಪರಾಕ್ರಮದ ಮುಂದೆ ನನ್ನ ಪರಾಕ್ರಮ ಏನು ಅಲ್ಲ ಎನ್ನುವ ಕಾರಣಕ್ಕೆ ಆಗುವುದಿಲ್ಲ ಅಂತ ಹೇಳಿದರೆ ಅಷ್ಟೇ. ಅಲ್ಲ, ನಿನ್ನ ಮಾತಿನಿಂದ ಅದು ವೇದ್ಯ ಆಯ್ತು. ನಿಟಿಲವಗ್ನಿ ಬಡವಾಗ್ನಿಗೆ ಸಿಲುಕಿದ ಪತಂಗದಂತೆ ನಾನು ಸುಟ್ಟು ಹೋಗುತ್ತೇನೆ. ನೀನೊಂದು ತಿಳ್ಕೊ, 100 ಯಾಗಗಳನ್ನು ಮಾಡಿದುದರ ಪ್ರತಿಫಲವಾಗಿ ನನಗೆ ಲಾಕಲೋಕದ ಅಧಿಕಾರ ಬಂದದೆ. ಹೌದು, ಸ್ವರ್ಗದ ಸೀಮೆ, ಸುಖದ ಸುಗ್ಗಿ. ಆದರೆ ನಾನಲ್ಲಿ ಸುಖವನ್ನು ಉಣ್ಣುವುದಕ್ಕಾಗಿ ಅಧಿಕಾರದ ದಂಡವನ್ನು ಹಿಡಿದವನಲ್ಲ. ನನಗೆ ಬಂದದ್ದು ಹೇಗೆ? ಅಶ್ವಮೇಧಾಧ್ವರಗಳನ್ನು ಮಾಡಿದ ಮೂಲಕವಾಗಿ. ಒಂದು ಅಶ್ವಮೇಧ ಮಾಡಬೇಕಾದರೂ ಮಾಡುವವನ ಮನಸ್ಸಿನಲ್ಲಿ ನಿರ್ಮೋಹತ್ವ, ತ್ಯಾಗ, ಹೆಪ್ಪುಗಟ್ಟಿರಬೇಕು. ಅಂತಹ ಶತಾಧ್ವರಗಳನ್ನು ಮಾಡಿದ ನಾನು. ಅಲ್ಲಿ ರಂಭೆ, ಊರ್ವಶಿ, ಮೇನಕೆ ಮೊದಲಾದವರು ಕುಣಿಯಬಹುದು, ಕಾಮಧೇನು, ಕಲ್ಪವೃಕ್ಷವೇ ಮೊದಲಾದನ್ನು ಕೇಳಿದ್ದನ್ನು ಕೊಡಬಹುದು. ಆದರೆ ಅದರ ವ್ಯಾಮೋಹದ ಬಲೆಯಲ್ಲಿ ಸಿಲುಕಿ ಒದ್ದಾಡುವವನಲ್ಲ. ಭೋಗ ಭೂಮಿ ಅಧಿಪತಿಯಾದಂತಹ ದೇವೇಂದ್ರ ಭೋಗಕ್ಕೆ ಅತೀತವಾಗಿ ಇಂದ್ರಿಯಗಳನ್ನು ನಿಯಂತ್ರಿಸಿದವನಾದ್ದರಿಂದಲೇ ದೇವೇಂದ್ರನಾಗಿ ತೆನೆಯ ಮೇಲಿನ ಹಕ್ಕಿಯ ಹಾಗೆ, ತಾವರೆಯ ಎಲೆಯ ಮೇಲಿನ ನೀರಿನ ಬಿಂದುವಿನ ಹಾಗೆ ಇದ್ದು ಇಲ್ಲದಂತೆ ಅನುಭವಿಸದಂತೆ ಬದುಕುತ್ತಿರುವವ. ಆದ್ದರಿಂದ ನಾನು ಹೇಳುವುದು, ನನ್ನ ಸುಖ ನಷ್ಟವಾಗಿದೆ ಅನ್ನುವುದಕ್ಕಾಗಿ ಅಲ್ಲ. ಭೋಗ ಭೂಮಿಯಲ್ಲೇ ಇದ್ದು ಭೋಗವೆಲ್ಲ ತ್ಯಜಿಸಿದವ ಅಂತ ಹೇಳಿದೆ. ನಿನ್ನ ಹಾಗೆ ನಾವು ಹೇಳು, ನಿನ್ನ ಹಾಗೆ ನಾವಲ್ಲ. ಯಾಕೆ? ನಿನ್ನ ಹಾಗೆ ಯಾವುದೇ ರೀತಿಯ ಮಹತ್ ಕಾರ್ಯವನ್ನು ನಾವು ಮಾಡಿದವರಲ್ಲ. ದೇವರ ಮಕ್ಕಳಾಗಿ ಹುಟ್ಟಿದ್ದೇವೆ, ಅಷ್ಟು ಬಿಟ್ರೆ ನಿನ್ನ ಹಾಗೆ ಸಾಧನೆಯನ್ನು ಮಾಡಿ ಮೇಲೆ ಬಂದದ್ದಲ್ಲ. ಅದೇ ಯೋಗದಿಂದಲಾಗಿ ನಮಗೆ ಇದು ಪ್ರಾಪ್ತವಾಗಿದೆ. ಆದ್ದರಿಂದ ಇದನ್ನು ನಾವು ಉಳಿಸಿಕೊಳ್ಳುವುದು ಬಿಟ್ಟು ನಿನ್ನಾಗೆಲ್ಲ ಯೋಗದಿಂದ ಪ್ರಾಪ್ತವಾದದ್ದನ್ನು ಕ್ಷೇಮದಿಂದ ಉಳಿಸಿಕೊಂಡು ಏನು ಪ್ರಯೋಜನ? ಈ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳುವುದಕ್ಕಾಗ್ತದೆ ಅಂತ? ಕಾಣಿಸಿಕೊಳ್ಳಬೇಕಾದದ್ದಲ್ಲ, ಮತ್ತೆ ತನ್ನ ಆತ್ಮ ಸಾಕ್ಷಿಗೆ ತಾನು ಉತ್ತರ ಕೊಡಬೇಕು. ತಾನು ಇಂತಹದ್ದನ್ನು ಮಾಡಿದ್ದೇನೆ, ಆದ್ದರಿಂದ ನನಗೊದಗಿದ ಈ ಜನ್ಮ ಸಾರ್ಥಕವಾಗಿದೆ ಅನ್ನುವಾಗ ನಮ್ಮೊಳಗೆ ಆತ್ಮತೃಪ್ತಿ ಮೂಡಬೇಕು.
ಅಲ್ಲದಿದ್ರೆ ಯಾರೋ ಒತ್ತಾಯ ಮಾಡಿ ಕಳುಹಿಸಿದ್ದಾರೆ. ಅಲ್ಲಿ ನಾನೇನೋ ಮಾಡಿ ಬಂದಿದ್ದೇನೆ, ನೇಪಥ್ಯದಲ್ಲಿ ಬಿಚ್ಚಿ ಮಲಗುವುದಲ್ಲ. 10 ಜನರು ಸಂತೋಷ ಪಡುವಂತೆ, ಅದಕ್ಕಿಂತ ಮಿಗಿಲಾಗಿ ತಮ್ಮ ಆತ್ಮ ಸಂತೃಪ್ತವಾಗುವಂತೆ ಕೆಲಸ ಮಾಡುವವನು ಮಾತ್ರ ಜಗತ್ತಿನಲ್ಲಿ ಮಾನ್ಯನಾಗುತ್ತಾನೆ. ಆತ್ಮ ಸಂತೃಪ್ತಿಯಾದಂತ ಕೆಲಸವನ್ನು ಮಾಡಬಹುದು. ಯಾಕೆ ನಮ್ಮಲ್ಲಿ ಕೂಡ್ತದೆ ಅಂತ ಹೋಗಲಿ, ನಮ್ಮಿಂದ ಕೂಡುವುದಿಲ್ವಲ್ಲ. ಈ ತಾನು ಇದ್ದೇನು ಪ್ರಯೋಜನ ಅಂದ್ರೆ ಹಿಂದೆ ನೋಡು, ಜಗತ್ತಿಗಾಗಿ ಎಷ್ಟು ಮಂದಿಗಳು ತಮ್ಮತನವನ್ನು ತಾವು ಕಳೆದುಕೊಂಡಿದ್ದಾರೆ. ಒಂದು ಉದಾಹರಣೆ ಸಾಕು. ಯಾರದ್ದು? ದಧೀಚಿ ಮಹರ್ಷಿ. ನಾನೇ ಒಬ್ಬ ರಾಕ್ಷಸನಿಂದ ಸಂತಪ್ತನಾಗಿದ್ದ ಕಾಲಕ್ಕೆ ತನ್ನ ಬೆನ್ನೆಲುಬನ್ನೇ ತನ್ನ ದೇಹವನ್ನು ತ್ಯಾಗ ಮಾಡುವುದರ ಮೂಲಕವಾಗಿ ನನ್ನ ಕರಗಳಲ್ಲಿ ಇರಿಸಿ ಅವನ ತಪಶಕ್ತಿಯನ್ನು, ಅವನ ತ್ಯಾಗದ ಸಂಪತ್ತನ್ನು ನನಗೆ ಕೊಟ್ಟು ಆ ಕ್ರೂರನಾದಂತಹ ಕೂಳನಾದಂತಹ ವೃತ್ರನನ್ನು ಕೊಲ್ಲುವುದಕ್ಕೆ ನಾನು ವೃತ್ರಾರಿ ಅನ್ನುವಂತಹ ಹೆಸರಿಗೆ ಭಾಜನನಾಗುವಂತೆ ಮಾಡಿದ ಮಹನೀಯನಾಗಿದ್ದಾನೆ. ಇಂದೀಗ ದಧೀಚಿ ಮಹರ್ಷಿ ಇಲ್ಲದೇ ಇರಬಹುದು, ಆದರೆ ಓಲಗಸ್ತನಾಗುವ ಕಾಲಕ್ಕೆ ಅವರಿಂದ ಪ್ರದತ್ತವಾದಂತಹ ವಜ್ರಾಯುಧ ಸಶರೀರವಾಗಿ ಇಂದ್ರನ ಸಿಂಹಾಸನದ ಬೆಂಗಡೆಯಲ್ಲಿ ನಿಂತು ನನ್ನನ್ನು ಆಶೀರ್ವದಿಸುತ್ತದೆ, ನನಗೆ ರಕ್ಷಾ ಕವಚವಾಗಿ ಉಳಿಯುತ್ತದೆ. ಆದ್ದರಿಂದ ದೇವೇಂದ್ರದ ಶಕ್ತಿ ಭೋಗವಲ್ಲ, ತ್ಯಾಗ. ಅತಿಭೂತ ವಾಹನ ನಮ್ಮವರಿಗಾಗಿ ತನ್ನನ್ನು ತಾನು ಪಕ್ಷಿಗಳಿಗೆ ಆಹಾರವಾಗಿ ಕೊಟ್ಟ ನನ್ನ ವಿರೋಧಿಗೆ ಒಪ್ಪಿಸಿಕೊಂಡ. ಹಾಗಾದರೆ ಜಗತ್ತಿನಲ್ಲಿ ಸ್ಥಾಯಿಯಾಗಿ ಉಳಿಯುವುದು ಕೀರ್ತಿಯೇ ವಿನಃ ದೇಹ ಅಲ್ಲ. ಕಾಮ ನೀನು ಇಬ್ಬರನ್ನು ಒಂದಾಗಿಸುತ್ತಿ ಸಂತಾನಾಭಿವೃದ್ಧಿಯನ್ನು ಮಾಡುತ್ತಿ. ಎಲ್ಲರೂ ಪ್ರಯೋಗಿಸಿದ ಬಾಣ ಒಂದನ್ನು ಇಕ್ಕಡಿ ಮಾಡ್ತದೆ, ನೀನು ಪ್ರಯೋಗಿಸಿದ ಬಾಣ ಎರಡನ್ನು ಒಂದು ಮಾಡ್ತದೆ. ಹಾಗಾದ್ರೆ ಇಲ್ಲಿ ಒಂದಾಗಬೇಕಾದವರು ಒಂದಾಗಬೇಕೆಂದಾದರೆ, ಒಂದಾಗಬೇಕಾದವರು ಒಂದಾಗಿ ಲೋಕದ ಹಿತವನ್ನು ಸಾಧಿಸಬೇಕಾದದ್ದೇ ಸತ್ಯವೆಂದಾದರೆ ನೀನು ನಿನ್ನ ಕಬ್ಬಿಲ್ಲನ್ನು ಪ್ರಯೋಗಿಸಬೇಕು. ಇಚ್ಚು ಚಾಪ ನೀನು ಬೇವಿನ ಮರದ ಚಾಪ ಅಲ್ಲ, ಸವಿ ನೀಡುವಂತಹ ಕಬ್ಬು ನಿನ್ನ ಬಿಲ್ಲು. ಹೂವಿನಂತೆ ತಾಡುವ, ಹೂವಿನಂತೆ ತಾಡನವನ್ನು ಮಾಡುವ ಶರಗಳು ನಿನ್ನವು. ಅದರ ಅನುಭವ ಇಲ್ಲದೆ ಇದ್ದವನಲ್ಲ ನಾನು. ಆದ್ದರಿಂದ ಅಂತಹ ಶರವನ್ನು ಪ್ರಯೋಗಿಸಿ ಈಶ್ವರನ ತಪಸ್ಸನ್ನು ಕೆಡಿಸಿ ಸಂಸಾರದಲ್ಲಿ ಲೋಕದ ಕುರಿತಾಗಿ ಆಸಕ್ತಿಯನ್ನು ಅವನಲ್ಲಿ ಒಡಮೂಡುವಂತೆ ಮಾಡಿ ತಾರಕಾಸುರನನ್ನುವಂತಹ ದುಷ್ಟನನ್ನು ಸಂಹರಿಸುವುದಕ್ಕೆ ಪರೋಕ್ಷವಾಗಿ ನೀನು ಸಹಕಾರಿಯಾಗಬೇಕನ್ನುವ ಹಾಗೆ ಬಯಸಿ ಬಂದರೆ ದೇವೇಂದ್ರ ಹೋಗ್, ನಿನ್ನ ಸಂಕಟಕ್ಕೆ, ನಿನ್ನ ಲೋಕದ ಸಂಕಟಕ್ಕೆ ನಾನು ಹೊಣೆಯಲ್ಲ. ನನ್ನ ಮನೆಗೆ ಬೆಂಕಿ ಬೀಳದಂತೆ ನಾನು ಕಾಯ್ದುಕೊಳ್ಳುತ್ತೇನೆ, ನನಗೆ ನನ್ನ ಸಂಸಾರವೇ ಮುಖ್ಯ ಅನ್ನುವ ಹಾಗೆ ರತಿಯ ಮೇಳದಲ್ಲೇ ನೀನು ಆಸಕ್ತನಾಗಿ ಇದ್ದಿ ಅಂತಾದರೆ ವೇದನೆಯಿಂದ, ಖೇದದಿಂದ, ಬೇಸರದಿಂದ ಹೇಳ್ತೇನೆ ಮದನ, ಏನು ನಿನ್ನ ಬಿಲ್ಲಿಗೆ, ನಿನ್ನ ಬಾಣಗಳಿಗೆ, ನಿನ್ನ ವ್ಯಕ್ತಿತ್ವಕ್ಕೆ ಸ್ವಲ್ಪ ಸುಮ್ಮನೆ ಇರ್ತೀಯ. ಕೈ ಮುಗಿಯದೇ ಇದ್ದರೂ ನಾನು ನಿಲ್ಲಿಸಿದೆ. ಇನ್ನು ಇವನಲ್ಲಿ ನನ್ನ ಮಾತಿಲ್ಲ, ಒಂದು ಪದ ಇಲ್ಲ. ಅಲ್ಲ ಇಲ್ಲಿ ಬಾ. ನಾನು ಇಲ್ಲಿಂದ, ನೀನು ಇಲ್ಲಿಂದ ಹೋದ್ರೆ ಎಲ್ಲಿಗೆ ಹೋಗ್ತಿ? ಎಲ್ಲಿಗಾದ್ರೂ ಹೋಗ್ತದೆ, ಇಲ್ಲಿರುವುದಿಲ್ಲ. ಅಲ್ಲ ಹೋದ್ರೆ ಪರಿಹಾರ ಸಿಗ್ತದಾ? ಪರಿಹಾರ ಸಿಗದೇ ಇದ್ದರೂ ಅಡ್ಡಿ ಇಲ್ಲ. ನಾವು ಅಗತ್ಯ ಇಲ್ಲದಲ್ಲಿ ನಾವು ಬೇಡಲ್ಲ. ನಾನು ಯಾಕೆ ಕೈ ಮುಗಿದದ್ದು ಬಲ್ಲಯ್ಯ? ನನಗೆ ಗೊತ್ತಿಲ್ಲ. ಅರಕ್ಷಣ ಸ್ವಾರ್ಥಿಯಾಗಿ ಹೋದೆ, ಅರಕ್ಷಣ ನಾ ಸ್ವಾರ್ಥಿಯಾಗಿ ಹೋದೆ. ಈಗ ಯಾಕೆ? ಪರಶಿವನ ವ್ಯಕ್ತಿತ್ವವನ್ನು ತಿಳಿದ ಕಾರಣ ನನಗೆ ಸ್ವಲ್ಪ ಹೆದರಿಕೆಯಾದಂತ. ಹೌದು, ಆದ್ರೆ ನೀನು ಹೇಳಿದೆಯಲ್ಲ, ಹಿಂದೆ ದಧೀಚಿ ಜೀಮೂತ ವಾಹನರು ಲೋಕಕ್ಕೆ ಬೇಕಾಗಿ ಪ್ರಾಣವನ್ನೇ ಅರ್ಪಣೆ ಮಾಡಿದ್ದಾರೆ. ಕಥೆ ಎಷ್ಟು ಉಂಟು ನಮ್ಮ ಹತ್ರ. ಹೌದಯ್ಯ, ನಾವು ಜೀವಿತಾವಧಿಯಲ್ಲಿ ಬದುಕಿ ಕೊನೆಯವರೆಗೆ ಆಯುಷ್ಯದವರೆಗೆ ಇದ್ದೇವು ಅಂತ ಆಗ್ತೇವೆ ಬಿಟ್ರೆ ಸಾಧನೆ ಮಾಡಿದಂತ ಆಗುವುದಿಲ್ಲ. ಒಂದು ಮರ ಹುಟ್ಟುವುದಿಲ್ವ, ಬೆಳೆಯುವುದಿಲ್ವ? ಬೆಳೆಯುತ್ತದೆ. ಕಾಲ ಹೋದಾಗ ಸಾಯುವುದಿಲ್ವ? ಸಾಯುತ್ತದೆ. ಪ್ರಯೋಜನ? ಅದ್ರ ಪ್ರಯೋಜನವಾದ ಅದರಿಂದಲಾದರೂ ಪ್ರಯೋಜನ ಉಂಟು. ಕೆಲವರಿಗೆ ನೆರಳು ಬೀಳ್ತದೆ, ಕೆಲವರಿಗೆ ಹಣ್ಣು ಸಿಗ್ತದೆ. ಅದಕ್ಕೆ ಅವಕಾಶ ಕೊಡೋದು ಅದಕ್ಕಿಂತ ಕಡೆ ಆಯ್ತಲ್ಲ? ಇಲ್ಲೋ, ಖಂಡಿತವಾಗಿಯೂ ಇಲ್ಲ. ನಾನು ನಿನಗೆ ಆಶಯ ಕೊಡ್ತೇನೆ. ನನಗೆ ಆಶಯ ಎಂತದ ಕಯ್ಯ? ನಿನಗೆ ಅಲ್ವಾ, ನಿನ್ನನ್ನು ನಂಬಿದವರಿಗೂ ಆಶಯ ಕೊಡ್ತೇನೆ ಅಂತ ಹೇಳಿತು.
ಯಾಕೆ ಇಲ್ಲಿರುವುದಕ್ಕಲ್ಲ. ನೀನು ಬಯಸಿ ಬಂದದ್ದು ಯಾವುದು? ಶಿವನ ಮನಸ್ಸಿನಲ್ಲಿ ಕಾಮನೆಯನ್ನು ಉದಿಸಬೇಕು, ಅದನ್ನು ಉತ್ಪಾದಿಸಬೇಕು. ಲಯಕಾರಕನಾದಂತಹ ಪರಶಿವನೇ ಕಣ್ಣು ಮುಚ್ಚಿ ಕುಳಿದನೆಂದಾದರೆ ಜಗತ್ತನ್ನೇ ಲಯಗೊಳಿಸಬಹುದಾದಂತಹ ತಾರಕ ಶಕ್ತಿ. ಮಾತಿಗೆ ಹೇಳ್ತಾನವ ನಾನು ತಾರಕ. ಹೌದು, ಅವ ತಾರಕ. ಅದು ಅಡಗುವುದು ಹೇಗೆ ತಾರಕ? ಅದನ್ನು ಅಡಗಬೇಕು ಅಂತ ಅವ ಹೇಳಲೇಬೇಕಲ್ಲ. ಹೇಳಬೇಕು ಅಂತ ಆದ್ರೆ ನಾನಿದ್ದೇನೆ. ಲೋಕ ಮೂರನ್ನು ನಡುಗಿಸಿದ ಪರಾಕ್ರಮಿಗ ಮೃಡ ನಿಧಿರೆ ಅಂದ್ರೆ ಯುದ್ಧ ಮಾಡುವುದಕ್ಕೆ ಪರಶಿವನಲ್ಲ, ಆದ್ರೆ ನಾನು ಯುದ್ಧ ಮಾಡುವುದಕ್ಕೆ ಅವನಿಗೂ ಸಾಧ್ಯವಿಲ್ಲ ನನ್ನಲ್ಲಿ ಯುದ್ಧ ಮಾಡುವುದಕ್ಕೆ. ನಿನ್ನ ಯುದ್ಧದ ಕ್ರಮ ಏನು ಅಂತ ನನಗೆ ಗೊತ್ತಿದೆಯಲ್ಲ, ಅದರ ಪರಿಣಾಮ ಏನು ಅಂತ ನಾನು ಅನುಭವಿಸಿ ಬಲ್ಲೆ. ಹಾಗಿರುವಾಗ ಅದನ್ನು ದಯವಿಟ್ಟು ಹೆಚ್ಚು ವಿವರಿಸಬೇಡ. ವಿವರಿಸುವುದೂ ಇಲ್ಲ. ಅಲ್ಲಿ ಕುಳಿತ ಪರಮೇಶ್ವರನು ಹೇಳುವಂತೆ ನಾನು ಮಾಡಿಯೇ ಮಾಡ್ತೇನೆ. ಆದ್ದರಿಂದ ಯಾವುದೇ ಸಂಶಯ ಬೇಡ. ನೀನು ಸ್ವಲ್ಪ ಸಮಯ ಇಲ್ಲೇ ಇದ್ದು ಆಗಬಹುದಾ? ಮನ್ಮಥ, ಇಂದ್ರ, ಹೇಳುವುದಕ್ಕೇನು ಉಳಿದಿಲ್ಲ. ಭರವಸೆಯ ಮಾತುಗಳನ್ನಾಡಿದಂತಹ ನಿನ್ನ ವ್ಯಕ್ತಿತ್ವ ನನ್ನ ಅಂತರಂಗದಲ್ಲಿ ಹೊಸ ಉನ್ಮಾದವನ್ನು, ಹೊಸ ಸ್ಫೂರ್ತಿಯನ್ನು ಹುಟ್ಟಿಸಿ ಅದು ಕಳಕೊಳ್ಳೋಣ. ಇನ್ನೊಬ್ಬರಿಗೆ ಹಿತವಾಗುತ್ತದೆ ಎಂದಾದರೆ ನಮ್ಮ ದೇಹವನ್ನು, ನಮ್ಮ ಅಸ್ತಿತ್ವವನ್ನು ನಾವು ಕಳಕೊಳ್ಳೋಣ. ಆದರೆ ಕಳಕೊಂಡದ್ದರಲ್ಲಿ ಒಂದು ಸಾರ್ಥಕತೆ ಬೇಕು. ಎಷ್ಟು ಮಂದಿಗಳು, ಎಷ್ಟು ಸಜ್ಜನರು, ಎಷ್ಟು ಋಷಿಮುನಿಗಳು ಇಂದೀಗ ಕಣ್ಣೀರಿನಿಂದ ಕೈ ತೊಳೆಯುತ್ತಿದ್ದಾರೆ. ದೇವತೆಗಳೇ ನಿಶ್ಶಕ್ತರಾಗಿದ್ದಾರೆ ಹವಿರ್ಭೋಜನ ಇಲ್ಲದೆ. ದೇವತೆಗಳೇ ಕ್ಷೀಣರಾಗುತ್ತಾರೆ ಎಂದಾದರೆ ಜಗತ್ತು ಖಂಡಿತವಾಗಿ ಉಳಿಯುವುದಕ್ಕಿಲ್ಲ. ಇವುಗಳಿಗೆಲ್ಲ ಹೊಸ ಸ್ಫೂರ್ತಿಯಾಗಿ ಒದಗಿ ಬಾ. ನಿನ್ನನ್ನು ಹೀಗೆ ಇನ್ನೊಮ್ಮೆ ಕಾಣುವುದಕ್ಕಾಗಿ ನಾನು ಬರ್ತೇನೆ. ಹೀಗೆ ಕಾಣುವುದಕ್ಕಾಗ್ತದೋ ಇಲ್ವೋ ನಾ ತಿಳಿ. ಹಾಗೆಂದು ಒಂದು ಭರವಸೆಯನ್ನು ಕೊಡಬಲ್ಲೆ. ನೀ ಬಯಸಿದಂತಹ ಈ ಭೂಮಿ ಯಾವುದುಂಟೋ, ಈ ಪ್ರಪಂಚಿಗರ ಸುಖದಿಂದ ಇರಬೇಕು ನೀನು ಭಾವಿಸಿದ್ಯೋ, ಅದಂತೂ ಖಂಡಿತ ಆಗೇ ಆಗ್ತದೆ. ಮದನ, ಹೀಗೆ ಕಾಣದೇ ಇದ್ದರೂ ನನ್ನ ಮನಸ್ಸಿನ ಕಣ್ಣುಗಳಿಂದ ಮನೋಭೂಮಿಕೆಯಲ್ಲಿ ನಿನ್ನನ್ನು ನಾನು ಕಾಣಬಲ್ಲೆ ಮಾತ್ರವಲ್ಲ, ಜಗತ್ ಸರ್ವವು ನಿನ್ನನ್ನು ಸದಾ ಕಾಲವು ಸ್ಮರಿಸುವ ಸ್ಥಿತಿ ನಿನಗೆ ಒದಗಿ ಬರುತ್ತದೆ. ನಿನ್ನ ಮನೋಕಾಮನೆ ಯಾವತ್ತಿಗೂ ಕುಗ್ಗದಂತೆ ನಾನಿರ್ತೇನೆ. ಮಿತ್ರತ್ವ ಯಾವತ್ತೂ ಇರಲಿ, ಇಲ್ಲೇ ಇದ್ದು ಮ್ಲಾನತೆಯಿಂದಲೇ ಬಂದವನ ಮುಖದಲ್ಲಿ ಮಂದಹಾಸವನ್ನು ಕಾಣುವಂತಾಯಿತು. ಸರಿ, ಹೋಗಬೇಕೇನೋ ಹೌದು. ಹಾಗೆಂದು ನನ್ನನ್ನೇ ನಂಬಿದಂತಹ ರತಿಯಲ್ಲಿ ಈ ವಿಚಾರವನ್ನು ಹೇಳದೆ ಹೋಗುವುದಕ್ಕಾಗ್ತದೆಯೋ? ಹೇಳಲೇಬೇಕು. ರತಿ, ಹೀಗೆ ಬಾರ, ಹೀಗೆ ಬಾ. ಸತಿಯಗಲ್ಲವ ಸೇಗಜು ಅಲುಗಿಸುತ್ತ ಬೇಡಿದ ಗಲ್ಲವ ಮೇಘಜೋಯ್ ಅಲುಗಿಸುತ್ತ ಬೇಡಿದ ಏನೇ ದೂರದಲ್ಲಿ ನಿಂತಿರುವೆ? ವರ್ತನೆಯೇ ದೂರ ನಿಲ್ಲಿಸುವಂತೆ ಮಾಡಿತ್ತು. ಯಾಕಪ್ಪ? ಇದುವರೆಗೂ ಇದ್ದಂತಹ ವರ್ತನೆಗಳು ಹತ್ತಿರ ಬರಸೆಳೆಯುತ್ತಾ ಇತ್ತು. ಇಂದ್ರನಲ್ಲಿ ಮಾತನಾಡುವಾಗಲೇ ನನ್ನನ್ನು ಒಳಗಾಗಿ ಕಳುಹಿಸುವಾಗಲೇ ಅರ್ಥ ಮಾಡಿಕೊಂಡೆ. ಹೌದೇ? ಏನೋ ಒಂದು ಒಳ ಕಳುಹಿಸುವುದಕ್ಕೆ ಬಲವಾದ ಕಾರಣವೇ ಉಂಟು.
ಮಾರ್ಮಿಕವಾದಂತಹ ವಿಚಾರಗಳಿರಬಹುದು. ಈ ರಾಜಕೀಯ ವಿಚಾರಗಳನ್ನೆಲ್ಲ ಮಾತಾಡುವಾಗ ಗೌಪ್ಯತೆ ಎನ್ನುವುದು ಅತ್ಯಗತ್ಯವಾಗಿ ಬೇಕಿರ್ತದೆ. ಅವನ ವದನವನ್ನು ನೀನು ಸರಿಯಾಗಿ ಗಮನಿಸಿದ್ದೀಯಲ್ಲ? ಗಮನಿಸಿದ್ದೆ. ನಿನ್ನ ಮುಂದೆ ಕೇಳುವಾಗ ಹೇಳುವುದಕ್ಕೆ ಹಿಂದೆ ಮುಂದೆ ನೋಡಿದ. ನಿನ್ನ ಒಳ ಕಳುಹಿಸಿದಲ್ಲಿಗೆ ಅವನ ಮನದಲ್ಲಿರುವುದೆಲ್ಲವನ್ನು ಹೇಳಿಬಿಟ್ಟ. ದೇವೇಂದ್ರ ಬರುವಂತಹ ಸಂದರ್ಭದಲ್ಲಿ ಅವನ ವದನ ಯಾವ ರೀತಿ ಇತ್ತು ಅಂತ ಅರ್ಥ ಮಾಡಿಕೊಂಡೆ. ಹೋಗುವಾಗ ಇರುವಂತಹ ವದನ ಬಹಳಷ್ಟು ಅರಳಿತ್ತು, ಅರವಿಂದದಂತೆ ಅರಳಿದೆ. ಆದರೆ ಈ ಮದನನ ಯಾಕೆ ವರ್ತನೆ ವ್ಯತ್ಯಾಸ? ಕಾರಣ ಉಂಟೆ. ಅವನಿಗೆ ಬಂದೊದಗಿದ ಕಷ್ಟವೆಲ್ಲವನ್ನು ನನ್ನಲ್ಲಿ ನಿವೇದಿಸಿಕೊಂಡ. ಸುರರ ಪಾಲಿಗೆ ದುರ್ವಳ್ಳರಿಂದ ಕಷ್ಟ ಬಂದಿದೆ. ಅದೇನು ಹೊಸತಲ್ಲ ಬಿಡು, ಅವರಿಗೆ ಕಷ್ಟ ಬರುವುದು ಸಹಜ. ಆದ್ರೆ ಕಷ್ಟಕ್ಕೊಂದು ಪರಿಹಾರ ಎನ್ನುವುದು ಇರ್ಬೇಕಲ್ಲ. ಆ ಪರಿಹಾರದ ದಾರಿಯನ್ನು ಅರಸಿಕೊಂಡು ನನ್ನೆಡೆಗೆ ಬಂದ. ನಿಮ್ಮೆಡೆಗೆ? ಹೌದು. ಈ ದುರುಳರ ಬಾಧೆ ಎನ್ನುವುದು ಅವರಿಗೆ ಆವರಿಸಿದಾಗ ಅವರನ್ನು ಪೊರೆಯಬೇಕಾದವರು ಯಾರು? ಅವನಿಗೆ ಪದವಿಟ್ಟಂತಹ 3 ಮೂರ್ತಿಗಳು. ನಿಜ, ಹೌದಲ್ಲ? ಅದರಲ್ಲಿಯೂ ಈಗ ತಪಸ್ಸಿಗೆ ಕುಳಿತಿರುವಂತಹ ಪರಶಿವ ತಪಸ್ಸಿನಿಂದ ಎದ್ದು ಇವರ ಏಳಿಗೆಗೆ ಕಾರಣನಾಗಬೇಕಂತೆ. ಹೌದೇ? ಹೌದಂತೆ. ಹೌದೌದು. ಇದನ್ನು ಅವನನ್ನಲ್ಲಿ ಹೇಳಿದ್ದು ಮಾತ್ರವಲ್ಲದೆ ರತಿ ನನಗೊಂದು ಮಹತ್ ಕಾರ್ಯವನ್ನೇ ನಿಯೋಜಿಸಿ ಹೋಗಿದ್ದಾನೆಯೇ. ಹೌದೇ? ಹೌದೌದು. ಎಂತಹ ಘನ ಕಾರ್ಯವದು? ಘನ ಕಾರ್ಯ ಅಂತ ಹೇಳಿದ್ರೆ ಕುಳಿತವರನ್ನು ಹೇಳಿಸುವುದಷ್ಟೇ. ಬನ್ನಿ, ಬೇಗ ಹೋಗಿ. ಕುಳಿತವರನ್ನು ಏಳಿಸುವುದಕ್ಕೆ ನೀವು ನಿನ್ನಿಂದ ಇಂತಹ ಮಾತು ಬರಬೇಕು ಅಂತಲೇ ಕುಳಿತವರನ್ನು ಏಳಿಸುವುದು ಯಾಕೆ ಅಂತ ಒಂದು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಪೀಠ ಭದ್ರತೆಗಾಗಿ ಅಲ್ಲ, ಜಗತ್ತಿನ ಪೀಠ ಎನಿಸಿಕೊಂಡಂತಹ ದೇವ ಪೀಠವನ್ನು ಉಳಿಸಿಕೊಳ್ಳುವುದಕ್ಕೆ ಕುಳಿತವರ ಪೀಠವನ್ನಾದ್ರೂ ಅಲುಗಾಡಿಸಬೇಕು ಅಂತಾದ್ರೆ ಎಲ್ಲರಿಂದ ಸಾಧ್ಯ ಆಗುವುದು? ಎಲ್ಲರಿಂದಲೂ ಸಾಧ್ಯವಾಗುವುದಿಲ್ಲ. ಅದು ನಿನ್ನ ಗಂಡರಾದ ನನ್ನಿಂದ ಮಾತ್ರ ಸಾಧ್ಯವಾಗುವುದು. ಅಲ್ಲ, ನಿಮ್ಮನ್ನೇ ವಿಶೇಷವಾಗಿ ಕರೀತಾರೆ ಅಂತಾದ್ರೆ ಹೋಗಬೇಕಲ್ವ? ನಾನು ವಿಶೇಷವಾಗಿ ಕರೀತಾರೆ ಅಂತಾದ್ರೆ ಸಾಮಾನ್ಯದವರು ಆಗಿರುವುದಿಲ್ವಲ್ಲ. ಹೌದು. ನಾನು ಹೊರಟದ್ದು ಯಾರ ತಪಸ್ಸುಗಡಿಸುವುದಕ್ಕೆ ಬಲ್ಲೆಯ? ಶೀತಗಳನ ತಪಗಡಿಸುವರೆ ಹೊರಟಿದ್ದೇನೆ. ಕಳುಹಿಸಿಕೊಡ್ತೀಯೇನೆ? ಶಿವನ ತಪಸ್ಸು. ನೀವು ಹರಣವಲ್ಲಭ ಗೆಳು ತಲವಲ್ಲ ನಿಮಗೆ ಶಂಕರನೊಳ್ಳು ಕಲಗವಿರು. ಹರಣವಲ್ಲಭ ಗೆಳು ತಲವಲ್ಲ ಶಂಕರನೊಳ್ಳು ಕಲಗವಿರು. ಉರಿಗಳಿಗನು ಅಗಿಲ ಲೋಕವ ಉರಿಗಳಿಗನು ಅಗಿಲ ಲೋಕವು ಕಣ್ಣ ತೆರೆದು ದುಡುವ ನಿನ್ನವ ಕಣ್ಣ ತೆರೆದು ದುಡುವ ನಿನ್ನವ ತರವಲ್ಲ ಪ್ರಪಂಚದಲ್ಲಿರುವಂತಹ ಎಲ್ಲರ ವದನವನ್ನು ಅರಳಿಸುವುದಕ್ಕೆ ಮದನ ಬೇಕಲ್ವೇ? ಹೌದು. ಇನ್ನೋರ್ವರ ಪ್ರಾಣ ಮತ್ತೊಂದು ಪ್ರಾಣ ಜೊತೆಗೆ ಲೀನವಾಗಬೇಕು ಅಂತಾದ್ರೆ ಅದಕ್ಕೆ ಮದನ ಆಗಬೇಕು. ಮತ್ತೋರ್ವರೊಡನೆ ಮನ ಸೋಲುವಂತಹ ಒಂದು ಪರಿಸ್ಥಿತಿ ಬರಬೇಕು ಅಂತಾದ್ರೆ ಅದಕ್ಕೆ ಮಾರಬೇಕು. ಬೇಕು. ಎರಡಿದ್ದದನ್ನು ಒಂದು ಮಾಡುವುದಕ್ಕೆ ಮಾರಬೇಕು. ಆದ್ರೆ ಒಂದಾಗಿರುವುದನ್ನು ಎರಡು ಮಾಡುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ ದೇವೇಂದ್ರ ಅಂತ ಆಗುವಾಗ ಮನಸ್ಸಿಗೆ ಖೇದವಾಗುವುದು. ಪ್ರಭು, ಒಂದಿದ್ದನ್ನು ಎರಡು ಮಾಡುವುದಕ್ಕೆ? ಹೌದು. ಅದು ಹೇಗೆ? ನಾವಿರುವರು ಒಂದಲ್ವೇ? ಹೌದು. ನಮ್ಮಿರುವರಲ್ಲಿ ಎರಡಾಗುವುದಕ್ಕೆ ಸಾಧ್ಯವಿಲ್ವಲ್ವೇ? ನಾವು ಯಾವತ್ತೊಬ್ಬರನ್ನೊಬ್ಬರಾಗಲಿರುವುದು ಇಲ್ವಲ್ಲ. ನಮ್ಮ ಯಾವುದೇ ಅಭಿಪ್ರಾಯಗಳಾದರೂ ಇದುವರೆಗೆ ಯಾವತ್ತಾದರೂ ಭಿನ್ನ ಬಂದದ್ದುಂಟೆ? ಅದರಲ್ಲಿ ಭಿನ್ನವಾಗುವುದಕ್ಕೆ ಬಿಟ್ಟದಿಲ್ವಲ್ಲ. ಇಲ್ಲವೇ? ಮತ್ತೆ ಯಾಕೆ ಪ್ರಭು ಈಗ ಭಿನ್ನವಾಗುವುದಕ್ಕೆ ತೊಡಗಿತು? ಭಿನ್ನ? ಲೋಕಹಿತ ಎನ್ನುವುದು ನಿನಗೆ ಭಿನ್ನವಾಗಿ ಕಾಣ್ತದೆಯೇ? ಇದು ಲೋಕಹಿತಕ್ಕಾಗಿ ಭಿನ್ನ ಮಾರ್ಗಗಳುಂಟು. ಲೋಕೋ ಭಿನ್ನ ರುಚಿ ಅಂತ ಆದರೂ ಕೂಡ ಅಲ್ಲಿ ಭಿನ್ನತೆಯನ್ನು ಕಾಣುವುದಕ್ಕೆ ಯಾಕೆ ಈ ರೀತಿ ಮಾಡಿದ್ರಿ ನೀವು? ಅಂದ್ರೆ ನನಗೆ ಹರಣದೊಲ್ಲಭ ನೀವು. ನನ್ನ ಉಸಿರಿಗೆ ಉಸಿರಾಗಿದ್ದವರು, ಪ್ರಾಣಕ್ಕೆ ಪ್ರಾಣವಾಗಿ ಒದಗಿ ಬಂದವರು. ಈ ವಲ್ಲಭರಾದಂತಹ ನೀವು ನನ್ನ ಮನಸ್ಸಿಗೆ ಬಂದಂತಹ ಒಂದು ಮಾತನಾಡುವುದಕ್ಕೆ ಅವಕಾಶ ಬೇಕು. ಹೇಳಿ. ಅವಕಾಶಕ್ಕಾಗಿ ನಾನು ಇದುವರೆಗೂ ಕಾದವಳಲ್ಲ. ಅಂತಹ ಪ್ರಸಂಗ ಒಂದು ಇದಿರಾದ ದುರತಿಗಿಲ್ಲ. ಯಾವತ್ತಿದ್ದರೂ ಆಡುವುದಾದರೂ ನೇರವಾಗಿ ಆಡುವಂತಹ ಪರಿಸ್ಥಿತಿ. ಈಗಲೂ ಹಾಗೆ ಆಡಬಹುದಲ್ಲ? ಕೇಳು 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 ಅಂತ ಮತ್ತು ಆಡ್ತಾ ಇದ್ದೇನೆ.
ಶಂಕರನೋಳು ಕಲಹವೇ? ಹೌದೇ? ಕಲಹ ಅಂತ ಆಡಿದ್ರೆ ನೇರ ಯುದ್ಧ ಮಾಡುವುದಕ್ಕೆ ನೀವು ಹೋಗುವುದಲ್ಲ, ಮನಸ್ಸನ್ನು ಬದಲಾಯಿಸುವುದಕ್ಕೆ ಹೊರಟಿದ್ದೇನೆ. ಕುಳಿತವರನ್ನು ಎಬ್ಬಿಸುವುದು ಎಂದಾಕ್ಷಣವೇ ನಾನೇನು ಸಾಧಾರಣವಾದಂತಹ ವಿಷಯವಿರಬಹುದು, ಅದು ನಿಮ್ಮ ಕೈಗೆಟಕುವಂತಹ ವಿಚಾರಗಳಾಗಿರಬಹುದು ಅಂತ ಭಾವಿಸಿಕೊಟ್ಟೆ. ಅದಲ್ಲ, ಶಂಕರನ ಕುರಿತಾಗಿ ನೀವೇನು ಹರಿಯದವರಲ್ಲವಲ್ಲ, ತಪೋಮಗ್ನರಾಗಿ ಕುಳಿತುಕೊಂಡಿದ್ದಾರೆ ಎನ್ನುವುದೇ ಸ್ಪಷ್ಟ. ತಪಸ್ಸಿಗೆ ನಿರತರಾಗುವುದು ಅಂತ ಹೇಳಿದ್ರೆ ಏನು? ಸಾಮಾನ್ಯರ ತಪಸ್ಸು ಅಲ್ಲಲ್ಲ, ಸಾಮಾನ್ಯವಾಗಿ ಲೋಕಮುಖದಲ್ಲಿ ಕಂಡವನಲ್ಲವಲ್ಲ. ಮಂಗಳ ಕಾರಕನಾದಂತಹ ಶಂಕರ ತಪಸ್ಸಿಗೆ ಕುಳಿತಿದ್ದಾನೆ ಅಂತಾದರೆ ಕಾರಣ ತನ್ನ ಮನಸ್ಸಿಗಾದಂತಹ ವೇದನೆ, ಆ ರೌದ್ರತೆಯನ್ನು ಎಲ್ಲವನ್ನು ಹಿಡಿದಿಟ್ಟುಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ಮನಸ್ಸಿನ ಸ್ಥಿಮಿತತೆಗೆ ಬೇಕಾಗಿ ಆ ತಪಸ್ಸಿನ ಚರ್ಯೆ. ಅದನ್ನು ಕೆಳಿಸುವುದಕ್ಕೆ ನೀವು ಹೋದರು ಎಂದಾದರೆ ಪರಿಣಾಮ ಏನಾದೀತು ಅಂತ ಆಲೋಚಿಸಬೇಕಲ್ಲ. ಅಂದರೆ ತ್ರಿನಯನ, ಪ್ರಪಂಚದಲ್ಲಿ 3 ಕಣ್ಣು ಹೊಂದಿದವರಿಲ್ಲ. ಇರುವುದಿದ್ರೆ ಲಯಾಧಿಕಾರಿಯಾದಂತಹ ಶಂಕರನೋರ್ವನೇ. ವಿಷಮೋಕ್ಷನೆನ್ನುವ ಹೆಸರನ್ನು ಪಡೆದಿದ್ದಾರೆ. ವಿಷಮಾಕ್ಷನಳು ವಿಷಮದ ಸ್ಥಿತಿಯೇ? ಯಾಕೆ? ಅಂತಹ ವಿಷಮತೆಯನ್ನು ನಾವು ಕಾಣುವುದಕ್ಕೆ ತೊಡಗಿದೆವು ಎಂದಾದರೆ ಪ್ರಪಂಚವೆಲ್ಲ ಹೆದರುವುದು ಯಾಕೆ? ಯಾಕೆ? ಉರಿಗಣ್ಣಿಗಂಜುವುದು ಅಖಿಳ ಲೋಕವು. ಒಂದೊಮ್ಮೆಗೆ ಕಂಡನ್ನು ತೆರೆದನು ಎಂದಾದರೆ ಸುಟ್ಟು ಭಸ್ಮವಾಗಿ ಹೋಗುವುದು. ನೀವು ನಿಮ್ಮ ಪಂಚ ಸಹಾಯಕಗಳನ್ನು ಪ್ರದರ್ಶಿಸಿ ಅದರ ಮೂಲಕವಾಗಿ ಶಿವನ ತಪಸ್ಸನ್ನು ಕೆಡಿಸಿದರು ಎಂದಾದರೆ ಅದರಿಂದ ಏನಾದ್ರೂ ಆಪತ್ತು ಉಂಟಾಗುವುದು. ನಿನಗೆ ನಿನ್ನ ಗಂಡನ ಪರಾಕ್ರಮದ ಬಗ್ಗೆ ಸಂಶಯವೇ? ಅಲ್ಲ, ಯಾವತ್ತು ಹೆಂಡತಿಯಾದವಳು ಗಂಡನ ಪರಾಕ್ರಮದ ಸಂಶಯ ಪಡುವುದಿಲ್ಲ. ಇಲ್ಲ, ಆದ್ರೆ ಈ ಕಾಲಕ್ಕೆ ನೀನು ಪಡ್ತಾ ಇದ್ದಿ ಅಂತ ಆದ್ರೆ ಕಾರಣ ವಿಷಮ ನೇತ್ರ. ಅವ ಕಣ್ಣನ್ನು ತೆರೆದ ಅಂತ ಆದ್ರೆ ಪ್ರಪಂಚವನ್ನೇ ಸುಡುತ್ತಾರೆ. ಏನೇ ಎಲ್ಲರೂ ಬಾಣ ಪ್ರಯೋಗ ಮಾಡುವುದು ಯಾಕಾಗಿ? ಒಂದನ್ನು 2 ಮಾಡಿಸುವುದಕ್ಕೆ. ಆದ್ರೆ ಮನ್ಮಥನ ಬಾಣದ ಆಘಾತ ಎನ್ನುವುದರಲ್ಲಿ ನೋವಾಗುವುದಿಲ್ಲ, ಅದು ಮನಸ್ಸೆನ್ನುವುದು ಅರಳುವುದು. ಈಗ ತಪಸ್ಸಿಗೆ ಕುಳಿತಿದ್ದಾಳೆ ಪರಶಿವ, ಕುಳಿತವನಿಗೆ ನೋವಾದ್ರೆ ಅವನಿಗೆ ಸಿಟ್ಟೆನ್ನುವುದು ಬರ್ತದೆ, ಹೌದಾ? ಈಗ ನಾನು ಪ್ರಯೋಗಿಸುವ ಬಾಣದಿಂದ ಅವನಿಗೆ ಸಿಟ್ಟಾಗುವುದಲ್ಲ, ಅವನ ಮನಸ್ಸಿನಲ್ಲಿ ಯಾವುದು ಬೇಡ ಅಂತ ಅವ ಭಾವಿಸಿದ್ದಾರೆಯೋ ಅಂತಹ ಕಾಮನೆ ಉದಿಸು. ಕಾಮ ಎನ್ನುವುದನ್ನು ಪ್ರಚೋದಿಸುವುದಕ್ಕಾಗಿ ನಾನು ಹೊರಟದ್ದು. ಅವನ ಮನದಲ್ಲಿ ಪ್ರಸನ್ನತೆ ಎನ್ನುವುದು ಆವರಿಸಿತು ಅಂತಾದರೆ ಅದರಿಂದ ಲೋಕಹಿತವಾಗುತ್ತದೆ. ಆದ್ದರಿಂದ ನನ್ನ ಪಂಚಶರಗಳನ್ನು ಪ್ರಯೋಗಿಸುವುದರೊಂದಿಗೆ ಅವ ತಪಸ್ಸಿನಿಂದ ಎದ್ದು ಲೋಕದ ಕಲ್ಯಾಣಕ್ಕಾಗಿ ಶ್ರಮಿಸುವಂತೆ ಮಾಡುವುದಕ್ಕೆ ಹೊರಟಿದ್ದೇನೆ. ಆದ್ದರಿಂದ ಯಾವುದೇ ರೀತಿಯ ಅಳುಕು ಬೇಡ, ದುಃಖ ಬೇಡ, ದುಮ್ಮಾನ ಬೇಡ, ಕಳುಹಿಸಿಕೊಡೆ ನೇರವಾಗಿ. ಅಂದ್ರೆ ಚಂದವೇ ರಮಣಾಗೆ ಅಪಮಾನೊಡನೆ ಕಾದಿ, ಚಂದವೇ ರಮಣ ಅಪಮಾನನೆ ಕಾದಿ, ಹೃದಯ ಉಳಿದವ ಅಂಧಕಾರ ಗಜದ ಪ್ರಪಂಚದಲ್ಲಿ ಚಂದಕ್ಕೆ ಹೆಸರಾದವರು ನೀವು ಅಲ್ಲ. ದಂಪತಿಗಳಲ್ಲಿ ಚಂದ ಯಾರು ಕೇಳಿದ್ರೆ ಅದಕ್ಕೆ ಕಾರಣರಾಗುವವರು ನಾವು. ಹೌದು, ಅದೇ ಹಾಗೆ ಇದ್ದರೆ ಚಂದವಲ್ವೇ? ಅದನ್ನು ಹೊರತುಪಡಿಸಿ ಅದಕ್ಕೆ ವ್ಯತಿರಿಕ್ತವಾದಂತಹ ಭಾವವನ್ನು ಪ್ರದರ್ಶಿಸಿದರೆ ಚಂದವಾಗುವುದೇ? ಇಲ್ವೇ? ಇಲ್ಲ.
ಯಾಕಿಲ್ಲ? ಇದು ಚಂದವೇ? ಚಂದವಾಗಿದೆ, ಲೋಕದ ಹಿತವನ್ನೇ ಬಯಸಿದ್ದೇನೆ. ಕಿಚ್ಚುಗಣ್ಣನಿಗೆ ಆ ಮೂರನೇ ಕಣ್ಣು ಚಂದ, ಹಾಗೆಂದು ತೆರೆದ ಎಂದಾದರೆ ಲೋಕಕ್ಕದು ಚಂದವಾದೀತೆ? ಇಲ್ವಲ್ಲ. ಮನ್ಮಥ ಎರಡಿದ್ದದನ್ನು ಒಂದು ಮಾಡುವುದು ಅಂತ ನೀವೇ ಆಡಿದ್ದೀರಿ. ಹಾಗಾದ್ರೆ ಈಗ ಯಾಕಂತದನ್ನು ಮಾಡುವುದಕ್ಕೆ ಹೊರಟಿದ್ದೀರಿ ಅಂತಾದ್ರೆ ಅದು ಚಂದವಾಗುತ್ತದೆಯೇ? ಹೇಳಿದೇನಲ್ಲ, ಅವ ವಿಷಮಾಕ್ಷಿಯನ್ನು ತೆರೆದ ಅಂತ ಆದ್ರೆ ಕೆಟ್ಟದ್ದಾಗುತ್ತದೆ. ವಿಷಮ ನೇತ್ರ ತೆರೆಯದಂತೆ ನಾ ಮನಸ್ಸನ್ನು ಕದಡಿಸಿದೆ ಅಂತ ಆದ್ರೆ ಅವ ತೆರೆಯುವುದಕ್ಕೆ ಇಲ್ವಲ್ಲ. ಒಂದು ಮುಖವಲ್ಲ ಪ್ರಭು ಅವರಿಗೆ. ನಿಮಗೆ ಪಂಚ ಸಾಯಕಗಳಿರಬಹುದು, ಆದರೆ ಅವರಿಗೆ 5 ಮುಖಗಳುಂಟು. ಒಂದೇ ಮುಖ ಅಲ್ವಲ್ಲ. ಅಘೋರ ಈಶಾನ ಸದ್ಯೋಜಾತ ವಾಮದೇವ ತತ್ಪುರುಷ ಪಂಚವದನದಿಂದ ರಾರಾಜಿಸುವ ಅಂತ ತಿಳಿದವನೇ. ರಾರಾಜಿಸಬೇಕು ಅಂತಾದ್ರೆ 5ಕ್ಕೂ ಬಿಡ್ತೀರೋ? ಸಾಧ್ಯ ಬಿಡುವುದು ಮನಸ್ಸಿಗಲ್ವೇನೆ? ಅದು ಮನಸ್ಸಿಗಾದರೂ ಕೂಡ ಒಂದೊಂದು ರೀತಿಯಲ್ಲಿ ಆಲೋಚನೆ ಮಾಡುವುದಕ್ಕಾಗುವುದಿಲ್ವೇ ಪ್ರಭು? 5 ಮುಖಗಳುಂಟು ಎಂದಾಕ್ಷಣವೇ 5 ಮನಸ್ಸುಂಟು ಅಂತ ಅರ್ಥವಲ್ಲ. 5 ಮನಸ್ಸಾಗಿಯೂ ಕಾಣಬಹುದು, 5 ಒಂದರಲ್ಲಿಯೂ ಕಾಣಬಹುದು. ಆದರೆ ಮನ್ಮಥನ 5 ಒಂದಾಗುವುದಕ್ಕೆ ಸಾಧ್ಯವಾಗುವುದಿಲ್ಲವಲ್ಲ ಪ್ರಭು. ಸಾಮಾನ್ಯರಲ್ಲಾದ್ರೆ ಇಂತಹ ವಿಚಾರವನ್ನು ಮಾಡಬಹುದಾಗಿತ್ತು, ಇದಕ್ಕೆ ಸಂಶಯವೇ ಬರುತ್ತಿರಲಿಲ್ಲ. ನಿಮ್ಮ ಪರಾಕ್ರಮದ ಕುರಿತಾಗಿ ಸಂಶಯವೇ ರತಿ ಅಂತ ಪ್ರಶ್ನೆ ಕೇಳಿದ್ರೆ ಪರಾಕ್ರಮದಲ್ಲಿ ನನಗೆ ಸಂಶಯವಲ್ಲ. ನಿಮ್ಮಲ್ಲಿ ಸಂಶಯ ಪಟ್ಟೆ ಎಂದಾದ್ರೆ ನಿಮ್ಮನ್ನು ನಾನೇ ಅವಗಣನೆ ಮಾಡಿದಂತೆ, ಅವಜ್ಞೆಗೆ ಅದು ದಾರಿಯಾದಂತೆ. ಇಷ್ಟು ತಿಳಿದಂತಹ ನೀನು ಸಾವಧಾನದಿಂದ ಕಳುಹಿಸಬಹುದಲ್ಲ? ಅಭವ ಇದರಾಗಿರುವವ ಅಭವ. ಯಾವುದೇ ಭಾವನೆಗಳಿಗೆ ಒಳಗಾಗದೆ ಒಡಂಬಡದೆ ತಮ್ಮ ಕಾರ್ಯಗಳಲ್ಲಿ ಭಾವನೆಗಳನ್ನು ತೋರದೆ ಇರಬಲ್ಲಂತಹ ವ್ಯಕ್ತಿ ಕೇಳಿದ್ರೆ ಅದು ಅಭವ. ಭಾವನೆಗಳು ಬರುವುದಿಲ್ಲ. ಭಾವನೆಗೆ ಇಲ್ಲುವ ಕೇಳಿದ್ರೆ ಭಾವನೆಗಳುಂಟು. ಎಲ್ಲಿ ಭಾವನೆ ಆಯಿತು? ಈಗ ತಪಸ್ಸಿಗೆ ಕುಳಿತುಕೊಳ್ಳಬೇಕು ಅಂತಂದ್ರೆ ಭಾವನೆಯಾಗಿ ಮೂಲವಾಗಿದ್ದದ್ದು ಯಾವುದು? ತನ್ನ ಸತಿಯನ್ನು ಕಳೆದುಕೊಂಡಿದ್ದೇನೆ ಎಂಬ ಭಾವ. ಸತಿಯನ್ನು ಹೊಂದಬೇಕೆನ್ನುವಂತ ಆ ಕಾಮವನ್ನು ಉತ್ಪಾದಿಸುವುದಕ್ಕೆ ಹೊರಟದ್ದು. ಹಾಗಾದ್ರೆ ರೌದ್ರ ಭಾವ ಹೇಗೆ ಬಂತು? ಸತಿ ಇಲ್ಲ ಎನ್ನುವ ಕಾರಣಕ್ಕಾಗಿ. ಈಗ ಶಾಂತ ಭಾವ ಯಾಕೆ ಬಂತು? ಯಾವುದು ಬೇಡ ಎನ್ನುವುದಕ್ಕಾಗಿ. ಎಲ್ಲಿ ವಿಚಲಿತನಾದ್ರೆ ಭಾವನೆ ಬರುವುದಿಲ್ವೋ ಅಂತ ಕೇಳಿದ್ರೆ ಬರ್ತದಲ್ವೋ? ಆ ವಿಚಲಿತವನ್ನು ಮಾಡಿಸುವುದಕ್ಕೆ ನಾನು ಹೊರಟದ್ದಲ್ವೋ ಪ್ರಭು? ಸಪ್ತ ತಾಂಡವಗಳನ್ನು ಹಾಡ್ತಾಳೆ. ಯಾಕೆ ಸಪ್ತ ತಾಂಡವ? ನಾಟ್ಯಾದಿ ದೇವತೆಯಾದಂತಹ ಶಂಕರನಾದರೂ ತನಗೆ ಬಂದಂತಹ ಭಾವವನ್ನು ಪ್ರಕಟಿಸುವುದರಲ್ಲಿ ನಾಟ್ಯ ಮಾಡುವುದಕ್ಕೆ ತೊಡಗುತ್ತಾನೆ. ರೌದ್ರ ತಾಂಡವವನ್ನಾಡಿ ಈಗಾಗಲೇ ತಪಸ್ಸಿನಲ್ಲಿ ಕುಳಿತುಕೊಂಡಿದ್ದಾನೆ ಅಂತಾದ್ರೆ ತನ್ನ ಚಕ್ರವನ್ನು ಏಕೀಕೃತಗೊಳಿಸಿದ್ದಾನೆ. ಪ್ರಪಂಚದ ಚಕ್ರ ಅಲ್ಲಿ ತಿರುಗುತ್ತಾ ಉಂಟು ಪ್ರಭು. ತನ್ನ ದೇಹದಲ್ಲಿರುವಂತಹ ಆ ಚಕ್ರಗಳು ಎಲ್ಲವನ್ನು ಒಂದರಲ್ಲೇ ಕೇಂದ್ರೀಕರಿಸಿ ಒಂದೊಮ್ಮೆಗೆ ಯಾವುದು ಬೇಡ ಮಾಯಾಪರವಶನಾಗಿ ಕುಳಿತುಕೊಂಡಂತಹ ಅವನನ್ನು ಮಾಯೆಗಾದರೂ ಒಂದೊಮ್ಮೆಗೆ ಅಲುಗಾಡಿಸುವುದಕ್ಕೆ ಸಾಧ್ಯವಾಗದು. ಯಾಕಾಡ್ತೇನೆ ಬಲ್ಲಿರ? ಯಾಕೆ? ಅಭವನಿಗೆ ಆ ರೀತಿ ಭಾವನೆ ಬರಬೇಕು ಅಂತಾದ್ರೆ ಒಮ್ಮೆ ಅವನ ಸರ್ವಾಂಗಗಳನ್ನೆಲ್ಲವನ್ನು ಆಲೋಚಿಸಿ ವಿಮರ್ಶಿಸಿ ನೋಡಿ ಪ್ರಭು. ಗಂಗೆಯನ್ನು ಶಿರದಲ್ಲಿ ಹೊತ್ತಿದ್ದಾನೆ, ಸದಾ ಕಾಲ ಆರ್ದ್ರವಾಗಿರ್ತಾನೆ. ಒಂದಾದ್ರೂ ಮೈಲಿಗೆ ಭಾವ ಉಂಟೆ ಅವನಿಗೆ? ಇಲ್ಲ ಇಲ್ಲ, ಆ ಭಾವ ಬರುವುದಿಲ್ಲ. ಭಸ್ಮವನ್ನು ಪೂಸಿಕೊಳ್ತಾನೆ, ಭಸ್ಮಾಂಗದವಳ ಪೂಸಿತ. ಭಕ್ತರ ಚಿತಾಭಸ್ಮವೇ ಆಗಬೇಕು. ಸ್ಮಶಾನದಲ್ಲಿ ವಾಸಿಸುವಂತಹ ಆ ವಿಚಾರವನ್ನು, ಆ ಭಸ್ಮವನ್ನು ಲೇಪಿಸುವಂತಹ ಸಂದರ್ಭದಲ್ಲಿ ಆ ಹೇಸಿಗೆಯ ಭಾವನೆಯನ್ನು ತಳೆದಿದ್ದಾನೆ? ಇಲ್ಲ ಇಲ್ಲ. ರುಂಡಮಾಲ ರುಂಡಗಳನ್ನೆಲ್ಲವನ್ನು ಧರಿಸಿಕೊಂಡಿದ್ದಾನೆ. ಅದರ ಅರ್ಥ ಏನು? ಎಲ್ಲವೂ ರಕ್ತಪೂರಿತವಾದಂತಹ ಮುಖಗಳು. ಅದೆಲ್ಲವನ್ನು ಧರಿಸಿದ್ದರೂ ಕೂಡ ತಾನು ರಕ್ತ ಧರಿಸಿದ್ದೇನೆ, ರುಂಡಗಳನ್ನು ಧರಿಸಿದ್ದೇನೆ ಎನ್ನುವಂತ ಯಾವ ಭಾವ ಅವನಿಗಿಲ್ವಲ್ಲ. ಇಲ್ಲ. ಅಂತಹ ಮಡಿ ಮೈಲಿಗೆಗಳು ಹೇಸಿಗೆಗಳು ಯಾವ ವಿಚಾರವನ್ನು ಧರಿಸಿಕೊಳ್ಳದೆ ಒಂದೊಂದು ತತ್ವದ ಮೂಲಕವಾಗಿ ಶಿವನನ್ನು ಕಾಣುವುದಕ್ಕೆ ಸಾಧ್ಯವಾಗುವುದಿಲ್ವೇ? ಜ್ಞಾನೇಶ್ವರನಾಗಿ ನಾವು ಕಾಣುವುದಕ್ಕೆ ತೊಡಗುತ್ತೇವೆ. ಆ ಜ್ಞಾನದ ಹಿಂದಿರುವ ತತ್ವ, ಪರಾತ್ಪರ ತತ್ವ, ಪರಶಕ್ತಿ ತತ್ವ, ಇವುಗಳನ್ನೆಲ್ಲವನ್ನು ಆಲೋಚಿಸಿ ನೋಡಿ ಪ್ರಭು. ಜಗತ್ತನ್ನೇ ಅಂಧವನ್ನಾಗಿಸುವುದಕ್ಕೆ ಹೊರಟಂತಹ ಒಂದು ಶಕ್ತಿ ಬಂದರೂ ಕೂಡ ಆ ಶಕ್ತಿಯನ್ನಾದರೂ ಮೆಟ್ಟಿ ನಿಲ್ಲುತ್ತೇನೆ ಎನ್ನುವಂತಹ ಧೈರ್ಯದಿಂದ ಮುಂದೊತ್ತಿ ಹೋಗುವವನು ಪರಶಿವ ಅಲ್ಲ. ತಾನು ಗಜದಂತೆ ಎಲ್ಲ ಕಡೆಯೂ ಮಾರ್ಗವಾಗಿ ತಾನೇ ಒಂದು ಮಾರ್ಗವಾಗಿ ಹೋಗುತ್ತೇನೆ ಅಂತ ಆದ್ರೆ ಲೋಕ ಮಾರ್ಗದ ಇದಿರಾಗಿ ಮತ್ತೊಂದು ಮಾರ್ಗವನ್ನು ಸೃಜಿಸುವುದಕ್ಕೆ ಹೊರಟವರನ್ನು ಅಂಬರವಾಗಿಸಿಕೊಳ್ಳುತ್ತಾನೆ. ಆ ದಾರಿಯನ್ನಾದರೂ ಆ ಬಟ್ಟೆಯನ್ನಾಗಿ ಮಾಡುವಂತಹ ಶಿವನಿರುತ್ತಲು ನಮಗದು ಹೇಗೆ ಸಾಧ್ಯವಾಗುವುದು ಇರಿಸಿಕೊಳ್ಳುವುದಕ್ಕೆ? 3 ಶಕ್ತಿಗಳಾದರೂ ಇದಿರಾಗಿ ಬಂದರೂ ಕೂಡ ಅದು ಲೆಕ್ಕವಲ್ಲ. ಯಾಕೆ? ತ್ರಿಶೂಲಧಾರಿ
ಸತ್ವ ರಜ ತಮಗಳೆನ್ನುವಂತಹ ಆ ಶಕ್ತಿಗಳನ್ನು ಆ ಸತ್ವಗಳನ್ನು ತನ್ನ ಕೈಯಲ್ಲಿ ಧರಿಸ್ತೇನೆ ಎನ್ನುವುದೇ ಸ್ಪಷ್ಟ. ಅವೆಲ್ಲವೂ ಏಕೀಕೃತವಾಗುವುದಕ್ಕೆ ತೊಡಗಿಕೊಂಡಾಗಲೂ ಅದನ್ನು ನಾಶಪಡಿಸುವುದಕ್ಕೆ ತನ್ನ ಶೂಲವೇ ಅದನ್ನು ಸಾಧ್ಯವಾಗುವುದಿಲ್ಲವೇ? ಒಂದೊಂದು ಬಂಗಾರದಲ್ಲಾದರೂ ಜೀವನ ಮಾಡಿಕೊಂಡೇನು, ಬೆಳ್ಳಿಯಲ್ಲಾದರೂ ಜೀವನ ಮಾಡಿಕೊಂಡೇನು ಅಂತ ಇರುವುದಕ್ಕಾಗುವುದಿಲ್ಲ. ಇಲ್ಲ, ಪ್ರಪಂಚದಲ್ಲಿ ಎಂತೆಂಥವುದರಲ್ಲಿ ಜೀವನ ಮಾಡುವಂತಹ ಪರಶಿವನಿಗೆ ಯೋಗ್ಯತೆ ಇದ್ದರೂ ಕೂಡ ಅಂಥವೆಲ್ಲವನ್ನು ಬಿಟ್ಟು ಕೈಲಾಸಪತಿಯಾಗಿ ಆ ಶೀತಲವಾದಂತಹ ಪ್ರದೇಶದಲ್ಲಿ ಕುಳಿತುಕೊಳ್ತಾನೆ ಅಂತಾದ್ರೆ ಯೋಗ್ಯತೆ ಏನು ಪ್ರಭು? ಹುಟ್ಟಿಕೊಳ್ಳಿಕ್ಕೆ ಹೇಗಾದ್ರೂ ಹುಟ್ಟಿಕೊಳ್ತಾರೆ ಪ್ರಪಂಚದಲ್ಲಿ, ಎಲ್ಲವನ್ನು ಧರಿಸಿಕೊಳ್ಳುವುದಕ್ಕಾಗುವುದಿಲ್ಲ. ವರಬರಾನ್ವಿತರೇ ಇರಲಿ, ತಾನು ವರಪ್ರದಾಯಕನಾಗಿ ಒದಗಿ ಬಂದರೂ ಕೂಡ ಅತ್ತ ಕಡೆಯಿಂದ ನಿಗ್ರಹಕಾರಕನಾಗಿ ಎಲ್ಲರಿಗೆ ಕಾಣಸಿಗುತ್ತಾನೆ ಅಂತಾದ್ರೆ ಪರಶಿವನ ಕುರಿತಾಗಿ ಇನ್ನೇನು ಆಡುವುದಕ್ಕೆ ಸಾಧ್ಯ? ಪ್ರಭೋ ಬೇಡ, ಇಂತಹ ಕಾರ್ಯವನ್ನು ಮಾಡುವುದು ಬೇಡ. ಪರಶಿವನ ಬಗ್ಗೆ ನೀ ತಿಳಿದ ವಿಚಾರ ಎಲ್ಲವೂ ಸತ್ಯವೇ. ಅವನಿಗೆ ಯಾವುದೇ ಮಡಿಮೈಲಿಗೆಗಳಿಲ್ಲ, ಯಾವುದೇ ರೀತಿಯ ಆಕಾಂಕ್ಷೆಗಳಿಲ್ಲ, ಯಾವುದನ್ನು ಪಡೆಯಬೇಕೆನ್ನುವುದಾಗಿ ಬಯಸಿದವನೂ ಅಲ್ಲ, ಅವನ ಎದುರಾಗಿ ಹೋದವರನ್ನು ಬಿಟ್ಟವನೂ ಅಲ್ಲ. ಇದೆಲ್ಲ ಹೌದು. ಯಾಕೆ? ಲೋಕಕ್ಕೆ ಕಂಟಕನಾಗಿಯೋ ಲೋಕಕ್ಕೆ ಬೇಡವಾದದ್ದನ್ನು ಮಾಡಿಯೋ ಅಂಥವರು ಅಳಿವನ್ನು ಕಂಡಿರಬಹುದು. ಆದರೆ ನಾನು ಹೊರಟದ್ದಕ್ಕೆ ಒಂದು ಸರಿಯಾದ ಕಾರಣವಿಟ್ಟೇ ಹೊರಟಿದ್ದೇನೆ. ಹಾಗಿರುವಾಗ ನೀನೀಗ ನನ್ನನ್ನು ತಡೆದೆ ಅಂತ ಆದರೆ ಅವನ ಸಂಕಲ್ಪವು ವಿರೋಧವಾಗಬಹುದು. ದೇವರ ಸಂಕಲ್ಪವನ್ನು ತಿಳಿದವರು ತಿಳಿದವರಲ್ವಲ್ಲ. ದೇವರ ಸಂಕಲ್ಪ ಹೇಗಿರ್ತದೆ ಅದನ್ನು ಊಹನೆಗೂ ತಿಳಿಯೋದಕ್ಕೆ ಅಸಾಧ್ಯವಾಗಿರ್ತದೆ. ಅಂತಹ ಸಂಕಲ್ಪ ದೇವರಲ್ಲಿಯೇ ಇದ್ದ ಕಾರಣ ಆ ಪರಶಿವನ ಸಂಕಲ್ಪವೇ ಇರಬಹುದು. ಯಾಕೆ? ಅವು ಒಂದಲ್ಲ ಒಂದು ದಿವಸ ಏಳಲೇಬೇಕು. ಏಳುವುದಕ್ಕೆ ನನ್ನ ಶಿಷ್ಯನೇ ಕಾರಣನಾಗಲಿ ಎನ್ನುವುದಾಗಿ ಭಾವಿಸಿರಲೂಬಹುದಲ್ಲ. ಆದ್ದರಿಂದ ನೀ ಯಾವುದೇ ರೀತಿಯ ಸಂಶಯವನ್ನು ಮಾಡದೆ, ನನ್ನನ್ನು ತಡೆಯದೆ, ನನ್ನನ್ನು ಕಳುಹಿಸಿದೆ ಉತ್ತಮ. ಕಳುಹಿಸಿಕೊಡೆ. ಎಲ್ಲಿ ನೆಲೆಯಾಗಿದ್ದಾರೆ ಬಲ್ಲಿರ? ಅಂತರಿಕ್ಷಗಳನ್ನು ರೇಣು ಚರಾಚರ ಆದ್ಯಂತದಿ ನೆಲದಿರುವ ಪ್ರಾಣಕಾಲ ಮಹಾನುಭಾವ ಬೇಡ. ಮಹಾನುಭಾವ, ನನ್ನ ಪಾಲಿಗೆ ಮಹಾನುಭಾವ ಯಾರು ಕೇಳಿದ್ರೆ ಅದು ನೀವು. ಮಹಾ ಅನುಭವವನ್ನು ಹೊಂದುತ್ತಾ ತಪಶ್ಚರ್ಯಲ್ಲಿ ಕುಳಿತೆಯಂತಹ ಶಿವನನ್ನು ಮಹಾ ಅನುಭವಿ ಎನ್ನಲು, ಮಹಾನುಭಾವಿ ಎನ್ನಲು, ಮಹತ್ತಿ ಎನ್ನುವಂತಹ ಶಬ್ದದಿಂದ ಮೀರಿ ನಿಂತವನಿಗೆ ಮಹಾನುಭಾವ ಅಂತ ಯಾವ ನೆಲೆಯಲ್ಲಿ ಆಡುವುದಕ್ಕೆ ತೊಡಗಿಕೊಳ್ಳಲಿ? ಪ್ರಭು, ರತಿಯ ಗಲ್ಲವನ್ನು ಪಿಡಿದು ಮುದ್ದಿಸುತ್ತಾ ಅಲುಗಾಡಿಸುತ್ತಾ ಆಡುವುದಕ್ಕೆ ತೊಡಗಿದಿರಿ. ನನಗರ್ಥವಾಯಿತು. ಏನೋ ಈ ಅಲುಗಾಡಿಸುವಿಕೆಯಲ್ಲಿ ನಮ್ಮ ನೆಲೆಯೇ ಅಲುಗಾಡ್ತದೆ ಅಂತ ನಾನು ಆಲೋಚಿಸಿರ್ಲಿಲ್ಲ ಪ್ರಭು. ಅಲುಗಾಡುವ ಸಂದರ್ಭದಲ್ಲಿ ಮುಖ ಎಡಕ್ಕೂ ಬಲಕ್ಕೂ ಹೋದದ್ದೇ ಬಿಟ್ಟರೆ ಮೇಲೆ ಕೆಳಗೆ ಹೋದದ್ದುಂಟೆ ಪ್ರಭು. ಅಲ್ಲೇ ನಿಮಗೆ ಸೂಚ್ಯವಾಗಲಿಲ್ವೇ? ಬೇಡ ಬೇಡ ಎನ್ನುವುದೇ ಅದರ ಅರ್ಥ. ಹಾಗಾಗಿ ಪೂರ್ವ ನಿರ್ಧರಿತಳಾಗಿಯೇ ಬಂದವಳು ಅಂತ ಕಾಣ್ತದೆ. ಪೂರ್ವ ನಿರ್ಧಾರವೆನ್ನುವುದು ಈ ಮಾತಿನಲ್ಲಿ ಅಡಕವಾಗುತ್ತದೆ ಅಂತ ನಾನು ಆಲೋಚಿಸಿರಲಿಲ್ಲ. ಪೂರ್ವ ನಿರ್ಧಾರ ಶಂಕರನದ್ದು, ಶಂಕರನ ಸಂಕಲ್ಪ ಏನುಂಟು ನೀ ತಿಳಿಯಲಿಲ್ಲ ಅಂತ ಆಡುವುದಕ್ಕೆ ತೊಡಗಿದಿರಿ. ಪೂರ್ವ ಸಂಕಲ್ಪವೇ ಹೌದು ಅಂತ ಆದರೆ ಶಂಕರ ತಪಸ್ಸಿಗೆ ಯಾಕೆ ಕುಳಿತುಕೊಳ್ಳಬೇಕಾಗಿತ್ತು? ಅಲ್ಲ, ನೀವೇ ಆಡುವುದಕ್ಕೆ ತೊಡಗಿದಂತೆ ಸಂಕಲ್ಪಬದ್ಧನಾಗಿ ಅಲ್ಲಿ ಕುಳಿತುಕೊಂಡಿದ್ದಾನೆ ಅಂತಾದರೆ ಅದನ್ನು ಆಲೋಚಿಸಬೇಕಲ್ಲ. ಅವನ ಸಂಕಲ್ಪ ತಪಸ್ಸಿಗೆ ಕಾರಣ ಏನು ಎನ್ನುವುದನ್ನು ಅರಿತವರು ಯಾರಿದ್ದಾರೆ ಪ್ರಭು? ಯಾರಿಲ್ಲ. ಸಂಕಲ್ಪಕ್ಕೆ ವಿರುದ್ಧವಾಗಿ ನಡೆಯುವಂತಹ ಯಾವುದೇ ವ್ಯಕ್ತಿಗಳನ್ನಾದರೂ ದೇವತಾ ಸ್ವರೂಪಿಗಳು ಕ್ಷಮಿಸುವುದಕ್ಕುಂಟೆ? ಇಲ್ಲ. ಅದನ್ನು ಹೊರತಾಗಿ ಕಾಣುವುದಕ್ಕೆ ತೊಡಗಿದ್ರು
ನನಗೆ ನಿಮ್ಮ ಕುರಿತಾಗಿ ಭಯ ಯಾಕೆ ಬಲ್ಲಿರ? ಯಾಕೆ? ದೊರೆತಂತಹ ಶಾಪ, ನಿಮಗೆ ದೊರೆತದ್ದೊಂದು ಬ್ರಹ್ಮನ ಶಾಪವಿದೆಯಲ್ಲ, ಅದಾಗ ಕೂಡದು, ಅದನ್ನು ಮತ್ತೆ ಮರುಕಳಿಸಕೂಡದು ಎನ್ನುವುದಕ್ಕಾಗಿ ಇದುವರೆಗೂ ಹಂಬಲಿಸಿದವಳು. ಅದಕ್ಕಾಗಿ ನೀವು ಮುಂದೊತ್ತಿ ಹೋಗುವಂತಹ ಸಂದರ್ಭದಲ್ಲ ನೆನಪಿಗೆ ಬರುವುದಕ್ಕೆ ಪ್ರಾರಂಭವಾಯಿತು. ನಾವು ಅದರಂತೆ ನಡೆಯಬೇಕು ಎಂದಾದರೂ ಅದರಿಂದ ಹಿಂದುಳಿಯಬಹುದಲ್ಲ. ಶಾಪವಾಕ್ಯ ಯಾವತ್ತೂ ಸುಳ್ಳಾಗುವುದಿಲ್ಲ, ಅದು ಸರಿ ಆಗಬೇಕು. ಆದರೂ ನಾವೇ ಒಡ್ಡಿ ಹೋಗುವಂತಹ ಪರಿಸ್ಥಿತಿ ಅದಕ್ಕೆ ಇದಿರಾಗ ಕೂಡದಲ್ವೇ? ಪ್ರಭುವಿನ ಕುರಿತಾಗಿ, ಲೋಕಪ್ರಭುವಿನ ಕುರಿತಾಗಿ ಆಲೋಚಿಸಬೇಕಲ್ಲವೇ? ಈ ಪ್ರಭುವಾದರೂ ಲೋಕಪ್ರಭುವಿನ ಕುರಿತಾಗಿ ಯಾಕೆ ಆಲೋಚಿಸುವುದಿಲ್ಲ? ಲೌಕಿಕವಾದಂತಹ ಪ್ರಪಂಚದಲ್ಲಿ ಶಿವನನ್ನು ಕಾಣುವುದು ಕೇವಲ ಆದಿಪುರುಷ ಅಂತ. ಆದಿ ಕಿರಾತನಾಗಿ ಕಂಡರೂ ಕೂಡ ಕಿರಾತ ಸ್ವರೂಪ ಎನ್ನುವುದು ಮನಸ್ಸಿನಲ್ಲಿರುವುದೇ ಇಲ್ಲ. ಪ್ರಪಂಚವನ್ನೇ ತೇಲನ್ನಾಗಿಸಿಕೊಳ್ಳುತ್ತಾ ಪ್ರಪಂಚದಲ್ಲಿ ಆದಿ ಮಧ್ಯ ಅಂತ್ಯ ರಹಿತನಾಗಿ ಕಾಣಿಸಿಕೊಳ್ಳಬೇಕು ಅಂತಾದ್ರೆ ಆ ಪರಾ ಶಕ್ತಿಯ ಕುರಿತಾಗಿ ಆಲೋಚಿಸಿ ನೋಡಿ. ಪ್ರಪಂಚವೆಲ್ಲವೂ ತನ್ನಂಕೆಯಲ್ಲಿರುವುದು, ಎಲ್ಲವೂ ಸ್ಪಷ್ಟವಾಗುತ್ತದೆ. ಲಯ ಅಂತ ಆಡುವುದು ಯಾಕೆ? ಪ್ರಪಂಚದಲ್ಲಿ ನಾಶ ಹೊಂದುವುದಕ್ಕಾಗಿ ಅಲ್ವಲ್ಲ, ಅಲ್ಲ, ಒಂದು ನಿಯತಿಗೆ ಅನುಗುಣವಾಗಿ ಒಂದೇ ದಾರಿಯಲ್ಲಿ ಹೋಗುತ್ತದೆ. ಯಾವುದೇ ಎಡರು ತೊಡರುಗಳು ಬರುವುದಿಲ್ಲ, ಪಲ್ಲಟಗಳಾಗುವುದಿಲ್ಲ ಅಂತಾದ್ರೆ ಅದಕ್ಕೆ ಲಯ ಅಂತಲೂ ಆಡ್ತಾರೆ. ಲಯ ತಪ್ಪಿದೆವೋ, ಲಯದಿಂದ ವಿಮುಖರಾಗಬೇಕಾಗಬಹುದು, ಲಯಕ್ಕೆ ನಾವು ಬಲಿಯಾಗಬೇಕಾಗಬೇಕು. ಅಂತರಿಕ್ಷಗಳಲ್ಲಿ ಅಣು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ಪರಶಿವನೇ ಐಕ್ಯನಾಗಿದ್ದಾನೆ. ಅವನ ಸಂಕಲ್ಪವಿಲ್ಲದೆ ಇಷ್ಟೆಲ್ಲ ಅಲುಗಾಡುವುದಕ್ಕೆ ಸಾಧ್ಯವಾಗ್ತದೆ ಹೇಳಿ? ಇಲ್ವೇ ಇಲ್ಲ. ಯಾರಿಗೆ? ವಿಶ್ವವು ಆಂಗಿಕವು, ವಿಶ್ವವನ್ನೇ ಆಂಗಿಕ ರೂಪವಾಗಿ ಧರಿಸಿಕೊಂಡಿದ್ದಾನೆ. ವಾಕ್ ರೂಪ ಯಾವುದೆಲ್ಲ ಉಂಟು ಅದೆಲ್ಲ ವಾಚಿಕವಾಗಿ ಕಾಣುವುದು. ಸೂರ್ಯ ಚಂದ್ರ ನಕ್ಷತ್ರಾದಿಗಳು ಯಾರಿಗೆ ಆಹಾರ್ಯವಾಗಿ ಕಾಣುವುದು, ಅವನು ಸಾತ್ವಿಕನು. ಕಾಣುವುದಕ್ಕೆಲ್ಲವೂ ಸಾತ್ವಿಕನಾಗಿ ಕಂಡರೂ ಕೂಡ ರೌದ್ರಾವತಾರಿ ಆದ ಎಂದಾದರೆ ಅದನ್ನು ಹಿಡಿದಿಟ್ಟುಕೊಳ್ಳುವುದಕ್ಕೆ ಯಾರಿಂದ ಸಾಧ್ಯವಾಗ್ತದೆ ಪ್ರಭು? ಸಾಧ್ಯವೇ ಇಲ್ಲ. ನೀವೇ ಆಲೋಚಿಸಿ ನೋಡಿ. ಪ್ರಪಂಚದಲ್ಲಿರುವಂತಹ ದುಷ್ಟಶಕ್ತಿಗಳು ಯಾವುದುಂಟು ಅಥವಾ ಮಾರಕರಾಗಿ ಲೋಕಕ್ಕೆ ಯಾರು ಕಾಣುವುದಕ್ಕೆ ತೊಡಗುತ್ತಾರೋ ಅವರೆಲ್ಲರೂ ಉಳಿದ ದೇವತ್ವಗಳಿಗೆ ಬಾಹಿರರಾಗಿಯೇ ಇರುತ್ತಾರೆ. ಆದರೆ ಪರಶಿವನಿಗೆ ಅತಿ ಪ್ರಿಯರು. ಯಾವುದೆಲ್ಲ ಲೋಕವೇ ಬೇಡ ಅಂತ ತ್ಯಜಿಸಲ್ಪಡುತ್ತವೆಯೋ ಅವೆಲ್ಲ ಶಿವನಿಗೆ ಪ್ರೀತಿ ಪಾತ್ರ. ಅವುಗಳನ್ನಾತ ಧರಿಸಿಕೊಳ್ಳುತ್ತಾನೆ. ಹೀಗಿರುತ್ತಾ ಅಂತಕಾಂತಕನಳು ಕಲಹವನ್ನು ಮಾಡುವುದಕ್ಕೆ ಹೋದ್ರೆ ಪ್ರಭು, ರತಿಗೆ ಮನ್ಮಥರನ್ನು ಕಾಣುವ ಸುಯೋಗ ಬಾರದೆ ಹೋಗುತ್ತದೆ ಪ್ರಭು. ರತಿ ಕಾರಣವಿಲ್ಲದೆ ಹೊರಟೆ ಅಂತ ಭಾವಿಸಿದೀಯ? ಏನು ಕಾರಣ? ಪಟಳಗೆ ಆರುದ್ರನಿಗೆ ಸುಕುಮಾರ ಪುಟಲಾಗಿ ಈ ರೀತಿ ಅಪ್ಪಣೆ ಶ್ರೀ ರಮಾದವನ ಆಜೆ ಮೀರಲಾದೆ ಇದ ಮೀರಲಾದೆ ನಿಜವು ನೀನಾಡಿದ ಮಾತಿಗೆಲ್ಲ ಎದುರಾಡುತ್ತೇನೆ ಎನ್ನುವುದಾಗಿ ದುಃಖಿಸ್ತಾ ಇರುವೆಯ? ಇಲ್ಲ ಪ್ರಭು. ಏನು ಪರಶಿವನ ಬಗ್ಗೆ ತಿಳಿಯದವನೇ ನಾನು? ಸಕಲವನ್ನೂ ತಿಳಿದವ. ಸಕಲವನ್ನು ತಿಳಿದವನಾದರೂ ಈ ಉದ್ದಟದಿಂದಲೂ ಹೊರಟಿರುವುದಕ್ಕೆ ಕಾರಣ ಏನು ಬಲ್ಲೆಯ? ಈ ಪ್ರಪಂಚಕ್ಕೆ ಬಂದು ಒದಗಿದ ಕಷ್ಟ. ಆಗಲೇ ಹೇಳಿದೆ, ಲೋಕದ ಹಿತವನ್ನು ಸಾಧಿಸಬೇಕಾದವರು ನಾವು, ಲೋಕದ ಹಿತಕ್ಕಾಗಿ ಇರುವವರು ನಾವು. ಹಾಗಿರುವಾಗ ಲೋಕಕ್ಕೆ ಬಂದಿರುವಂತಹ ಕಹಿ ಘಟನೆ ಯಾವುದುಂಟೋ ಅದರ ನಿವಾರಣೆ ಪರಶಿವನಿಂದಲೇ ಆಗುತ್ತದೆ ಅಂತ ಆದರೆ ಅದಕ್ಕೆ ನಾವೊಂದು ಕಾರಣರಾಗಬಹುದಲ್ಲ. ಅಂದ್ರೆ ತಾರಕನೆನ್ನುವಂತಹ ಕೂಡ ಅಧಮತನದಿಂದಲೇ ಮುಂದುವರಿಯುತ್ತಾ ಇದ್ದಾನೆ. ಅವನ ಅಧಮತನಕ್ಕೆ ಕಾರಣವಾದದ್ದು ಅವ ಪಡೆದಿರುವಂತಹ ವರಬಲ. ಬ್ರಹ್ಮದೇವನಿಂದ ವಿಶೇಷವಾದ ವರವನ್ನು ಸಂಪಾದಿಸಿದ. ಯಾವುದು ಬಲ್ಲೆಯ? ಶಿವನಾತ್ಮಜನಿಂದ ಮಾತ್ರ ಮರಣ. ಅದಾಗುವುದಕ್ಕುಂಟೆ? ಸತಿಯನ್ನು ಕಳೆದುಕೊಂಡಂತಹ ಈಶ ತಪಶ್ಚರ್ಯಲ್ಲಿ ತೊಡಗಿದ್ದಾನೆ. ಅದಕ್ಕೆ ನಾನು ಹೇಳಿತು,
ಅವನ ಮನದಲ್ಲಿ ಕಾಮವಾಂಛೆಯನ್ನು ಉದಿಸಬೇಕು. ಆದ್ದರಿಂದ ಬಾಣ ಪ್ರಯೋಗ ಅವನ ಮೇಲೆ ಆಗಲೇಬೇಕು. ಆ ಬಳಿಕ ಆಗುವಂತಹ ಘಟನೆಗೆ ನಾವು ಯೋಚಿಸಬೇಕಾದ್ದು ಯಾವುದು? ಆ ಬಳಿಕ ನಡೆಯುವಂತಹ ಲೋಕ ಕಲ್ಯಾಣ, ಕುಮಾರ ಸಂಭವವಾಗಿ ಅದರಿಂದಲಾಗಿ ಲೋಕ ಉಳಿವಾಗುತ್ತದೆ. ಆದ್ದರಿಂದ ನಾವು ಹೊರಟದ್ದೇ ವಿನಃ ನಿನ್ನ ಬಗ್ಗೆಯೋ ನನ್ನ ಬಗ್ಗೆಯೋ ಆಲೋಚಿಸುತ್ತಾ ಇರುವುದಕ್ಕಿದ್ದು ಸಮಯವಲ್ಲ. ಯಾಕೆ? ದೇವೇಂದ್ರ ಸೂಚ್ಯವಾಗಿ ಆಡಿದ, ಪರರ ಹಿತಕ್ಕಾಗಿ ನಾವು ಜೀವನವನ್ನು ಸಾಗಿಸಬೇಕು, ಪರಹಿತವನ್ನೇ ಬಯಸಬೇಕು. ಪರಹಿತವನ್ನು ಬಯಸದೇ ಇದ್ದವರು ಈ ಪ್ರಪಂಚದಲ್ಲಿ ಇದ್ದು ಸತ್ತಂತೆ ಎನ್ನುವುದಾಗಿ. ಹಾಗೆ ಇದ್ದು ಏನು ಪ್ರಯೋಜನ ಹೇಳು? ದೇವರ ಮಕ್ಕಳಾಗಿ ಹುಟ್ಟಿದ್ದೇವೆ, ದೇವತ್ವದ ನೆಲೆಯನ್ನು ಅರಿತುಕೊಂಡಿದ್ದೇವೆ. ಹಾಗಿರುವಾಗ ಪ್ರಪಂಚದ ಜನರ ಏಳಿಗೆಯನ್ನು ಮಾಡಲೇಬೇಕು, ಆ ತಾರಕನ ಮದುವೆಯಾಗಲೇಬೇಕು. ಆದ್ದರಿಂದ ಯಾವುದೇ ದುಃಖವಿಲ್ಲದೆ ಲೋಕೋತ್ತರ ಕೀರ್ತಿಯನ್ನು ಸಂಪಾದಿಸುವುದಕ್ಕಾಗಿಯಾದರೂ ಕಳುಹಿಸಿಕೊಡುವೇನೆ. ಪ್ರಭು, ಕಳಿಸಿಕೊಡುವುದಕ್ಕೆ ನಾನು ಯಾರು? ಇದು ಅವಜ್ಞೆಯ ಮಾತಲ್ಲ, ಹರಿಯ ಸಂಕಲ್ಪ. ಶ್ರೀರಮಾಧವನ ಆಜ್ಞೆಯನ್ನು ಮೀರುವುದಕ್ಕೆ ನಾವು ಯಾರಾದರೂ ಸಾಧ್ಯ ಉಂಟೇ ಹೇಳು? ಅವರಿಗೆ ನಾವು ದಾಸರಾಗಿ ನಮ್ಮ ಜೀವನವನ್ನು ಕಳೆದಿದ್ದೇವೆ ಎಂದಾದರೆ ಅವರ ಆಜ್ಞೆಯನ್ನು ಪಾಲಿಸಬೇಕಾದದ್ದು ನಮಗೆ ಕರ್ತವ್ಯ. ದೇವರು ಕೊಟ್ಟ ಜನ್ಮವಲ್ವೇ ಇದು? ಪರೋಪಕಾರಾರ್ಥಂ ಇದಂ ಶರೀರಂ. ಇದು ಕೇವಲ ಭೂಲೋಕದಲ್ಲಿ ಪ್ರಸಿದ್ಧಿಯಾದದ್ದು ಕೇವಲ ಅವರ ಶರೀರವನ್ನು ಕಳೆದುಕೊಳ್ಳುವುದಕ್ಕಾಗಿ ಅಲ್ಲ. ದೇವತ್ವವನ್ನು ಸಂಪಾದಿಸಿದಂತಹ ನಮಗಳಿಗೂ ಅದು ಅನ್ವಯವಾಗುವುದು. ತ್ಯಾಗೇ ನೈಕೆ ಅಮೃತತ್ವ ಮಾನಶುಹು. ಇಲ್ಲಿ ಬೇಕಾದದ್ದು ಮನ್ಮಥ ಉಳಿಯುವುದೋ ಅಳಿಯುವುದೋ ಎನ್ನುವ ಪ್ರಶ್ನೆಯಲ್ಲ. ಅಲ್ಲ, ಲೋಕಕ್ಕೆ ಮಾರಕವಾದಂತಹ ತಾರಕನನ್ನು ವಧಿಸುವುದೇ ಉದ್ದೇಶ. ಲೋಕ ಅಧರ್ಮದ ದಾರಿ ಹಿಡಿಯುತ್ತದೆ ಅಂತಾದ್ರೆ ಅದಕ್ಕೆ ನಾನು ತಡೆಯಾಗಿ ಒದಗಿ ಬಂದೆ ಅಂತಾದ್ರೆ ಲೋಕ ಮಾರಕವಾಗುವುದು ತಾರಕನಲ್ಲ, ರತಿ. ಕಳುಹಿಸಿ ಕೊಡಬೇಕಾದದ್ದು ಅದಕ್ಕೆ ಶ್ರೀರಕ್ಷೆಯಾಗಿ ಯಶಸ್ಸಾಗಿ ಶುಭದ ನುಡಿಗಳನ್ನಾಡುತ್ತಾ ಕಳುಹಿಸಿ ಕೊಡಬೇಕಾದದ್ದು ನನಗೆ ಧರ್ಮ. ಹೌದಲ್ಲ? ರತಿಯಿಂದ ತಡೆಯಾದಳು ಎಂದಾದರೆ ನಾಳಿನ ಪ್ರಪಂಚದಲ್ಲಿ ಏನು ಆದರ್ಶ ತೋರಿಸಿದಂತಾಗುವುದು. ಭಾರವಾದಂತಹ ಹೃದಯದಲ್ಲಿ ಕಳಿಸಿಕೊಡಬೇಕು ಅಂತ ನಾನು ಆಡಿದೆ. ಯಾಕೆ ಬಲ್ಲೆಯ? ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಲೋಕಹಿತವನ್ನು ಬಯಸುವಂತಹ ನಿಮಗೆ ನಾನಿಂದು ತಡೆಯಾಗಿ ಇದಿರಾಗಿ ಮಾತನಾಡ್ತೇನೆ ಅಂತ ಅದರ ಅರ್ಥ ಏನು ಬಲ್ಲಿರ? ಅಘಟಿತವಾದದ್ದು ನಡೆಯಬೇಕು ಎನ್ನುವ ಹಾಗೆ ಆಲೋಚಿಸಿದೆಲ್ಲವೂ ನಡೆಯಬೇಕು ಎನ್ನುವುದಿಲ್ಲ. ನಡೆಯದಿದ್ದರೂ ಆಯಿತು, ನಡೆಯದಿದ್ದರೆ ಅದು ಸಂತೋಷವೇ. ಹೌದಲ್ಲ? ಒಂದು ವೇಳೆ ನಡೆಯಿತು ಎಂದಾದರೆ ಪ್ರತ್ಯಾಮ್ನಾಯವಾಗಿ ಒಂದು ಆಲೋಚನೆಯನ್ನು, ಒಂದು ದಾರಿಯನ್ನು ನಾವು ಹಿಡಿಯಬೇಕಲ್ಲ ಪ್ರಭು. ರತಿಗೆ ಮದನನ್ನು ಬಿಟ್ಟು ಬೇರೆ ಗತಿ ಇಲ್ಲ. ರತಿಗೆ ನೀವೇ ಗತಿ. ಒಂದು ವೇಳೆ ಕಳೆದುಕೊಳ್ಳುವ ಪರಿಸ್ಥಿತಿ ಬಂತು ಅಂತಾದರೆ ಪ್ರಭು, ಯಾರ ಬಳಿಗಾಗಿ ಹೋಗಲಿ ಪ್ರಭು, ಯಾರ ಬಳಿಗಾಗಿ? ರೋಧಿಸಬೇಡ್ವೆ. ಲೋಕದ ಹಿತಕ್ಕಾಗಿ ತಂದೆಯವರು ದೇವೇಂದ್ರ ನನ್ನ ಬಳಿಗೆ ಕಳುಹಿಸಿತು. ಲೋಕದ ಹಿತವನ್ನೇ ಅವರು ಬಯಸ್ತಾರೆ ಅಂತಾದ್ರೆ ತನ್ನ ಮಕ್ಕಳಿಗೆ ಕಷ್ಟ ಬಂದ್ರೆ ಅವರು ಸಹಿಸಿಯಾರೇ ಹೇಳು? ತನ್ನವರನ್ನಾದರೂ ಕಳೆದು ಲೋಕಹಿತವನ್ನೇ ಬಯಸಿದ್ದಾರೆ ಅರ್ಥ ಏನು? ನಿನಗೂ ಒಂದು ದಾರಿಯನ್ನು ಅವರೇ ಮಾಡಿರ್ತಾರೆ ಎನ್ನುವುದಾಗಿ ಅರ್ಥ ಅಲ್ವೇನೆ? ರತಿ ಮನ್ಮಥರು ಎರಡು ದೇಹದಿಂದ ಇರಬಹುದು, ಆದರೆ ನಮ್ಮಿರುವರ ಮನಸ್ಸು ಎನ್ನುವುದು ಒಂದೇ. ಒಂದು ವೇಳೆ ಈ ಪ್ರಪಂಚದಲ್ಲಿ ನಾನು ಕಾಣದೇ ಆದರೂ ನಿನ್ನ ಜೊತೆಗೆ ಇರ್ತೇನೆ. ಜೊತೆಗಿರುವಂತೆ ಆಗುವುದು ಹೇಗೆ? ಆ ದೇವರ ಕಾಲನ್ನು ಹಿಡಿದು ನೀ ಬೇಡಿಕೊ, ಅವರು ಸರಿಯಾದ ದಾರಿಯನ್ನು ನಿನಗೆ ನಿಯೋಜಿಸ್ತಾರೆ, ತೋರಿಸ್ತಾರೆ. ಪ್ರಭು, ಈ ನಿಮ್ಮ ಪಾದದ ರಜವನ್ನು ಶ್ರೀರಕ್ಷೆ ಅಂತ ಭಾವಿಸಿಕೊಳ್ತೇನೆ. ಲೋಕಕ್ಕೆ ರಕ್ಷೆಯಾಗಿ ಒದಗುತ್ತಾರೆ ಅಂತಾದ್ರೆ, ಲೋಕದ ಕವಚ ಇಲ್ಲಿಂದ ಹೊರಡ್ತದೆ ಅಂತಾದ್ರೆ ಅದಕ್ಕೆ ಯಶಸ್ಸನ್ನೇ ಕಾಣ್ತೇನೆ ಪ್ರಭು, ಯಶಸ್ಸನ್ನೇ ಕಾಣ್ತೇನೆ. ನೀ ರೋಧಿಸುತ್ತಾ ಈ ಮಾತುಗಳನ್ನಾಡಿದ್ರೆ ಮನ್ಮಥನ ಮನಸ್ಸು ವಿಚಲಿತವಾಗುತ್ತದೆಯೇ? ಇಲ್ಲ ಪ್ರಭು. ಯಾಕೆ? ನಾ ಹೊರಟದ್ದು ಆ ಬರ್ಘನ ತಪಸ್ಸನ್ನು ಗೆಡಿಸುವುದಕ್ಕೆ. ಯಾವುದು ಬೇಡ ಎನ್ನುವುದಾಗಿ ವಿರಕ್ತಿಯಿಂದ ಕುಳಿತಿರುವಂತಹ ಪರಶಿವರ ತಪಸ್ಸನ್ನು ಗೆಡಿಸುವುದಕ್ಕೆ ನನಗೂ ಆತ್ಮಸ್ಥೈರ್ಯ ಎನ್ನುವುದು ಬೇಡವೆ? ನನಗೆ ಸ್ಥೈರ್ಯವಾಗಿರುವವರು ಯಾರು? ಅದು ನನ್ನ ರತಿ, ನನ್ನ ಸತಿ.
ನೀನು ನನಗೆ ಧೈರ್ಯವಾಗಿ ನನ್ನನ್ನು ಕಳುಹಿಸಿ ಕೊಟ್ಟದ್ದೇ ಹೌದು ಅಂತ ಆದ್ರೆ ನಾ ಹೊರಟಂತಹ ಕಾರ್ಯದಲ್ಲಿ ಜಯವನ್ನು ಪಡೆಯುತ್ತೇನೆ, ಲೋಕ ಹಿತವನ್ನು ಸಾಧಿಸ್ತೇನೆ, ಲೋಕೋತ್ತರವಾದ ಕೀರ್ತಿಯನ್ನು ಹೊಂದುತ್ತೇನೆಯೇ, ಲೋಕೋತ್ತರವಾದ ಕೀರ್ತಿಯನ್ನು ಹೊಂದುತ್ತೇನೆ. ಪ್ರಭು, ಇದುವರೆಗೂ ಸ್ವಾರ್ಥದ ಮನೋಭಾವನೆಯಿಂದ ಆಡುವುದಕ್ಕೆ ತೊಡಗಿದೆ. ಇನ್ನು ಲೋಕದ ಧರ್ಮದ ಕುರಿತಾಗಿ ಆಲೋಚಿಸಿ ರಮಾಧವನ ಸೊಸೆಯಾಗಿ ನಿಮ್ಮನ್ನು ಕಳಿಸುವಲ್ಲಿ ನಾ ಹಿಂದೆ ಮುಂದೆ ಆಡುವುದಿಲ್ಲ. ಉತ್ತರಕ್ಕಾಗಿ ಹೋಗುತ್ತೀರಿ ಅಂತಾದರೆ ಕಾರ್ಯವೆಲ್ಲವೂ ಉತ್ತರೋತ್ತರವಾಗಲಿ ಪ್ರಭು, ನಿಮ್ಮ ಆಶೀರ್ವಾದ. ಮನ್ಮಥ ದೇಹವನ್ನೇ ತ್ಯಾಗ ಮಾಡಿದ ಅಂತ ಪ್ರಪಂಚ ಆಡ್ಲೂಬಹುದು. ಇಲ್ಲಿ ರತಿಯ ತ್ಯಾಗದ ಮುಂದೆ ಮನ್ಮಥನ ತ್ಯಾಗ ಏನು ಅಲ್ವೇ? ಇಲ್ಲ ಪ್ರಭು, ಹೋಗಿ ಬನ್ನಿ, ಶಿವಾರ್ಪಣವಾಗಿ. ಪ್ರಭು, ಹೋಗಿ ಬನ್ನಿ, ಹೋಗಿ ಬನ್ನಿ ಪ್ರಭು, ಹೋಗಿ ಬನ್ನಿ. ರತಿ, ಮನಸ್ಸನ್ನು ವಿಚಲಿತಗೊಳಿಸಬೇಡ್ವೆ? ಇಲ್ಲ ಪ್ರಭು, ನೀ ಧೈರ್ಯದಿಂದ ಕಳುಹಿಸಿದರೆ ಕಾರ್ಯ ಸಾಧನೆಯಾಗುತ್ತದೆ. ಹೋಗಿ ಬನ್ನಿ, ಎಲ್ಲವೂ ಶಿವನಿಚ್ಛೆಯಂತಾಗಲಿ. ಅವ ಇಚ್ಛಿಸಿದಂತೆ ನಡೀತದೆ, ಅವ ಇಚ್ಛಿಸಿದಂತೆ ನಡೀತದೆ. ಉತ್ತರೋತ್ತರವಾಗಲಿ ಪ್ರಭು, ಆಗ ಇನ್ನೆಲ್ಲ ಕಲಗಿ ಬೀಳ್ಕೊಂಡರು ಸರಾಗದಲ್ಲಿ ಹೋಗಬೇಕು ಎನ್ನುವ ಕಾರಣಕ್ಕಾಗಿ ರಥೆಯನ್ನು ಬೀಳುಗೊಟ್ಟೆ. ಹೋಗಬೇಕು ಅಂತಾದ್ರೆ ಹಾಗೇ ಸಾಧ್ಯವಾಗುತ್ತದೆಯೇ? ಕಪ್ಪಿಲ್ಲನ್ನು ಕೈಯಲ್ಲಿ ಕಳಪಿಸಿದೆ, ಪಂಚಶರಗಳನ್ನು ಬತ್ತಳಿಗೆಯಲ್ಲಿ ಧರಿಸಿದೆ, ಕೋಗಿಲೆಯ ಕೊಳವಕ್ಕಿ ಶುಕ ಪಿಕ ಸಾರಣ ಮೊದಲಾದಂತಹ ಅಂಶ ಚಕೋರಗಳನ್ನೊಡಗೂಡಿ ಪರಶಿವನಿರುವೆಡೆಗೆ ಹಿಮಾಚಲ ಪ್ರದೇಶಕ್ಕೆ ಬಂದು ಸೇರಿದವ. ಅಬ್ಬಬ್ಬಬ್ಬಬ್ಬ, ವಾತಾವರಣವೇ ವಿಶೇಷವಾಗಿದೆ. ತಂಪಾಗಿರಬೇಕಾದಂತಹ ಹಿಮಾಲಯ ಬಿಸಿಯಾಗುತ್ತಾ ಇದೆ. ಹೈರ ಅರ್ಥ ಏನು? ವರ್ಗ ಇಲ್ಲಿಯೇ ಇದ್ದಾರೆ ಎನ್ನುವುದಾಗಿ ಸ್ಪಷ್ಟ. ಪರಶಿವನನ್ನು ಕಾಣಬೇಕು, ಅವನನ್ನು ನೋಡಲೇಬೇಕು, ಪಂಚಶರ ಪ್ರಯೋಗ ಮಾಡಬೇಕಲ್ಲ. ಎಲ್ಲಿದ್ದಾರೆ ಪರಶಿವನನ್ನು ನೋಡ್ತಾ ಇದ್ದಾರೆ. ಧೂರ್ಚ
ಪಂಚಟಿ ಎದುರಲ್ಲಿ ನಿಲ್ಲಬೇಕಾದವರೇ ನಾನು. ನಿಲ್ಲಲೇಬೇಕಾದಂತಹ ಪ್ರಮೇಯ ಬಂದದಾಗಿದ್ದಲ್ಲ. ಯಾಕೆ ಇವನನ್ನು ಇಲ್ಲಿಂದ ಎಬ್ಬಿಸುವುದಕ್ಕೆ. ಹೌದು, ಪಂಚಶರ ಪ್ರಯೋಗ ಮಾಡಲೇಬೇಕು. ಮಾಡದೆ ಹೋದ್ರೆ ಲೋಕದ ಲಯವೇ ತಪ್ಪುತ್ತದೆ. ಅದಕ್ಕಾಗಿ ಅವನನ್ನೇ ಮನದಲ್ಲಿ ಧ್ಯಾನಿಸಿಕೊಟ್ಟು ನೀ ನೆನೆಸಿದಂತೆ ಪ್ರಪಂಚ ಮುನ್ನಡೆಯ. ಇದೋ ಒಂದೊಂದೇ ಬಾಣವನ್ನು ಇವನ ಮೇಲೆ ಪ್ರಯೋಗಿಸ. ಪವನು ಬಿಟ್ಟು ಹೂದರಂದೆಯ ಅರದುದ ಬೊಲೆಗೆ ಅರದುದ ಬೋಧನ ಫಲ ಜೀವನು ಹೇಳಿದ ಆಶ್ಚರ್ಯ. ತಪೋನಿರತರಾಗಿದ್ದಂತ ಹೊತ್ತು ತಪಸ್ಸೆ ಭಂಗವಾಗಿ ಹೋಯಿತಲ್ಲ. ಕಣ್ಣು ಬಿಟ್ಟು ಮುಂದೆ ನೋಡಿದೆನು ಅಂತಾದ್ರೆ ಭಸ್ಮದ ರಾಶಿಯೇ ಗೋಚರವಾಗುತ್ತಾ ಇದೆ. ಅರಿತವನಿದ್ದೇನೆ ಹೇಗೆ. ಬಂದವ ಮನ್ಮಥ ತನ್ನದಾಗಿರುವಂತಹ ಬಾಣದ ಪ್ರಯೋಗದಿಂದಾಗಿ ತಪಸ್ಸನ್ನ ಕೆಡಿಸಬೇಕು ಅನ್ನುವ ಹಾಗೆ ನಿರ್ಣಯವನ್ನ ಕೈಗೊಂಡು ಬಂದವ. ತಪಸ್ಸು ಹೇಗೋ ಭಂಗವಾಗಿ ಹೋಯಿತು. ಪರಿಣಾಮವಾಗಿ ನನ್ನೊಳಗೆ ಏನೋ ಒಂದು ವಿಧವಾದ ಬದಲಾವಣೆ. ಈ ಹಿಂದೆ ದಾಕ್ಷಾಯಿನಿ ದಗದಗಸಿ ಹೋದವಳಿದ್ದಾಳೆ. ಆದರೆ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಬಂದವಳಿದ್ದಾಳೆ. ಅವಳನ್ನ ಕಾಣಬೇಕು, ಅವಳ ಸಾಮೀಪ್ಯವನ್ನ ಬಯಸಬೇಕು ಅನ್ನುವ ಹಾಗೆ ನಿರ್ಣಯವನ್ನ ಕೈಗೊಂಡವನಿದ್ದೇನೆ. ಹೀಗೆ ಹೋಗುವುದಾ? ಅಲ್ಲ, ವೇಷ ಬದಲಾಯಿಸಬೇಕು. ಬದಲಾಯಿಸಿದ ವೇಷದೊಂದಿಗೆ ಹೋಗ್ತೇನೆ. ಹಣೆಗೆ ಬದಲಿದೆ ಧ್ಯಾನಿಸುವ ಅನುಪಮಗೆ ಬದಲೈದು ಶಿವ ನುಡಿದ ಜಯನಮೋ ಪರಮೇಶ್ವರ, ನೀವೇ ರಕ್ಷಿಸಬೇಕು. ಪರ್ವತ ಮೇನ ದಂಪತಿಗಳ ದಾಂಪತ್ಯದ ಪ್ರತೀಕವಾಗಿ ಲೋಕದ ಬೆಳಕನ್ನು ಕಂಡೆ. ಪಾರ್ವತಿ ಎಂಬುದಾಗಿ ನಾಮೋದೆಯನ್ನು ಇರಿಸಿದ್ದವರಿದ್ದಾರೆ. ಗುರುಗಳಿಂದ ಶಿಕ್ಷಣವನ್ನು, ತಂದೆಯಿಂದ ಸಂಸ್ಕಾರವನ್ನು, ತಾಯಿಂದ ಶೀಲ ಗುಣಗಳ ಪಾಠವನ್ನು ಕಲಿತವರು. ಆದರೆ ಈ ಸಂದರ್ಭದಲ್ಲಿ ಕಾನನಕ್ಕೆ ಬಂದದ್ದು ಯಾಕೆ? ಕಾರಣ ಒಂದೇ. ಪೂರ್ವ ಜನ್ಮದಲ್ಲಿ ನಾವು ಇಟ್ಟಂತಹ ಆಸೆ ಅದು ನಮ್ಮ ಮರಣಕ್ಕೆ ಕಾರಣವಾದರೆ ಅದು ಪುನರ್ಜನ್ಮಕ್ಕೆ ಕಾರಣವಾಗುತ್ತದೆ ಅಂತೆ. ಅದೇ ರೀತಿಯಲ್ಲಿ ಪೂರ್ವ ಜನ್ಮದಲ್ಲಿ ದಾಕ್ಷಾಯಿಣಿ ಆಗಿದ್ದೆ ನಾನು. ಶಿವನನ್ನು ಒಲಿಸಿಕೊಳ್ಳಬೇಕು ಎಂಬುದಾಗಿ ದಗ್ಧವಾಗಿ ಹೋದೆ ನಾನು ಆ ದಕ್ಷನ ಯಾಗದಲ್ಲಿ. ಅದೇ ಈ ಪುನರ್ಜನ್ಮವಾಗಿ ಪರ್ವತರಾಜನ ಮಗಳಾಗಿ ಕಾಣಿಸಿಕೊಂಡಿದ್ದೇನೆ. ನಾರದರ ಮುಖೇನವಾಗಿ ಸೂಚಿಸಿದ್ದವರಿದ್ದಾರೆ. ಹಾಗಾದ್ರೆ ತಡ ಮಾಡುವುದು ಸರಿಯಲ್ಲ. ಶಿವನನ್ನು ಒಲಿಸಿಕೊಳ್ಳಬೇಕು, ಅವರನ್ನೇ ಪತಿಯಾಗಿ ನಾನು ಪಡೆದುಕೊಳ್ಳಬೇಕು. ಅದಕ್ಕೆ ಯೋಗ್ಯವಾದಂತಹ ದಾರಿ ಯಾವುದೆಂಬುದಾಗಿ ಯೋಚಿಸಿದರೆ ತಪಸ್ಸೇ ಲಭ್ಯತೆ ಸರ್ವಾಹ. ತಪಸ್ಸಿನಿಂದ ಎಲ್ಲವನ್ನೂ ಪಡೆದುಕೊಳ್ಳಬಹುದು. ಅದಕ್ಕಾಗಿ ದರ್ಭಾಸನ ನಿರತಳಾಗಿ ಹಣೆಗೆ ಭಸ್ಮವನ್ನು ಲೇಪಿಸಿ ಕೊರಳಿಗೆ ರುದ್ರಾಕ್ಷಿ ಮಾಲೆಯನ್ನು ಧರಿಸಿಕೊಂಡಿದ್ದೇನೆ. ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾ ಶಿವನನ್ನು ಒಲಿಸಿಕೊಳ್ಳುತ್ತೇನೆ ಅಂತೆ. ಎಲ್ಲಿ ಪರಿಚಯ? ನಮ್ಮವರೇ ನಮ್ಮನ್ನು ಬಿಳಿ ಬಿಳಿ ಕಣ್ಣು ಬಿಟ್ಟುಕೊಂಡು ನೋಡ್ತಾ ಇದ್ದಾರೆ. ಯಾಕೆ ನೋಡ್ತಾ ಇದ್ದಾರೆ? ಇದೊಂದು ಯಾರು ಬಂದದ್ದು ಎನ್ನುವ ಹಾಗೆ ವೇಷ ಮಾಡಿದ್ರೆ ಹಾಗೆಯೇ ವೇಷ ಮಾಡಬೇಕು. ಯಾರಿಗೂ ಪರಿಚಯ ಸಿಗದ ಹಾಗೆ ವೇಷ ಮಾಡಬೇಕು. ವೇಷ ಮಾಡುವುದಕ್ಕೆ ಬಲವಾದ ಕಾರಣ ಉಂಟು. ದಾಕ್ಷಾಯಿಣಿ ದಹನ ಪ್ರಸಂಗ ಅವತ್ತಿಗೆ ನನ್ನ ಮಾತನ್ನು ಮೀರಿ ಹೋದರೂ ಕೂಡ ದಾಕ್ಷಾಯಿಣಿಯಾಗಿ ದಹಿಸಿ ಹೋದವಳು
ಆ ಬಳಿಕ ಪರ್ವತರಾಜನ ಮಗಳಾಗಿ ಜನಿಸಿದ್ದಾಳೆ. ಪಾರ್ವತಿಯಾಗಿ ನನ್ನನ್ನೇ ಕುರಿತು ತಪಸ್ಸು ಮಾಡ್ತಾ ಇದ್ದಾಳೆ ಎನ್ನುವುದನ್ನು ಅರಿತು ಅವಳ ತಪಸ್ಸನ್ನು ಪರೀಕ್ಷೆ ಮಾಡಬೇಕೆನ್ನುವಂತ ಉದ್ದೇಶದಿಂದ ಬಂದವು. ತಪಸ್ಸು ಮಾಡಿದ್ರೆ ಸಾಕಾಗುವುದಿಲ್ಲ, ತಪಸ್ಸಿನಲ್ಲಿ ನಿಷ್ಠೆ ಬೇಕು. ತಪಸ್ಸಿನ ಗುರಿ ಒಂದೇ ಇರಬೇಕು. ಎಲ್ಲಿಯವರೆಗೆ ಎಷ್ಟು ನಿಷ್ಠೆ ಉಂಟು ಅಂತ ನೋಡಬೇಕಲ್ಲ. ತಪಸ್ಸು ಮುಗಿಯೋ ಹೊತ್ತಿಗಾದ್ರೆ ಅವಳು ನನ್ನನ್ನೇ ಸೇರಬೇಕಲ್ಲ. ತಪಸ್ಸಿನ ನಿಷ್ಠೆ ಎಷ್ಟು ಅಂತ ನೋಡೋ ಹುಡುಕ್ತಾ ಹೋಗ್ತೇನೆ. ಇಲ್ಲಿ ಕುಳಿತುಕೊಂಡು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಇವಳು ಹೀಗೆ ಕುಳಿತರೆ ನಾನು ಬಂದ ಕೆಲಸ ಆಗುತ್ತಲ್ಲ. ಅದಕ್ಕೋಸ್ಕರ ಮೊದಲಿಗೆ ಇವಳ ತಪಸ್ಸನ್ನು ಭಂಗವಡಿಸಬೇಕು. ತಪಸ್ಸಿನಿಂದ ಇವಳು ಹೇಳಬೇಕು ಅಂತಾದ್ರೆ ಏನಾದ್ರೂ ಮಾಡಬೇಕು. ಶಬ್ದ ಕೇಳಿಸ್ಬೇಕು. ಕಣ್ಣು ತೆರೀಲಿಲ್ಲ. ಕಣ್ಣು ಮುಚ್ಚಿದ್ರೆ ನಾನಿದ್ದೇನಂತ ಗೊತ್ತಾಗುದಿಲ್ಲ. ಕಣ್ಣು ತೆರೀಬೇಕು ಅಂತಂದ್ರೆ ಕಿವಿಗೆ ಕೇಳಿಸ್ತದಲ್ಲ. ಈಗ ನೋಡಿ, ಕಾಲು ನೋವು ಬಂದಿದ್ದ ವಿನಾಗಿ ಇವಳಿಗೆ ಸ್ವಲ್ಪ ಕೂಡ ಪರಿಣಾಮ ಬೀಳುವುದಿಲ್ಲ. ಇದು ಬಹುಶಃ ಕೆಳಗಿಲ್ಲ, ಮೇಲೆ ಹೋಗಿ ಆಗಿದೆ. ಓಂ ನಮಃ ಶಿವಾಯ. ಈಗ ನೋಡಿ, ಎಂತವರಾದ್ರೂ ಚಪ್ಪಾಳೆ ಶಬ್ದಕ್ಕಾದ್ರೂ ಕೆಲವರೊಂದು ಹೇಳುವ ಕ್ರಮ ಉಂಟು. ಇದು ಚಪ್ಪಾಳೆಗೂ ಪ್ರತಿಕ್ರಿಯೆ ಇಲ್ಲ ಅಂತ ಹೇಳಿದ ಮೇಲೆ ಇನ್ನು ಅಷ್ಟು ಸುಲಭದ ಆಗುದಿಲ್ಲ. ಇನ್ನು ಸ್ವಲ್ಪ ಗಟ್ಟಿದ್ದೇ ಆಗಬೇಕು. ಎಂತವರಾದ್ರೂ ಇದಕ್ಕೆ ಹೇಳಲೇಬೇಕು. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಏನೇ ಇದು? ಎದಗಿ ಬಂಗಗಳು ಎದರ ಬಯಗೆಲ್ಲರು ಇದರ ಒಡಲ ದಂಡಿದೆ ಉಪವಾದ ಎದಗೆ ಕಲಿಬೇಕು. ಅಳಬೇಕು ಅಂತ ಗೊತ್ತಾಗುದಿಲ್ಲ. ಯಾಕೆ? ಇಲ್ಲಿ ಬಂದು ಈ ಕಾಡಿನ ಮಧ್ಯದಲ್ಲಿ ಕುಳಿತುಕೊಂಡು ತಪಸ್ಸು ಮಾಡ್ತಾ ಇದ್ದಿ. ಅಲ್ಲ, ನಿನ್ನಂತವರು ತಪಸ್ಸು ಮಾಡ್ಲಿಕ್ಕೆ ಇದ್ದದ್ದ? ಅದು ಕೂಡ ಹೆಣ್ಣು ಮಕ್ಕಳು ಮನೆಯೊಳಗೆ ಇರ್ಬೇಕಾದವರು. ಹೆಣ್ಣು ಮಕ್ಕಳು ಮನೆಯಲ್ಲಿದ್ರೆ ಚಂದ ಅಲ್ವೇ? ಮನೆಗೆ ಲಕ್ಷ್ಮಿ ಮನೆಯೊಳಗೆ ಇರಬೇಕು. ಅದನ್ನು ಬಿಟ್ಟು ಈ ಕಾಡಿಗೆ ಬಂದು ಅಯ್ಯೋ ನಿನ್ನನ್ನು ಕಾಣುವಾಗ್ಲೇ ನನಗೆ ಬೇಸರ ಅನಿಸುವುದು. ಹೌದಾ? ಇಲ್ಲಿಗೆ ಬಂದು ಕುಳಿತು ತಪಸ್ಸು ಮಾಡ್ತಾ ಇದ್ದಿ, ಒಡಲನ್ನು ದಂಡಿಸಿಕೊಳ್ತಾ ಇದ್ದಿ. ಹೊಟ್ಟೆಗೆ ತಿನ್ಲಿಕ್ಕಾದ್ರೆ ಉಂಟ? ಇಲ್ಲಿ ಮರದಿಂದ ಬಿದ್ದದ್ದನ್ನು ಅಥವಾ ಗೆಡ್ಡೆ ಗೆಣಸುಗಳನ್ನು ಇಲ್ಲಿ ತಿಂದುಕೊಂಡು ಕಾಲ ಕಳಿಬೇಕು. ಅಯ್ಯೋ ನಿನ್ನನ್ನು ನೋಡುವಾಗ್ಲೇ ನನಗೆ ಬೇಸರ ಆಗುತ್ತಾ ಉಂಟು. ಮೊದಲೇ ಸಣ್ಣ ಆಗಿದ್ದಿ, ಇನ್ನೂ ಕೂಡ ತಪಸ್ಸು ಮಾಡಿದ್ರೆ ಇನ್ನು ಸಣ್ಣ ಸಣ್ಣ ಆಗುತ್ತೆ. ಯಾವ ಪುರುಷಾರ್ಥಕ್ಕೆ ಈ ತಪಸ್ಸು ಅಂತ ಬೇಕಲ್ಲ. ಕಾರಣ ಅಯ್ಯ ಭೂಸುರ, ತಪಸ್ಸನ್ನು ಮಾಡುತ್ತಾ ಇದ್ದೆ, ತಪಸ್ಸಿಗೆ ವಿಘ್ನವನ್ನುಂಟು ಮಾಡಿದೆಯಲ್ಲ. ಮಾಡಿದ್ದು ಮಾತ್ರ ಅಲ್ಲ, ಪ್ರಶ್ನೆಯನ್ನು ಕೇಳುತ್ತಾ ಇದ್ದಿ. ಯಾರಿಗಾಗಿ ತಪಸ್ಸು, ಯಾತಕ್ಕಾಗಿ? ಪುರುಷಾರ್ಥಕ್ಕೆ. ಸುಮ್ಮನೆ ಕಾರಣ ಉಂಟು. ಈ ರೀತಿಯಾಗಿ ತಪಸ್ಸು ಮಾಡುವುದಕ್ಕೆ ನಾನು ಮದುವೆ ಆಗಬೇಕು ಎಂಬುದಾಗಿ ಆಶಯವನ್ನು ಈಡೇರಿಸಿದವರು. ಅಲ್ಲ, ಯಾರಾದ್ರೂ ಮದುವೆ ಆಗಬೇಕಿದ್ರೆ ಹುಡುಗನನ್ನು ಹುಡುಕಿಕೊಂಡು ಹೋಗುದು. ನೀನು ಕಾಡಿನಲ್ಲಿ ತಪಸ್ಸು ಮಾಡ್ತಾ ಇದೆಯಲ್ಲ, ಕಾಡಿನಲ್ಲಿ ತಪಸ್ಸು ಮಾಡಿದ್ರೆ ಮದುವೆ ಆಗ್ತದಂತೆ ಯಾರು ಹೇಳಿ? ಸಾಮಾನ್ಯ ವರನನ್ನು ನಾನು ಹುಡುಕಲಿಲ್ಲ. ನಾನು ಮದುವೆ ಆಗಬೇಕಾದ್ರೆ ಆ ಪರಶಿವನನ್ನೇ ಎಂಬುದಾಗಿ ಆಶೆಯನ್ನು ಈಡೇರಿಸಿದ್ದೇನೆ. ಈ ಆಶೆಯನ್ನು ಪೂರೈಸಬೇಕಾದ್ರೆ ತಪಸ್ಸೇ ಒಂದು ದಾರಿ ಎಂಬುದಾಗಿ ಸೂಕ್ತವಾಗಿದೆ. ಅದಕ್ಕಾಗಿ ಕಾರಣಕ್ಕೆ ಬಂದಿದ್ದೇನೆ. ನುಡಿಯದೆ ಇಲ್ಲಿಂದ ಸಾರತ್ತ ಅವನನ್ನು ನಿಡಲಾಗಿ
ಸುತ್ತಿಗಲು ವ್ಯಾಘ್ರದ ಜಮ್ಮ ನಿನಗೆ ಸಂಘಟನೆ ಮಿಗಿಲಾಗಿ ಉಳಿಯುತ್ತಿದೆ. ಪ್ರಶ್ನೆಗೆ ಉತ್ತರ ಸಿಕ್ಕಿತಲ್ಲ? ಯಾವುದು? ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತಲ್ಲ? ಯಾವುದು? ಇನ್ನು ಹೋಗಲ್ಲ. ನಿನಗೆ ಮದುವೆ ಆಗ್ಲಿಕ್ಕೆ ಹೊರಟದ್ದು. ಹೌದು. ಮದುವೆ ಆಗಬೇಕು ಅಂತ ಆದ್ರೆ ಮನಸ್ಥಿತಿ ಸರಿಬೇಕು. ಸರಿ ಉಂಟು. ಮನಸ್ಥಿತಿಯು ಸರಿಬೇಕು. ನೀನು ತಪಸ್ಸು ಮಾಡ್ತಾ ಇರುವುದು ಯಾರನ್ನು? ಆ ಶಿವನನ್ನು. ಅವನಿಗೊಂದು ಮನೆ ಆದ್ರೂ ಉಂಟ? ಸ್ಮಶಾನವಾಸಿ ಇರುವುದಕ್ಕೆ ಮನೆ ಇಲ್ಲ. ಸಂಸಾರದಲ್ಲಿ ಹೇಗೆ ಬೇಕು? ನದಿ ದಾಟ್ಲಿಕ್ಕೆ ತೆಪ್ಪಬೇಕು. ಸಂಸಾರದಲ್ಲಿ ತೆಪ್ಪಗಿರ್ಬೇಕು. ಇವ ತೆಪ್ಪಗಿರುವುದಲ್ಲ, ಇವ ಪ್ರತಿ ದಿವಸ ಕುಣಿತಾ ಇರು. ಅಷ್ಟು ಮಾತ್ರ ಅಲ್ಲ, ಸಂಗೀತಕ್ಕೆ ತಾಳ ಬೇಕು. ಸಂಸಾರದಲ್ಲಿ ತಾಳ್ಮೆ ಬೇಕು. ಇವನಿಗೆ ಕೋಪ ಬಂದ್ರೆ ಮೂರನೇ ಕಣ್ಣು ತೆರೆಯುವುದಂತೆ. ನನಗೆ ಉಂಟಲ್ಲ ನಿಟಿಲಾಕ್ಷಿ ಉರಿಯುತ್ತಿದೆ. ಅವ ಕಣ್ಣು ಬಿಟ್ಟಂತಾದ್ರೆ ಮತ್ತೆ ನೀನು ಬದುಕಲಿಕ್ಕೆ ಉಂಟ? ಅಯ್ಯೋ, ಅವನದ್ದೊಂದು ಅಡ್ಡ ಬರವೆ. ಏನು? ಅವ ಇರುವುದು ಸ್ಮಶಾನದಲ್ಲಿ. ಒಂದು ಹಾಕಲಿಕ್ಕೆ ಒಂದು ಬಟ್ಟೆ ಆದ್ರೂ ಉಂಟ? ಹುಲಿ ಚರ್ಮ. ವಾಸನೆ ಬರ್ತದೆ. ಆ ಹುಲಿ ಚರ್ಮವನ್ನು ಕಟ್ಟಿಕೊಳ್ಳಿಕ್ಕೆ ಬೇರೆ ಎಂತಾದ್ರೂ ಉಂಟು? ಹಾವಿನಿಂದ ಕಟ್ಟಿಕೊಳ್ಳುದು. ಹತ್ತಿರ ಹೋಗಿದ್ದೇನೆ. ನನಗೆ ಗೊತ್ತಿದ್ದರಿಂದ ಹೇಳುವುದು. ಅಷ್ಟು ಮಾತ್ರ ಅಲ್ಲ, ಹಾವಿನಿಂದ ಕಟ್ಟಿಕೊಳ್ಳುತ್ತಾನಲ್ಲ, ಅವನಿಗೆ ಕಟ್ಟಿಕೊಳ್ಳುವುದಕ್ಕೆ ಬೇರೆ ಏನು ಸಿಗುವುದಿಲ್ಲ. ಪ್ರಪಂಚದಲ್ಲಿ ದೊಡ್ಡ ಹುತ್ತ ಯಾವುದು ಅಂತ ಕೇಳಿದ್ರೆ ಅದು ಅವನ ಮೈ. ಹಾಗಾಗಿ ಹೇಳ್ತಾ ಇದ್ದೇನೆ, ಅವ ನಿನಗೆ ಸರಿಯಾದವನಲ್ಲ. ಅವನನ್ನು ನೀನು ಬಿಡು ಅಂತ ಹೇಳುದು. ತಿಳಿಯದೆ ಮಾತಾಡಕೂಡದು ಎಂಬುದಾಗಿ ರೂಢಿಯಲ್ಲಿ ಒಂದು ಮಾತಿದೆಯಲ್ಲ, ಹಾಗೆ ಆಯ್ತು ನಿನ್ನ ಮಾತುಗಳು. ಯಾಕೆ ಆಡಿದೆ? ಶಿವನ ಕುರಿತಾಗಿ ಎಲ್ಲವನ್ನು ನಾನು ಚೆನ್ನಾಗಿ ಅರಿತುಕೊಂಡವಳಿದ್ದೇನೆ. ಹಾಗಾಗಿ ತಪಸ್ಸನ್ನು ಮಾಡುತ್ತಾ ಇದ್ದೇನೆ. ಶಿವನ ಜಟೆಯಲ್ಲಿ ಶೋಭಿಸುತ್ತಿರುವಂತಹ ಗಂಗೆ ಹಾಗೂ ಚಂದ್ರ. ಆ ಗಂಗೆ ಜಲದ ಸಂಕೇತ, ಆ ಚಂದ್ರ ಆಕಾಶದ ಸಂಕೇತ. ಇನ್ನು ಕೊರಳಲ್ಲಿ ಸುತ್ತಿದ್ದಾನೆ ಆ ಉರಗ, ಅದು ವಾಯುವಿನ ಸಂಕೇತ. ಅಷ್ಟು ಮಾತ್ರ ಅಲ್ಲ, ಅವನು ಲೇಪಿಸುವಂತಹ ಭಸ್ಮ ಭಕ್ತರ ಭಸ್ಮ ಅಲ್ವೇ? ಹಾಗಾದ್ರೆ ಅದು ಭೂಮಿಯ ಸಂಕೇತವಾಗುತ್ತದೆ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಅವರ ಮೂರನೇ ಕಣ್ಣಿನ ಬಗ್ಗೆ ನೀನು ತುಚ್ಛವಾಗಿ ಮಾತಾಡುತ್ತಾ ಇದ್ದೀಯ. ಅದು ಜ್ಞಾನದ ಸಂಕೇತ. ಅದರ ಒಳಗೆ ಅಡಗಿದೆ ಅಗ್ನಿ. ಹಾಗಾಗಿ ಪಂಚಭೂತಗಳಿಂದ ಆವರ್ತಗೊಂಡಂತಹ ಶಿವನ ಕುರಿತಾಗಿ ನಾನು ತಪಸ್ಸನ್ನು ಆಚರಿಸುತ್ತಾ ಇದ್ದೇನೆ. ಇನ್ನು ಬಟ್ಟೆ ಇಲ್ಲ ಎಂಬುದಾಗಿ ಆಡಿದೆಯಲ್ಲ, ಅವರು ಸುತ್ತುಕೊಂಡದ್ದು ಯಾವುದನ್ನು? ಗಜ ಚರ್ಮಾಂಬರ ಎಂಬುದಾಗಿ ಅವರನ್ನು ಕರೆಯುತ್ತಾರೆ, ವ್ಯಾಘ್ರ ಚರ್ಮಾಂಬರ ಎಂಬುದಾಗಿ ಕರೆಯುತ್ತಾರೆ. ಇದೆಲ್ಲ ಯಾಕೆ? ಲೋಕಹಿತಕ್ಕಾಗಿ, ಲೋಕ ರಕ್ಷಣೆಗಾಗಿ ಅವರು ಇದ್ದಾರೆ ಎಂಬುದಾಗಿ ಅವರು ಆಜ್ಞೆಯನ್ನು ಮಾಡಿದ್ದಾರೆ. ನಮಗೆ ನೀಡುವಂತಹ ಸಂದೇಶವೂ ಅದೇ. ಅದಕ್ಕಾಗಿ ಲೋಕಹಿತಕ್ಕಾಗಿ ಇರುವಂತಹ ಪರಮೇಶ್ವರ ಕುರಿತಾಗಿ ನಾನು ತಪಸ್ಸನ್ನು ಆಚರಿಸುತ್ತೇನೆ. ಸಂದೇಶ ನಿನಗೆ ಸಿಕ್ಕಿದ್ದು ತಪ್ಪು ಸಂದೇಶ. ನೀನು ಮದುವೆ ಆಗ್ಲಿಕ್ಕೆ ಹೊರಟದ್ದು ಮಸಣ ಆಗುತ್ತದೆ. ಮದುವೆಗೂ ಮಸಣ ಹೆಚ್ಚ ವ್ಯತ್ಯಾಸ ಇಲ್ಲ. ನಿಂತು ಮಾಲೆ ಹಾಕಿದ್ರೆ ಮದುವೆ, ಮಲಗಿದಲ್ಲಿಗೆ ಮಾಲೆ ಹಾಕಿದ್ರೆ ಮಸಣ. ಹೂವಿನ ಮೇಲೆ ಮಲಗಿದ್ರೆ ಮದುವೆ, ನಮ್ಮ ಮೇಲೆ ಹೂ ಮಲಗಿದ್ರೆ ಮಸಣ. ಬೆಂಕಿಯ ಸುತ್ತ ನಡೆದ್ರೆ ಮದುವೆ, ನಮ್ಮ ಸುತ್ತ ಬೆಂಕಿ ಹೊತ್ತಿಕೊಂಡ್ರೆ ಮಸಣ. ನಿನಗೆ ಅವನಲ್ಲ, ಬೇರೆಯವರು ಇದ್ದಾರೆ. ನಿನಗೆ ಬೆಂಕಿ ಹಾಕ್ಬೇಕು. ಬೇರೆಯವರು ಬೇಕು ನಿನಗೆ. ಯಾರು ಬೇರೆಯವರು? ಇಂದ್ರ, ಚಂದ್ರ, ಬೇರೆ ಅಷ್ಟದಿಕ್ಪಾಲಕರಲ್ಲಿ ವರುಣ, ವಾಯು ಯಾರು ಬೇಕು ಹೇಳು? ನಾನೇ ಹೇಳಿದಾಗೆ ಕೇಳುತ್ತಾರೆ. ಅವರು ಆಗುವುದಿಲ್ಲ ಅಂತ ಆದ್ರೆ ಬೇರೆ ಯಾರು ಬೇಡ. ಏನು? ನಾನಿದ್ದೇನೆ. ಯಾವುದು? ನಾನಿದ್ದೇನೆ. ನನ್ನನ್ನು ಮದುವೆ ಆಗುತ್ತದೆ. ನಿನ್ನನ್ನು ಮದುವೆ ಆಗಿ ನಾನಿದ್ದೇನೆ. ಯಾರು ಸುಮ್ಮನೆ ಏನು ಅಲ್ಲ. ನಾನಿದ್ದೇನೆ ಮದುವೆ. ನನ್ನನ್ನು ಮದುವೆ ಆಗಿ ಅಯ್ಯೋ
ಅಯ್ಯೋ ಅಯ್ಯೋ ಅಯ್ಯೋ, ದೇವರ ದೇವ ಮಹಾದೇವ, ನಿಮಗೆ ಕರುಣೆ ಬರುತ್ತಾ ಇಲ್ಲವೇ? ನಿಮ್ಮ ಕುರಿತಾಗಿ ಅನ್ನ ಆಹಾರಗಳನ್ನು ತ್ಯಜಿಸಿ ನಿಷ್ಕಲ್ಮಶ ಮನಸ್ಸಿನಿಂದ ತಪಸ್ಸನ್ನು ಆಚರಿಸಿದೆ. ಆದರೆ ಈ ಸಮಯದಲ್ಲಿ ಈ ವಿಪ್ರ ಬಂದು ನನ್ನ ತಪಸ್ಸನ್ನೇ ಕೆಡಿಸಿದ. ಆದರೂ ಕರುಣೆ ಬರುತ್ತಾ ಇಲ್ಲವೇ? ದರ್ಶನವನ್ನು ನೀಡಿದಂತೆ ದರ್ಶನ. ನಿನ್ನ ತಪಸ್ಸಿಗೆ ಮೆಚ್ಚಿ ದರ್ಶನ ನೀಡಿದ್ದೇನೆ. ಹೀಗೆ ಬಾ, ನನ್ನನ್ನು ವರಿಸುವ. ಏನಿದು ದುಃಖ? ನಿಮ್ಮ ಕುರಿತಾಗಿ ತಪಸ್ಸನ್ನು ಆಚರಿಸಿದ್ದೇನೆ. ನನ್ನ ಮನಸ್ಸಿನಲ್ಲಿ ಇರುವಂತಹ ಆಶೆ ಒಂದೇ, ನಿಮ್ಮನ್ನು ವರಿಸಬೇಕು, ಮದುವೆ ಆಗಬೇಕು ಎಂಬುದಾಗಿ ಅನುಗ್ರಹಿಸಬೇಕು. ಪ್ರಾಣೇಶ್ವರಿಯಾದಂತಹ ನಿನ್ನನ್ನ ಪರೀಕ್ಷೆಗೊಳಿಸಬೇಕು ಎನ್ನುವ ಹಾಗೆ ಮನ ಮಾಡಿದವನು. ಈ ಹಿಂದೆ ದಾಕ್ಷಾಯಿಣಿಯಾಗಿ ದಗದಗಿಸಿ ಹೋದಂತಹ ನೀನು ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ನನ್ನನ್ನ ಸೇರಿದವಳಿದ್ದಿ. ಒಂದೊಮ್ಮೆಗೆ ಸ್ವಲ್ಪ ಪರೀಕ್ಷಿಸಬೇಕು ಅನ್ನುವ ಹಾಗೆ ನಿರ್ಣಯವನ್ನ ಕೈಗೊಂಡೆ. ಪರೀಕ್ಷೆಯನ್ನ ಮಾಡಿದವಳಿದ್ದೇನೆ. ಪರೀಕ್ಷೆಯಲ್ಲಿ ತೇರುಗಡೆಯನ್ನ ಹೊಂದಿದವಳು ನೀನು. ಹಾಗಾಗಿ ನಮ್ಮೀರವರಿಗೆ ವಿವಾಹ ಅನ್ನುವಂಥದ್ದಾಗಬೇಕು. ಕೈಲಾಸದಲ್ಲಿ ದೇವತೆಗಳೆಲ್ಲ ಕಾಯ್ತಾ ಇದ್ದಾರೆ. ತಡ ಮಾಡುವುದಲ್ಲ. ದಕ್ಷಿಣದಿಯೇ ಮನಸೆಳೆವ ಸರಸಿಗ ಶರವಣದು ನಾಮ ವನವ ಪುಗದಲ್ಲಿ ಆ ಕ್ಷಣವೇ ಬಿಡದೆವು ಕ್ರೀಡಿಸಿದ ಶಿವ ಬಲು ಬಿದದಿಯೇ ಪ್ರಾಣೇಶ್ವರಿ ಪರಶಿವನು. ಪ್ರಾಣೇಶ್ವರಿ ಸ್ವಾಮಿ, ಸಕಲ ದೇವತೆಗಳ ಆಶ್ರಮದೊಂದಿಗೆ ಕೈಲಾಸದಲ್ಲಿ ಸಂತೋಷದಲ್ಲಿ ವಿವಾಹ ಏನೋ ಆಯಿತು. ಆದ್ರೆ ಮನಸ್ಸಿಗೆ ಏನೋ ಸ್ವಲ್ಪ ಬೇಸರ, ಏನೋ ಜಾಡ್ಯ ಅನ್ನುವಂಥದ್ದು ಆವರಿಸಿದೆ. ಅದಕ್ಕೆ ತುಹಿರಾದ್ರಿಯ ದಕ್ಷಿಣ ತುದಿಯ ಬಳಿ ಇರುವಂತಹ ಶರವಣದ ಸಮೀಪ ರತಿ ಕ್ರೀಡೆಯನ್ನ ಆಡಬೇಕು ಅನ್ನುವ ಹಾಗೆ ಮನಾಗಿದೆ. ಹಾಗಾಗಿ ಜೊತೆಗೂಡಿಕೊಂಡು ನೇರವಾಗಿ ಹೋಗುವ. ಜನಕೆಲಿಯಾಡಿದನು ಶರವಣನಿಗೆ ಆಡಿದರು.
ಬಂಧನದೊಳಿರಲು ಶಿವೆಯ ತಿಲಚಿರುಳು ವೇಳೆಯದಿಯದೆ ಬಂದು ಕಾಡುವ ಕುಲ ಪುರುಷರು ವನವ ಬಗೆದು ತಾಳುವರು ಶ್ರೀರೂಪ ಎನ್ನುತ್ತಲೇ ಪಾರ್ವತಿ ಶಪಿಸಲ್ಗೆ ಯಾಕೆ ಈ ಸಂದರ್ಭದಲ್ಲಿ ನಾನು ಕಾಣುವುದು ಏನು? ಈ ವನದಲ್ಲಿ ಯಾರು ನಮ್ಮನ್ನು ಹೊರತುಪಡೆದು ಸಂತೋಷವಾಗಿ ಆಡ್ತಾ ಇದ್ದಂತ ಹೊತ್ತು ಒಮ್ಮೆಲೆ ದೂರ ಸರಿದವಳು ಯಾಕೆ ಎನ್ನುವ ಹಾಗೆ ಪ್ರಶ್ನೆ. ಅದೇ ಸ್ವಾಮಿ, ನಾವು ಮಾತ್ರ ಬಂದದ್ದಲ್ಲ, ಬೇರೆ ಯಾರಿದ್ದಾರೆ? ಅನ್ಯರು ಯಾರೋ ಇದ್ದಾರೆ, ಸಂಚರಿಸುತ್ತಾ ಇದ್ದಾರೆ ಎಂಬುದಾಗಿ ಭಾವನೆ ಮೂಡುತ್ತಾ ಇದೆ. ಹಾಗಾಗಿ ನಾವು ಮಾಡುತ್ತಿರುವಂತಹ ಕೃತ್ಯದಲ್ಲಿ ಯಾವುದೇ ಅಡಚಣೆ ನಮಗೆ ಬರಬಾರದು. ಆ ನಿಟ್ಟಿನಲ್ಲಿ ಯೋಚಿಸುವಾಗ ಈ ವನಕ್ಕೆ ಒಂದು ಶಾಪವನ್ನು ಕೊಡಬೇಕು ಎಂಬುದಾಗಿ ಮನವಾಗುತ್ತಾ ಇದೆ. ಹೇಗೆ ಸ್ವಾಮಿ? ಈ ಸಂದರ್ಭದಲ್ಲಿ ಯಾರಾದ್ರೂ ಇಲ್ಲಿ ಪುರುಷರ ಆಗಮನವಾಗಿ ಮನದಲ್ಲಿ ಇಲ್ಲಿ ಯಾರೋ ಇದ್ದಾರೆ ಅನ್ನುವ ಹಾಗೆ ಪ್ರಶ್ನೆ. ಹೌದು, ಸರಿ. ಒಂದು ವೇಳೆ ಪುರುಷರೇ ಆದ್ರೆ ಇಲ್ಲಿಗೆ ಬಂದಾವಾಗ ಈ ಸ್ಥಿತಿಯಲ್ಲಿ ನನ್ನನ್ನು ಕಾಣುತ್ತಾರೆ. ಲೋಕ ಮಾತೆಯನ್ನು ಈ ರೀತಿಯಾಗಿ ಕಾಣುವುದೇ ತರವೇ? ಖಂಡಿತವಾಗಿ ಇಲ್ಲ. ಅದಕ್ಕಾಗಿ ಈ ವನದಲ್ಲಿ ಇನ್ನು ಮುಂದೆ ಯಾರಾದ್ರೂ ಪುರುಷರ ಆಗಮನವಾದಂತಾದ್ರೆ ಅವರು ಹೆಣ್ಣಾಗಬೇಕು, ಹೆಣ್ಣಾಗಬೇಕು, ಹೆಣ್ಣಾಗಬೇಕು. ಓ, ಈ ರೀತಿ ನೀನು ಆಡಿದ್ದ? ನನ್ನದು ಕೂಡ ಉಂಟು. ಸರಸ್ವಯ ಸರದಿಯೇ ನಿಮ್ಮೆಡೆಯ ಬಿಡಿ ಮೌಲಿ ಬರದೆ ಸಂತೋಷವಾಗಿರುವಂತ ಹೊತ್ತು ಯಾರೋ ಇದ್ದಾರೆ ಅನ್ನುವ ಹಾಗೆ ನೀನೇ ಆಡಿದ್ದು. ಅರಿತೆ ಋಷಿ ಮುನಿಗಳು ಬಂದು ದುಃಖಿಸಿದವರಿದ್ದಾರೆ, ಮಾಡಿದ್ದು ತಪ್ಪಾಯಿತು ಅನ್ನುವ ಹಾಗೆ ಶರಣಾಗತಿ ಹೊಂದಿದವರಿದ್ದಾರೆ. ಅವರು ಹೇಗೆ? ನೀನು ಶಾಪ ಕೊಟ್ಟದ್ದು ಹೇಗೆ? ಇಲ್ಲಿ ಪ್ರವೇಶ ಮಾಡಿದರೆ ಹೆಣ್ಣಾಗಬೇಕು ಅನ್ನುವ ಹಾಗೆ. ಹೌದು, ಅವರ ದುಃಖಿಸಿದ್ದು ಹೌದು, ಶರಣಾಗತಿ ಆದದ್ದು ಹೌದು. ಹೆಣ್ಣಾಗಬೇಕು ಅಂತ ಹೇಳಿ ನೀನೇ ಆಡಿದ್ದಲ್ವ? ಬರೀ ಹೆಣ್ಣಾಗುವುದಲ್ಲ, ಕಾಣುವಂತಹ ಸರೋವರದಲ್ಲಿ ಮಿಂದು ಮೇಲೆದ್ದು ಬಂದರು ಅಂತಾದ್ರೆ ಅವರ ಮೊದಲ ರೂಪವೇ ಮರಳಿ ಬರ್ತದೆ. ಇದು ಶಾಪಕ್ಕೆ ಪರಿಮಾರ್ಜನೆ. ತಡ ಮಾಡುವುದಲ್ಲ, ರತಿಕ್ರೀಡೆ ಆಡ್ಬೇಕಲ್ಲ. ಮುಂದುವರಿಸುವ ಪರಮೇಶ್ವರ ದೇವರ ವೇತವು ಹರಿಯುತ್ತಾ ಇವೆ ಅಲ್ಲ. ಇದನ್ನು ತಿಳಿದಂತಹ ಅಗ್ನಿದೇವನಾದಂತಹ ನಾನೇ ಬಂದವನಿದ್ದೇನೆ. ನನ್ನ 2 ಕರಗಳಿಂದಲೇ ಅದನ್ನು ಹಿಡಿದುಕೊಳ್ಳಬೇಕೆಂಬುದಾಗಿ ಮನಸ್ಸು ಮಾಡಿದ್ದೇನೆ. ಇನ್ನೂ ತಡ ಮಾಡದೆ ಹಿಡಿದುಕೊಳ್ಳುತ್ತೇನಂತೆ. ಕರಗಳನ್ನು ಜೋಡಿಸಿ ಹಿಡಿದಿನೆಂದಾದರೆ ಅದು ನನ್ನ ಕೈಯಿಂದಲೂ ಕೆಳಗೆ ಬೀಳುತ್ತಾ ಇದೆ ಅಲ್ಲ. ಏನು ಮಾಡಲಿ? ಎಲ್ಲವನ್ನು ಪರಮೇಶ್ವರನ ಇಚ್ಛೆಯಂತೆ
ಬಿಟ್ಟೆ, ನಾನೇನು ಮಾಡಲಿ? ಕೆಳಗೆ ಬಿಟ್ಟು ಹೋಗ್ತೇನೆ. ಜಗದ ಜೀವದ ಪಾಪ ಬಗೆಗಲಿ ಭವದಾರಿಣಿಯೇ ನಿಜಿ ನಿಜಿ ಬಲಿ ಬಲಿ ಜಗಂದ ನಿಜಿ ನಿಜಿ ಶಿವದೇ ಜಗಂದ ಬಗೆದಳ ಅಗಗಾರಿಣಿ ಗುಣಯ ಶಿವಜಿ ಜಯ ಲಘು ಬಗೆ ಇಳಿದೈ ತಂದರು ಬಗೆ ಬಗೆ ಬುಗೆ ಸಿಗಿಯುಗ ಮುಗುದೆ ಬೈಲಿದಾಗೆ ಜಗದ ಜೀವನ ಪಾಪ ಬಗೆಗಲಿಪ ಭವದಾರಿಣಿಯ ಹರಿಪಾದ ನಟದಿಂದ ಹರಿದು ಬಂದಂತ ಗಂಗಾಭವಾರಿ ನಾನು. ಜಗದ ಜೀವರ ಚಾಪತಾಪಗಳನ್ನು ಪರಿಹರಿಸುವ ಕಾರಣ ನನ್ನನ್ನು ಅಗನಾಶಿನಿಯನ್ನಾಗಿ ಕೊಂಡಾಡುತ್ತಾ ಇದ್ದಾರೆ. ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಮಂದಗತಿಯಲ್ಲಿ ಹರಿಯುತ್ತಿರುವಂತಹ ಈ ಸಮಯದಲ್ಲಿ ನನ್ನ ಮಡಿಲಿಗೆ ರೇತಸ್ಸೊಂದು ಬಿತ್ತಲ್ಲ. ಯಾರ್ದೇನುದಾಗಿ ಆಲೋಚನೆ ಮಾಡಿದರೆ ಇದು ಸಾಮಾನ್ಯದವರ ರೇತಸ್ಸಲ್ಲ, ಪರಮೇಶ್ವರ ದೇವರ ರೇತಸ್ಸು ಇದಾಗಿದೆ. ಆದ ಕಾರಣ ಹಿಡಿದುಕೊಂಡವಳಿದ್ದೇನೆ. ಆದರೆ ಇದರ ಶಕ್ತಿ ಸಾಮರ್ಥ್ಯ ಸಾಮಾನ್ಯ ತಂಗದಿರನ ಹಾಗೆ ಹಿಡಿದುಕೊಂಡವಳು ನಾನು. ಆದರೆ ಎಷ್ಟು ಮಾತ್ರಕ್ಕೂ ಕೂಡ ಇದರ ತಾಪವನ್ನು ಹಿಡಿದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಬಹಳಷ್ಟು ಜಾಜಲ್ಯಮಾನವಾಗಿ ಕಂಗೊಳಿಸ್ತಾ ಇದೆ, ಪ್ರಕಾಶಿಸ್ತಾ ಇದೆ. ಇದರ ತಾಪವನ್ನು ಸಹಿಸಿಕೊಳ್ಳೋದಕ್ಕೆ ನನ್ನಿಂದ ಖಂಡಿತವಾಗಲು ಸಾಧ್ಯವಿಲ್ಲ. ಹಾಗಾದ್ರೆ ಏನು ಮಾಡೋಣ, ಏನು ಮಾಡೋಣ? ಇದು ಶರವಣ ಪ್ರದೇಶ, ಬಹಳಷ್ಟು ಶರವಣ ಜಿಲ್ಲೆಗಳು ಆ ಕಡೆಯಿಂದ ಈ ಕಡೆ ಹೋಗ್ತಾ ಇದೆ. ಆದ ಕಾರಣ ನನ್ನಿಂದಂತೂ ಖಂಡಿತವಾಗಿ ಸಾಧ್ಯವಾಗ್ತಾ ಇಲ್ಲ ಅದನ್ನು ಧರಿಸುವುದಕ್ಕೆ. ಆ ಶರವಣ ಪ್ರದೇಶದಲ್ಲಿ ಆ ಜಿಲ್ಲೆಯೊಂದಿಗೆ ಈ ವೇದಸ್ಸನ್ನು ತೇಲಿಬಿಡ್ತೇನೆ ನೋಡೋಣ. ಹೊಂದಿದೆ ಜಗಜಾದಿಯ ಬಂದರಾದ ದಿಯರು ಸಪ್ತಋಷಿಗಳ ಸದಿಯರಾದಂತಹ ಕೃತಿಕಾಂಗನಿಯರು ನಾವು 6 ಮಂದಿ ಒಂದಾಗಿ ಸೇರಿದ್ದೀವಿ. ಸರಿಯಾದ ಸಮಸ್ಯೆಯಲ್ಲಿ ನಾವಿದ್ದೀವಿ. ನಿರ್ಗತರಾದ ಸಂದರ್ಭದಲ್ಲಿ ಮಗುವೊಂದರ ಆರ್ತನಾದ ಕೇಳುತ್ತಾ ಇದೆ. ತಾಯಿತನೇ ಎನ್ನುವಂತಹ ವಾತ್ಸಲ್ಯ ಎನ್ನುವುದು ಅಧಿಕವಾಗುತ್ತಾ ಇದೆ. ಹಾಗಾದ್ರೆ ಆ ಮಗು ಎಲ್ಲಿದೆ ಎಂಬುದಾಗಿ ಸರಿಯಾಗಿ ನೋಡಬೇಕಲ್ಲ. ಅತ್ತ ಕಡೆಗೆ ಸಾಗುತ್ತೆ. ಸರಿಯಾಗಿ ಮಗುವಿನ ಮುಖವನ್ನು ನೋಡಿದ್ರೆ ಏಕಕಾಲದಲ್ಲಿ 6 ಮಂದಿ ಕೃತಿಕಾಂಗನೆಯರ ಸ್ತನ್ಯಪಾನವನ್ನು ಮಾಡಿತ್ತು ಈ ಮಗು. ಒಮ್ಮೆಲೆ 6 ಮುಖವಾಯಿತಲ್ಲ. ಹಾಗಾದ್ರೆ ಈ ವಿಚಾರವನ್ನು ಯಾರಲ್ಲಿ ಹೇಳಬೇಕೆಂಬುದಾಗಿ ಯೋಚಿಸಿದಾಗ ಪರಮೇಶ್ವರ ದೇವರಲ್ಲಿ ಈ ವಿಚಾರವನ್ನು ತಿಳಿಸಬೇಕು. ಅತ್ತ ಕಡೆ ಕೈಲಾಸ ನಮಿಸುತ್ತಲಿ ವಿನಯದಲ್ಲಿ ಬೆಳೆದರು, ವಿನಯದಲ್ಲಿ ಬೆಳೆದರು ಸ್ವಾಮಿ. ವಂದಿಸಿಕೊಳ್ಳುತ್ತಾ ಇದ್ದೇವೆ, ಆಶೀರ್ವದಿಸಿದ್ದೇವೆ. ಒಂದೊಮ್ಮೆಲೆ 6 ಮಂದಿ ಕೃತಜ್ಞಾಂಗನೀಯರು ಬರುವಂತಹ ಸಂದರ್ಭ ಮಗುವೊಂದರ ಅರ್ಥನಾದ ಕೇಳಿತು. ಏನೆಂಬುದಾಗಿ ಸರಿಯಾಗಿ ನೋಡಿದ್ರೆ ಏಕಕಾಲದಲ್ಲಿ 6 ಮಂದಿಯರ ಸ್ತನ್ಯಪಾನವನ್ನು ಈ ಮಗು ಮಾಡಿತು.
ಆರುಮುಖವನ್ನು ಹೊಂದಿದೆ. ಏನೆಂಬುದಾಗಿ ತಿಳಿಯಲೇ ಇಲ್ಲ. ನಿಮ್ಮ ಹತ್ತಿರವೇ ಬಂದಿದ್ದೀರಿ. ಏನೆಂಬುದಾಗಿ ಹೇಳುತ್ತೀರೋ? ಪ್ರಾಣೇಶ್ವರಿ ಅಲಿಸುವುದನ್ನೆಲ್ಲ ಸರ್ವೇಜ ಒಲಿದು ಕೇಳಿದೆಯಾ? ಶಿಲೆ ಶಿವೆಗೆ ಗುರುಚಂದ ನಿಮಿಯುವುದು ಕಂದಗೆ ಪಾಲಿತ ಸುಗುಣೆಯರಿಗೆ ಹೌದಂತೆ. ಚಂದದಿ ಸುಪದ ತೋರು ಇವರಿಗೆ ಪಾರ್ವತಿ ಪ್ರಾಣೇಶ್ವರಿ, ಪ್ರಾಣೇಶ್ವರ, ಇವಳಾಡಿದ ಮಾತುಗಳೆಲ್ಲವನ್ನ ಕೇಳಿದವಳ ನೀನು. ಹೌದು. ಹಾಗಾಗಿ ಇವಳಿಗೆ ಬೇಕಾದ ವ್ಯವಸ್ಥೆ ನೀನೇ ಮಾಡಬೇಕು. ಆದಿತು. ಕೃತಿಕೆಯರೇ, ಎಂದರೆ ಕರುಣಗಳು ಅಗಜೆ ಆಡಿದಳು ಮುಂದೆ ಜಾಗವನಿ ಬಾದಂಗಳದಳು ಕೃತಿಕ ತಾರ ಅಭಿಮಾನಿಯರಿಗೆ ಸ್ವಸ್ಥದೋಳಿ ದೇವಿಯರೆಂದ ತಿಳಿದೆ ಅಗಜೆ ಆಡಿದಳು. ಕೃತಿಕೆಯರೇ, ಪ್ರಶ್ನೆಗೆ ಒಳಗಾಗಿದ್ದೀರಾ ನೀವು? ಈ ಮಗು ಯಾರು ಏನು ಎಂಬುದಾಗಿ. ಹೌದು, ತಾಂಡವವನ್ನು ಆಡುತ್ತಿರುವಂತಹ ಸಂದರ್ಭದಲ್ಲಿ ಶಿವನ ಅಂಶವೊಂದು ನನಗೆ ಸ್ಪರ್ಶಿಸಿತು. ಅದನ್ನು ಸಹಿಸಿಕೊಳ್ಳುವುದಕ್ಕೆ ಆಗದಿರುವಂತಹ ಸಂದರ್ಭದಲ್ಲಿ ಅಗ್ನಿಗೆ ಕೊಟ್ಟೆ. ಅವನಿಗೂ ಸಹಿಸಿಕೊಳ್ಳುವುದಕ್ಕೆ ಆಗದೇ ಇರುವಂತಹ ಸಂದರ್ಭದಲ್ಲಿ ಗಂಗೆ ಹುಟ್ಟಲು, ಅದು ಆಗದೇ ಇರುವಂತಹ ಮಗುವೊಂದು ಆ ಸಂದರ್ಭದಲ್ಲಿ ಹುಟ್ಟಿತು. ಅಳುವಂತಿರುವಂತಹ ಸಂದರ್ಭದಲ್ಲಿ ನೀನು ಕಂಡು ನೀವುಗಳು ಮುದ್ದಾಡಿಸಿ ಸ್ತನ್ಯಪಾನನ್ನು ಮಾಡಿದ್ದೀರಿ. ಹೌದು, ಆದುದರಿಂದ ಕೃತಿಕೆಯರ ಪನ್ಯ ಮಾಡಿದಂತಹ ಕಾರಣದಿಂದ ಈತನಿಗೆ ಕಾರ್ತಿಕೇಯ ಎಂಬಂತಹ ನಾಮೋದಯನ್ನು ಇರಿಸಿದ್ದವನಿದ್ದೆ. ಆದೀತು. ಈ ಸಂದರ್ಭದಲ್ಲಿ ಆರುಮುಖವನ್ನು ಹೊಂದಿಕೊಂಡಿದ್ದಾನೆ. ಈತ ಷಣ್ಮುಖ, ನಮ್ಮ ಮಗ. ಆದುದರಿಂದ ಇನ್ನು ಮುಂದಕ್ಕೆ ನಿಮ್ಮ ಶಾಪವನ್ನು ನಿವಾರಣೆ ಮಾಡಿ ಇನ್ನು ಮುಂದೆ ಕಾರ್ತಿಕೇಯರ ಅಭಿಮಾನಿ ದೇವತೆಗಳು ಎಂಬುದಾಗಿ ಲೋಕ ಪ್ರಸಿದ್ಧಿಯನ್ನು ಹೊಂದರಂತೆ ನಾನು ಆಶೀರ್ವದಿಸುತ್ತಾ ಇದ್ದೇನೆ. ಸಂದರ್ಭದಲ್ಲಿ ಮಗುವನ್ನು ನೀನು ಸ್ತನ್ಯಪಾನವನ್ನು ಮಾಡಿ ತಾಯಿ ಎನಿಸಿಕೊಂಡಿದ್ದೀಯ. ಅದಕ್ಕಾಗಿ ಈತನ ಲಾಲನೆ ಪೋಷಣೆಗಳನ್ನು ನೀನು ಕೂಡ ಒಂದಿಗೆ ಮಾಡಬೇಕು ಎಂಬುದಾಗಿ ನನ್ನ ಆಶೆ. ಹಾಗಾದ್ರೆ ಮನಸ್ಸಿನಲ್ಲಿ ಒಂದು ಆಸೆ ಉಂಟು. ಮಗುವನ್ನು ತೊಟ್ಟಿನಲ್ಲಿ ಹಾಕಿಕೊಂಡು ಲಾಲಿ ಆಡಬೇಕು ಎಂಬುದಾಗಿ. ಅವಕಾಶ ಇದೆ. ಕಂದ ಗುಣಗೋ ಕಾರ್ತಿಕೇಯ ಕಂದ ಗುಗ ಕಾರ್ತಿಕೇಯನೇ ಕಂದ ಸುಬ್ರಹ್ಮಣ್ಯ ಜೋ ಜೋ ಸುಂದರನೆ ಸರ್ವಜನ ಜೋ ಜೋ ಎಂದು ಮಗನೇ ಹಾಕಿಕೊಂಡು ಹಾಡನ್ನು ಹಾಡಿದ್ದೀರಿ, ಲಾಲಿಯನ್ನು ಮಾಡಿದ್ದೀರಿ. ಸಂತೋಷವಾಯಿತಲ್ಲ? ಹೌದು. ಇನ್ನು ಕೃತಿಕೆಯರ ಹಾಲು ಕುಡಿದ ಪರಿಣಾಮವಾಗಿ ಕಾರ್ತಿಕೇಯ ಅನ್ನುವುದು ಸ್ಪಷ್ಟವಾಯಿತು ಅಲ್ಲವೇ? ಆರುಮುಖದವ. ಷಣ್ಮುಖ ಅನ್ನುವುದು ಸ್ಪಷ್ಟವಾಯಿತು. ಕುಮಾರನು ಹೌದು. ಇನ್ನು ಮುಂದಕ್ಕೆ ಇಲ್ಲಿಂದ ಆತನ ಲಾಲನೆ ಪೋಷಣೆಯನ್ನು ನೋಡಬೇಕು ನಾವು. ಆದೀತು. ಹೌದಲ್ವಿ? ಒಳಗೆ ಹೋಗು ಹೋಗು. ಎಂದು ದುಳಿರುತ್ತಿರೆ ಬೃಂದಾರಗರದಿ ಮದಿ ಬರುತ್ತೇನೆ ಪದಕೆಲಗಿ ಹೇಳು ಇಂದ್ರೋ. ತಾಗಿ ಬಿಂದ ಪ್ರಭು ತಾಗಿ ತದ್ಗುಣಧಾಮ ಪರಮನಿಧಿ ಸೊಲಿದಿ ನಮ್ಮ ಆಡುವ ಸ್ವರ್ಗವನ್ನು ತಾಗಿ ದೇವ ಇಂದ್ರ ಸ್ವರ್ಗಲೋಕವನ್ನು ಬಿಟ್ಟು ಕೈಲಾಸದೆಡೆಗೆ ಬಂದವ. ಕಷ್ಟ ಬಂತೆ, ಏನಾಯ್ತು ಹೇಳಬೇಕು. ಓ ದೇವರ ದೇವ, ಎಲ್ಲವನ್ನು ತಿಳಿಯುವ ಸಾಮರ್ಥ್ಯವಿದ್ದರೂ ನನ್ನಲ್ಲಿ ಪ್ರಶ್ನೆ ತಂದೆ. ದೇವರ ದೇವರೇ, ಈ ಹಿಂದೆ ಬ್ರಹ್ಮದೇವರಿಂದ ಹೊರಬಡೆದು ಬಂದಂತಹ ತಾರಕನ
ಎಂಬ ದೈತ್ಯ ತನ್ನ ಸೇನಾ ಸಮೂಹದೊಂದಿಗೆ ಸ್ವರ್ಗಲೋಕವನ್ನು ಏರಿದ ನಮ್ಮನ್ನು ಸೋಲಿಸಿದ. ಇದರಿಂದಲಾಗಿ ನಮಗೆ ಕಷ್ಟವಾಗಿದೆ. ಅಷ್ಟು ಮಾತ್ರವೇ ಅವನು ವಧೆಯಾಗಬೇಕು ಅಂತಾದ್ರೆ ಬ್ರಹ್ಮನ ವರದಂತೆ ನಿಮ್ಮ ಪುತ್ರನಿಂದ ಮಾತ್ರ ಸಾಧ್ಯ ಎನ್ನುವಂತಹ ವಿಚಾರವನ್ನು ತಿಳಿದು ಈ ಕಾಲಕ್ಕೆ ನಾನು ಬಂದಿದ್ದೇನೆ. ಆದ್ದರಿಂದ ಓ ದೇವ, ನಿಮ್ಮ ಪುತ್ರನನ್ನು ಕಳುಹಿಕೊಡಬೇಕು ತಂದೆ. ಏನು ಮಾತು ಇಂದ್ರ? ಸಂಗ್ರಾಮದಲ್ಲಿ ಗೆಲ್ಲತಕ್ಕವನೇ ರಕ್ಕಸರ ಗರ್ಜನೆ ಕೇಳಿ ಕೇಳಿ ಬೆದರುವನಲ್ಲ. ಸರಿಯೇ ಹೇಳು. ಮಕ್ಕಳಾಟಿಕೆ ನಿಮ್ಮದು ಮಕ್ಕಳಾಟಿಕೆ ಮಕ್ಕಳಾಟಿಕೆಯಾಗಿ ಹೋಯಿತು. ನಕನದುರ ವಿರೋಧಿ ಇಂದ್ರ ಎಂತಹ ಮಾತುಗಳನ್ನು ಆಡ್ತಾ ಇದೆ. ಏನು ಸ್ವಾಮಿ? ಇಂದ್ರನಿಗೆ ಕಷ್ಟ ಒದಗಿ ಬಂದಂತ ಈ ಸಂದರ್ಭದಲ್ಲಿ ನೇರವಾಗಿ ಕೈಲಾಸದೆಡೆಗೆ ಬಂದಂತಹ ಕಷ್ಟವನ್ನ ಪರಿಮಾರ್ಜನೆಗೊಳಿಸುವುದಕ್ಕೆ ಬೇಕಾಗಿ ಮಗನಾದಂತಹ ಷಣ್ಮುಖರನ್ನ ಕಳುಹಿಕೊಡಬೇಕು ಅನ್ನುವ ಹಾಗೆ ಹೇಳಿಕೊಂಡವ. ಹೌದು ದೇವ. ನನ್ನ ಮಗ ಸಣ್ಣವನಲ್ವೇ? ಹೌದು. ಆ ದೈತ್ಯರ ಬೊಬ್ಬೆ ಕೇಳಿದ್ರೆ ಸಾಕು ಓಡಿ ಹೋದಾನು. ಹಾಗಾಗಿ ಇದೆಲ್ಲ ಆಗುವ ಮಾತಲ್ಲ. ನೇರವಾಗಿ ಬಂದದ್ದೇ. ಹೌದೌದು. ಅಪ್ಪ ಬಿಡಪ್ಪ ಬಿಡು, ನನ್ನನ್ನು ಅವನ ಜೊತೆಗೆ ಕಳುಹಿಕೊಡು. ಒಂದು ವೇಳೆ ಆ ದುಷ್ಟ ಯಾರು ತಲೆ ಕಾಸು ಇದ್ದಾನೋ ಅವನನ್ನು ಕೊಂದು ದೇವತೆಗಳಿಗೆ ಸುಖವನ್ನು ಸಣ್ಣವಡಲ್ವೇ
ಹೇಳುವುದಕ್ಕೆ ಕಷ್ಟ ಆಗ್ತದೆ. ಯಾಕೆ? ನಾನು 6 ಮಂದಿಯ ಹಾಲು ಕುಡಿದಿದ್ದೇನೆ. ಹಾಗೆ ಅಲ್ಲ, ಕಷ್ಟ ಆದ್ರೂ ಕೂಡ ಸಂತೋಷ ಆಗ್ತದೆ. ಯಾಕೆ ಬಲ್ಲಯ್ಯ, ನನ್ನ ಮಗ ಇಷ್ಟು ಬೆಳೆದಿದ್ದಾನೆ ಅನ್ನುವ ಹಾಗೆ, ನಿನ್ನಲ್ಲಿ ಸಾಮರ್ಥ್ಯ ಇಲ್ಲ ಅನ್ನುವ ಹಾಗೆ ನಾನು ಆಡಿದ್ದಲ್ಲ. ಸ್ವಲ್ಪ ನಿನ್ನನ್ನ ಪರೀಕ್ಷೆ ಮಾಡಬೇಕು ಅನ್ನುವ ಉದ್ದೇಶದಿಂದ ದೇವೇಂದ್ರನಿಗೆ ಸ್ವಲ್ಪ ಪರೀಕ್ಷೆ ಮಾಡಬೇಕು ಅನ್ನುವ ಹಾಗೆ ನಿರ್ಣಯವನ್ನ ಕೈಗೊಂಡು ಆಡಿದ್ದಷ್ಟೇ. ಹಾಗಾಗಿ ನನ್ನ ಮಗನ ಸಾಮರ್ಥ್ಯ, ನನ್ನ ಮಗನ ಶಕ್ತಿ ಏನೆನ್ನುವುದನ್ನ ಅರಿತವ ನಾನು. ಹಾಗಾಗಿ ನೇರವಾಗಿ ಇಂದ್ರನ ಜೊತೆ ಹೋಗಬೇಕು. ಆ ತಾರಕನಿಗೆ ತಕ್ಕ ಶಿಕ್ಷೆನ ನೀನು ಕೊಟ್ಟು ಬರ್ಬೇಕು. ಇದು ನನ್ನ ಮಾತು ಮಾತ್ರ ಅಲ್ಲ, ತಾಯಿ ಏನು ಆಡ್ಬೇಕು ಅಂತ ಆಗದಿಂದ ಕಾಯ್ತಾ ಲೋಕ ಕಲ್ಯಾಣ ಎತ್ತಿಕೊಳ್ತಾಳೆ. ಹಾಗಾಗಿ ಸಂದರ್ಭದಲ್ಲಿ ದೇವೇಂದ್ರ ಕರೆದುಕೊಂಡು ಹೋಗುತ್ತಾನೆ. ಎತ್ತಿಕೊಳ್ತಾಳೆ. 1 ದಿವಸದ ಮಗು ಇದು, ಹೀಗೆ ಕರೆದುಕೊಂಡು ಹೋಗಬಾರದು. ಅಮ್ಮ ಅವ ಎತ್ತಿಕೊಂಡು ಹೋಗುದು ಬೇಡಮ್ಮ. ಯಾಕೆ ಕೇಳು, ಈಗಲೇ ಅವ ಬಳಲಿದ್ದಾನೆ ತಾರಕಾಸುರನ ತೊಂದರೆಯಿಂದ. ಎಲ್ಲಿಯಾದ್ರೂ ನನ್ನನ್ನು ಎತ್ತಿಕೊಂಡು ಅವ ಏನು ಮಾಡ್ತಾನಂತೆ ಕೆಲಸ ಆಗ್ಬೇಕಾದ್ರೆ ಎತ್ತಿಕೊಳ್ಬೇಕವ. ಅಮ್ಮ ಈಗ ಎತ್ತಿಕೊಂಡು ಹೋದ್ರ ನಾನೀಗ ಏನು ಮಾಡುವುದಕ್ಕಿಲ್ಲ, ನನ್ನಿಂದ ಸಾಧ್ಯವಿಲ್ಲ ಎಂಬುದಾಗಿ ಅವ ಅರಿತುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಹಾಗಾಗಿ ಇಲ್ಲಿಂದಲ್ಲ ಹೊರಡುವಾಗ ಹುಮ್ಮಸ್ಸಿನಿಂದ ಹೊರಟು ನಿಂತ್ರ ಇವಳೆಲ್ಲಾದ್ರೂ ಮಾಡ್ತಾನೆ ಅಲ್ಲ, ಅವ ಕೆಳಗೆ ಹಾಕುತ್ತಾನೆ ಅಂತ ಭಯದಿಂದ ಆಡುದೇ ಹೇಗೆ? ಹಾಗೇನಿಲ್ಲ, ದೇವೇಂದ್ರ ಅಲ್ವಾ? ಹೌದು. ಹಾಗೆ ಎತ್ತಿಕೊಳ್ತೀಯಾ? ಹೀಗೆ ಎತ್ತಿಕೊಂಡೇ ಹೋಗ್ಬೇಕು. ಅದಕ್ಕೆ ವ್ಯವಸ್ಥೆ ಮಾಡ್ಬೇಕು. ಹೀಗೆ ಕೇಳಿತಾನೆಲ್ಲ ಕೊಡಬೇಕು. ಆದಿತ್ಯ ನಿಮ್ಮ ಧೈರ್ಯದಿಂದ ಆದ್ರೂ ಸಾಮರ್ಥ್ಯ ಉಂಟು. ಎತ್ತಿಕೊಂಡೆ ನಾನು ವರದ ಮೂಲಕ್ಕೆ ಸೋತದ್ದು. ಈಗ ನನಗೆ ಇನ್ನು ಅಂದ್ರೆ ಕಾಸುರನನ್ನು ಕೊಲ್ಲುವುದಕ್ಕೆ ಉಂಟು. ಕೆಲಸ ಆಶೀರ್ವಾದಿಸಿದ್ದೇನೆ. ಎಂತಹ ವರ್ತಮಾನವನ್ನು ಕೇಳುತ್ತಾ ಇದ್ದೇನೆ. ಈ ಶೋಣಿತಾಪುರವೇ ಗಡ ಗಡ ಗಡನೆ ನಡುಗುತ್ತಾ ಇದೆಯಲ್ಲ. ಆ ದೇವೇಂದ್ರ ಯಾರೋ ಒಬ್ಬ ಹುಡುಗನನ್ನು ಕರೆದುಕೊಂಡು ಬಂದು, ಹುಡುಗನ ಪರಾಕ್ರಮ ಅಂದ್ರೆ ಹೇಗೆ ನಮ್ಮವರನ್ನೆಲ್ಲ ತರಿಯುತ್ತಾ ಮುಂದುವರಿಯುತ್ತಾ ಇದ್ದಾನಂತೆ. ತಡ ಮಾಡುವುದಿಲ್ಲ, ಮಣಿಮಯ ರಥವೇರಿ ನಾನೇ ಹೊರಟೆ. ಮತ್ತೆ ನನ್ನ ಇದಿರಾಗಿ ಸಮರಕ್ಕಾಗಿ ನಿಂದೆಯ ನಿನ್ನನ್ನು ಬಿಡುವುದಿಲ್ಲ. ನಿನ್ನ ಬೆನ್ನಿಗೆ 4 ಬಾರಿಸುವಾಗ
ಲೋಕ ತಿರುಗಾಡ್ತಾ ಇದ್ದಿ. ಹೌದು. ಈಗ ಮಕ್ಕಳಾಗಿದೆ, ಸತಿಗೆ ಈ ಈಶನಿಗೆ ಸತಿಯೂ ಉಂಟು, ಮಗುವೂ ಆಗಿದೆ. ಆದ್ದರಿಂದ ಅವನ ನಾಶಕ್ಕಾಗಿ ನನ್ನ ಬಳಿಗೆ ನಾನು ನನ್ನ ನಾಶಕ್ಕಾಗಿ ಕರೆದುಕೊಂಡು ಬಂದೆ. ನಿನ್ನ ನಾಶಕ್ಕಾಗಿ. ಈಗ ನಿನ್ನ ನಾಶ ಆಗ್ತದೆ. ನಮ್ಮವರನ್ನೆಲ್ಲ ಕೊಳ್ಳುತ್ತಾ ಮುಂದುವರಿಯುತ್ತಾ ಇರುವೆಯಲ್ಲ. ನಿನ್ನನ್ನು ನೋಡುವಾಗ ಇವತ್ತು ನಿನ್ನೆಯ ಹುಟ್ಟಿದಂತಹ ಮಗುವಿನ ಹಾಗೆ ಕಾಣಿಸ್ತಾ ಇದ್ದಿ. ಮುಖವನ್ನು ನೋಡುವುದಕ್ಕಾಗುದಿಲ್ಲ. ನಿನ್ನನ್ನು ಕೊಂದು ಶಿಶು ಹತ್ಯಾ ದೋಷಕ್ಕೆ ನನ್ನನ್ನು ಗುರಿ ಮಾಡುವುದಕ್ಕೆ ಹೊರಡಬೇಡ. ಮರ್ಯಾದೆಯಿಂದ ಎಲ್ಲಿಂದ ಬಂದಿಯೋ ಅಲ್ಲಿಗೆ ಹೋದರೆ ಸರಿ, ಇಲ್ಲದಿದ್ರೆ ನಿನ್ನನ್ನು ಬೀಳಿರುವುದಿಲ್ಲ. ಬಯಲನ್ನು ಬಿಟ್ಟು ಇಲ್ಲಿಗೆ ಯಾಕೆ ಬಂದದ್ದು? ಏನು ನೀನು ಹೇಳಿ ನನಗೆ ಬಾಲಕ ಅಂತ ಗೊತ್ತಾಗ್ಬೇಕಾ? ಹೌದಾ? ನನಗೆ ಗೊತ್ತುಂಟು, ನಾನು ಗೊತ್ತುಂಟಾ ಸಣ್ಣವ ಎಂಬುದಾಗಿ. ಮತ್ತೆ ಯಾಕೆ ಇಲ್ಲಿಗೆ ಬಂದೆ? ನಿನ್ನನ್ನು ಎದುರಿಸುವುದಕ್ಕಾಗಿ. ಹೌದಾ? ನೀನು ದುಷ್ಟ ಎಂಬುದನ್ನು ಅರಿತುಕೊಂಡೆ ನಾನು ಬಂದಿದ್ದೇನೆ. ನಿನಗೆ ಗೊತ್ತಾಗಿದ? ಕೈಯಲ್ಲಿ ಶರ ಉಂಟು, ಓಹೋ, ಇದಕ್ಕೆ ಬಾಲತನ ಇಲ್ಲ. ನಿನ್ನನ್ನು ಕೊಂದಾನೆ ಬಿಟ್ಟರೆ ಸರಿ, ನೀನು ಬದುಕಿಕೊಳ್ಳುವೆ. ಒಂದು ವೇಳೆ ಮುಂದುವರಿದು ಹಾಗೆಯೇ ಬಂದೆ ಎಂದಾದರೆ ನಾನು ಕಣ್ಣಿನಲ್ಲಿ ರಕ್ತ ಇಲ್ಲದ ಜಾತಿ. ನಿನ್ನನ್ನು ಕಡಿದು ಬಿಸಾಡಿಯರು.
ನಿನ್ನ ಬಗ್ಗೆ ಚೆನ್ನಾಗಿ ಅರಿತುಕೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ. ಹೌದೇ? ದೇವತೆಗಳನ್ನು ನೀನು ಸೋಲಿಸಿದ್ದೇಯಾ ಅಂತ ಅಹಂಕಾರ ಉಂಟಾ? ದೇವಲೋಕದ ಅಧಿಕಾರಿಯೇ ನಾನೀಗ. ಹೌದಾ? ನಿನ್ನ ಕಣ್ಣಿನಲ್ಲಿ ರಕ್ತ ಇಲ್ವಾ? ಇಲ್ಲ. ರಕ್ತ ಬರಿಸ್ತಾಳ. ನನ್ನ ವಿರೋಧಿಗಳನ್ನು ಕಂಡರೆ ಸ್ವಲ್ಪವೂ ರಕ್ತ ಇಲ್ಲ. ಹೌದಾ? ಈಗ ನಾನು ನಿನ್ನ ಕಣ್ಣಲ್ಲಿ ರಕ್ತ ಬರಿಸ. ಹೌದು. ಹೇಗೆ ಅದು? ನೀನು ಸಣ್ಣವರಲ್ಲಿ ಹೋರಾಡ್ಲಿಲ್ಲ. ಇಲ್ಲ. ಸಣ್ಣವರಲ್ಲಿ ಈಗ ನೋಡು, ಹೋರಾಡುವುದಕ್ಕೆ ಮುಂದಾಗುವಾಗೆ ನೀನು ಸಾಯ್ತು. ನಾನು ಎಷ್ಟು ಇದ್ದೇನಂತ ಲೆಕ್ಕಾಚಾರ ಮಾಡ್ಬೇಡ. ಮತ್ತೆ ಇದ್ದವ ಎಷ್ಟು ಮಾಡ್ತಾನಂತ ಎಷ್ಟು ಉಂಟು ನೋಡು. ಸಂತೋಷದಿಂದ ಕುಮಾರನಿಗೆ ವಿಜಯವಾಯಿತು ಎಂಬುದಾಗಿ ಕೊಂಡಾಡುತ್ತಾ ಇದ್ದಾರೆ. ಹಾಗಾದ್ರೆ ಕುಮಾರನಿಗೆ ವಿಜಯವೇ? ಆಹಾ, ಕುಮಾರ ಸಂಭವ ಅಂದ್ರೆ ಯಾಕೆ? ಕುಮಾರ ಹುಟ್ಟಬೇಕು, ಇದೇ ಮೂಲ ಕಾರಣವಾಗಿತ್ತು. ಹಾಗಾಗಿ ದೇವಂದ್ರ ಹೋಗಿ ಮನ್ಮಥನಲ್ಲಿ ಕೇಳಿಕೊಂಡ, ಮನ್ಮಥ ಹೂಬಾಣವನ್ನು ಬಿಟ್ಟ, ಅದರಿಂದ ತಂದೆಯವರು ತಪಸ್ಸಿನಿಂದ ವಿಚಲಿತನಾದ್ರು. ಆ ಬಳಿಕ ನಾನು ಹುಟ್ಟಿದೆ. ಹಾಗಾದ್ರೆ ಪ್ರಾಧಾನ್ಯವಾದದ್ದು ಇಲ್ಲಿ ಯಾವುದು? ಕುಮಾರ ಹುಟ್ಟುವುದೇ ಒಂದು ಪ್ರಾಧಾನ್ಯವಾಗೇ ಇತ್ತು. ಹಾಗಾಗಿ ನಮ್ಮವರೆಲ್ಲ ಕುಣಿದು
ಕುಪ್ಪಳಿಸ್ತಾ ಇದ್ದಾರೆ. ಮಾತ್ರವಲ್ಲ, ಪುತ್ರಕಾಮೇಷ್ಟಿ ಎಂಬಂತಹ ಈ ಪುಣ್ಯ ಕಥೆಯನ್ನು ಯಾರು ಕೇಳ್ತಾರೋ ಕೇಳಿಸ್ತಾರೋ ಕೇಳುವುದಕ್ಕೆ ಅನುಕೂಲ ಮಾಡಿಕೊಡ್ತಾರೋ ಅಂತವರಿಗೆ ನಾವು ನಂಬಿದಂತಹ ದುರ್ಗಾ ಪರಮೇಶ್ವರಿ ನಿಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ದೇವರು ಕಾಪಾಡಬೇಕೆಂಬುದಾಗಿ ನಾವೆಲ್ಲರೂ ದೇವರಲ್ಲಿ ಬೇಡಿಕೊಳ್ಳುತ್ತಾ ಈ ಪುಣ್ಯ ಕಥೆಗೆ ಮಂಗಳ ಗೀತೆಯನ್ನು ಹಾಡೋದಕ್ಕೆ ಸಭಾಸದರಿಂದ ಅಪ್ಪನೆಯನ್ನು ಕೇಳುತ್ತಾ ಇದ್ದೇನೆ. ಭದ್ರಂ ಶುಭಂ ಮಂಗಳಂ. ಸೇವಾಕರ್ತರಾಗಿರುವಂತಹ ಮಹಾರಾಜರುಗಳಾಗಿರುವಂತಹ ಶ್ರೀ ಸುರೇಶ್ ಪೂಜಾರಿ ಮಾತೃಶ್ರೀ ನಿವಾಸ ಮಿತ್ತಬೈಲಿಯವರು, ಶ್ರೀಮಾನ್ ಸುರೇಶ್ ಪೂಜಾರಿ ಮತ್ತು ಮನೆಯವರು ಮಾತೃಶ್ರೀ ನಿವಾಸ ಮಿತ್ತಬೈಲು, ಅರ್ತಿಗಾರ ವಿಶಾಲಗಾರ ಮೋಜುಗಾರ ತಮ್ಮ ಕೀರ್ತನೆ ಮೂಲಕ ನಡೆಸಿಕೊಟ್ಟಂತಹ ಕಾಂಚನ ಮೇಲೆ ಕೃಷ್ಣಾರ್ಪಣ ಕಿತ್ತು ದೇವರ ರಂಗನಾಯಕ